ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SP ಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. ಇದು ಇಡೀ ರಾಜ್ಯದಲ್ಲಿ ಏನಿದು 60 ಲಕ್ಷ ಸದಸ್ಯರಿರುವಂತಹ ಈ SKDRDP ಈ ಸಂಸ್ಥೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡ್ತು. ಹೀಗಾಗಿ ನಾನು ಅವರು ಇಲ್ಲ ಇದು ಸುಳ್ಳು ಸುದ್ದಿ ರೀ, ಇದು ಸುಳ್ಳು ಸುದ್ದಿ ಅಂತ ಹಬ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೇ ಅಲ್ಲ, ಬರೀ ಸುಳ್ಳು ಸುದ್ದಿ ಹಬ್ಸೋದು ಒಂದಲ್ಲ, ಅವರು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಕ್ರಿಮಿನಲ್ ಸೈಕಾಲಜಿಕಲ್ ಟೆಕ್ನಿಕ್. ಅದಕ್ಕೆ ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಠಾಣೆಯನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾರೆ. ತಕ್ಷಣವೇ ನಾನು 4:15 ನನ್ನ ಫೇಸ್ಬುಕ್ನಲ್ಲಿ ಆ ಒಂದು ಪೋಸ್ಟ್ ಹಾಕಿದ್ದೆ, ಅಂದರೆ ಈ ಆದೇಶದ ಕುರಿತು, ಇದರ ಅಕ್ರಮ ಬಗ್ಗೆ ತನಿಖೆ ಮಾಡಿ ಅಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಆಗಿದೆ ಅಂಥೇಳಿ 4:15 ಹಾಕಿದರೆ ಹತ್ತತ್ರ ಒಂದು 6:30-7 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿಲಿ ಅವ್ರದ್ದು ಹಣೆ ಬರ. ಬಹುಶಃ ಈ ಪೋಸ್ಟ್ ನೋಡಿರ್ಬೇಕು, ನಾನು ಪ್ರಿಂಟೌಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದರ ಜೊತೆಗೆ SKDRDPಯ ಸಿಬ್ಬಂದಿಗಳಿದ್ದಾರೆ, ಒಂದು 4-5 ಜನ. ಆ ಪೋಸ್ಟಲ್ಲಿ ಏನು ಬರೆದಿದ್ದಾರೆ ಹೇಳ್ತೇನೆ ನಿಮಗೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ರಮ ಬಡ್ಡಿ ದಂಧೆ, ನ್ಯಾಯಾಲಯದಿಂದ ಆದೇಶ, ಪೊಲೀಸ್ ಕ್ರಮ ಇತ್ಯಾದಿ ಸುಳ್ಳು ಸುದ್ದಿಗಳನ್ನು, ಅಂದರೆ ನಾವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೇವಂತೆ, ಇತ್ಯಾದಿ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ದಾಖಲು. ಅಂದರೆ ದೂರು ದಾಖಲಿಸಿಬಿಟ್ಟಿದ್ದಾರಂತವ್ರು. ನೋಡಿ ಇಲ್ಲಿ ಒಂದು ಕೊಟ್ಟಾರ, ಹಿಂಗೆ ತಗೊಳ್ರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ದಿಕ್ಷಾರ. ಆಮೇಲೆ ಕೆಳಗಡೆ ಬರೀತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ವಿರುದ್ಧ, ಅಂದರೆ ಇವ್ರ ಯೋಜನೆ ಬಹುದೊಡ್ಡ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ನಿರ್ದೇಶಕರು, ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಅಂದರೆ ಇದು ಹೆಂಗೆ ಹೇಳಿದರೆ, ಒಂದು ಸೈಕಾಲಜಿಕಲ್, ಮಾನಸಿಕವಾಗಿ ಒಂದು ಇಂಪ್ಯಾಕ್ಟ್ ತಕ್ಷಣನೇ ಕೊಡಬೇಕು. ಬರೀ ನಾವು ಅವರು ಇದಕ್ಕೆ ಕೌಂಟರ್ ಆಗಿ ಬರೆದ್ರೆ ಏನು ಇಫೆಕ್ಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರದೇ, ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರದ್ದು ಒಂಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ನಾನು ಮುಂಚಿಂದ್ರೆ ಈಗಲ್ಲ ನಾನು ಹೇಳ್ತಾ ಇರೋದು, ಈಗಿನವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ, ಮುಂಚಿಂದ್ರೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಇದ್ದಂಗೆ ಅದು. ಒಂದು ಓಪಿಯುಕ್ತವಾಗಿ ಪೊಲೀಸ್ ಸ್ಟೇಷನ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ನೋಡಿ, ಇಷ್ಟು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಬರುವಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಸೌಜನ್ಯ ಪ್ರಕರಣ ಆದಮೇಲೆ, ಹೋರಾಟ ಆದಮೇಲೆ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮುಂಚೆ ಇಲ್ಲೊಂದು ಸೆಕ್ಯೂರಿಟಿ ಆಫೀಸ್ ಇತ್ತು. ಈಗಲೂ ಕೂಡ ಅವು ಸೆಕ್ಯೂರಿಟಿ ಆಫೀಸ್ ಥರನೇ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಹಿಂಗೆ ಕೊಟ್ಟಾರೆ, ಹಿಂಗೆ ಕೊಟ್ಟು ನೋಡ್ರಿ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಹೀಗಾಗಿ ನಾವು ನೋಡ್ತಾನೆ ಇದ್ವಿ. ಮತ್ತೀಗ ನಿಜವಾದ ಕಾಪಿ ಕೊಡಬೇಕಲ್ಲ ಜನರಿಗೆ. ನಾವು ಸುಖ ಸುಮ್ಮನೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಸುಳ್ಳು ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ನಾವು ಏನು ಮಾಡಿದ್ವಿ, ನಮ್ಮ ಹೋರಾಟ ಮಿತ್ರರಾದಂಥ ಟಿ ಜಯಂತ್ ಅವರು
ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಕೇಳಿದ್ರದನ್ನ. ಹೀಗಾಗಿ ಅದರ ಪ್ರಕಾರ ಒರಿಜಿನಲ್ ಸರ್ಟಿಫೈಡ್ ಕಾಪಿನೇ ಕೊಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫೈಡ್ ಕಾಪಿ ದಯವಿಟ್ಟು ಇಲ್ಲಿ ನೋಡಿ. ಅವಾಗ ನನಗೆ ಹೇಳಿದರು ಸೀಲು ಸಿಗ್ನೇಚರು ಇಲ್ದಂತ ಕೊಟ್ಟರೆ ಇದನ್ನು ಹ್ಯಾಂಗೆ ನಂಬೋದು, ಇದು ಇನ್ನೊಬ್ರು ಏನೋ ಬರೆದಿದ್ರು, ಏನೇನೋ ಮೆಟ್ಟಣ್ಣ ಹಾಗೆ ಹಿಂಗೆ ಅಂತೇಳಿ ಬರೆದಿದ್ರು. ನೋಡಪ್ಪ ಇಲ್ಲಿ ಸೀಲು ಸಿಗ್ನೇಚರು ನಿಮ್ಮ ಹಂಗಲ್ಲ. ನೀವು ಈ ಬೋಂಡಾ ಬಜ್ಜಿ ಕಟ್ಟುವಂಥ ಏನು ಸ್ಟೇಟ್ಮೆಂಟ್ ಮಾಸಿಕ ವರದಿ ಕೊಡ್ತಿರಲ್ಲ ಹಂಗಲ್ಲ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು. ಸೀಲ್ ಇದೆ, ಕೆಳಗಡೆ ಸಿಗ್ನೇಚರ್ ಇದೆ, ಕೆಳಗಡೆನೂ ಕೂಡ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಡಿಸ್ಪ್ಯಾಚ್ ಇದೆ. ಮತ್ತೆ ಜಯಂತ್ ಟಿ ಅವರು ಕೊಟ್ಟಂತಹ ಏನು RTIನಲ್ಲಿ ಕೊಟ್ಟಿದ್ರು ಅದಕ್ಕೆ ಅವರು ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒರಿಜಿನಲ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಈ ನಂದು ಫೇಸ್ಬುಕ್ ಲೈವ್ ಮುಗಿದ ನಂತರ ನನ್ನ ಫೇಸ್ಬುಕ್ಕಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಈಗ ಹೋಗ್ರಪ್ಪ, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ? ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕೊಟ್ಟು ಹಿಂಗೆ ತೀಸ್ಕೊಳ್ರಿ. ಹಿಂಗೆ ಸುಳ್ಳು ಸುದ್ದಿನ ಇದು? ಎಷ್ಟಂತ ನೀವು ಮೂರ್ಖರನ್ನಾಗಿ ಮಾಡ್ತೀರಿ? ನಿಮ್ಮ ವಿರುದ್ಧ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಕೇಳಿ. ಇಲ್ಲಿ ಇನ್ನೊಂದು ಸರಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸರ್ಟಿಫೈಡ್ ಕಾಪಿ ಇದು. ಸರ್ಟಿಫೈಡ್ ಕಾಪಿ ಓದಿ ಹೇಳ್ತಾ ಇದ್ದೀನಿ ಕೇಳಿ. SKDRDP ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಕಾನೂನು ಕ್ರಮದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಂದಿನ ಅಡಕವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಇವರು? ಏನಂತಿದೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ವೆರಿ ಪ್ರಾಪರ್ ವರ್ಡ್ ಯೂಸ್ ಮಾಡಿದ್ದಾರೆ. ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ವಿಷಯದಲ್ಲಿ ಘನ ನ್ಯಾಯಾಲಯ ಆದೇಶವನ್ನು ಎತ್ತಿ ಹಿಡಿದು, ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ಅಂತ ಬರೆದಿದ್ದಾರೆ. ನ್ಯಾಯಾಲಯ ಗಮನಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ. ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಅಂದ್ರೆ DC ಅವರ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಂದಿಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನೇನು ಅಕ್ರಮ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ನ್ಯಾಯಾಲಯದ ಆದೇಶದಂತೆ. ಈ ಪತ್ರ ಚೀಫ್ ಸೆಕ್ರೆಟರಿ ಅಂತ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ DG ಅಂಡ್ IGP ಅವರ ಕಚೇರಿಗೆ ಬಂದು ಅವರು ಆದೇಶ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿನ ಅಂತ ಹಬ್ಬಿಸ್ತೀರ? ಈಗ ಹಬ್ಬಸ್ ಹೋಗ್ರಿ. SKDRDP ದವ್ರಿಗೆ ಹೇಳ್ತೇನೆ, ನಡೆದಾಡುವ ದೇವರು ಅವರಿಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಇದು. ಕೆಲವೊಬ್ರು ನಮ್ಮ ಸ್ನೇಹಿತರು ಇವತ್ತು ಮಧ್ಯಾಹ್ನ ನಿನ್ನೆ ಬಂದ ತಕ್ಷಣನೇ ಒಂದು ಒಳ್ಳೆ ಗೋಲ್ಡನ್ ಕಟ್ ಹಾಕ್ಸಿದ್ದಾರೆ. ಇದಕ್ಕೆ ಗೋಲ್ಡನ್ ಕಟ್, ಬಂಗಾರದ ಕಟ್ ಹಾಕ್ಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರದ್ದು ಪ್ರಿಂಟ್ಔಟ್ ತೆಗಿಸಿ ಬ್ಯಾನರ್ ಹಾಕ್ರಿ ಪ್ರತಿ ಊರೊಳಗೂ ಕೂಡ. ಆನಂತರ ಒಂದು ಈ ಎಲ್ಲ ಅಂಗಡಿಯೊಳಗೆ ಇರ್ತಾವಲ್ಲ ಪ್ರಶಸ್ತಿ, ಲೆಟರ್ ಆಫ್ ಆನರ್, ಇದು ಪೂಜ್ಯರಿಗೆ ಏನು ನಡೆದಾಡುವ ದೇವರು ಅಂತ ಹೇಳ್ಕೊತಾರಲ್ಲ ಅವ್ರಿಗೆ ಕೊಟ್ಟಂತಹ ಸಿಕ್ಕಂತಹ ನಿಜವಾದ ಪ್ರಶಸ್ತಿ ಇದು. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅಭಿವೃದ್ಧಿ ಇಟ್ಟ ತಕ್ಷಣನೇ ಹೆಸರಿಟ್ಟಿರೋದು ಅಭಿವೃದ್ಧಿ, ಮಾಡ್ತಾ ಇರೋದು ಮೀಟರ್ ಬಡ್ಡಿ ದಂಧೆ. ಈಗ ಕೆಲವೊಬ್ರಿಗೆ ಹೇಳ್ತಾರೆ ಅಲ್ಲ ಅಭಿವೃದ್ಧಿ ಅಂತ ಹೆಸರೈತೆ. ಅಲ್ಲಪ್ಪ, ಈಗ ಒಬ್ಬನು ಸಿಕ್ಕಿಬಿದ್ದ ಫ್ರಾಡ್ ಕೇಸಲ್ಲಿ, ಅವನ ಹೆಸರು ಹರಿಶ್ಚಂದ್ರ ಕುಮಾರ್ ಅಂತ ಇರ್ತದೆ. ವಂಚನೆ ಪ್ರಕರಣದಲ್ಲಿ ಅವನ ಮೇಲೆ FIR ಆಗ್ತದೆ, ತನಿಖೆ ಮಾಡ್ತಾರೆ ಪೊಲೀಸರು. ಅಯ್ಯರೇ ಯಾಕ್ರಿ ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ನನ್ನ ಹೆಸರು ಹರಿಶ್ಚಂದ್ರ ಅಂತ ಐತೆ, ಹೆಸರು ಹರಿಶ್ಚಂದ್ರ ಐತೆ, ಯಾಕೆ ತನಿಖೆ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡಿರೋ ಕೆಲಸ ಏನು? ಫ್ರಾಡ್ ಕೆಲಸ ಹೋಗ್ತಾನೆ, ತನಿಖೆ ಮಾಡಬೇಕಲ್ಲ. ಇವರು ಅಭಿವೃದ್ಧಿ ಅಂತ ಹೆಸರು ಇಟ್ಟ ತಕ್ಷಣನೇ ತನಿಖೆನೇ ಮಾಡಬಾರ್ದ. ಅದರ ಸಲುವಾಗಿ ಒಂದು ಇವರು ಅರ್ಥ ಮಾಡ್ಕೋಬೇಕು, ಇವರು ಬರೀ ಇಷ್ಟು ದಿನ ಎಲ್ಲರನ್ನು ಹುಚ್ಚರನ್ನ ಮಾಡ್ತಾ ಹೋದ್ರು, ಎಲ್ಲರನ್ನು ಖರೀದಿ ಮಾಡ್ತಾ ಹೋದ್ರು. ಈ ಪ್ರತಿ ನಮಗೆ ಸಿಗಬಾರ್ದು ಅಂತ ಹೇಳಿ ಇವರು ಸೆಟ್ಟಿಂಗ್ ಸುರೇಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಈ ನಡೆದಾಡುವ ದೇವರು ಒಬ್ಬರು ತಮ್ಮ ಇದ್ದಾರೆ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ.
ಎಷ್ಟು ಒದ್ದಾಡಿದ್ರು ಅಂತ ಹೇಳಿದ್ರೆ ವಿಧಾನಸೌಧದ ಎಲ್ಲ ಕೋಣೆಗೂ ಕೂಡ ಅಡ್ಡಾಡಿದರು. ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಇವರು ಎಷ್ಟೆಷ್ಟು ಟೇಬಲಿಗೆ ಹೋಗಿದ್ದಾರೆ ಆ ಟೇಬಲು ನಮಗೂ ಕೂಡ ಗೊತ್ತಿದೆ. ವಿಧಾನಸೌಧದೊಳಗೆ ಎಷ್ಟು ಟೇಬಲ್ ಅದಾವ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿ ಹೋಗಿ ಒದ್ದಾಡಿ ಈ ಪ್ರತಿಯನ್ನು ಕೊಡಬೇಡ್ರಿ, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತಾರೆ ಅಂತ ಹೇಳಿ ಭಾಳಷ್ಟು ಲಗಾಟ ಹೊಡೆದ್ರು ಇವರು. ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ಇವರು ಏನು ಇವರು ಫ್ರಾಡ್ ಟೀಮ್ ಇದೆಯಲ್ಲ, ಎಲ್ಲ ಹೊತ್ತಿನಲ್ಲಿ ಎಲ್ಲರನ್ನೂ ಮೂರ್ಖರನ್ನ ಮಾಡಕ್ ಆಗೋದಿಲ್ಲ. ಹಾಗೆ ಅದೇ ರೀತಿ ಎಲ್ಲರನ್ನೂ ಕೂಡ ಎಲ್ಲ ಸಮಯದಲ್ಲೂ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಮಾರಾಟಕ್ಕಿಲ್ಲ. ಸರ್ಕಾರದಲ್ಲಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು, ನ್ಯಾಯಾಲಯದಲ್ಲಿರ್ಬೋದು, ಎಲ್ಲರನ್ನು ನೀವು ಖರೀದಿ ಮಾಡೋಕ್ಕಾಗೋದಿಲ್ಲ. ನೀವು ಹೋಗಿ ಅಂತಲ್ಲಿ ಏನು ಹೇಳಿದ್ರಿ ವಿಧಾನಸೌಧದಲ್ಲಿ, ನೀವು ಯಾರ್ಯಾರಿಗೆ ಕೇಸ್ ವರ್ಕರಿಗೆ ಹೇಳಿದ್ರಿ ನೈಟ್ ಡಿನ್ನರಿಗೆ ಬನ್ನಿ, ವ್ಯವಹಾರ ಮಾಡೋಣ, ಈ ಪ್ರತಿ ಕೊಡಬೇಡಿ, ಇಲ್ಲೇ ಇಟ್ಕೊಳ್ಳಿ, ಎಲ್ಲ ಗೊತ್ತಿದೆ ನಮಗೆ, ಎಕ್ಸ್ಪೋಸ್ ಮಾಡ್ತೀವಿ ಅದನ್ನು ಕೂಡ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೇಸ್ ವರ್ಕರ್ ಯಾರು ನೀವು ಪರವಾಗಿ ಡೀಲಿಂಗ್ ಮಾಡ್ತಾ ಇದ್ದಾನೆ ಅದು ಗೊತ್ತಿದೆ, ಅವ್ರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಡೀಲಿಂಗ್ ಮಾಡ್ಕೊಳ್ತೀರಾ ವಿಧಾನಸೌಧಕ್ಕೆ ಹೋಗಿ? ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡೀಲಿಂಗ್ ಮಾಡ್ಕೊಳ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಈ ಪ್ರತಿ ಇವತ್ತು ಲಭಿಸಿದೆ. ಕಟ್ ಹಾಕಿಸ್ಕೊಳ್ರಿ, ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕಿಸಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಳ್ಳಿ. SKDRDP ಅಂಗಡಿ ಒಳಗೆ ನೇತು ಹಾಕ್ರಿ. ಎಲ್ಲರೂ ಹಾಕ್ತಾರಲ್ಲ ಅವ್ರವ್ರ ಅಂಗಡಿ ಒಳಗಡೆ. ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಈ ಪ್ರಶಸ್ತಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು, ಈ ಏನು ಆದೇಶದ ಕೆಲವೊಬ್ರು ಕೇಳ್ತಾರೆ ಸರ್, ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಆದೇಶ ಆಗಿರುವುದರಿಂದ ದಯವಿಟ್ಟು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಹೇಳಿದೀವಂತಲ್ಲ, ಎಷ್ಟೋ ವಿಡಿಯೋಗಳನ್ನು ಅವರೇ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋಗಳ ಜೊತೆಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ. ಪೊಲೀಸ್ ಠಾಣೆಗೆ, ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರ ಆದೇಶವನ್ನೇ ನಾನು ತೋರಿಸಿದ್ದೀನಿ. ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದೆ. ಆಕ್ಚುಲಿ ಇದನ್ನ 60 ಲಕ್ಷ ಜನರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮುಖ್ಯ ಪತ್ರಿಕೆಗಳು ಇದನ್ನ ಪ್ರಕಟ ಮಾಡಬೇಕಾಗಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಮುಖ್ಯ ಟಿವಿ ಚಾನೆಲ್ಗಳು ಮಾಡಬೇಕಾಗಿತ್ತು. 10,000 ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು 3-4 ದಿನ ಅದನ್ನೇ ರುಬ್ಬಿದ್ರು. ಆದರೆ 60 ಲಕ್ಷ ಜನಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಜನಪರ ಕಾಳಜಿ ಇರುವಂತಹ ಆದೇಶ, ಸರ್ಕಾರಿ ಆದೇಶ, ಪೊಲೀಸ್ ಇಲಾಖೆಯ ಆದೇಶವನ್ನ ಯಾರು ಕೂಡ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದ ಇಫೆಕ್ಟ್ ಎಷ್ಟು ಇದೆ, ಯೂಟ್ಯೂಬ್ ಇಫೆಕ್ಟ್ ಎಷ್ಟಿದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮದ ಇಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಬಿಜಾಪುರದಲ್ಲಿ ನಡೀತು, ಮೊನ್ನೆ ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ, ಹರಪನಹಳ್ಳಿ ಇರಬಹುದು, ದಾವಣಗೆರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದರ ಬಗ್ಗೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದು, ಕಿರುಕುಳ ಕೊಟ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಈ ಆದೇಶ ಕಾಪಿಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಏನೇನೋ ಅಕ್ರಮಗಳು ನಡೀತಾ ಇದೆ ಅದನ್ನ ದಯವಿಟ್ಟು ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ಗಳಿಗೆ ಸ್ವಲ್ಪ ಹೇಳಿ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಅಂತ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ರೆ ದಯವಿಟ್ಟು ಹೆದರಬೇಡಿ. ನೀವು ಹೋಗಿ ಎಷ್ಟು ನೀವು ದುಡ್ಡು ಕಟ್ಟಿದ್ದೀರಾ, ಇಷ್ಟು ವರ್ಷ, 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷದಿಂದ ಕಟ್ಟಿದ್ದೀರಿ, ಅದರ ಸಂಪೂರ್ಣ ವಿವರವನ್ನು ಕೊಡಿ. ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ. ನಾನು ಹೇಳ್ತಾ ಇದ್ದೇನೆ, 20% ಇಂದ 40% ತನಕ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದಾರೆ. ಸಾಕಷ್ಟು ಲಕ್ಷಾಂತರ, 1-2 ಸಾವಿರ ಅಲ್ಲ, ಲಕ್ಷಾಂತರ ಉದಾಹರಣೆಗಳು ನಮ್ಮ ಹತ್ರ ಇದೆ. ಲಕ್ಷಗಟ್ಟಲೆ ಉದಾಹರಣೆ ಇದೆ. ಇಟ್ ಈಸ್ ಮೋರ್ ದನ್ 20%, ಅಪ್ ಟು 40%, 50% ವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಇರಬೇಕಾಗಿರೋದು ಏನು, ಬರೀ 7%. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘದಿಂದ RBI ನಿಯಮ ಇದೆ. RBI ಹೇಳುತ್ತೆ, ಸ್ವಸಹಾಯ ಗುಂಪು ಇದ್ರೆ ಅವ್ರಿಗೆ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೇಳುತ್ತೆ. ಎಷ್ಟು? 7%. 1% ನೀವು ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿ, 8%. ಅದರ ಮುಖಾಂತರ ನೀವು ಲೆಕ್ಕ ಹಾಕಿ, 7% ಅಂತ ಲೆಕ್ಕ ಹಾಕಿ. NRLM ನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಬರೀ 4% ಇನ್ಕ್ಲೂಡ್ ಮಾಡಿಕೊಂಡು ಉಳಿಕಿದ್ದನ್ನೆಲ್ಲ ವಾಪಸ್ ಇಸ್ಕೊಳ್ಳಿ ನೀವು ಅದನ್ನ. ಇದನ್ನ ಪೊಲೀಸ್ ಠಾಣೆಗೆ ವಿವರವಾಗಿ ಕೊಟ್ಟು ಅವರ ಮೇಲೆ ದೂರನ್ನು ದಾಖಲು ಮಾಡಿ. ಯಾರ ಮೇಲೆ? ಅಲ್ಲಿ ಸಂಘದ ಮೇಲೆ ಅಲ್ಲ, ಅದು ನಿಮ್ಮದೇ ಸಂಘ. SKDRDP ಇದೆಲ್ಲ ಆಗ್ತಾ ಇರೋದು SKDRDP ಟ್ರಸ್ಟ್ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಅದರದ್ದು ಏನೇನೋ ನಿರ್ದೇಶಕರಿದ್ದಾರೆ, ಅವರ ಮೇಲೆ ಅದರ ಪ್ರತಿಯನ್ನು ಕೂಡ ಕೊಡ್ತೀವಿ. ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಬೇಕಾಗುತ್ತೆ. ಆ ಥರ ಮಾಡಿ. ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಜೊತೆಗೆ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಇದೆ, ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ. ಈ ಮಾತನ್ನ ಮತ್ತೆ ನಾನು ನಿಮಗೆ
ಹೇಳ್ತಾ ಇದ್ದೀನಿ. ದಯವಿಟ್ಟು ದೂರನ್ನು ದಾಖಲು ಮಾಡಿ. ಮತ್ತು ಸಹಾಯವಾಣಿ ಕೂಡ ಈಗ ನಿಮ್ಗೆ ಗೊತ್ತಿದೆ, ಸಂತೋಷ್ ಶೆಟ್ಟಿ ಅವರು ಮತ್ತು ನಮ್ಮ ರವೀಂದ್ರ ಶೆಟ್ಟಿ ಅವರು, ಶೈಲಜಾಕ್ ಅವರು, ಅವರೆಲ್ಲರೂ ಕೂಡ ಈ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಏನೇ ನಿಮಗೆ ಮಾಹಿತಿ ಬೇಕಾಗಿದ್ದಾರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ವಾಟ್ಸಪ್ ನಂಬರ್ ಕೂಡ ತಮ್ಮೆಲ್ಲರ ಹತ್ರನೂ ಇದೆ. ಈಗ ಇವರು ಇನ್ನೊಂದು ವಿಷಯ, ಮುಖ್ಯ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರು ಒಂದು ಏನೋ ಅವರ SKTRP ಅವರಿಗೆ ಒಂದು ಇದನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಟರಾವುಗಳನ್ನು ನಗೆಪಾಟ್ಲಿ ನಗಬೇಕು ಅದನ್ನು ನೋಡಿಕೊಂಡು. ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ಗಂಭೀರ 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 ಅಂಥೇಳಿ. ಎಲ್ಲದಕ್ಕೂ ಇವ್ರು ಗಂಭೀರ ಅಂತ ಕೆಳಗಡೆ ಬರೀತಾರೆ. ಅದ್ರಾಗ ನೋಡಿ, ಇದರಲ್ಲಿ ಸುಮಾರು 4 ಪೇಜಿಂದಿದೆ, 4-6 ಪೇಜಿಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಏನೇನು ಇವರು ಹೇಳೋದೇನು ಮಾಡೋದೇನು ಅದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ಒಂದನೇದ್ದು, ಸಂಸ್ಥೆಯ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಅನುಪಾಲನೆ ಮಾಡುತ್ತಾ ಕಾರ್ಯನಿರ್ವಹಿಸಬೇಕು. ಶಿಸ್ತುಬದ್ಧವಾಗಿ ಮಾಡಿರಿ ಅಂತ ಹೇಳ್ತಾರೆ. ಶಿಸ್ತು ಏನಂತೇಳಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ ಏನು ಹೇಳಿದರು ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ಹಂತಗಳನ್ನು ಗಮನದಲ್ಲಿಟ್ಟು ಮಾಡಬೇಕು. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇದೆ, ನೀತಿ ನಿಯಮಗಳು ಇರುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ಸಂಸ್ಥೆಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ, ಇಲಾಖೆಯಿಂದ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಈ ಆದೇಶದ ಇಫೆಕ್ಟ್ ಅದು, ಹೋರಾಟದ ಇಫೆಕ್ಟ್ ಅದು. SP ಅವರು, ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೆಯಲ್ಲ. ಇಷ್ಟು ದಿನ ನಾವು ಇಷ್ಟೇ ಮಾಡ್ತಿದ್ವಪ್ಪ, ನಮ್ದೇ ನಡೀತಾ ಇದ್ದು ದರ್ಬಾರು, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಈಗ ಅವರೇ ಹೇಳಿದ್ದಾರೆ ನೋಡಿ, ಈಗ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಇವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ನೋಡ್ರಪ್ಪ, ಎಲ್ಲರೂ ನೋಡ್ತಾ ಇದ್ದಾರೆ. ಇಷ್ಟು ದಿನ ಬೆಕ್ಕು ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ ಅಂಥೇಳಿ. ನಾವು ನಮ್ಮದೇ ದರ್ಬಾರ್. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಹುಷಾರಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಪ್ರಮುಖವಾಗಿ, ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಉದಾಹರಣೆಗೆ, ಬ್ಯಾಂಕಿಗೆ ನಾವು ಒಂದು ರೀತಿಯ ಸೇವಾ ಪ್ರತಿನಿಧಿಗಳಾಗಿದ್ದೇವೆ. ಯಾಕಂತ ಹೇಳಿದ್ರೆ BC ಟ್ರಸ್ಟ್, ಬಿಸ್ನೆಸ್ ಕಮಿಷನ್ ಏಜೆಂಟ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಬ್ಯಾಂಕಿನಿಂದ ಸಹಕಾರ ದೊರೆಯುತ್ತದೆ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕಿಂದ ಅಂತ ಹೇಳಿ. ಹೌದಾ? ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ತೋರಿಸ್ತೇನೆ ನಿಮಗೀಗ. ಬ್ಯಾಂಕುಗಳನ್ನು ಸಂಬಂಧಿಸಿದ ಇಲಾಖೆಯ RBI ನಿಯಂತ್ರಕಗಳು ಗಮನಿಸುತ್ತಿರುತ್ತದೆ. RBI ಏನ್ ಹೇಳ್ತದೆ? 3 ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. 3 ತಿಂಗಳಿಗೊಮ್ಮೆ. ವಾರ ಹೋಗಿ ಬಡ್ಡಿ ವಸೂಲಿ ಮಾಡಿ ಅಂತ ಹೇಳೋದಿಲ್ಲ. ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿ. RBI ಗಮನಿಸುತ್ತಿದ್ದ RBI ಮಾಸ್ಟರ್ ಸರ್ಕ್ಯುಲರ್ ಕೂಡ ನಾನು ಕೊಟ್ಟಿದ್ದೇನೆ, ಹೇಳಿದ್ದೇನೆ ಎಲ್ಲರಿಗೂ ಕೂಡ. ಆದುದರಿಂದ ನಮಗೆ ಬ್ಯಾಂಕುಗಳ ನೀಡಬೇಕಾದ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಮುಂಚಿತವಾಗಿ ತಯಾರಾಗಿರಬೇಕು. ಇವರು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಕೇಳಿ ಇಲ್ಲಿ. ನಾನು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಮತ್ತೀಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದಿಷ್ಟು ಲೀಡರ್ಗಳು ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೀಡರ್ಗಳನ್ನ ಕಳಿಸೋದು, ಪೊಲೀಸ್ ಸ್ಟೇಷನ್ಗೆ ಪೈರೂಕೆ ಮಾಡೋದು ಅಂತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ಕಡೆ ಪೈರೂಕೆ ಮಾಡಕ್ಕೆ ಕಳಿಸ್ತಾರೆ. ಇದನ್ನ ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿರುವಂತಹ ಏನು ಸೇವಾ ಪ್ರತಿನಿಧಿಗಳು, ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ, ಅವ್ರ ವಿರುದ್ಧ ನಾವಲ್ಲ. ಇದರದ್ದು ಉದ್ದೇಶ ಏನು ಗೊತ್ತಾ? ಈ ಆದೇಶ ಎದಕ್ಕೆ ಹೊಡಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ಏನೇ ಆದರೂ ಕೂಡ ನಿಮ್ಮ ಮೇಲೆ ಎತ್ತಿ ಹಾಕ್ತಾರೆ. ಇದನ್ನ 100ಕ್ಕೆ 100 ಸ್ಕ್ಯಾಂಡಲ್ಲೇ ಇದು. ಹಾಕೊಂಡೇ ಹಾಕೋತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ ಇವರು? ಇಲ್ಲಪ್ಪ, ನಾವು ಅವಾಗಲೇ ಆದೇಶ ಹೊಡಿಸಿದೆ, ನಾವು ದೇವರು, ನಾವು ನಡೆದಾಡುವ ದೇವರು, ನಾವು ಆಕಾಶದಾಗ ನಡೆದಾಡ್ತೀವಿ, ನಾವು ಭೂಲೋಕದಲ್ಲಿ ನಮ್ಮ ಸೇವಾ ಪ್ರತಿನಿಧಿಗಳು ನಡೆದಾಡ್ತಾ ಇದ್ದಾರೆ, ಯೋಜನಾ ಅಧಿಕಾರಿಗಳು ನಡೆದಾಡ್ತಾ ಇದ್ದಾರೆ. ಈ ಅಧಿಕಾರಿ ಅನ್ನೋದೇ ತಪ್ಪು. ಅದು ಒಂದು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಗೆ ಯಾರಾದರೂ ಅಧಿಕಾರಿ ಅಂತ ಇರ್ತಾರೆ, ಅವ್ರ ನೌಕರಿಗೆ ಅಧಿಕಾರಿ ಅಂತ ಕರೀತಾರೆ, ಕೆಲಸ ಮಾಡೋರಿಗೆ. ಆದರೂ ಕೂಡ ಇವರು ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾವು ಭೂಲೋಕದಲ್ಲಿ ಸೇವಾ ಪ್ರತಿನಿಧಿಗಳಿರ್ತಾರೆ, ಅವರು ತಪ್ಪು ಮಾಡಿದ್ದು ಅಂತ ತಾವು ಜಾರ್ಕೊಳ್ಳೋದಕ್ಕೆ ಇಂತಹ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಪರವಾಗಿ ವಕಾಲತ್ತು, ಪೊಲೀಸ್ ಠಾಣೆಗೆ ಹೋಗಿ ವಕಾಲತ್ತು ವಹಿಸುವಂತ ಎಲ್ಲ ಲೀಡರ್ಕೆ ಮಾಡ್ತಿರಲ್ಲ, ದಯವಿಟ್ಟು ನೆನಪಿರಲಿ. ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. 100ಕ್ಕೆ 100 ಸ್ಕ್ಯಾಂಡಲ್ ಆಗೋದು ಗ್ಯಾರಂಟಿ. ಇವರು ನಿರ್ಮಲಾ ಅಕ್ಕನ್ನಾದ್ರೂ ಕರೆಸ್ಲಿ, ನಿರ್ಮಾ ಅಕ್ಕನ್ನಾದ್ರೂ ಕರೆಸ್ಲಿ, ರಿನ್ನು, ಸರ್ಫು, ಎಕ್ಸೆಲ್, ಎಷ್ಟೇ ಯಾವುದೇ ಅಕ್ಕನ್ನು ಕರ್ಕೊಂಡ್ರು ಕೂಡ ಇವ್ರು ಕೊಳೆ ತಳ್ಕೊಳಕ್ ಆಗೋದಿಲ್ಲ.
ಇದನ್ನೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಈ ಆದೇಶವನ್ನು ಹೊರಡಿಸಿದೆ ಇವರ ಅಕ್ರಮ ಬಗ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಹಿಂದೆ ಜನಾರ್ದನ್ ರೆಡ್ಡಿ ಮೈನಿಂಗ್ ಹಗರಣ ಆಗಬೇಕಾದ್ರೆ ಎಲ್ಲರೂ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರು. ಎಲ್ಲರೂ ಕೂಡ ತಿಂದರು ದುಡ್ಡು. ಕೊನೆಗೆ ಏನಾಯ್ತು, ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಜೈಲಿಗೆ ಹೋದರು. ಆ ಪರಿಸ್ಥಿತಿ, ಮೈನಿಂಗ್ ಆಫೀಸರ್ಸ್ ಹೋದ್ರು, ರೆವಿನ್ಯೂ ಆಫೀಸರ್ಸ್ ಹೋದ್ರು, ಪೊಲೀಸ್ ಅಧಿಕಾರಿಗಳು ಹೋದ್ರು ಜೈಲಿಗೆ. ಇದು ಕೂಡ ಸ್ಕ್ಯಾಂಡಲ್ ಆಗೇ ಆಗುತ್ತೆ. ಇದು ಇಡೀ ದೇಶ ಕಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ ಅದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ವಿಷಯಗಳನ್ನ ಪೊಲೀಸ್ ಠಾಣೆ ಗಮನಕ್ಕೂ ಕೂಡ ನಾನು ತರ್ತಾ ಇದ್ದೀನಿ. ಸರಿ. ಈ ನಡುವೆ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಇವರು, ನಡೆದಾಡುವ ದೇವರು ಟೀಮು. ಯಾಕಂದ್ರೆ ನಡೆದಾಡುವ ದೇವರು ಎಷ್ಟೇ ಕುಣಿದಾಡಿದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಸಲುವಾಗಿ ನಮ್ಮ ಹೋರಾಟದ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೇನೋ ಒಂದು ಫೇಕ್ ಈಗ ಹಾಕಿದ್ರಲ್ಲ, ಇಲ್ಲಿ ಈ ಫೇಕ್ ಹಾಕಿದ್ರಲ್ಲ, ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಫಿಡವಿಟ್ ಬರೆದು ಬಿಟ್ಟಿದ್ದಾರೆ. ಏನೋ ಮರು ತನಿಖೆ ಮಾಡಬಾರ್ದು ಅಂತ ಹೇಳಿ. ದಯವಿಟ್ಟು ಯಾರು ಕೂಡ ಈ ಫೇಕ್ ಗ್ಯಾಂಗ್ 420 ಗ್ಯಾಂಗ್ ಏನಿದೆ, ದಯವಿಟ್ಟು ಅವುಗಳನ್ನು ನಂಬಬೇಡಿ. ಇವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇದೆಯಲ್ಲ ಈಗ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಬ್ಬನು ಯಾವನು ಹಾಕಿದ್ದ, ಏನಂತ 90 ದಿನ ಆಯಿತು ಇನ್ನೂ ಯಾಕೆ ಹೋಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕೇಳಿ ಹೋಗ್ಬೇಕಾ? ನಿಮ್ಮ ನಡೆದಾಡೋ ದೇವರು ಹೋಗಿ ದಿಲ್ಲಿಗೆ ಹೋಗಿ CBI ಕಚೇರಿ ಮುಂದೆ ಉರುಳು ಸೇವೆ ಮಾಡಿ ಬಂದ್ರಲ್ಲ, ಸಂತೋಷ್ ರಾವ್ನ ವಿರುದ್ಧ ಅಪೀಲ್ ಹೋಗಿ ಬಂದ್ರಲ್ಲ, ನಮ್ಮನ್ನು ಕೇಳಿ ಹೋಗಿದ್ರ ನೀವು? ನಾವು ನಿಮ್ಮನ್ನು ಕೇಳಿ ಕೆಲಸ ಮಾಡಬೇಕಾ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ ನಾವು? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ದಿವಸ ಸಮಯ ಯಾವಾಗ ಹೋಗಬೇಕು, ನಮ್ಮ ಲೀಗಲ್ ಟೀಮ್ ಇದೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಈ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮರು ತನಿಖೆ ಮಾಡಬಾರ್ದು ಅಂತ ಹಾಕಿದ್ರು. ದಯವಿಟ್ಟು ಇವೆಲ್ಲ ಥರ್ಡ್ ಕ್ಲಾಸ್ ಫೇಕ್ ಸ್ಟೇಟ್ಮೆಂಟ್, ಇವು ಫೇಕ್ ಪೋಸ್ಟ್ಗಳಿವು. ಅವ್ರಿಗೆ ಈ ಏನು ಫೇಕ್ ಹಾಕ್ತಾರಲ್ಲ, ಕಾನೂನಿನ ಜ್ಞಾನ ಇಲ್ಲವೇ ಇಲ್ಲ. ಆನಂತರ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಬರೀ ಒಂದೇ ಅಕ್ಷರ, ಏನು ಸಿ ಒಂದೇ ಸಿ ರಿಪೋರ್ಟ್. ಅತ್ಯಾಚಾರ ಮಾಡಿ ಬಿಸಾಕೋದು, ಕೊಲೆ ಮಾಡೋದು, ಸಿ ರಿಪೋರ್ಟ್ ತಗೊಳ್ಳೋದು. ವೇದವಲ್ಲಿ, ಪದ್ಮಲತಾ, ಆನೆ ಮಾವತ ಎಲ್ಲ ಸಿ ರಿಪೋರ್ಟ್ ತಗೊಂಡಿದ್ದವರು. ಅವ್ರಿಗೆ ಗೊತ್ತಿರೋದು ಒಂದೇ ಸಿ ರಿಪೋರ್ಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೀಗಾಗಿ ಯಾರು ಈ ಫೇಕ್ ಮಾಹಿತಿಗಳ ಬಗ್ಗೆ ದಯವಿಟ್ಟು ಯಾರು ಕೂಡ ಬಲಿಯಾಗಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು, ಅತ್ಯಂತ ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಪ್ರತಿದಿನ ಪತ್ರಿಕೆಯೊಳಗೆ ನೀವು ನೋಡ್ತಿರ್ಬೇಕು, ಅವ್ರಿಗೆ ಈ ಪ್ರಶಸ್ತಿ ಸಿಕ್ತು, ಆ ಪ್ರಶಸ್ತಿ ಸಿಕ್ತು. ಆಮೇಲೆ 4 ವರ್ಷದ ಬಾಲಕಿ 50 ಶ್ಲೋಕಗಳನ್ನು ಹೇಳಿಬಿಟ್ಲು. 3 ವರ್ಷದ ಬಾಲಕ ಒಂದು 10 ನಿಮಿಷದಲ್ಲಿ 100 ಬಸ್ಕಿ ಹೊಡೆದ. ಅಲ್ಲೇ ನೋಡ್ತಿರಲ್ಲ ನೀವು. ಆ ಥರ ಪ್ರಶಸ್ತಿ ಕೊಡುವಂತಹ ಒಂದು ಕಂಪನಿ, ಅದರದ್ದು ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ, ಅದೊಂದು ಕಂಪನಿ. ಆ ಕಂಪನಿ ಬಗ್ಗೆ ಎಷ್ಟೊಂದು, ಅದರ ವಿರುದ್ಧ ಎಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಹೇಳಿದರೆ, ಆ ಮಹಾಶಯರು, ಆ ಕಂಪನಿ ಮಹಾಶಯರು, ಆ ಕಂಪನಿ ಚೇರ್ಮನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಭಾರತದೊಳಗೆ, ಥೈಲ್ಯಾಂಡು, ಮಲೇಷಿಯಾ, ಆಫ್ರಿಕನ್ ಕಂಟ್ರೀಸ್ನಲ್ಲಿ. ಏನಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಏನಂತ ಹೇಳಿದರೆ ಪ್ರಶಸ್ತಿ ಕೊಡೋದು. ಸುಮ್ಮನೆ ಪುಕ್ಸಟ್ಟೆ ಕೊಡೋದಿಲ್ಲ ಅವರು. ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಜಾಲತಾಣಗಳಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಕೂಡ ಈಗ ನಿಮಗೆ ಲಭ್ಯ ಇರ್ತದೆ. ಇದು ಲೈವ್ ಮುಗಿದ ತಕ್ಷಣವೇ ಹಾಕ್ತೀನಿ. ಅವ್ರು ಏನು ಮಾಡ್ತಾರೆ, ಅವರ ಚಟುವಟಿಕೆ, ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಬಿಡೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ. ಆಮೇಲೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಯೂನಿವರ್ಸಿಟಿ, ಅದರ ಮುಖ್ಯ ಕಚೇರಿ ಇರುವುದು ಫರೀದಾಬಾದ್ನಲ್ಲಿ, ಉತ್ತರ ಭಾರತ ಫರೀದಾಬಾದ್ನಲ್ಲಿ. ಅದರಿಂದ ಆಪರೇಟ್ ಮಾಡ್ತಾರೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ISO ಮಾನ್ಯತೆ ಇರುವಂತಹ
ಸಂಸ್ಥೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರುವಂತಹ ನಿರ್ದೇಶಕರ ಒಂದು ತಂಡವನ್ನೇ ಹೇಳಿಕೆ ಕೊಟ್ಟಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಇದು ಒಂದು ಫ್ರಾಡ್ ಆಗಿರುತ್ತದೆ, ಇದನ್ನು ದಯವಿಟ್ಟು ನಂಬಬೇಡಿ. ಇದು ಇಂಡಿಯಾ ಅನ್ನುವ ಹೆಸರಿಟ್ಟು ಭಾರತಕ್ಕೆ ಮಸಿ ಬಳಿಯುತ್ತಿದೆ. ಇದು ಸ್ವತಃ ಒಂದು ಫ್ರಾಡ್ ಕಂಪನಿಯಾಗಿದ್ದು ದುಡ್ಡಿಗೋಸ್ಕರ ಇದು ಪ್ರಶಸ್ತಿ ಕೊಡುವಂತಹ ದಂಧೆ ಅವ್ಯವಹಾರ ಮಾಡುತ್ತಿದೆ ಅಂಥೇಳಿ ISO ಮಾನ್ಯತೆ ಇರುವಂತಹ ನಿರ್ದೇಶಕರ ತಂಡನೇ ಇದನ್ನ ಹೇಳಿದೆ. ಇವರೇನು ಮಾಡ್ತಾರೆ, ಒಬ್ಬ ಬಾಲಕನಿಗೆ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ, ಒಂದು 10 ನಿಮಿಷದಲ್ಲಿ 100 ಬಸ್ಗೆ ಹೊಡೆದಿದ್ದ ಅಂಥೇಳಿ. ಫ್ಯಾಕ್ಟ್ಸ್ ಚೆಕ್ ಮಾಡಿದರೆ ಅವನಿಗೆ ಅವನು ಮಂಚದಿಂದನೇ ಜಿಗ್ಯಾಕೆ ಬರುವುದಿಲ್ಲ, ಅಂಥವನಿಗೆ ಇವರು ಪ್ರಶಸ್ತಿ ಕೊಟ್ಬಿಡ್ತಾರೆ. ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇವರೇ ಹಾಕಿದ್ದಾರೆ. 8,000ದಿಂದ 2 ಲಕ್ಷ ತನಕ ಪ್ಯಾಕೇಜ್ ಇರ್ತದೆ. ನೀವು 8,000 ಕೊಟ್ರೆ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ. 50,000 ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. 2 ಲಕ್ಷ ಕೊಟ್ಟರೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಕಿಸ್ತಾರೆ. ಅದೊಂದು ಪ್ಯಾಕೇಜ್, ಅದು ಒಂದು ಪ್ಯಾಕೇಜ್ ಮಾಡ್ತಾರೆ ಇವರು. ಆನಂತರ ಈ ಮಹಾನುಭಾವರು ಏನಂತ ಹೇಳಿದ್ರೆ ಯಾರು ಬೇಕಾದರೂ ಕೂಡ ಡಾಕ್ಟರೇಟ್ ಕೊಡ್ತಾರೆ. ಅನೇಕ ಇಲ್ಲಿ ಇದೆ ನೋಡಿ, ನಿಮಗೆ ಅದರದ್ದು ಒಂದು ಮಾಡೆಲ್ ಕೂಡ ತೋರಿಸ್ತೀನಿ. ಈ ರೀತಿ ನಂದು ಸಾಫ್ಟ್ ಕಾಪಿ ಹಾಕಿರ್ತೀನಿ. ಈ ರೀತಿ ಯಾರೇ ದುಡ್ಡು ಕೊಟ್ಟರು ಕೂಡ ಈ ಥರ ಅವ್ರಿಗೊಂದು ರಿವಾರ್ಡ್ ಕೊಟ್ಟು ಹಿಂಗೆ ಹಾಕಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡ್ತಾರೆ. ನೀವು 2 ಲಕ್ಷ ಕೊಟ್ಬಿಟ್ರೆ ಮುಗಿದೋಯ್ತು, ಫುಲ್ ನೀವು ಹೀರೋ. ನೀವು ಮುಂಚೆ ನಮಗೂ ಒಂದು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ನೋಡ್ತಿದ್ವಿ, ನಮಗೂ ಕೂಡ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದವ್ರು ಕೊಡಬೇಕು, ರಿವಾರ್ಡ್ ಕೊಡಬೇಕು, ಒಳ್ಳೆಯದು. ನೀವು ಅನ್ಕೋಬಹುದು ಏನಪ್ಪ ಈಗ ಎಲ್ಲ ಬಿಟ್ಟು ಇದನ್ನು ರಿವಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ, ಏನು ಅವಶ್ಯಕತೆ ಇದೆ ಈಗ ಅಂತ ನೀವು ಕೇಳ್ಬೋದು. ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಕಳೆದ ಒಂದು 15-20 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾಳ ಹರಿದಾಡ್ತಾ ಇದೆ. ನಮ್ಮ ಪರಮ ಪೂಜ್ಯರ ಸಾಧನೆಗೊಂದು ಗರಿ, ಹೆಮ್ಮೆಯ ಗರಿ, ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂತ್ರ ಏನೋ ಪ್ರಶಸ್ತಿ ಸಿಕ್ತು, ಹೆಮ್ಮೆಯ ಗರಿ. ಇದು ನವಿಲ್ ಗರಿನೋ ಕೋಳಿ ಪುಚ್ಚನೋ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಷ್ಟೊತ್ತಕ್ಕ ನಿಮಗೆ ಏನು ಹೇಳಿದ್ನಲ್ಲ, ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಈ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ಗಳು, ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಫ್ರಾಡ್ ಅಂತ ಹಾಕಿಬಿಟ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಭಾಳ ಚಂದ ವಿವರಣೆ ಮಾಡಿದ್ದಾರೆ. ಅದೇ ಸಂಸ್ಥೆಯಿಂದ ಪೂಜ್ಯರು ಅಂತ ಅನಿಸ್ಕೊಂಡವರು ನಾವು ಅಷ್ಟು ತಾಳೆಗರೆಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಿ, ವಿಂಟೇಜ್ ಕಾರ್ಗಳನ್ನು ನಮ್ಮ ಹತ್ರ ಅಷ್ಟಿದೆ, 1000 ಪುಸ್ತಕಗಳಿದಾವೆ ಅಂಥೇಳಿ ಅದೇ ಕಂಪನಿಯ ಇಲ್ಲಿ ನೋಡಿ ಸೀಲು, ಸಿಗ್ನೇಚರ್ ಇದೆ, ಅದೇ ಸರ್ಟಿಫಿಕೇಟ್, ಅದೇ ಏನು ಈ ವ್ಯಕ್ತಿ ಎಲ್ಲರಿಗೂ ಏನು ಸಣ್ಣ ಸಣ್ಣ ಹುಡುಗರಿಗೆ ದುಡ್ಡು ಕೊಟ್ಟು ತಗೊಂಡು ಪ್ರಶಸ್ತಿ ಕೊಡ್ತಾರಲ್ಲ, ಅದೇ ವ್ಯಕ್ತಿದು ಸಿಗ್ನೇಚರ್ ಇರುವಂಥದ್ದು ಪರಮ ಪೂಜ್ಯರು ಹಿಡ್ಕೊಂಡಿದ್ದಾರೆ. ದೊಡ್ಡದಾಗಿ ಒಂದು ದೊಡ್ಡದು ಪ್ರಿಂಟ್ಔಟ್ ಹಾಕ್ಸ್ಕೊಂಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ರಿಂಟ್ಔಟ್ ನಾ ತೆಗ್ಸಿದ್ದೀನಲ್ಲ, ಇದಕ್ಕೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಇನ್ನೂ ದೊಡ್ಡ ಸಿಗ್ತದೆ. ಒಂದು 500 ರೂಪಾಯಿ ಕೊಟ್ಟರೆ ಈ ನಮ್ಮನೆ ದೊಡ್ಡದು ಮಾಡ್ತಾರೆ. ಇಷ್ಟೇ ದೊಡ್ಡದು ಹಿಡ್ಕೊಂಡು ಜನ ಏನು ತಿಳ್ಕೊಬೇಕು, ದೊಡ್ಡದು ಕಟೌಟ್ ಹಿಡ್ಕೊಂಡ್ರೆ ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ತಿಳ್ಕೊಬೇಕು. ಇದು ನೋಡಿ ಇವರ ಹಣೆ ಬರಹ. ಆನಂತರ ಇದೇ ಕಂಪನಿ, ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಮಾಡಿದ್ದ ಅಂತ ಹೇಳಿದರೆ, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ಅಂತ ನೀವು ಕೇಳಿರಬಹುದು. ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ನಿರಂತರವಾಗಿ ಅವನು ದೊಡ್ಡ ದೇವಮಾನವ. ಉತ್ತರ ಭಾರತದಲ್ಲಿ ಒಂದು 5-6 ರಾಜ್ಯಗಳಲ್ಲಿ ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಆ ರಾಮ್ ರಹೀಮ್ ಸಿಂಗ್ನಿಗೆ ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಚೇರ್ಮನ್ ಏನು ಮಾಡಿದ್ರು, ಈ ಕಂಪನಿ ಡಾಕ್ಟರೇಟ್ ಕೊಟ್ಬಿಟ್ರು. ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಈ ದೇಶದ ಪ್ರತಿಷ್ಠ ಪತ್ರಿಕೆ ಅಷ್ಟೇ ಅಲ್ಲ, ಮತ್ತೆ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಕೂಡ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಅವರು ಇಂಟರ್ವ್ಯೂ ತಗೋತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇವರು ನಿಂತಿದ್ದಾನಲ್ಲ ಇಲ್ಲಿ, ಇವನು ಹೇಳ್ತಾನೆ, ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಸುಮ್ಮನೆ ಕೊಟ್ಬಿಟ್ವಿ ಅಂತ. ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತರು ಕೇಳ್ತಾರೆ, ಅವನು ಎಷ್ಟು ಓದಿದಾನೆ ಗೊತ್ತಾ ರಾಮ್ ರಹೀಮ್ ಸಿಂಗ್ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬರೀ 2ನೇತನೋ 3ನೇತ ಓದೋನಿಗೆ PhD ಡಾಕ್ಟರೇಟ್ ಕೊಡ್ತಾರೆ ಇದೇ ವ್ಯಕ್ತಿ. ಇಲ್ಲಿ ಏನು ಹೇ ಅಂತ ನಿಂತ್ಕೊಂಡಿದಾರಲ್ಲ, ನನಗೆ ಇಷ್ಟು ಪ್ರಶಸ್ತಿ ಸಿಕ್ ನೋಡ್ರಿ ಅಂತೇಳಿ ಸಹಿ ಮಾಡಿದಂಥ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಯಾರು ಹೇಳಿ, ದೇವಮಾನವ ಅಂತ ಹೇಳ್ಕೊಂಡು 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ. ಇವ್ರದೇ ಬ್ರೀಡ್, ಇವ್ರದೇ ತಳಿ, ದೇವಮಾನವನ ತಳಿ. ಇವನಿಗೆ ಇದೇ ವ್ಯಕ್ತಿನೇ ಏನು ಪ್ರಶಸ್ತಿ ಕೊಟ್ಟಿದ್ದ, ಗುರ್ಮಿತ್ ರಾಮ್ ರಹೀಮ್ ಸಿಂಗಿಗೆ
ಡಾಕ್ಟರೇಟ್ ಮತ್ತು ಪ್ರಶಸ್ತಿ. ಈಗ ಅದೇ ಕಂಪನಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಂಪನಿ ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನ ಇವರು ಚೇಲಾಗಳಿದಾರಲ್ಲ ನೋಡಿ, ನಮ್ಮ ಪೂಜ್ಯರಿಗೆ ನೀವು ಬೈತೀರಿ ದೊಡ್ಡ ಪ್ರಶಸ್ತಿ. ಎಂತ ಪ್ರಶಸ್ತಿ ರೀ ಇದು? 8,000 ರೂಪಾಯಿ ಕೊಟ್ಟರೆ ನಿಮಗೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅವರು. ಹೋಗ್ರಿ ಅವ್ರ ವೆಬ್ಸೈಟಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟಿಗೆ ಹೋಗ್ರಿ, 8,000 ರೂಪಾಯಿ ಕೊಡಿ ಯಾರಿಗಾದ್ರೂ ಕೊಡ್ತಾರೆ. ಅಂಥವ್ರ ಕಡೆಯಿಂದ ಇವರು ಪ್ರಶಸ್ತಿ ತಗೊಂಡು ಈ ಬಡ್ಡಿ ದಂಧೆ ಮಾಡೋರಿಗೆಲ್ಲ ಕಳಿಸ್ತಾರೆ. ಇದನ್ನ ಅವರು ಬ್ರಾಂಚಸ್ ಅದಾವಲ್ಲ, ಇವರಿಗೆ ಏನಾಗಿದೆ ಈಗ ಎಲ್ಲ ಕಡೆ ಜನ ಉಗಿತಾ ಇದ್ದಾರೆ, ಜನ ಬೈತಾ ಇದ್ದಾರೆ. ಅದಕ್ಕೆ ಇದು ತೋರಿಸೋದು ನೋಡಿ, ಪ್ರಶಸ್ತಿ ಕೊಟ್ಟರು ನಮಗೆ ಬಡ್ಡಿ ಕೊಡಿ. ನೋಡಿ ನಮ್ಮ ಹತ್ರ ನಿರ್ಮಲಾ ಸೀತಾರಾಮ್ ಬಂದರು, ಬಡ್ಡಿ ಕೊಡಿ. ಜಿ ಪರಮೇಶ್ವರ್ ಅವರು ಬಂದರು, ನಮಗೆ ಬಡ್ಡಿ ಕೊಡಿ. ಮೊನ್ನೆ ಜಿ ಪರಮೇಶ್ವರ್ ಅವರು ಬಂದಿದ್ರಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಗೃಹ ಸಚಿವರಿಗಾಯ್ತು ಮತ್ತೆ ಈ ಪ್ರತಿಯೊಬ್ಬರಿಗೂ ಕೂಡ. ಜಿ ಪರಮೇಶ್ವರ್ ಅವ್ರ ಕಡೆಯಿಂದ ಅವ್ರು ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಹೇಳಿಸೋ ಅವಶ್ಯಕತೆ ಏನಿದೆ? ಗ್ರಾಮಾಭಿವೃದ್ಧಿ ಅವರೇನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ಗ್ರಾಮಾಭಿವೃದ್ಧಿ ಸಚಿವರು ಅವರು, ಪ್ರಿಯಾಂಕಾ ಖರ್ಗೆನ ಅವರು. ನಿಮಗೆ ಗ್ರಾಮಾಭಿವೃದ್ಧಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, RDPR ಮಿನಿಸ್ಟರ್ ಇರ್ತಾರೆ, ಮಹಿಳಾ ಮಿನಿಸ್ಟರ್ನ ಕರೆಸಬೇಕು. ಹೋಮ್ ಮಿನಿಸ್ಟರ್ನ ಯಾಕೆ ಕರೆಸಿದಿರಿ ನೀವು? ಯಾಕೆ ಕರೆಸ್ತೀರಿ ಅಂತ ಹೇಳಿದ್ರೆ, ಪೊಲೀಸರ ಅಧಿಕಾರಿಗಳು ಬರಬ್ಬರಿ ಆದೇಶ ಮಾಡಿದಾರಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ ಇಂಥ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ನೋಡಿ ಎಲ್ಲ ಟೈಮ್ನಲ್ಲಿ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ನಂಬಬೇಡಿ. ಇಂಥವ್ರನ್ನ ನಂಬಿ ಈ ಕಂಪನಿಗೆ SKDRDP ಏನು BC ಟ್ರಸ್ಟ್ ಇದೆ ಅದಕ್ಕೆ ದುಡ್ಡು ಕಟ್ಟೋದು, ಹೆದರ್ಕೊಳ್ಳೋದು, ದಯವಿಟ್ಟು ಹೆದರಬೇಡಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪ್ರಶಸ್ತಿಗಳನ್ನು ತೋರಿಸಿ, VIP ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಮಂಕ್ ಬೂದಿ ಎರಚ್ತಾ ಇದ್ದಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬೇಡಿ. ನಾವೇನು ಈ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಸಾಕಷ್ಟು ಜನರಿಗೆ, ಅಸಹಾಯಕರಿಗೆ, ಇವತ್ತು ಅವ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಯಾಕಂದ್ರೆ ಒಂದು ಸರಿ ನಾನು ಬಹಳ ಬೇಜಾರಾಗ್ತದೆ, ಈ ರಾಜ್ಯದಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಈ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಬರೀತಾರಪ್ಪ, ಫೇಸ್ಬುಕ್ಕಲ್ಲಿ ಹೇಳ್ಕೊತಾರೆ, ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ, TV ಚಾನಲ್ನಲ್ಲಿ ಬಂದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಪಾಪ ಅವರು ಅತ್ಯಂತ ಕಡು ಬಡವರು, ಅವರು ಯಾರು ಸಾಲ ತಗೊಂಡು ಹಾಳಾಗ್ತಾರೆ, ವಾರ ಬಡ್ಡಿ. ಇವರೇ ಹೇಳ್ತಾರೆ RBI ನಿಯಮ ನಮಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದೇ RBI ನಿಯಮದಲ್ಲಿ ಹೇಳ್ತದೆ 3 ತಿಂಗಳಿಗೊಂದ್ಸರಿ ಕಟ್ಟಬೇಕು ಅಂತೇಳಿ. ಸಾಕಷ್ಟು ಅಕ್ರಮ ಇದೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಯಾರಿಗೆ ಧ್ವನಿ ಇಲ್ಲ ಅವ್ರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ಇವತ್ತು ಅಂದರೆ ನಿನ್ನೆ ಹೊತ್ತಿಗೆ ಯಡ್ರಾಮಿಯಲ್ಲಿ ಒಂದು ಘಟನೆ ನಡೀತು. ಯಡ್ರಾಮಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ. ನಾನು ಕೂಡ ಹಿಂದೆ ಅಲ್ಲಿ PSI ಆಗಿ, ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಹಾಜಿ ಮಲಂಗ್ ಅನ್ನುವಂತಹ ಒಂದು ಶಾಲೆನ ನಡೆಸ್ತಾನೆ ಅವನು. ಹಾಜಿ ಮಲಂಗ್, ಲೋಫರ್ ರಾಸ್ಕಲ್ ಹಾಜಿ ಮಲಂಗ್. ಆ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಷ್ಟೇ ಅಲ್ಲ, ನಿರಂತರವಾಗಿ ಆ ಶಾಲೆಯಲ್ಲಿರುವಂಥ ಅನೇಕ ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ, ಅತ್ಯಾಚಾರ ನಡೆಸಿದ್ದಾನೆ. ಇವತ್ತು ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಒಂದು ದೊಡ್ಡ ಪ್ರತಿಭಟನೆಯೇ ಮಾಡಿದರು. ಅವನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದ್ರೆ, ನಾವು ಏನು ಈ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯಪರ ಹೋರಾಟ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ ಅದು. ಆದರೆ ಇವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ, ನಾವು ದೊಡ್ಡವರು ಅಂತ ಹೇಳ್ಕೊಂಡು, ಪೂಜ್ಯರು ಅಂತ ಹೇಳ್ಕೊಂಡು, ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು ಅಂತ ನೋಡಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎಲ್ಲ ಇದೇ ರೀತಿ ಪ್ರಭಾವ ಬಳಸಿ ಅತ್ಯಾಚಾರಿಗಳನ್ನು ಉಳಿಸ್ಕೊಂಡು ಹೋದರೆ ರಕ್ಷಣೆ ಕೊಡೋರು ಯಾರು? ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಡ್ರಾಮಿಯಲ್ಲಿ ಆದಂಥ ಘಟನೆ ನನಗನ್ನಿಸ್ತದೆ, ಈಗೇನಾಗ್ತದೆ, ಜನರು ಕೂಡ ಒಂದೇ ದಿನ ಎದ್ದು ಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಯಡ್ರಾಮಿಯಲ್ಲಿ. ಆದರೆ ಮರೆತು ಬಿಡ್ತೀವಿ ನಾವು. ಒಂದು ದಿನ ಸುದ್ದಿ ಆಗ್ತದೆ, ಮರೆತು ಬಿಡ್ತೀವಿ. ಎಲ್ಲಿವರೆಗೆ ಇವರನ್ನ ಗುಂಡಿಟ್ಟು ಕೊಲ್ಲುವಂತಹ ದಿನಗಳು ಬರುವುದಿಲ್ಲ, ಅಲ್ಲಿಯವರೆಗೆ ಈ
ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗುವುದಿಲ್ಲ. ಇವತ್ತು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು, ಆದರೆ ಇವತ್ತು ಬಹಳ ಅಂದರೆ ವೆರಿ ನೆಗ್ಲಿಜಿಬಲ್ ಅಲ್ಲಿ ಕಡಿಮೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿನೂ ಕೂಡ ಹಾಗೆ ಇತ್ತು, ಅಲ್ಲಿ ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟರು. ಆದರೆ ನಮ್ಮದು ರಾಜ್ಯದಲ್ಲಿ ಏನಾಗ್ತಾ ಇದೆ, ಆ ರಕ್ಷಣೆ ಸಿಗಲಿ ಅಂಥೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ಈ ಸೌಜನ್ಯ ಅನ್ನೋದು ಕೂಡ ಒಂದು ಹುಡುಗಿ ಇದ್ಲು, ಪಾಪ ನಂಬಿಕೊಂಡು ಆ ಶಾಲೆಗೆ ನಂಬ್ಕೊಂಡು ಹೋಗಿದ್ಲು, ವೇದವಲ್ಲಿನೂ ಕೂಡ ನಂಬ್ಕೊಂಡು ಹೋಗಿದ್ಲು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು, ಕಲ್ಲು ಬಂಡೆ ಅಂತೆ ನಿಂತ್ಕೊಂಡ್ರು, ಅವಾಗ ಈ ಹೋರಾಟ ಗಟ್ಟಿಯಾಯಿತು. ಅದರ ಸಲುವಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಇದು ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬರದೇ ಅಲ್ಲ, ಸೌಜನ್ಯ ಕುಟುಂಬದ ಒಬ್ಬರದೇ ಅಲ್ಲ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ಈ ಥರದ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ಯಾಕಂತ ಹೇಳಿದರೆ ಈ ಬೆಂಕಿ ಯಾವಾಗ ಯಾರ ಮನೆಗೆ ಬರ್ತದೋ ಹೇಳೋಕ್ಕಾಗೋದಿಲ್ಲ. ಪಾಪ ಯಡ್ರಾಮೆಯಲ್ಲಿ ಆ ಮಗು ಆ ಶಾಲೆಯನ್ನು ನಂಬ್ಕೊಂಡು ಹೋಗಿತ್ತು, ಆ ಶಾಲೆಯ ಮುಖ್ಯ ಶಿಕ್ಷಕನೇ ಆ ರೀತಿ ಮಾಡಿದ್ದಾನೆ. ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ರಾಸ್ಕಲ್ ಗುಂಡಿಟ್ಟು ಕೊಲ್ಲಬೇಕಿತ್ತು, ಅವನ್ನ ಗುಂಡಿಟ್ಟು ಕೊಲ್ಲಬೇಕಿತ್ತಂತವ್ರನ್ನ. ಎಲ್ಲಿವರೆಗೆ ಇದನ್ನು ನಾವು ಸಹಿಸ್ಕೊಂತ ಹೋಗ್ಬೇಕು ಹೇಳಿ? ಯಾವನೋ ಒಬ್ಬನು ಮಾಡ್ತಾನೆ, ಯಾರೋ ಒಬ್ಬರು ಪ್ರಭಾವಿಗಳು ಫೋನ್ ಮಾಡ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಪೊಲೀಸರು ಇವತ್ತು ನೋಡಿದ್ವಿ, ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ SP ಅವರು ಬಂದಿದ್ದರು, ಜನರ ಮನವೊಲಿಸಿದ್ರು, ಜನರು ಹೊಡೆಯಕ್ಕೆ ಹೋಗಿದ್ರು. ಇವತ್ತು ಅವನ್ನ ಕೋರ್ಟಿಗೆ ಹೋಗ್ತದೆ, ನಾವು ಮರೆತು ಬಿಡ್ತಿದ್ವಿ, ಅಕ್ವಿಟ್ ಆಗಿಬಿಡ್ತೀವಿ. ಈಗ ಸಂತೋಷ್ ರಾವ್ನ ಮಾಡಿದ್ರಲ್ಲ ವಿನಾಕಾರಣ, ಪಾಪ ಯಾವುದೋ ಒಬ್ಬ ಸಂತೋಷ್ ರಾವ್ನ ಅವನು ಸಂಬಂಧನೇ ಇಲ್ದವನು ಸೇರಿಸಿ ಈಗ ಮತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಈ ತರಹದ ಎಲ್ಲ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಿಜವಾಗ್ಲೂ ಕೂಡ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರೋದು. ಈ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಿತ್ತು, ಒಂದು ನಿಮಿಷ ಮೇಲೆ. ಕೊನೆಯದಾಗಿ ಈ ವಿಡಿಯೋ ಭಾಳ ಸೌಂಡ್ ಕೊಡಿ. ಸಂಘದ ವತಿಯಿಂದ ಕೇಳಿದಾಗ ಸಂಘದ ವತಿಯಿಂದ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ. ಎಲ್ಲರಿಗೂ ಒಬ್ಬೊಂದ ಬೇಕಂದ್ರೆ ನಿಮ್ಗೆ ಒಬ್ಬರಿಗೆ ಸಪ್ರೇಟ್ ಸಾಲ ಕೊಡ್ಸಿಲ್ಲಲ್ಲ. ಯಾವತ್ತ ಡ್ಯೂ ಇಲ್ಲ ಮತ್ತೆ ಕೊಡ್ಬೇಕು ಸರ್ ಅವರಿಗೆ. ಅವ್ರು ತಿಳಿಸಿರ ಕೊಡ್ತಾ ಇರೋದು ಪಾಸ್ಬುಕ್ ಎಂಟ್ರಿ ಮಾಡಿದ್ರು ಡ್ಯೂ ಹೋಗೋದು ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ಅವ್ರಿಗೆ ಎಂಟ್ರಿ ಡ್ಯೂ ಏನಿಲ್ಲ. ಈಗ ಅದಕ್ಕೆ ಏನ್ ಮೆಂಬರ್ ಒಬ್ಬ ಪರ್ಸನಲಿ ಕೇಳ್ತಾರಂದ್ರೆ ಸಂಘದವರು ಒಪ್ಪಿಗೆ ಕೊಡ್ಬೇಕು. ನಮ್ಗೊಂದು ಸ್ಟೇಟ್ಮೆಂಟ್ ಕೊಡಿ, ನೋಡ್ರಿ ಬಂದ್ ಆಫೀಸಿ ಮನವಿ ಕೊಟ್ರ ಕೊಡ್ತಾರ. ನಿಮ್ಗೆ ಏನು ಸ್ಟೇಟ್ಮೆಂಟ್ ಬೇಕಾ, ನಿಮ್ಮ ಸಾಲ ಈಗೆಲ್ಲರ ಫೈನಾನ್ಸ್ ತೆಗೆದು ಕೊಡ್ತಾರ. ಅವ್ರು ಕೊಟ್ರ ನಿಮ್ಗೆ ಪಾಸ್ಬುಕ್ ಫೈನಾನ್ಸ್ ಸರ್ ಅಲ್ಲ ಸ್ವಲ್ಪ ಪಾಸ್ಬುಕ್ ಐತಿ. ಇದರಲ್ಲಿ ಅವನು ಕೇಳ್ತಾ ಇದ್ದಾನೆ ಮಹಾನುಭಾವ SKDRDP ಅದು. ಫೈನಾನ್ಸ್ನವರು ನೀವು ನಮಗೆ ಯಾಕೆ ಸ್ಟೇಟ್ಮೆಂಟ್ ಕೇಳ್ತಿರಲಿಲ್ಲ, ನೀವು ಫೈನಾನ್ಸ್ನೊಳಗೆ ದುಡ್ಡು ತೊಗೊಂಡಿದ್ದೀರಾ, ನೀವು ಯಾವುದಾದ್ರೂ ಫೈನಾನ್ಸ್ನವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ, ಫೈನಾನ್ಸ್ನವರು ಹಾಗಿದ್ರೆ ನಿಮ್ಗೆ ಫೈನಾನ್ಸಿಂದ ದುಡ್ಡು ಕೊಡ್ತಾ ಇದ್ದೀರಾ, ಬ್ಯಾಂಕಿಂದ ಕೊಡ್ತಾ ಇಲ್ಲ ನೀವು. ಸ್ಟೇಟ್ಮೆಂಟು ಪಾಸ್ಬುಕ್ಕು ಯಾಕೆ ಕೇಳ್ತಾ ಇದ್ದಾರೆ ಜನಗಳು ಅಂತ ಹೇಳಿದರೆ, ನೀವೇ ಹೇಳಿದ್ರಿ, ನಿಮ್ಮ ಇವತ್ತು ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಲೇ ಓದಿ ಹೇಳಿದ್ನಲ್ಲ, ಅವರೇ ಹೇಳ್ತಾರೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ಮಾತ್ರ. ಆದರೆ ನೀವು ಹೇಳ್ತಾ ಇದ್ದೀರಿ, ಇಲ್ಲಿ ಇವರ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, SKDRDP ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನಾವು ಏನು ಫೈನಾನ್ಸ್, ನೀವು ಫೈನಾನ್ಸ್ ಅಂದ್ರೆ ಬೇರೆ ಫೈನಾನ್ಸ್ನವ್ರು ಕೊಡ್ತಾರ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕಿರಲಿ, ಬ್ಯಾಂಕಿನಿಂದ ನೀವು ಏನಾದರೂ ನೀವು ಕೊಡ್ತಾ ಇರೋದೇ ಬ್ಯಾಂಕಿನಿಂದ, ಹೀಗಾಗಿ ಬ್ಯಾಂಕಿನಿಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ. ಫೈನಾನ್ಸ್ ಅಲ್ಲವಲ್ಲ ನಿಮ್ಮದು, SKDRDP ಏನು ಫೈನಾನ್ಸಾ? ಆ ವಿಷಯನ ಅತ್ಯಂತ ಪ್ರಮುಖ ವಿಷಯ, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ, 1 ಲಕ್ಷ ಲೋನ್ ಕೊಟ್ಟವರಿಗೆ 10,000 ರೂಪಾಯಿ ಮೊಬೈಲ್ ಕೊಡ್ತಾರಂತೆ. ಆ ಮೊಬೈಲ್ನಲ್ಲಿ ಇವರು ಏನಾದರೂ ಸಾಫ್ಟ್ವೇರ್ ಇಟ್ಕೊಂಡು ಪೂರ್ತಿ ನಿಮ್ಮದು ಇದನ್ನು ತಗೊಳ್ಳುವಂಥ, ಕಳ್ಳತನ ಮಾಡುವಂಥ, ವೈಯಕ್ತಿಕ ದಾಖಲೆ ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತೇಳಿ ಒಬ್ಬರು ಸ್ನೇಹಿತರು ಹೇಳಿದರು, ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ಈಗೀಗ ಎಲ್ಲದೂ ಕೂಡ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ನಿಮ್ದು ಅಕೌಂಟ್ ಓಪನ್ ಮಾಡಿಸ್ತೀವಿ, ನಿಮಗೆ 8,000 10,000 ರೂಪಾಯಿ ನಿಮಗೆ ಏನೋ ಲಾಭಾಂಶ ಬಂದಿದೆ, ಎಲ್ಲ ಸುಳ್ಳದು. 8-10 ಸಾವಿರ ರೂಪಾಯಿ ಇವರು ಲಾಭಾಂಶ ಹಾಕೋದಿಲ್ಲ. 50-100 ರೂಪಾಯಿ ಹಾಕ್ತಾರೆ, ಭಾಳ ಅಂದ್ರೆ 500 ರೂಪಾಯಿ ಹಾಕ್ತಾರೆ. ಇವರು ಯಾಕೆ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮೇಲೆ ಈಗ ಯಾಕೆ SB ಅಕೌಂಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಏನೇನೋ ಅಪರಾಧ ಅವ್ಯವಹಾರ ಮಾಡಿದ್ದಾರೆ, ಅದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ಯಾವುದನ್ನು ಕೂಡ ಕೊಡಬೇಡಿ, ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ. ನೀವು ಜನಸಾಮಾನ್ಯರಿಗೆ, ಸಂಘದ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ನಿಮ್ಮದು ಲೆಕ್ಕ ಚುಕ್ತ ಮಾಡಂತ ಹೇಳಿ.
ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಹಳೆಯ ಲೆಕ್ಕ ಇಲ್ಲಿವರೆಗೆ ಲೆಕ್ಕ ಚುಕ್ತ ಮಾಡು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು ಲೈವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು, ಇವರು ಮಾಡ್ತಾ ಇದ್ದು ಏನು ಸುಳ್ಳು ಸುದ್ದಿ ಅಂತ ಹೇಳಿದರು ನಮ್ಮದು, ನಾವು ಹೇಳಿದ್ದು ಸುಳ್ಳು, ಅದು ಸರ್ಟಿಫೈಡ್ ಕಾಪಿನೇ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಮೊದಲೇದು. ಇದರ ಆಧಾರದ ಮೇಲೆ ಇದರಿಂದ ಇಡೀ ರಾಜ್ಯದ ಬಡ್ಡಿಯಿಂದ ನೊಂದಂತಹ, ಕಿರುಕುಳದಿಂದ ನೊಂದಂತಹ ಜನಗಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ರಿ, ಒಂದನೇದು. ಆನಂತರ ನನಗೆ ಆ ಪ್ರಶಸ್ತಿ ಬಂತು, ಅವ್ರು ಬಂದರು, ಮಿನಿಸ್ಟರ್ ಬಂದರು, ಇವರು ಬಂದರು ಅಂಥೇಳಿ ಇವರುಗಳನ್ನು ದಯವಿಟ್ಟು ನಂಬಬೇಡಿ. ಒಟ್ಟಾಗಿ ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ರಿ. ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಸೌಜನ್ಯ ಕುಟುಂಬಕ್ಕೆ ಮತ್ತು ಏನು ನೂರಾರು ಜನ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಇದೇನು ಒಂದು ಹೋರಾಟ ಇದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ, ನೈತಿಕ ಬೆಂಬಲ, ತಮ್ಮ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಎರಡು ಬಹಳ ಆಸಕ್ತಿ ಇರುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SP ಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. ಇದು ಇಡೀ ರಾಜ್ಯದಲ್ಲಿ ಏನಿದು 60 ಲಕ್ಷ ಸದಸ್ಯರಿರುವಂತಹ ಈ SKDRDP ಈ ಸಂಸ್ಥೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡ್ತು. ಹೀಗಾಗಿ ಅವರು ಇಲ್ಲ ಇದು ಸುಳ್ಳು ಸುದ್ದಿ ರೀ, ಇದು ಸುಳ್ಳು ಸುದ್ದಿ ಅಂತ ಹಬ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೇ ಅಲ್ಲ, ಬರೀ ಸುಳ್ಳು ಸುದ್ದಿ ಹಬ್ಸೋದು ಒಂದಲ್ಲ, ಅವರು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಕ್ರಿಮಿನಲ್ ಸೈಕಾಲಜಿಕಲ್ ಟೆಕ್ನಿಕ್. ಅದಕ್ಕೆ ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಠಾಣೆಯನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾರೆ. ತಕ್ಷಣವೇ ನಾನು 4:15 ನನ್ನ ಫೇಸ್ಬುಕ್ನಲ್ಲಿ ಆ ಒಂದು ಪೋಸ್ಟ್ ಹಾಕಿದ್ದೆ, ಅಂದರೆ ಈ ಆದೇಶದ ಕುರಿತು, ಇದರ ಅಕ್ರಮ ಬಗ್ಗೆ ತನಿಖೆ ಮಾಡಿ ಅಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಆಗಿದೆ ಅಂಥೇಳಿ 4:15 ಹಾಕಿದರೆ ಹತ್ತತ್ರ ಒಂದು 6:30-7 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ, ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿದ್ವಿ ಅವ್ರದ್ದು ಹಣೆ ಬರ. ಬಹುಶಃ ಈ ಪೋಸ್ಟ್ ನೋಡಿರ್ಬೇಕು, ನಾ ಪ್ರಿಂಟೌಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದರ ಜೊತೆಗೆ SKDRDPಯ ಸಿಬ್ಬಂದಿಗಳಿದ್ದಾರೆ, ಒಂದು 4-5 ಜನ. ಆ ಪೋಸ್ಟಲ್ಲಿ ಏನು ಬರೆದಿದ್ದಾರೆ ಹೇಳ್ತೇನೆ ನಿಮಗೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ರಮ ಬಡ್ಡಿ ದಂಧೆ, ನ್ಯಾಯಾಲಯದಿಂದ ಆದೇಶ, ಪೊಲೀಸ್ ಕ್ರಮ ಇತ್ಯಾದಿ ಸುಳ್ಳು ಸುದ್ದಿಗಳನ್ನು, ಅಂದರೆ ನಾವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೇವಂತೆ, ಇತ್ಯಾದಿ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ದಾಖಲು. ಅಂದರೆ ದೂರು ದಾಖಲಿಸಿಬಿಟ್ಟಿದ್ದಾರಂತವ್ರು. ನೋಡಿ ಇಲ್ಲಿ ಒಂದು ಕೊಟ್ಟಾರ, ಹಿಂಗೆ ತಗೊಳ್ರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ದಿಕ್ಷಾರ.
ಆಮೇಲೆ ಕೆಳಗಡೆ ಬರೀತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ವಿರುದ್ಧ ಅಂದರೆ ಇವ್ರ ಯೋಜನೆ ಬಹುದೊಡ್ಡ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ನಿರ್ದೇಶಕರು, ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಅಂದರೆ ಇದು ಹೆಂಗೆ ಹೇಳಿದರೆ, ಒಂದು ಸೈಕಾಲಜಿಕಲ್ ಮಾನಸಿಕವಾಗಿ ಒಂದು ಇಂಪ್ಯಾಕ್ಟ್ ತಕ್ಷಣನೇ ಕೊಡಬೇಕು. ಬರೀ ನಾವು ಅವರು ಇದಕ್ಕೆ ಕೌಂಟರ್ ಆಗಿ ಬರೆದ್ರೆ ಏನು ಇಫೆಕ್ಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರದೇ, ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರದ್ದು ಒಂಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ನಾನು ಮುಂಚಿಂದ್ರೆ ಈಗಲ್ಲ ನಾನು ಹೇಳ್ತಾ ಇರೋದು, ಈಗಿನವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಮುಂಚಿಂದ್ರೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಇದ್ದಂಗೆ ಅದು. ಒಂದು ಉಪಯುಕ್ತವಾಗಿ ಪೊಲೀಸ್ ಸ್ಟೇಷನ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ನೋಡಿ, ಇಷ್ಟು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಬರುವಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಸೌಜನ್ಯ ಪ್ರಕರಣ ಆದಮೇಲೆ, ಹೋರಾಟ ಆದಮೇಲೆ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮುಂಚೆ ಅಲ್ಲಿ ಒಂದು ಸೆಕ್ಯೂರಿಟಿ ಆಫೀಸ್ ಇತ್ತು. ಈಗಲೂ ಕೂಡ ಅವು ಸೆಕ್ಯೂರಿಟಿ ಆಫೀಸ್ ಥರನೇ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಹಿಂಗೆ ಕೊಟ್ಟಾರೆ, ಹಿಂಗೆ ಕೊಟ್ಟು ನೋಡ್ರಿ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಹೀಗಾಗಿ ನಾವು ನೋಡ್ತಾನೆ ಇದ್ವಿ. ಮತ್ತೀಗ ನಿಜವಾದ ಕಾಪಿ ಕೊಡಬೇಕಲ್ಲ ಜನರಿಗೆ. ನಾವು ಸುಖ ಸುಮ್ಮನೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಸುಳ್ಳು ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ನಾವು ಏನು ಮಾಡಿದ್ವಿ, ನಮ್ಮ ಹೋರಾಟ ಮಿತ್ರರಾದಂಥ ಟಿ ಜಯಂತ್ ಅವರು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಕೇಳಿದ್ರದನ್ನ. ಹೀಗಾಗಿ ಅದರ ಪ್ರಕಾರ ಒರಿಜಿನಲ್ ಸರ್ಟಿಫೈಡ್ ಕಾಪಿನೇ ಕೊಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫೈಡ್ ಕಾಪಿ ದಯವಿಟ್ಟು ಇಲ್ಲಿ ನೋಡಿ. ಅವಾಗ ನನಗೆ ಹೇಳಿದರು, ಸೀಲು ಸಿಗ್ನೇಚರು ಇಲ್ದಂತ ಕೊಟ್ಟರೆ ಇದನ್ನು ಹ್ಯಾಂಗೆ ನಂಬೋದು, ಇದು ಇನ್ನೊಬ್ರು ಏನೋ ಬರೆದಿದ್ರು, ಏನೇನೋ ಮೆಟ್ಟಣ್ಣ ಹಾಗೆ ಹಿಂಗೆ ಅಂತೇಳಿ ಬರೆದಿದ್ರು. ನೋಡಪ್ಪ, ಇಲ್ಲಿ ಸೀಲು ಸಿಗ್ನೇಚರು ನಿಮ್ಮ ಹಂಗಲ್ಲ. ನೀವು ಈ ಬೋಂಡಾ ಬಜ್ಜಿ ಕಟ್ಟುವಂಥ ಏನು ಸ್ಟೇಟ್ಮೆಂಟ್ ಮಾಸಿಕ ವರದಿ ಕೊಡ್ತಿರಲ್ಲ, ಹಂಗಲ್ಲ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು. ಸೀಲ್ ಇದೆ, ಕೆಳಗಡೆ ಸಿಗ್ನೇಚರ್ ಇದೆ, ಕೆಳಗಡೆನೂ ಕೂಡ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಡಿಸ್ಪ್ಯಾಚ್ ಇದೆ. ಮತ್ತೆ ಜಯಂತ್ ಟಿ ಅವರು ಕೊಟ್ಟಂತಹ ಏನು RTIನಲ್ಲಿ ಕೊಟ್ಟಿದ್ರು ಅದಕ್ಕೆ ಅವರು ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒರಿಜಿನಲ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಈ ನಂದು ಫೇಸ್ಬುಕ್ ಲೈವ್ ಮುಗಿದ ನಂತರ ನನ್ನ ಫೇಸ್ಬುಕ್ಕಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಈಗ ಹೋಗ್ರಪ್ಪ, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕೊಟ್ಟು ಹಿಂಗೆ ತೆಗಿಸ್ಕೊಳ್ರಿ. ಹಿಂಗೆ ಸುಳ್ಳು ಸುದ್ದಿನ ಇದು. ಎಷ್ಟಂತ ನೀವು ಮೂರ್ಖರನ್ನಾಗಿ ಮಾಡ್ತೀರಿ. ನಿಮ್ಮ ವಿರುದ್ಧ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಕೇಳಿ. ಇಲ್ಲಿ ಇನ್ನೊಂದು ಸರಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸರ್ಟಿಫೈಡ್ ಕಾಪಿ ಇದು. ಸರ್ಟಿಫೈಡ್ ಕಾಪಿ ಓದಿ ಹೇಳ್ತಾ ಇದ್ದೀನಿ ಕೇಳಿ. SKDRDP ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಕಾನೂನು ಕ್ರಮದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಂದಿನ ಅಡಕವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಇವರು, ಏನಂತಿದೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ವೆರಿ ಪ್ರಾಪರ್ ವರ್ಡ್ ಯೂಸ್ ಮಾಡಿದ್ದಾರೆ. ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ, ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ವಿಷಯದಲ್ಲಿ ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ಅಂತ ಬರೆದಿದ್ದಾರೆ. ನ್ಯಾಯಾಲಯ ಗಮನಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ. ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಅಂದ್ರೆ DC ಅವರ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಂದಿಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನೇನು ಅಕ್ರಮ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ನ್ಯಾಯಾಲಯದ ಆದೇಶದಂತೆ. ಈ ಪತ್ರ ಚೀಫ್ ಸೆಕ್ರೆಟರಿ ಅಂತ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ DG ಅಂಡ್ IGP ಅವರ ಕಚೇರಿಗೆ ಬಂದು ಅವರು ಆದೇಶ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿನ ಅಂತ ಹಬ್ಬಿಸ್ತೀರ. ಈಗ ಹಬ್ಬಸ್ ಹೋಗ್ರಿ, SKDRDP ದವ್ರಿಗೆ ಹೇಳ್ತೇನೆ,
ನಡೆದಾಡುವ ದೇವರು ಅವರಿಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಇದು. ಕೆಲವೊಬ್ರು ನಮ್ಮ ಸ್ನೇಹಿತರು ಇವತ್ತು ಮಧ್ಯಾಹ್ನ ನಿನ್ನೆ ಬಂದ ತಕ್ಷಣನೇ ಒಂದು ಒಳ್ಳೆ ಗೋಲ್ಡನ್ ಕಟ್ ಹಾಕ್ಸಿದ್ದಾರೆ, ಇದಕ್ಕೆ ಗೋಲ್ಡನ್ ಕಟ್, ಬಂಗಾರದ ಕಟ್ ಹಾಕ್ಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರದ್ದು ಪ್ರಿಂಟ್ಔಟ್ ತೆಗಿಸಿ ಬ್ಯಾನರ್ ಹಾಕ್ರಿ ಪ್ರತಿ ಊರೊಳಗೂ ಕೂಡ. ಆನಂತರ ಒಂದು ಈ ಎಲ್ಲ ಅಂಗಡಿಯೊಳಗೆ ಇರ್ತಾವಲ್ಲ ಪ್ರಶಸ್ತಿ, ಲೆಟರ್ ಆಫ್ ಆನರ್, ಇದು ಪೂಜ್ಯರಿಗೆ ಏನು ನಡೆದಾಡುವ ದೇವರು ಅಂತ ಹೇಳ್ಕೊತಾರಲ್ಲ ಅವ್ರಿಗೆ ಕೊಟ್ಟಂತಹ ಸಿಕ್ಕಂತಹ ನಿಜವಾದ ಪ್ರಶಸ್ತಿ ಇದು. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅಭಿವೃದ್ಧಿ ಇಟ್ಟ ತಕ್ಷಣನೇ ಹೆಸರಿಟ್ಟಿರೋದು ಅಭಿವೃದ್ಧಿ, ಮಾಡ್ತಾ ಇರೋದು ಮೀಟರ್ ಬಡ್ಡಿ ದಂಧೆ. ಈಗ ಕೆಲವೊಬ್ರಿಗೆ ಹೇಳ್ತಾರೆ ಅಲ್ಲ ಅಭಿವೃದ್ಧಿ ಅಂತ ಹೆಸರೈತೆ, ಅಲ್ಲಪ್ಪ ಈಗ ಒಬ್ಬನು ಸಿಕ್ಕಿಬಿದ್ದ ಫ್ರಾಡ್ ಕೇಸಲ್ಲಿ, ಅವನ ಹೆಸರು ಹರಿಶ್ಚಂದ್ರ ಕುಮಾರ್ ಅಂತ ಇರ್ತದೆ, ವಂಚನೆ ಪ್ರಕರಣದಲ್ಲಿ ಅವನ ಮೇಲೆ FIR ಆಗ್ತದೆ, ತನಿಖೆ ಮಾಡ್ತಾರೆ ಪೊಲೀಸರು. ಅಯ್ಯರೇ ಯಾಕ್ರಿ ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ನನ್ನ ಹೆಸರು ಹರಿಶ್ಚಂದ್ರ ಅಂತ ಐತೆ, ಹೆಸರು ಹರಿಶ್ಚಂದ್ರ ಐತೆ, ಯಾಕೆ ತನಿಖೆ ಮಾಡ್ತೀರಿ ಅಂತ ಹೇಳಿದರೆ ಮಾಡಿರೋ ಕೆಲಸ ಏನು? ಫ್ರಾಡ್ ಕೆಲಸ ಹೋಗ್ತಾನೆ, ತನಿಖೆ ಮಾಡಬೇಕಲ್ಲ. ಇವರು ಅಭಿವೃದ್ಧಿ ಅಂತ ಹೆಸರು ಇಟ್ಟ ತಕ್ಷಣನೇ ತನಿಖೆನೇ ಮಾಡಬಾರ್ದ. ಅದರ ಸಲುವಾಗಿ ಒಂದು ಇವರು ಅರ್ಥ ಮಾಡ್ಕೋಬೇಕು, ಇವರು ಬರೀ ಇಷ್ಟು ದಿನ ಎಲ್ಲರನ್ನು ಹುಚ್ಚರನ್ನ ಮಾಡ್ತಾ ಹೋದ್ರು, ಎಲ್ಲರನ್ನು ಖರೀದಿ ಮಾಡ್ತಾ ಹೋದ್ರು. ಈ ಪ್ರತಿ ನಮಗೆ ಸಿಗಬಾರ್ದು ಅಂತ ಹೇಳಿ ಇವರು ಸೆಟ್ಟಿಂಗ್ ಸುರೇಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಈ ನಡೆದಾಡುವ ದೇವರು ಒಬ್ಬರು ತಮ್ಮ ಇದ್ದಾರೆ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ. ಎಷ್ಟು ಒದ್ದಾಡಿದ್ರು ಅಂತ ಹೇಳಿದ್ರೆ ವಿಧಾನಸೌಧದ ಎಲ್ಲಾ ಕೋಣೆಗೂ ಕೂಡ ಅಡ್ಡಾಡಿದ್ರು, ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ. ಇವರು ಎಷ್ಟೆಷ್ಟು ಟೇಬಲಿಗೆ ಹೋಗಿದ್ದಾರೆ ಆ ಟೇಬಲು ನಮಗೂ ಕೂಡ ಗೊತ್ತಿದೆ, ವಿಧಾನಸೌಧದೊಳಗೆ ಎಷ್ಟು ಟೇಬಲ್ ಅದಾವ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿ ಹೋಗಿ ಒದ್ದಾಡಿ ಈ ಪ್ರತಿಯನ್ನು ಕೊಡಬೇಡ್ರಿ, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ಲಗಾಟ ಹೊಡಿದ್ರು ಇವರು. ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ಇವರು ಏನು ಇವರು ಫ್ರಾಡ್ ಟೀಮ್ ಇದೆಯಲ್ಲ, ಎಲ್ಲ ಹೊತ್ತಿನಲ್ಲಿ ಎಲ್ಲರನ್ನೂ ಮೂರ್ಖರನ್ನ ಮಾಡಕ್ ಆಗೋದಿಲ್ಲ ಹೇಗೆ, ಅದೇ ರೀತಿ ಎಲ್ಲರನ್ನೂ ಕೂಡ ಎಲ್ಲ ಸಮಯದಲ್ಲೂ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಮಾರಾಟಕ್ಕಿಲ್ಲ. ಸರ್ಕಾರದಲ್ಲಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು, ನ್ಯಾಯಾಲಯದಲ್ಲಿರ್ಬೋದು, ಎಲ್ಲರನ್ನು ನೀವು ಖರೀದಿ ಮಾಡೋಕ್ಕಾಗೋದಿಲ್ಲ. ನೀವು ಹೋಗಿ ಅಂತಲ್ಲಿ ಏನು ಹೇಳಿದ್ರಿ ವಿಧಾನಸೌಧದಲ್ಲಿ, ನೀವು ಯಾರ್ಯಾರಿಗೆ ಕೇಸ್ ವರ್ಕರಿಗೆ ಹೇಳಿದ್ರಿ ನೈಟ್ ಡಿನ್ನರಿಗೆ ಬನ್ನಿ, ವ್ಯವಹಾರ ಮಾಡೋಣ, ಈ ಪ್ರತಿ ಕೊಡಬೇಡಿ, ಇಲ್ಲೇ ಇಟ್ಕೊಳ್ಳಿ, ಎಲ್ಲ ಗೊತ್ತಿದೆ ನಮಗೆ, ಎಕ್ಸ್ಪೋಸ್ ಮಾಡ್ತೀವಿ ಅದನ್ನು ಕೂಡ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೇಸ್ ವರ್ಕರ್ ಯಾರು ನೀವು ಪರವಾಗಿ ಡೀಲಿಂಗ್ ಮಾಡ್ತಾ ಇದ್ದಾನೆ ಅದು ಗೊತ್ತಿದೆ, ಅವ್ರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಡೀಲಿಂಗ್ ಮಾಡ್ಕೊಳ್ತೀರಾ ವಿಧಾನಸೌಧಕ್ಕೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡೀಲಿಂಗ್ ಮಾಡ್ಕೊಳ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಈ ಪ್ರತಿ ಇವತ್ತು ಲಭಿಸಿದೆ. ಕಟ್ ಹಾಕಿಸ್ಕೊಳ್ರಿ, ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕಿಸಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಳ್ಳಿ. SKDRDP ಅಂಗಡಿ ಒಳಗೆ ನೇತು ಹಾಕ್ರಿ. ಎಲ್ಲರೂ ಹಾಕ್ತಾರಲ್ಲ ಅವ್ರವ್ರ ಅಂಗಡಿ ಒಳಗಡೆ, ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಈ ಪ್ರಶಸ್ತಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು, ಈ ಏನು ಆದೇಶದ ಕೆಲವೊಬ್ರು ಕೇಳ್ತಾರೆ ಸರ್, ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಆದೇಶ ಆಗಿರುವುದರಿಂದ ದಯವಿಟ್ಟು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಹೇಳಿದೀವಂತಲ್ಲ, ಎಷ್ಟೋ ವಿಡಿಯೋಗಳನ್ನು ಅವರೇ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋಗಳ ಜೊತೆಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ. ಪೊಲೀಸ್ ಠಾಣೆಗೆ, ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರ ಆದೇಶವನ್ನೇ ನಾನು ತೋರಿಸಿದ್ದೀನಿ, ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದೆ. ಆಕ್ಚುಲಿ ಇದನ್ನ 60 ಲಕ್ಷ ಜನರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮುಖ್ಯ ಪತ್ರಿಕೆಗಳು ಇದನ್ನ ಪ್ರಕಟ ಮಾಡಬೇಕಾಗಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಮುಖ್ಯ ಟಿವಿ ಚಾನೆಲ್ಗಳು ಮಾಡಬೇಕಾಗಿತ್ತು. 10,000 ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು 3-4 ದಿನ ಅದನ್ನೇ ರುಬ್ಬಿದ್ರು. ಆದರೆ 60 ಲಕ್ಷ ಜನಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಜನಪರ ಕಾಳಜಿ ಇರುವಂತಹ ಆದೇಶ, ಸರ್ಕಾರಿ ಆದೇಶ, ಪೊಲೀಸ್ ಇಲಾಖೆಯ ಆದೇಶವನ್ನ ಯಾರು ಕೂಡ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದ ಇಫೆಕ್ಟ್ ಎಷ್ಟು ಇದೆ, ಯೂಟ್ಯೂಬ್ ಇಫೆಕ್ಟ್ ಎಷ್ಟಿದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮದ ಇಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಬಿಜಾಪುರದಲ್ಲಿ ನಡೀತು, ಮೊನ್ನೆ ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ, ಹರಪನಹಳ್ಳಿ ಇರಬಹುದು, ದಾವಣಗೆರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದರ ಬಗ್ಗೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದು, ಕಿರುಕುಳ ಕೊಟ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಈ ಆದೇಶ ಕಾಪಿಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಏನೇನೋ ಅಕ್ರಮಗಳು ನಡೀತಾ ಇದೆ ಅದನ್ನ ದಯವಿಟ್ಟು ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ಗಳಿಗೆ ಸ್ವಲ್ಪ ಹೇಳಿ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಅಂತ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ರೆ ದಯವಿಟ್ಟು ಹೆದರಬೇಡಿ. ನೀವು ಹೋಗಿ
ಎಷ್ಟು ನೀವು ದುಡ್ಡು ಕಟ್ಟಿದ್ದೀರಾ, ಇಷ್ಟು ವರ್ಷ, 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷದಿಂದ ಕಟ್ಟಿದ್ದೀರಿ, ಅದರ ಸಂಪೂರ್ಣ ವಿವರವನ್ನು ಕೊಡಿ. ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ. ನಾನು ಹೇಳ್ತಾ ಇದ್ದೇನೆ, 20% ಇಂದ 40% ತನಕ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದಾರೆ. ಸಾಕಷ್ಟು ಲಕ್ಷಾಂತರ, 1-2 ಸಾವಿರ ಅಲ್ಲ, ಲಕ್ಷಾಂತರ ಉದಾಹರಣೆಗಳು ನಮ್ಮ ಹತ್ರ ಇದೆ. ಲಕ್ಷಗಟ್ಟಲೆ ಉದಾಹರಣೆ ಇದೆ. ಇಟ್ ಈಸ್ ಮೋರ್ ದನ್ 20%, ಅಪ್ ಟು 40%, 50% ವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಇರಬೇಕಾಗಿರೋದು ಏನು, ಬರೀ 7%. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘದಿಂದ RBI ನಿಯಮ ಇದೆ. RBI ಹೇಳುತ್ತೆ ಸ್ವಸಹಾಯ ಗುಂಪು ಇದ್ರೆ ಅವ್ರಿಗೆ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೇಳುತ್ತೆ. ಎಷ್ಟು? 7%. 1% ನೀವು ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿ, 8%. ಅದರ ಮುಖಾಂತರ ನೀವು ಲೆಕ್ಕ ಹಾಕಿ, 7% ಅಂತ ಲೆಕ್ಕ ಹಾಕಿ. NRLM ನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಬರೀ 4%ಗೆ ಇನ್ಕ್ಲೂಡ್ ಮಾಡಿಕೊಂಡು ಉಳಿಕಿದ್ದನ್ನೆಲ್ಲ ವಾಪಸ್ ಇಸ್ಕೊಳ್ಳಿ ನೀವು ಅದನ್ನ. ಇದನ್ನ ಪೊಲೀಸ್ ಠಾಣೆಗೆ ವಿವರವಾಗಿ ಕೊಟ್ಟು ಅವರ ಮೇಲೆ ದೂರನ್ನು ದಾಖಲು ಮಾಡಿ. ಯಾರ ಮೇಲೆ? ಅಲ್ಲಿ ಸಂಘದ ಮೇಲೆ ಅಲ್ಲ, ಅದು ನಿಮ್ಮದೇ ಸಂಘ. SKDRDP ಇದೆಲ್ಲ ಆಗ್ತಾ ಇರೋದು SKDRDP ಟ್ರಸ್ಟ್. ಯಾರು ಅಧ್ಯಕ್ಷರಿದ್ದಾರೆ, ಯಾರು ಅದರದ್ದು ಏನೇನೋ ನಿರ್ದೇಶಕರಿದ್ದಾರೆ, ಅವರ ಮೇಲೆ ಅದರ ಪ್ರತಿಯನ್ನು ಕೂಡ ಕೊಡ್ತೀವಿ. ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಬೇಕಾಗುತ್ತೆ. ಆ ಥರ ಮಾಡಿ. ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಜೊತೆಗೆ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಇದೆ, ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ. ಈ ಮಾತನ್ನ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ದೂರನ್ನ ದಾಖಲು ಮಾಡಿ. ಮತ್ತು ಸಹಾಯವಾಣಿ ಕೂಡ ಈಗ ನಿಮ್ಗೆ ಗೊತ್ತಿದೆ, ಸಂತೋಷ್ ಶೆಟ್ಟಿ ಅವರು ಮತ್ತೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಶೈಲಜಾಕ್ ಅವರು, ಅವರೆಲ್ಲರೂ ಕೂಡ ಈ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಏನೇ ನಿಮಗೆ ಮಾಹಿತಿ ಬೇಕಾಗಿದ್ದಾರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ವಾಟ್ಸಪ್ ನಂಬರ್ ಕೂಡ ತಮ್ಮೆಲ್ಲರ ಹತ್ರನೂ ಇದೆ. ಈಗ ಇವರು ಇನ್ನೊಂದು ವಿಷಯ, ಮುಖ್ಯ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರು ಒಂದು ಏನೋ ಅವರ SKDRP ಅವರಿಗೆ ಒಂದು ಇದನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಠರಾವುಗಳನ್ನು ನಗೆಪಾಟ್ಲಿ ನಗಬೇಕು ಅದನ್ನು ನೋಡಿಕೊಂಡು. ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ಗಂಭೀರ 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 ಅಂಥೇಳಿ. ಎಲ್ಲದಕ್ಕೂ ಇವ್ರು ಗಂಭೀರ ಅಂತ ಕೆಳಗಡೆ ಬರೀತಾರೆ. ಅದ್ರಾಗ ನೋಡಿ, ಇದರಲ್ಲಿ ಸುಮಾರು 4 ಪೇಜಿಂದಿದೆ, 4-6 ಪೇಜಿಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಏನೇನು ಇವರು ಹೇಳೋದೇನು ಮಾಡೋದೇನು ಅದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ಒಂದನೇದ್ದು, ಸಂಸ್ಥೆಯ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಅನುಪಾಲನೆ ಮಾಡುತ್ತಾ ಕಾರ್ಯನಿರ್ವಹಿಸಬೇಕು. ಶಿಸ್ತುಬದ್ಧವಾಗಿ ಮಾಡ್ರಿ ಅಂತ ಹೇಳ್ತಾರೆ. ಶಿಸ್ತು ಏನಂತೇಳಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ ಏನು ಹೇಳಿದರು ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ಹಂತಗಳನ್ನು ಗಮನದಲ್ಲಿಟ್ಟು ಮಾಡಬೇಕು. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇದೆ, ನೀತಿ ನಿಯಮಗಳು ಇರುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ಸಂಸ್ಥೆಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ, ಇಲಾಖೆಯಿಂದ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಈ ಆದೇಶದ ಇಫೆಕ್ಟ್ ಅದು, ಹೋರಾಟದ ಇಫೆಕ್ಟ್ ಅದು. SP ಅವರು, ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೆಯಲ್ಲ. ಇಷ್ಟು ದಿನ ನಾವು ಇಷ್ಟೇ ಮಾಡ್ತಿದ್ವಪ್ಪ, ನಮ್ದೇ ನಡೀತಾ ಇದ್ದು ದರ್ಬಾರು, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಈಗ ಅವರೇ ಹೇಳಿದ್ದಾರೆ ನೋಡಿ, ಈಗ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಇವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ನೋಡ್ರಪ್ಪ, ಎಲ್ಲರೂ ನೋಡ್ತಾ ಇದ್ದಾರೆ. ಇಷ್ಟು ದಿನ ಬೆಕ್ಕು ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ. ನಾವು ನಮ್ಮದೇ ದರ್ಬಾರ್. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಹುಷಾರಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಪ್ರಮುಖವಾಗಿ, ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಉದಾಹರಣೆಗೆ, ಬ್ಯಾಂಕಿಗೆ ನಾವು ಒಂದು ರೀತಿಯ ಸೇವಾ ಪ್ರತಿನಿಧಿಗಳಾಗಿದ್ದೇವೆ. ಯಾಕಂತ ಹೇಳಿದ್ರೆ BC ಟ್ರಸ್ಟ್, ಬಿಸ್ನೆಸ್ ಕಮಿಷನ್ ಏಜೆಂಟ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಬ್ಯಾಂಕಿನಿಂದ ಸಹಕಾರ ದೊರೆಯುತ್ತದೆ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕಿಂದ ಅಂತ ಹೇಳಿ. ಹೌದಾ? ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ತೋರಿಸ್ತೇನೆ ನಿಮಗೀಗ. ಬ್ಯಾಂಕುಗಳನ್ನು ಸಂಬಂಧಿಸಿದ ಇಲಾಖೆಯ RBI ನಿಯಂತ್ರಕಗಳು ಗಮನಿಸುತ್ತಿರುತ್ತದೆ. RBI ಏನ್ ಹೇಳ್ತದೆ? 3 ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. 3 ತಿಂಗಳಿಗೊಮ್ಮೆ. ವಾರ ಹೋಗಿ ಬಡ್ಡಿ ವಸೂಲಿ ಮಾಡಿ ಅಂತ ಹೇಳೋದಿಲ್ಲ. ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿ. RBI ಗಮನಿಸುತ್ತಿರುವ RBI ಮಾಸ್ಟರ್ ಸರ್ಕ್ಯುಲರ್ ಕೂಡ ನಾನು ಕೊಟ್ಟಿದ್ದೇನೆ, ಹೇಳಿದ್ದೇನೆ ಎಲ್ಲರಿಗೂ ಕೂಡ. ಆದುದರಿಂದ ನಮಗೆ ಬ್ಯಾಂಕುಗಳ ನೀಡಬೇಕಾದ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಮುಂಚಿತವಾಗಿ ತಯಾರಾಗಿರಬೇಕು. ಇವರು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಕೇಳಿ ಇಲ್ಲಿ. ನಾನು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಮತ್ತೀಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದಿಷ್ಟು ಲೀಡರ್ಗಳು ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೀಡರ್ಗಳನ್ನ ಕಳಿಸೋದು, ಪೊಲೀಸ್ ಸ್ಟೇಷನ್ಗೆ ಪೈರೂಕೆ ಮಾಡೋದು ಅಂತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ಕಡೆ ಪೈರೂಕೆ ಮಾಡಕ್ಕೆ ಕಳಿಸ್ತಾರೆ.
ಇದನ್ನ ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿರುವಂತಹ ಏನು ಸೇವಾ ಪ್ರತಿನಿಧಿಗಳು, ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ, ಅವ್ರ ವಿರುದ್ಧ ನಾವಲ್ಲ. ಇದರದ್ದು ಉದ್ದೇಶ ಏನು ಗೊತ್ತಾ? ಈ ಆದೇಶ ಎದಕ್ಕೆ ಹೊಡಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ಏನೇ ಆದರೂ ಕೂಡ ನಿಮ್ಮ ಮೇಲೆ ಎತ್ತಿ ಹಾಕ್ತಾರೆ. ಇದನ್ನ 100% ಸ್ಕ್ಯಾಂಡಲ್ಲೇ ಇದು. ಹಾಕ್ಕೊಂಡೇ ಹಾಕೋತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ ಇವರು? ಇಲ್ಲಪ್ಪ, ನಾವು ಅವಾಗಲೇ ಆದೇಶ ಹೊಡಿಸಿದೆ, ನಾವು ದೇವರು, ನಾವು ನಡೆದಾಡುವ ದೇವರು, ನಾವು ಆಕಾಶದಾಗ ನಡೆದಾಡ್ತೀವಿ, ನಾವು ಭೂಲೋಕದಲ್ಲಿ ನಮ್ಮ ಸೇವಾ ಪ್ರತಿನಿಧಿಗಳು ನಡೆದಾಡ್ತಾ ಇದ್ದಾರೆ, ಯೋಜನಾ ಅಧಿಕಾರಿಗಳು ನಡೆದಾಡ್ತಾ ಇದ್ದಾರೆ. ಈ ಅಧಿಕಾರಿ ಅನ್ನೋದೇ ತಪ್ಪು. ಅದು ಒಂದು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಗೆ ಯಾರಾದರೂ ಅಧಿಕಾರಿ ಅಂತ ಇರ್ತಾರೆ, ಅವ್ರ ನೌಕರಿಗೆ ಅಧಿಕಾರಿ ಅಂತ ಕರೀತಾರೆ, ಕೆಲಸ ಮಾಡೋರಿಗೆ. ಆದರೂ ಕೂಡ ಇವರು ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾವು ಭೂಲೋಕದಲ್ಲಿ ಸೇವಾ ಪ್ರತಿನಿಧಿಗಳಿರ್ತಾರೆ, ಅವರು ತಪ್ಪು ಮಾಡಿದ್ದು ಅಂತ ತಾವು ಜಾರ್ಕೊಳ್ಳೋದಕ್ಕೆ ಇಂತಹ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಪರವಾಗಿ ವಕಾಲತ್ತು, ಪೊಲೀಸ್ ಠಾಣೆಗೆ ಹೋಗಿ ವಕಾಲತ್ತು ವಹಿಸುವಂತ ಎಲ್ಲ ಲೀಡರ್ಕೆ ಮಾಡ್ತಿರಲ್ಲ, ದಯವಿಟ್ಟು ನೆನಪಿರಲಿ, ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. 100% ಸ್ಕ್ಯಾಂಡಲ್ ಆಗೋದು ಗ್ಯಾರಂಟಿ. ಇವರು ನಿರ್ಮಲಾ ಅಕ್ಕನ್ನಾದ್ರೂ ಕರೆಸ್ಲಿ, ನಿರ್ಮಾ ಅಕ್ಕನ್ನಾದ್ರೂ ಕರೆಸ್ಲಿ, ರಿನ್ನು, ಸರ್ಫು, ಎಕ್ಸೆಲ್ ಎಷ್ಟೇ ಯಾವುದೇ ಅಕ್ಕನ್ ಕರ್ಕೊಂಡ್ರು ಕೂಡ ಇವ್ರು ಕೊಳೆ ತಳ್ಕೊಳಕ್ ಆಗೋದಿಲ್ಲ. ಇದನ್ನೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಈ ಆದೇಶವನ್ನು ಹೊರಡಿಸಿದೆ ಇವರ ಅಕ್ರಮ ಬಗ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಹಿಂದೆ ಜನಾರ್ದನ್ ರೆಡ್ಡಿ ಮೈನಿಂಗ್ ಹಗರಣ ಆಗ್ಬೇಕಾದ್ರೆ ಎಲ್ಲರೂ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರು, ಎಲ್ಲರೂ ಕೂಡ ತಿಂದ್ರು ದುಡ್ಡು. ಕೊನೆಗೆ ಏನಾಯ್ತು? ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಜೈಲಿಗೆ ಹೋದ್ರು. ಆ ಪರಿಸ್ಥಿತಿ, ಮೈನಿಂಗ್ ಆಫೀಸರ್ಸ್ ಹೋದ್ರು, ರೆವಿನ್ಯೂ ಆಫೀಸರ್ಸ್ ಹೋದ್ರು, ಪೊಲೀಸ್ ಅಧಿಕಾರಿಗಳು ಹೋದ್ರು ಜೈಲಿಗೆ. ಇದು ಕೂಡ ಸ್ಕ್ಯಾಂಡಲ್ ಆಗೇ ಆಗುತ್ತೆ. ಇದು ಇಡೀ ದೇಶ ಕಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ ಅದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ವಿಷಯಗಳನ್ನ ಪೊಲೀಸ್ ಠಾಣೆ ಗಮನಕ್ಕೂ ಕೂಡ ನಾನು ತರ್ತಾ ಇದ್ದೀನಿ. ಸರಿ. ಈ ನಡುವೆ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಇವರು, ನಡೆದಾಡುವ ದೇವರು ಟೀಮು. ಯಾಕಂದ್ರೆ ನಡೆದಾಡುವ ದೇವರು ಎಷ್ಟೇ ಕುಣಿದಾಡಿದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಸಲುವಾಗಿ ನಮ್ಮ ಹೋರಾಟದ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೇನೋ ಒಂದು ಫೇಕ್ ಈಗ ಹಾಕಿದ್ರಲ್ಲ, ಇಲ್ಲಿ ಈ ಫೇಕ್ ಹಾಕಿದ್ರಲ್ಲ, ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಫಿಡಾವಿಟ್ ಬರೆದು ಬಿಟ್ಟಿದ್ದಾರೆ, ಏನೋ ಮರು ತನಿಖೆ ಮಾಡಬಾರದು ಅಂತ ಹೇಳಿ. ದಯವಿಟ್ಟು ಯಾರು ಕೂಡ ಈ ಫೇಕ್ ಗ್ಯಾಂಗ್ 420 ಗ್ಯಾಂಗ್ ಏನಿದೆ, ದಯವಿಟ್ಟು ಅವುಗಳನ್ನು ನಂಬಬೇಡಿ. ಇವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇದೆಯಲ್ಲ ಈಗ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟಲ್ಲಿ ಇನ್ನೊಬ್ಬನು ಯಾವನು ಹಾಕಿದ್ದ, ಏನಂತ 90 ದಿನ ಆಯಿತು ಇನ್ನೂ ಯಾಕೆ ಹೋಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕೇಳಿ ಹೋಗ್ಬೇಕಾ? ನಿಮ್ಮ ನಡೆದಾಡೋ ದೇವರು ಹೋಗಿ ದಿಲ್ಲಿಗೆ ಹೋಗಿ CBI ಕಚೇರಿ ಮುಂದೆ ಉರುಳು ಸೇವೆ ಮಾಡಿ ಬಂದ್ರಲ್ಲ, ಸಂತೋಷ್ ರಾವ್ನ ವಿರುದ್ಧ ಅಪೀಲ್ ಹೋಗಿ ಬಂದ್ರಲ್ಲ, ನಮ್ಮನ್ನು ಕೇಳಿ ಹೋಗಿದ್ರ ನೀವು? ನಾವು ನಿಮ್ಮನ್ನು ಕೇಳಿ ಕೆಲಸ ಮಾಡಬೇಕಾ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ ನಾವು? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ದಿವಸ ಸಮಯ ಯಾವಾಗ ಹೋಗಬೇಕು, ನಮ್ಮ ಲೀಗಲ್ ಟೀಮ್ ಇದೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಈ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮರು ತನಿಖೆ ಮಾಡಬಾರ್ದು ಅಂತ ಹಾಕಿದ್ರು. ದಯವಿಟ್ಟು ಇವೆಲ್ಲ ಥರ್ಡ್ ಕ್ಲಾಸ್ ಫೇಕ್ ಸ್ಟೇಟ್ಮೆಂಟ್, ಇವು ಫೇಕ್ ಪೋಸ್ಟ್ಗಳಿವು. ಅವ್ರಿಗೆ ಈ ಏನು ಫೇಕ್ ಹಾಕ್ತಾರಲ್ಲ, ಕಾನೂನಿನ ಜ್ಞಾನ ಇಲ್ಲವೇ ಇಲ್ಲ. ಆನಂತರ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಬರೀ ಒಂದೇ ಅಕ್ಷರ, ಏನು ಸಿ ಒಂದೇ ಸಿ ರಿಪೋರ್ಟ್. ಅತ್ಯಾಚಾರ ಮಾಡಿ ಬಿಸಾಕೋದು, ಕೊಲೆ ಮಾಡೋದು, ಸಿ ರಿಪೋರ್ಟ್ ತಗೊಳ್ಳೋದು. ವೇದವಲ್ಲಿ, ಪದ್ಮಲತಾ, ಆನೆ ಮಾವತ ಎಲ್ಲ ಸಿ ರಿಪೋರ್ಟ್ ತಗೊಂಡಿದ್ದವರು. ಅವ್ರಿಗೆ ಗೊತ್ತಿರೋದು ಒಂದೇ ಸಿ ರಿಪೋರ್ಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೀಗಾಗಿ ಯಾರು ಈ ಫೇಕ್ ಮಾಹಿತಿಗಳ ಬಗ್ಗೆ ದಯವಿಟ್ಟು ಯಾರು ಕೂಡ ಬಲಿಯಾಗಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು, ಅತ್ಯಂತ ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಪ್ರತಿದಿನ ಪತ್ರಿಕೆಯೊಳಗೆ ನೀವು ನೋಡ್ತಿರ್ಬೇಕು, ಅವ್ರಿಗೆ ಈ ಪ್ರಶಸ್ತಿ ಸಿಕ್ತು, ಆ ಪ್ರಶಸ್ತಿ ಸಿಕ್ತು. ಆಮೇಲೆ 4 ವರ್ಷದ ಬಾಲಕಿ 50 ಶ್ಲೋಕಗಳನ್ನು ಹೇಳಿಬಿಟ್ಲು. 3 ವರ್ಷದ ಬಾಲಕ ಒಂದು 10 ನಿಮಿಷದಲ್ಲಿ 100 ಬಸ್ಕಿ ಹೊಡೆದ. ಅಲ್ಲೇ ನೋಡ್ತಿರಲ್ಲ ನೀವು. ಆ ಥರ ಪ್ರಶಸ್ತಿ ಕೊಡುವಂತಹ ಒಂದು ಕಂಪನಿ, ಅದರದ್ದು ಹೆಸರು
ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಅದೊಂದು ಕಂಪನಿ. ಆ ಕಂಪನಿ ಬಗ್ಗೆ ಎಷ್ಟೊಂದು ಅದರ ವಿರುದ್ಧ ಎಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಹೇಳಿದರೆ, ಆ ಮಹಾಶಯರು, ಆ ಕಂಪನಿ ಮಹಾಶಯರು, ಆ ಕಂಪನಿ ಚೇರ್ಮನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಭಾರತದೊಳಗೆ, ಥೈಲ್ಯಾಂಡು, ಮಲೇಷಿಯಾ, ಆಫ್ರಿಕನ್ ಕಂಟ್ರೀಸ್ನಲ್ಲಿ. ಏನಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಏನಂತ ಹೇಳಿದರೆ ಪ್ರಶಸ್ತಿ ಕೊಡೋದು. ಸುಮ್ಮನೆ ಪುಕ್ಸಟ್ಟೆ ಕೊಡೋದಿಲ್ಲ ಅವರು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಜಾಲತಾಣಗಳಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಕೂಡ ಈಗ ನಿಮಗೆ ಲಭ್ಯ ಇರ್ತದೆ. ಇದು ಲೈವ್ ಮುಗಿದ ತಕ್ಷಣವೇ ಹಾಕ್ತೀನಿ. ಅವ್ರು ಏನು ಮಾಡ್ತಾರೆ, ಅವರ ಚಟುವಟಿಕೆ, ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಬಿಡೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ. ಆಮೇಲೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಯೂನಿವರ್ಸಿಟಿ. ಅದರ ಮುಖ್ಯ ಕಚೇರಿ ಇರುವುದು ಫರೀದಾಬಾದ್ನಲ್ಲಿ, ಉತ್ತರ ಭಾರತ ಫರೀದಾಬಾದ್ನಲ್ಲಿ. ಅದರಿಂದ ಆಪರೇಟ್ ಮಾಡ್ತಾರೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ISO ಮಾನ್ಯತೆ ಇರುವಂತಹ ಸಂಸ್ಥೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರುವಂತಹ ನಿರ್ದೇಶಕರ ಒಂದು ತಂಡವನ್ನೇ ಹೇಳಿಕೆ ಕೊಟ್ಟಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಇದು ಒಂದು ಫ್ರಾಡ್ ಆಗಿರುತ್ತದೆ. ಇದನ್ನು ದಯವಿಟ್ಟು ನಂಬಬೇಡಿ. ಇದು ಇಂಡಿಯಾ ಅನ್ನುವ ಹೆಸರಿಟ್ಟು ಭಾರತಕ್ಕೆ ಮಸಿ ಬಳಿಯುತ್ತಿದೆ. ಇದು ಸ್ವತಃ ಒಂದು ಫ್ರಾಡ್ ಕಂಪನಿಯಾಗಿದ್ದು, ದುಡ್ಡಿಗೋಸ್ಕರ ಇದು ಪ್ರಶಸ್ತಿ ಕೊಡುವಂತಹ ದಂಧೆ, ಅವ್ಯವಹಾರ ಮಾಡುತ್ತಿದೆ ಅಂಥೇಳಿ ISO ಮಾನ್ಯತೆ ಇರುವಂತಹ ನಿರ್ದೇಶಕರ ತಂಡನೇ ಇದನ್ನು ಹೇಳಿದೆ. ಇವರೇನು ಮಾಡ್ತಾರೆ, ಒಬ್ಬ ಬಾಲಕನಿಗೆ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಒಂದು 10 ನಿಮಿಷದಲ್ಲಿ 100 ಬಸ್ಗೆ ಹೊಡೆದಿದ್ದ ಅಂಥೇಳಿ ಫ್ಯಾಕ್ಟ್ಸ್ ಚೆಕ್ ಮಾಡಿದರೆ ಅವನಿಗೆ ಅವನು ಮಂಚದಿಂದನೇ ಜಿಗ್ಯಾಕೆ ಬರೋದಿಲ್ಲ. ಅಂಥವನಿಗೆ ಇವರು ಪ್ರಶಸ್ತಿ ಕೊಟ್ಬಿಡ್ತಾರೆ. ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇವರೇ ಹಾಕಿದ್ದಾರೆ. 8,000ದಿಂದ 2 ಲಕ್ಷ ತನಕ ಪ್ಯಾಕೇಜ್ ಇರ್ತದೆ. ನೀವು 8,000 ಕೊಟ್ರೆ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ. 50,000 ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. 2 ಲಕ್ಷ ಕೊಟ್ಟರೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಕಿಸ್ತಾರೆ. ಅದೊಂದು ಪ್ಯಾಕೇಜ್, ಅದು ಆ ಒಂದು ಪ್ಯಾಕೇಜ್ ಮಾಡ್ತಾರೆ ಇವರು. ಆನಂತರ ಈ ಮಹಾನುಭಾವರು ಏನಂತ ಹೇಳಿದರೆ, ಯಾರು ಬೇಕಾದರೂ ಕೂಡ ಡಾಕ್ಟರೇಟ್ ಕೊಡ್ತಾರೆ. ಅನೇಕ ಇಲ್ಲಿ ಇದೆ ನೋಡಿ, ನಿಮ್ಗೆ ಅದರದ್ದೊಂದು ಮಾಡೆಲ್ ಕೂಡ ತೋರಿಸ್ತೀನಿ. ಈ ರೀತಿ ನಂದು ಸಾಫ್ಟ್ ಕಾಪಿ ಹಾಕಿರ್ತೀನಿ. ಈ ರೀತಿ ಯಾರೇ ದುಡ್ಡು ಕೊಟ್ಟರು ಕೂಡ ಈ ಥರ ಅವ್ರಿಗೊಂದು ರಿವಾರ್ಡ್ ಕೊಟ್ಟು ಹಿಂಗೆ ಹಾಕಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡ್ತಾರೆ. ನೀವು 2 ಲಕ್ಷ ಕೊಟ್ಬಿಟ್ರೆ ಮುಗಿದೋಯ್ತು, ಫುಲ್ ನೀವು ಹೀರೋ. ನೀವು ಮುಂಚೆ ನಮಗೂ ಒಂದು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ನೋಡ್ತಿದ್ವಿ. ನಮಗೂ ಕೂಡ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದವ್ರು ಕೊಡಬೇಕು, ರಿವಾರ್ಡ್ ಕೊಡಬೇಕು, ಒಳ್ಳೆಯದು. ನೀವು ಅನ್ಕೋಬೋದು, ಏನಪ್ಪ ಈಗ ಎಲ್ಲ ಬಿಟ್ಟು ಇದನ್ನು ರಿವಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ, ಏನು ಅವಶ್ಯಕತೆ ಇದೆ ಈಗ ಅಂತ ನೀವು ಕೇಳ್ಬೋದು. ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಕಳೆದ ಒಂದು 15-20 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾಳ ಹರಿದಾಡ್ತಾ ಇದೆ. ನಮ್ಮ ಪರಮ ಪೂಜ್ಯರ ಸಾಧನೆಗೊಂದು ಗರಿ, ಹೆಮ್ಮೆಯ ಗರಿ, ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂತ್ರ ಏನೋ ಪ್ರಶಸ್ತಿ ಸಿಕ್ತು, ಹೆಮ್ಮೆಯ ಗರಿ. ಇದು ನವಿಲ್ ಗರಿನೋ ಕೋಳಿ ಪುಚ್ಚನೋ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಷ್ಟೊತ್ತಕ್ಕ ನಿಮಗೆ ಏನು ಹೇಳಿದ್ನಲ್ಲ, ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಈ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ಗಳು, ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಫ್ರಾಡ್ ಅಂತ ಹಾಕಿಬಿಟ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಭಾಳ ಚಂದ ವಿವರಣೆ ಮಾಡಿದ್ದಾರೆ. ಅದೇ ಸಂಸ್ಥೆಯಿಂದ ಪೂಜ್ಯರು ಅಂತ ಅನಿಸ್ಕೊಂಡವರು, ನಾವು ಅಷ್ಟು ತಾಳೆಗರೆಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಿ, ವಿಂಟೇಜ್ ಕಾರ್ಗಳನ್ನು ನಮ್ಮ ಹತ್ರ ಅಷ್ಟಿದೆ, 1000 ಪುಸ್ತಕಗಳಿದಾವೆ ಅಂಥೇಳಿ ಅದೇ ಕಂಪನಿಯ ಇಲ್ಲಿ ನೋಡಿ ಸೀಲು, ಸಿಗ್ನೇಚರ್ ಇದೆ, ಅದೇ ಸರ್ಟಿಫಿಕೇಟ್, ಅದೇ ಏನು ಈ ವ್ಯಕ್ತಿ ಎಲ್ಲರಿಗೂ ಏನು ಸಣ್ಣ ಸಣ್ಣ ಹುಡುಗರಿಗೆ ದುಡ್ಡು ತಗೊಂಡು ಪ್ರಶಸ್ತಿ ಕೊಡ್ತಾರಲ್ಲ, ಅದೇ ವ್ಯಕ್ತಿದು ಸಿಗ್ನೇಚರ್ ಇರುವಂಥದ್ದು ಪರಮ ಪೂಜ್ಯರು ಹಿಡ್ಕೊಂಡಿದ್ದಾರೆ. ದೊಡ್ಡದಾಗಿ ಒಂದು ದೊಡ್ಡದು ಪ್ರಿಂಟೌಟ್ ಹಾಕ್ಸ್ಕೊಂಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ರಿಂಟೌಟ್ ನಾ ತೆಗ್ಸಿದ್ದೀನಿ, ಇದಕ್ಕೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಇನ್ನೂ ದೊಡ್ಡ ಸಿಗ್ತದೆ. ಒಂದು 500 ರೂಪಾಯಿ ಕೊಟ್ಟರೆ ಈ ನಮ್ಮನೆ ದೊಡ್ಡದು ಮಾಡ್ತಾರೆ. ಇಷ್ಟೇ ದೊಡ್ಡ ಹಿಡ್ಕೊಂಡು ಜನ ಏನು ತಿಳ್ಕೊಬೇಕು, ದೊಡ್ಡದು ಕಟೌಟ್ ಹಿಡ್ಕೊಂಡ್ರೆ ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ತಿಳ್ಕೊಬೇಕು. ಇದು ನೋಡಿ ಇವರ ಹಣೆ ಬರಹ. ಆನಂತರ ಇದೇ ಕಂಪನಿ
ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಮಾಡಿದ್ದ ಅಂತ ಹೇಳಿದರೆ, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ಅಂತ ನೀವು ಕೇಳಿರಬಹುದು. ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ನಿರಂತರವಾಗಿ ಅವನು ದೊಡ್ಡ ದೇವಮಾನವ. ಉತ್ತರ ಭಾರತದಲ್ಲಿ ಒಂದು 5-6 ರಾಜ್ಯಗಳಲ್ಲಿ ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಆ ರಾಮ್ ರಹೀಮ್ ಸಿಂಗ್ನಿಗೆ ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಚೇರ್ಮನ್ ಏನು ಮಾಡಿದ್ರು, ಈ ಕಂಪನಿ ಡಾಕ್ಟರೇಟ್ ಕೊಟ್ಬಿಟ್ರು. ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಈ ದೇಶದ ಪ್ರತಿಷ್ಠಾ ಪತ್ರಿಕೆ ಅಷ್ಟೇ ಅಲ್ಲ, ಮತ್ತೆ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಕೂಡ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಅವರು ಇಂಟರ್ವ್ಯೂ ತಗೋತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇವರು ಇಲ್ಲಿ ನಿಂತಿದ್ದಾನಲ್ಲ ಇಲ್ಲಿ, ಇವನು ಹೇಳ್ತಾನೆ, ಇಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಸುಮ್ಮನೆ ಕೊಟ್ಬಿಟ್ವಿ ಅಂತ. ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತರು ಕೇಳ್ತಾರೆ, ಅವನು ಎಷ್ಟು ಓದಿದಾನೆ ಗೊತ್ತಾ ರಾಮ್ ರಹೀಮ್ ಸಿಂಗ್ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬರೀ 2ನೇತ್ತನೋ 3ನೇತ್ತ ಓದೋನಿಗೆ PhD ಡಾಕ್ಟರೇಟ್ ಕೊಡ್ತಾರೆ ಇದೇ ವ್ಯಕ್ತಿ. ಇಲ್ಲಿ ಏನು ಹೇ ಅಂತ ನಿಂತ್ಕೊಂಡಿದಾರಲ್ಲ, ನನಗೆ ಇಷ್ಟು ಪ್ರಶಸ್ತಿ ಸಿಕ್ ನೋಡ್ರಿ ಅಂತೇಳಿ ಸಹಿ ಮಾಡಿದಂಥ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಯಾರು ಹೇಳಿ? ದೇವಮಾನವ ಅಂತ ಹೇಳ್ಕೊಂಡು 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ. ಇವ್ರದೇ ಬ್ರೀಡ್, ಇವ್ರದೇ ತಳಿ, ದೇವಮಾನವನ ತಳಿ. ಇವನಿಗೆ ಇದೇ ವ್ಯಕ್ತಿನೇ ಏನು ಪ್ರಶಸ್ತಿ ಕೊಟ್ಟಿದ್ದ, ಗುರ್ಮಿತ್ ರಾಮ್ ರಹೀಮ್ ಸಿಂಗಿಗೆ ಡಾಕ್ಟರೇಟ್ ಮತ್ತು ಪ್ರಶಸ್ತಿ. ಈಗ ಅದೇ ಕಂಪನಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಂಪನಿ ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನ ಇವರು ಚೇಲಾಗಳಿದಾರಲ್ಲ ನೋಡಿ, ನಮ್ಮ ಪೂಜ್ಯರಿಗೆ ನೀವು ಬೈತೀರಿ, ದೊಡ್ಡ ಪ್ರಶಸ್ತಿ. ಎಂತ ಪ್ರಶಸ್ತಿ ರೀ ಇದು? 8,000 ರೂಪಾಯಿ ಕೊಟ್ರೆ ನಿಮಗೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅವರು. ಹೋಗ್ರಿ ಅವ್ರ ವೆಬ್ಸೈಟಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟಿಗೆ ಹೋಗ್ರಿ, 8,000 ರೂಪಾಯಿ ಕೊಡಿ, ಯಾರಿಗಾದ್ರೂ ಕೊಡ್ತಾರೆ. ಅಂಥವ್ರ ಕಡೆಯಿಂದ ಇವರು ಪ್ರಶಸ್ತಿ ತಗೊಂಡು ಈ ಬಡ್ಡಿ ದಂಧೆ ಮಾಡೋರಿಗೆಲ್ಲ ಕಳಿಸ್ತಾರೆ. ಇದನ್ನ ಅವರು ಬ್ರಾಂಚಸ್ ಅದಾವಲ್ಲ, ಇವರಿಗೆ ಏನಾಗಿದೆ ಈಗ, ಎಲ್ಲ ಕಡೆ ಜನ ಉಗಿತಾ ಇದ್ದಾರೆ, ಜನ ಬೈತಾ ಇದ್ದಾರೆ. ಅದಕ್ಕೆ ಇದು ತೋರಿಸೋದು. ನೋಡಿ ಪ್ರಶಸ್ತಿ ಕೊಟ್ಟರು, ನಮಗೆ ಬಡ್ಡಿ ಕೊಡಿ. ನೋಡಿ ನಮ್ಮ ಹತ್ರ ನಿರ್ಮಲಾ ಸೀತಾರಾಮ್ ಬಂದರು, ಬಡ್ಡಿ ಕೊಡಿ. ಜಿ ಪರಮೇಶ್ವರ್ ಅವರು ಬಂದರು, ನಮಗೆ ಬಡ್ಡಿ ಕೊಡಿ. ಮೊನ್ನೆ ಜಿ ಪರಮೇಶ್ವರ್ ಅವರು ಬಂದಿದ್ರಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಗೃಹ ಸಚಿವರಿಗಾಯ್ತು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ. ಜಿ ಪರಮೇಶ್ವರ್ ಅವ್ರ ಕಡೆ ಅಂದ್ರೆ ಅವ್ರು ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ಕರೆಸಿ ಅವ್ರ ಕಡೆ ಸ್ಟೇಟ್ಮೆಂಟ್ ಹೇಳಿಸೋ ಅವಶ್ಯಕತೆ ಏನಿದೆ? ಗ್ರಾಮಾಭಿವೃದ್ಧಿ ಅವರೇನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ಗ್ರಾಮಾಭಿವೃದ್ಧಿ ಸಚಿವರು ಅವರು, ಪ್ರಿಯಾಂಕಾ ಖರ್ಗೆನ ಅವರು. ನಿಮಗೆ ಗ್ರಾಮಾಭಿವೃದ್ಧಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, RDPR ಮಿನಿಸ್ಟರ್ ಇರ್ತಾರೆ, ಮಹಿಳಾ ಮಿನಿಸ್ಟರ್ನ ಕರೆಸಬೇಕು. ಹೋಮ್ ಮಿನಿಸ್ಟರ್ನ ಯಾಕೆ ಕರೆಸಿದಿರಿ ನೀವು? ಯಾಕೆ ಕರೆಸ್ತೀರಿ ಅಂತ ಹೇಳಿದ್ರೆ, ಪೊಲೀಸರ ಅಧಿಕಾರಿಗಳು ಬರಬ್ಬರಿ ಆದೇಶ ಮಾಡಿದಾರಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ ಇಂಥ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ನೋಡಿ ಎಲ್ಲ ಟೈಮ್ನಲ್ಲಿ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ನಂಬಬೇಡಿ. ಇಂಥವ್ರನ್ನ ನಂಬಿ ಈ ಕಂಪನಿಗೆ SKDRDP ಏನು BC ಟ್ರಸ್ಟ್ ಇದೆ ಅದಕ್ಕೆ ದುಡ್ಡು ಕಟ್ಟೋದು, ಹೆದರ್ಕೊಳ್ಳೋದು, ದಯವಿಟ್ಟು ಹೆದರಬೇಡಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪ್ರಶಸ್ತಿಗಳನ್ನು ತೋರಿಸಿ, VIP ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಮಂಕ್ ಬೂದಿ ಎರಚ್ತಾ ಇದ್ದಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬೇಡಿ. ನಾವೇನು ಈ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಸಾಕಷ್ಟು ಜನರಿಗೆ, ಅಸಹಾಯಕರಿಗೆ, ಇವತ್ತು ಅವ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಯಾಕಂದ್ರೆ ಒಂದು ಸರಿ ನಾನು ಬಹಳ ಬೇಜಾರಾಗ್ತದೆ. ಈ ರಾಜ್ಯದಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಈ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಬರೀತಾರಪ್ಪ. ಫೇಸ್ಬುಕ್ಕಲ್ಲಿ ಹೇಳ್ಕೊತಾರೆ, ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ, TV ಚಾನಲ್ನಲ್ಲಿ ಬಂದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಪಾಪ ಅವರು ಅತ್ಯಂತ ಕಡು ಬಡವರು, ಅವರು ಯಾರು ಸಾಲ ತಗೊಂಡ ಹಾಳಾಗ್ತಾರೆ, ವಾರ ಬಡ್ಡಿ. ಇವರೇ ಹೇಳ್ತಾರೆ RBI ನಿಯಮ ನಮಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದೇ RBI ನಿಯಮದಲ್ಲಿ ಹೇಳ್ತದೆ 3 ತಿಂಗಳಿಗೊಂದು ಸರಿ ಕಟ್ಟಬೇಕು ಅಂತೇಳಿ. ಸಾಕಷ್ಟು ಅಕ್ರಮ ಇದೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಯಾರಿಗೆ ಧ್ವನಿ ಇಲ್ಲ ಅವರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ಇವತ್ತು ಅಂದರೆ ನಿನ್ನೆ ಹೊತ್ತಿಗೆ ಯಡ್ರಾಮಿಯಲ್ಲಿ ಒಂದು ಘಟನೆ ನಡೀತು. ಯಡ್ರಾಮಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ. ನಾನು ಕೂಡ ಹಿಂದೆ ಅಲ್ಲಿ PSI ಆಗಿ, ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಹಾಜಿ ಮಲಂಗ್ ಅನ್ನುವಂತಹ ಒಂದು ಶಾಲೆನ ನಡೆಸ್ತಾನೆ ಅವನು. ಹಾಜಿ ಮಲಂಗ್, ಲೋಫರ್ ರಾಸ್ಕಲ್ ಹಾಜಿ ಮಲಂಗ್. ಆ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ.
ಅಷ್ಟೇ ಅಲ್ಲ, ನಿರಂತರವಾಗಿ ಆ ಶಾಲೆಯಲ್ಲಿರುವಂಥ ಅನೇಕ ಮಹಿಳೆಯರ ಮೇಲೇನೂ ಕೂಡ ದೌರ್ಜನ್ಯ ಅತ್ಯಾಚಾರ ನಡೆಸಿದ್ದಾನೆ. ಇವತ್ತು ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಒಂದು ದೊಡ್ಡ ಪ್ರತಿಭಟನೆಯೇ ಮಾಡಿದರು. ಅವನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದರೆ, ನಾವು ಏನು ಈ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯ ಪರ ಹೋರಾಟ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ ಅದು. ಆದರೆ ಇವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಾವು ದೊಡ್ಡವರು ಅಂತ ಹೇಳ್ಕೊಂಡು, ಪೂಜ್ಯರು ಅಂತ ಹೇಳ್ಕೊಂಡು, ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು ಅಂತ ನೋಡಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎಲ್ಲ ಇದೇ ರೀತಿ ಪ್ರಭಾವ ಬಳಸಿ ಅತ್ಯಾಚಾರಿಗಳನ್ನು ಉಳಿಸ್ಕೊಂಡು ಹೋದರೆ ರಕ್ಷಣೆ ಕೊಡೋರು ಯಾರು? ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಡ್ರಾಮಿಯಲ್ಲಿ ಆದಂಥ ಘಟನೆ ನನಗನ್ನಿಸ್ತದೆ, ಈಗೇನಾಗ್ತದೆ, ಜನರು ಕೂಡ ಒಂದೇ ದಿನ ಎದ್ದು ಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಯಡ್ರಾಮಿಯಲ್ಲಿ. ಆದರೆ ಮರೆತು ಬಿಡ್ತೀವಿ ನಾವು. ಒಂದು ದಿನ ಸುದ್ದಿ ಆಗ್ತದೆ, ಮರೆತು ಬಿಡ್ತೀವಿ. ಎಲ್ಲಿವರೆಗೆ ಇವರನ್ನು ಗುಂಡಿಟ್ಟು ಕೊಲ್ಲುವಂತಹ ದಿನಗಳು ಬರುವುದಿಲ್ಲ, ಅಲ್ಲಿವರೆಗೆ ಈ ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗುವುದಿಲ್ಲ. ಇವತ್ತು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಆದರೆ ಇವತ್ತು ಬಹಳ ಅಂದರೆ ವೆರಿ ನೆಗ್ಲಿಜಿಬಲ್ ಅಲ್ಲಿ ಕಡಿಮೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿನೂ ಕೂಡ ಹಾಗೆ ಇತ್ತು. ಅಲ್ಲಿ ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟರು. ಆದರೆ ನಮ್ಮದು ರಾಜ್ಯದಲ್ಲಿ ಏನಾಗ್ತಾ ಇದೆ, ಆ ರಕ್ಷಣೆ ಸಿಗಲಿ ಅಂಥೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ಈ ಸೌಜನ್ಯ ಅನ್ನೋದು ಕೂಡ ಒಂದು ಹುಡುಗಿ ಇದ್ಲು, ಪಾಪ ನಂಬಿಕೊಂಡು ಆ ಶಾಲೆಗೆ ನಂಬ್ಕೊಂಡು ಹೋಗಿದ್ಲು, ವೇದವಲ್ಲಿನೂ ಕೂಡ ನಂಬ್ಕೊಂಡು ಹೋಗಿದ್ಲು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು, ಕಲ್ಲು ಬಂಡೆ ಅಂತೆ ನಿಂತ್ಕೊಂಡ್ರು, ಅವಾಗ ಈ ಹೋರಾಟ ಗಟ್ಟಿಯಾಯಿತು. ಅದರ ಸಲುವಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಇದು ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬರದೇ ಅಲ್ಲ, ಸೌಜನ್ಯ ಕುಟುಂಬದ ಒಬ್ಬರದೇ ಅಲ್ಲ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ಈ ಥರದ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ಯಾಕಂತ ಹೇಳಿದರೆ ಈ ಬೆಂಕಿ ಯಾವಾಗ ಯಾರ ಮನೆಗೆ ಬರ್ತದೋ ಹೇಳೋಕ್ಕಾಗೋದಿಲ್ಲ. ಪಾಪ ಯಡ್ರಾಮೆಯಲ್ಲಿ ಆ ಮಗು ಆ ಶಾಲೆಯನ್ನು ನಂಬ್ಕೊಂಡು ಹೋಗಿತ್ತು. ಆ ಶಾಲೆಯ ಮುಖ್ಯ ಶಿಕ್ಷಕನೇ ಆ ರೀತಿ ಮಾಡಿದ್ದಾನೆ. ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ರಾಸ್ಕಲ್ ಗುಂಡಿಟ್ಟು ಕೊಲ್ಲಬೇಕಿತ್ತು, ಅವನ್ನ ಗುಂಡಿಟ್ಟು ಕೊಲ್ಲಬೇಕಿತ್ತಂತವ್ರನ್ನ. ಎಲ್ಲಿವರೆಗೆ ಇದನ್ನು ನಾವು ಸಹಿಸ್ಕೊಂತ ಹೋಗ್ಬೇಕು ಹೇಳಿ? ಯಾವನೊಬ್ಬನು ಮಾಡ್ತಾನೆ, ಯಾರೋ ಒಬ್ಬರು ಪ್ರಭಾವಿಗಳು ಫೋನ್ ಮಾಡ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಪೊಲೀಸರು ಇವತ್ತು ನೋಡಿದ್ವಿ, ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ SP ಅವರು ಬಂದಿದ್ದರು, ಜನರ ಮನವೊಲಿಸಿದ್ರು, ಜನರು ಹೊಡೆಯಕ್ಕೆ ಹೋಗಿದ್ರು. ಇವತ್ತು ಅವನ್ನ ಕೋರ್ಟಿಗೆ ಹೋಗ್ತದೆ, ನಾವು ಮರೆತು ಬಿಡ್ತೀವಿ, ಅಕ್ವಿಟ್ ಆಗಿಬಿಡ್ತೀವಿ. ಈಗ ಸಂತೋಷ್ ರಾವ್ನ ಮಾಡಿದ್ರಲ್ಲ ವಿನಾಕಾರಣ, ಪಾಪ ಯಾವುದೋ ಒಬ್ಬ ಸಂತೋಷ್ ರಾವ್ನ ಅವನು ಸಂಬಂಧನೇ ಇಲ್ದವನು ಸೇರಿಸಿ ಈಗ ಮತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಈ ತರಹದ ಎಲ್ಲ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಿಜವಾಗಲೂ ಕೂಡ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರೋದು. ಈ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಿತ್ತು, ಒಂದು ನಿಮಿಷ ಮಾಡಿದೆ. ಕೊನೆಯದಾಗಿ ಈ ವಿಡಿಯೋ ಬಹಳ ಸೌಂಡ್ ಕೊಡಿ. ಸಂಘದ ವತಿಯಿಂದ ಕೇಳಿದಾಗ ಸಂಘದ ವತಿಯಿಂದ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ. ಎಲ್ಲರದು ಒಬ್ಬೊಂದ ಬೇಕಂದ್ರೆ ನಿಮ್ಗೆ ಒಬ್ಬರಿಗೆ ಸಪ್ರೇಟ್ ಸಾಲ ಕೊಡ್ಸಿಲ್ಲಲ್ಲ. ಇವ್ರದ್ದು ಯಾವತ್ತ ಡ್ಯೂ ಇಲ್ಲ ಮತ್ತೆ ಕೊಡ್ಬೇಕು ಸರ್ ಅವ್ರಿಗೆ. ಅವ್ರು ತಿಳಿಸಿ ಕೊಡ್ತಾ ಇರೋದು ಪಾಸ್ಬುಕ್ ಎಂಟ್ರಿ ಮಾಡಿದ್ರು ಡ್ಯೂ ಹೋಗೋದು ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ಅವ್ರಿಗೆ ಎಂಟ್ರಿ ಡ್ಯೂ ಏನಿಲ್ಲ. ಈಗ ಅದಕ್ಕೆ ಏನ್ ಮೆಂಬರ್ ಪರ್ಸನಲಿ ಕೇಳ್ತಾರಂದ್ರೆ ಸಂಘದ ಒಪ್ಪಿಗೆ ಕೊಡ್ಬೇಕಾದ್ರೆ ನಮ್ಗೆ ಸ್ಟೇಟ್ಮೆಂಟ್ ಕೊಡ್ರಿ ನೋಡಿ ಬಂದ್ ಆಫೀಸಿ ಮನವಿ ಕೊಟ್ರ ಕೊಡ್ತಾರ. ನಿಮ್ಗೆ ಏನು ಸ್ಟೇಟ್ಮೆಂಟ್ ಬೇಕಾ, ನಿಮ್ಮ ಸಾಲ ಈಗ ಎಲ್ಲರ ಫೈನಾನ್ಸ್ ತೆಗೆದು ಕೊಡ್ತಾರ. ಅವ್ರು ಕೊಟ್ರ ನಿಮ್ಗೆ ಪಾಸ್ಬುಕ್ ಫೈನಾನ್ಸ್ ಸರ್ ಅಲ್ಲ ಸ್ವಲ್ಪ ಪಾಸ್ಬುಕ್ ಐತಿ. ಇದರಲ್ಲಿ ಅವನು ಕೇಳ್ತಾ ಇದ್ದಾನೆ ಮಹಾನುಭಾವ SKDRDP ಇದ್ದು, ಫೈನಾನ್ಸ್ನವರು ನೀವು ನಮಗೆ ಯಾಕೆ ಸ್ಟೇಟ್ಮೆಂಟ್ ಕೇಳ್ತಿರಲಿಲ್ಲ? ನೀವು ಫೈನಾನ್ಸ್ನೊಳಗೆ ದುಡ್ಡು ತೊಗೊಂಡಿದ್ದೀರಾ? ನೀವು ಯಾವುದಾದ್ರೂ ಫೈನಾನ್ಸ್ನವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ, ಫೈನಾನ್ಸ್ನವರು ಹಾಗಿದ್ರೆ ನಿಮ್ದು ಫೈನಾನ್ಸಿಂದ ದುಡ್ಡು ಕೊಡ್ತಾ ಇದ್ದೀರಾ? ಬ್ಯಾಂಕಿಂದ ಕೊಡ್ತಾ ಇಲ್ಲ ನೀವು? ಸ್ಟೇಟ್ಮೆಂಟು ಪಾಸ್ಬುಕ್ಕು ಯಾಕೆ ಕೇಳ್ತಾ ಇದ್ದಾರೆ ಜನಗಳು ಅಂತ ಹೇಳಿದರೆ, ನೀವೇ ಹೇಳಿದ್ರಿ. ನಿಮ್ಮ ಇವತ್ತು ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಲೇ ಓದಿ ಹೇಳಿದ್ನಲ್ಲ, ಅವರೇ ಹೇಳ್ತಾರೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ಮಾತ್ರ. ಆದರೆ ನೀವು ಹೇಳ್ತಾ ಇದ್ದೀರಿ, ಇಲ್ಲಿ ಇವರು ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, SKDRDP ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನಾವು ಏನು ಫೈನಾನ್ಸ್, ನೀವು ಫೈನಾನ್ಸ್ ಇಂದ್ರೆ ಬೇರೆ ಫೈನಾನ್ಸ್ನವ್ರು ಕೊಡ್ತಾರ ಅಂತ ಕೇಳ್ತಾರೆ.
ಅದಕ್ಕೆ ತಮ್ಮ ಗಮನಕ್ಕಿರಲಿ, ಬ್ಯಾಂಕಿನಿಂದ ನೀವು ಕೊಡ್ತಾ ಇರೋದೇ ಬ್ಯಾಂಕಿನಿಂದ. ಹಿಂಗಾಗಿ ಬ್ಯಾಂಕಿನಿಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ. ಫೈನಾನ್ಸ್ ಅಲ್ಲವಲ್ಲ ನಿಮ್ಮದು, SKDRDP ಏನು ಫೈನಾನ್ಸ? ಆ ವಿಷಯನ ಅತ್ಯಂತ ಪ್ರಮುಖ ವಿಷಯ, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ, 1 ಲಕ್ಷ ಲೋನ್ ಕೊಟ್ಟವರಿಗೆ 10,000 ರೂಪಾಯಿ ಮೊಬೈಲ್ ಕೊಡ್ತಾರಂತೆ. ಆ ಮೊಬೈಲ್ನಲ್ಲಿ ಇವರು ಏನಾದರೂ ಸಾಫ್ಟ್ವೇರ್ ಇಟ್ಕೊಂಡು ಪೂರ್ತಿ ನಿಮ್ಮದು ಇದನ್ನು ತಗೊಳ್ಳುವಂಥ, ಕಳ್ಳತನ ಮಾಡುವಂಥ, ವೈಯಕ್ತಿಕ ದಾಖಲೆ ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತೇಳಿ ಒಬ್ಬರು ಸ್ನೇಹಿತರು ಹೇಳಿದರು, ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ಈಗೀಗ ಎಲ್ಲದೂ ಕೂಡ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ನಿಮ್ದು ಅಕೌಂಟ್ ಓಪನ್ ಮಾಡಿಸ್ತೇವೆ, ನಿಮಗೆ 8,000 10,000 ರೂಪಾಯಿ ನಿಮಗೆ ಏನು ಲಾಭಾಂಶ ಬಂದಿದೆ, ಎಲ್ಲ ಸುಳ್ಳದು. 8-10 ಸಾವಿರ ರೂಪಾಯಿ ಇವರು ಲಾಭಾಂಶ ಹಾಕೋದಿಲ್ಲ. 50-100 ರೂಪಾಯಿ ಹಾಕ್ತಾರೆ, ಭಾಳ ಅಂದ್ರೆ 500 ರೂಪಾಯಿ ಹಾಕ್ತಾರೆ. ಇವರು ಯಾಕೆ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮೇಲೆ ಈಗ ಯಾಕೆ SB ಅಕೌಂಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಏನೇನೋ ಅಪರ ಅವ್ಯವಹಾರ ಮಾಡಿದ್ದಾರೆ, ಅದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ಯಾವುದನ್ನು ಕೂಡ ಕೊಡಬೇಡಿ. ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ. ನೀವು ಜನಸಾಮಾನ್ಯರಿಗೆ, ಸಂಘದ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ನಿಮ್ಮದು ಲೆಕ್ಕ ಚುಕ್ತಾ ಮಾಡಂತ ಹೇಳಿ. ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಹಳೆಯ ಲೆಕ್ಕ ಇಲ್ಲಿವರೆಗೆ ಲೆಕ್ಕ ಚುಕ್ತಾ ಮಾಡು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು, ಲೈವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು, ಇವರು ಮಾಡ್ತಾ ಇದ್ದು ಏನು ಸುಳ್ಳು ಸುದ್ದಿ ಅಂತ ಹೇಳಿದರು ನಮ್ಮದು, ನಾವು ಹೇಳಿದ್ದು ಸುಳ್ಳು, ಅದು ಸರ್ಟಿಫೈಡ್ ಕಾಪಿನೇ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಮೊದಲೇದು. ಇದರ ಆಧಾರದ ಮೇಲೆ ಇದರಿಂದ ಇಡೀ ರಾಜ್ಯದ ಬಡ್ಡಿಯಿಂದ ನೊಂದಂತಹ, ಕಿರುಕುಳದಿಂದ ನೊಂದಂತಹ ಜನಗಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ರಿ, ಒಂದನೇದು. ಆನಂತರ ನನಗೆ ಆ ಪ್ರಶಸ್ತಿ ಬಂತು, ಅವ್ರು ಬಂದರು, ಮಿನಿಸ್ಟರ್ ಬಂದರು, ಇವರು ಬಂದರು ಅಂಥೇಳಿ ಇವರುಗಳನ್ನು ದಯವಿಟ್ಟು ನಂಬಬೇಡಿ. ಒಟ್ಟಾಗಿ ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ರಿ. ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಸೌಜನ್ಯ ಕುಟುಂಬಕ್ಕೆ ಮತ್ತು ಏನು 100 ಜನ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಇದೇನು ಒಂದು ಹೋರಾಟ ಇದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ, ನೈತಿಕ ಬೆಂಬಲ, ತಮ್ಮ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ಬಹಳ ಆಸಕ್ತಿ ಇರುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ, ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SPಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. 4:15 ಹಾಕಿದರೆ ಹತ್ತತ್ರ ಒಂದು 6:30-7 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿಲಿ ಅವ್ರದ್ದು ಹಣೆ ಬರ. ಬಹುಶಃ ಈ ಪೋಸ್ಟ್ ನೋಡಿರ್ಬೇಕು, ನಾ ಪ್ರಿಂಟೌಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದರ ಜೊತೆಗೆ SKDRDPಯ ಸಿಬ್ಬಂದಿಗಳಿದ್ದಾರೆ, ಒಂದು 4-5 ಜನ. ಆ ಪೋಸ್ಟಲ್ಲಿ ಏನು ಬರೆದಿದ್ದಾರೆ ಹೇಳ್ತೇನೆ ನಿಮಗೆ.
ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ರಮ ಬಡ್ಡಿ ದಂಧೆ, ನ್ಯಾಯಾಲಯದಿಂದ ಆದೇಶ, ಪೊಲೀಸ್ ಕ್ರಮ ಇತ್ಯಾದಿ ಸುಳ್ಳು ಸುದ್ದಿಗಳನ್ನು, ಅಂದರೆ ನಾವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೇವಂತೆ, ಇತ್ಯಾದಿ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ದಾಖಲು. ಅಂದರೆ ದೂರು ದಾಖಲಿಸಿಬಿಟ್ಟಿದಾರಂತವ್ರು. ನೋಡಿ ಇಲ್ಲಿ ಒಂದು ಕೊಟ್ಟಾರ, ಹಿಂಗೆ ತಗೊಳ್ರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ದಿಕ್ಷಾರ. ಆಮೇಲೆ ಕೆಳಗಡೆ ಬರೀತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ವಿರುದ್ಧ, ಅಂದರೆ ಇವ್ರ ಯೋಜನೆ ಬಹುದೊಡ್ಡ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ನಿರ್ದೇಶಕರು, ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಅಂದರೆ ಇದು ಹೆಂಗೆ ಹೇಳಿದರೆ, ಒಂದು ಸೈಕಾಲಜಿಕಲ್, ಮಾನಸಿಕವಾಗಿ ಒಂದು ಇಂಪ್ಯಾಕ್ಟ್ ತಕ್ಷಣನೇ ಕೊಡಬೇಕು. ಬರೀ ನಾವು ಅವರು ಇದಕ್ಕೆ ಕೌಂಟರ್ ಆಗಿ ಬರೆದ್ರೆ ಏನು ಇಫೆಕ್ಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರದೇ, ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರದ್ದು ಒಂಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ನಾನು ಮುಂಚಿಂದ್ರೆ ಈಗಲ್ಲ ನಾನು ಹೇಳ್ತಾ ಇರೋದು, ಈಗಿನವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಮುಂಚಿಂದ್ರೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಇದ್ದಂಗೆ ಅದು. ಒಂದು ಒಪಿಯುಕ್ತವಾಗಿ ಪೊಲೀಸ್ ಸ್ಟೇಷನ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ನೋಡಿ, ಇಷ್ಟು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಬರುವಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಸೌಜನ್ಯ ಪ್ರಕರಣ ಆದಮೇಲೆ, ಹೋರಾಟ ಆದಮೇಲೆ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮುಂಚೆ ಒಂದು ಸೆಕ್ಯೂರಿಟಿ ಆಫೀಸ್ ಇತ್ತು. ಈಗಲೂ ಕೂಡ ಅವು ಸೆಕ್ಯೂರಿಟಿ ಆಫೀಸ್ ಥರನೇ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಹಿಂಗೆ ಕೊಟ್ಟಾರೆ, ಹಿಂಗೆ ಕೊಟ್ಟು ನೋಡ್ರಿ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಹೀಗಾಗಿ ನಾವು ನೋಡ್ತಾನೆ ಇದ್ವಿ. ಮತ್ತೀಗ ನಿಜವಾದ ಕಾಪಿ ಕೊಡಬೇಕಲ್ಲ ಜನರಿಗೆ. ನಾವು ಸುಮ್ಮನೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಸುಳ್ಳು ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ನಾವು ಏನು ಮಾಡಿದ್ವಿ, ನಮ್ಮ ಹೋರಾಟ ಮಿತ್ರರಾದಂಥ ಟಿ ಜಯಂತ್ ಅವರು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಕೇಳಿದ್ರದ್ನ. ಹೀಗಾಗಿ ಅದರ ಪ್ರಕಾರ ಒರಿಜಿನಲ್ ಸರ್ಟಿಫೈಡ್ ಕಾಪಿನೇ ಕೊಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫೈಡ್ ಕಾಪಿ ದಯವಿಟ್ಟು ಇಲ್ಲಿ ನೋಡಿ. ಅವಾಗ ನನಗೆ ಹೇಳಿದರು, ಸೀಲು ಸಿಗ್ನೇಚರು ಇಲ್ದಂತ ಕೊಟ್ಟರೆ ಇದನ್ನು ಹ್ಯಾಂಗೆ ನಂಬೋದು, ಇದು ಇನ್ನೊಬ್ರು ಏನೋ ಬರೆದಿದ್ರು, ಏನೇನೋ ಮೆಟ್ಟಣ್ಣ ಹಾಗೆ ಹಿಂಗೆ ಅಂತೇಳಿ ಬರೆದಿದ್ರು. ನೋಡಪ್ಪ, ಇಲ್ಲಿ ಸೀಲು ಸಿಗ್ನೇಚರು ನಿಮ್ಮ ಹಂಗಲ್ಲ. ನೀವು ಈ ಬೋಂಡಾ ಬಜ್ಜಿ ಕಟ್ಟುವಂಥ ಏನು ಸ್ಟೇಟ್ಮೆಂಟ್ ಮಾಸಿಕ ವರದಿ ಕೊಡ್ತಿರಲ್ಲ, ಹಂಗಲ್ಲ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು. ಸೀಲ್ ಇದೆ, ಕೆಳಗಡೆ ಸಿಗ್ನೇಚರ್ ಇದೆ, ಕೆಳಗಡೆನೂ ಕೂಡ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಡಿಸ್ಪ್ಯಾಚ್ ಇದೆ. ಮತ್ತೆ ಜಯಂತ್ ಟಿ ಅವರು ಕೊಟ್ಟಂತಹ ಏನು RTIನಲ್ಲಿ ಕೊಟ್ಟಿದ್ರು ಅದಕ್ಕೆ ಅವರು ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒರಿಜಿನಲ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಈ ನಂದು ಫೇಸ್ಬುಕ್ ಲೈವ್ ಮುಗಿದ ನಂತರ ನನ್ನ ಫೇಸ್ಬುಕ್ಕಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಈಗ ಹೋಗ್ರಪ್ಪ, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕೊಟ್ಟು ಹಿಂಗೆ ತೆಗಿಸ್ಕೊಳ್ರಿ. ಹಿಂಗೆ ಸುಳ್ಳು ಸುದ್ದಿನ ಇದು. ಎಷ್ಟಂತ ನೀವು ಮೂರ್ಖರನ್ನಾಗಿ ಮಾಡ್ತೀರಿ. ನಿಮ್ಮ ವಿರುದ್ಧ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಕೇಳಿ. ಇಲ್ಲಿ ಇನ್ನೊಂದು ಸರಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸರ್ಟಿಫೈಡ್ ಕಾಪಿ ಇದು, ಸರ್ಟಿಫೈಡ್ ಕಾಪಿ ಓದಿ ಹೇಳ್ತಾ ಇದ್ದೀನಿ ಕೇಳಿ. SKDRDP ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಕಾನೂನು ಕ್ರಮದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಂದಿನ ಅಡಕವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಇವರು, ಏನಂತಿದೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ವೆರಿ ಪ್ರಾಪರ್ ವರ್ಡ್ ಯೂಸ್ ಮಾಡಿದ್ದಾರೆ. ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ, ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ವಿಷಯದಲ್ಲಿ ಘನ ನ್ಯಾಯಾಲಯ ಆದೇಶವನ್ನು ಎತ್ತಿ ಹಿಡಿದು, ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ಅಂತ ಬರೆದಿದ್ದಾರೆ. ನ್ಯಾಯಾಲಯ ಗಮನಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ. ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ, ಅಂದರೆ DC ಅವರ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಂದಿಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ.
ಏನೇನು ಅಕ್ರಮ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ನ್ಯಾಯಾಲಯದ ಆದೇಶದಂತೆ ಈ ಪತ್ರ ಚೀಫ್ ಸೆಕ್ರೆಟರಿ ಅಂತ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ ಡಿಜಿ ಅಂಡ್ ಐಜಿಪಿ ಅವರು ಕಚೇರಿಗೆ ಬಂದು ಅವರು ಆದೇಶ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿನ ಅಂತ ಹಬ್ಬಿಸ್ತೀರ? ಈಗ ಹಬ್ಬಸ್ ಹೋಗ್ರಿ. SKDRDPದವ್ರಿಗೆ ಹೇಳ್ತೇನೆ, ನಡೆದಾಡುವ ದೇವರು ಅವರಿಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಇದು. ಕೆಲವೊಬ್ರು ನಮ್ಮ ಸ್ನೇಹಿತರು ಇವತ್ತು ಮಧ್ಯಾಹ್ನ ನಿನ್ನೆ ಬಂದ ತಕ್ಷಣನೇ ಒಂದು ಒಳ್ಳೆ ಗೋಲ್ಡನ್ ಕಟ್ ಹಾಕ್ಸಿದ್ದಾರೆ. ಇದಕ್ಕೆ ಗೋಲ್ಡನ್ ಕಟ್, ಬಂಗಾರದ ಕಟ್ ಹಾಕ್ಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರದ್ದು ಪ್ರಿಂಟ್ಔಟ್ ತೆಗಿಸಿ ಬ್ಯಾನರ್ ಹಾಕ್ರಿ ಪ್ರತಿ ಊರೊಳಗೂ ಕೂಡ. ಆನಂತರ ಒಂದು ಈ ಎಲ್ಲ ಅಂಗಡಿಯೊಳಗೆ ಇರ್ತಾವಲ್ಲ ಪ್ರಶಸ್ತಿ, ಲೆಟರ್ ಆಫ್ ಆನರ್, ಇದು ಪೂಜ್ಯರಿಗೆ ಏನು ನಡೆದಾಡುವ ದೇವರು ಅಂತ ಹೇಳ್ಕೊತಾರಲ್ಲ ಅವ್ರಿಗೆ ಕೊಟ್ಟಂತಹ ಸಿಕ್ಕಂತಹ ನಿಜವಾದ ಪ್ರಶಸ್ತಿ ಇದು. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅಭಿವೃದ್ಧಿ ಇಟ್ಟ ತಕ್ಷಣನೇ ಹೆಸರಿಟ್ಟಿರೋದು ಅಭಿವೃದ್ಧಿ, ಮಾಡ್ತಾ ಇರೋದು ಮೀಟರ್ ಬಡ್ಡಿ ದಂಧೆ. ಈಗ ಕೆಲವೊಬ್ರಿಗೆ ಹೇಳ್ತಾರೆ, ಅಲ್ಲ ಅಭಿವೃದ್ಧಿ ಅಂತ ಹೆಸರೈತೆ. ಅಲ್ಲಪ್ಪ, ಈಗ ಒಬ್ಬನು ಸಿಕ್ಬಿದ್ದ ಫ್ರಾಡ್ ಕೇಸಲ್ಲಿ, ಅವನ ಹೆಸರು ಹರಿಶ್ಚಂದ್ರ ಕುಮಾರ್ ಅಂತ ಇರ್ತದೆ. ವಂಚನೆ ಪ್ರಕರಣದಲ್ಲಿ ಅವನ ಮೇಲೆ FIR ಆಗ್ತದೆ, ತನಿಖೆ ಮಾಡ್ತಾರೆ ಪೊಲೀಸರು. ಅಯ್ಯರೇ ಯಾಕ್ರಿ ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ನನ್ನ ಹೆಸರು ಹರಿಶ್ಚಂದ್ರ ಅಂತ ಐತೆ, ಹೆಸರು ಹರಿಶ್ಚಂದ್ರ ಐತೆ, ಯಾಕೆ ತನಿಖೆ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡಿರೋ ಕೆಲಸ ಏನು? ಫ್ರಾಡ್ ಕೆಲಸ ಹೋಗ್ತಾನೆ, ತನಿಖೆ ಮಾಡಬೇಕಲ್ಲ. ಇವರು ಅಭಿವೃದ್ಧಿ ಅಂತ ಹೆಸರು ಇಟ್ಟ ತಕ್ಷಣನೇ ತನಿಖೆನೇ ಮಾಡಬಾರ್ದ? ಅದರ ಸಲುವಾಗಿ ಒಂದು ಇವರು ಅರ್ಥ ಮಾಡ್ಕೋಬೇಕು, ಇವರು ಬರೀ ಇಷ್ಟು ದಿನ ಎಲ್ಲರನ್ನು ಹುಚ್ಚರನ್ನ ಮಾಡ್ತಾ ಹೋದ್ರು, ಎಲ್ಲರನ್ನು ಖರೀದಿ ಮಾಡ್ತಾ ಹೋದ್ರು. ಈ ಪ್ರತಿ ನಮಗೆ ಸಿಗಬಾರ್ದು ಅಂತ ಹೇಳಿ ಇವರು ಸೆಟ್ಟಿಂಗ್ ಸುರೇಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಈ ನಡೆದಾಡುವ ದೇವರು ಒಬ್ಬರು ತಮ್ಮ ಇದ್ದಾರೆ, ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ. ಎಷ್ಟು ಒದ್ದಾಡಿದ್ರು ಅಂತ ಹೇಳಿದ್ರೆ ವಿಧಾನಸೌಧದ ಎಲ್ಲಾ ಕೋಣೆಗೂ ಕೂಡ ಅಡ್ಡಾಡಿದ್ರು. ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಇವರು ಎಷ್ಟೆಷ್ಟು ಟೇಬಲಿಗೆ ಹೋಗಿದ್ದಾರೆ ಆ ಟೇಬಲು ನಮಗೂ ಕೂಡ ಗೊತ್ತಿದೆ. ವಿಧಾನಸೌಧದೊಳಗೆ ಎಷ್ಟು ಟೇಬಲ್ ಅದಾವ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿ ಹೋಗಿ ಒದ್ದಾಡಿ ಈ ಪ್ರತಿಯನ್ನು ಕೊಡಬೇಡ್ರಿ, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ಲಗಾಟ ಹೊಡೆದ್ರು ಇವರು. ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ಇವರು ಏನು ಇವರು ಫ್ರಾಡ್ ಟೀಮ್ ಇದೆಯಲ್ಲ, ಎಲ್ಲ ಹೊತ್ತಿನಲ್ಲಿ ಎಲ್ಲರನ್ನೂ ಮೂರ್ಖರನ್ನ ಮಾಡಕ್ ಆಗೋದಿಲ್ಲೋ ಹಾಗೆ ಅದೇ ರೀತಿ ಎಲ್ಲರನ್ನೂ ಕೂಡ ಎಲ್ಲ ಸಮಯದಲ್ಲೂ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಮಾರಾಟಕ್ಕಿಲ್ಲ. ಸರ್ಕಾರದಲ್ಲಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು, ನ್ಯಾಯಾಲಯದಲ್ಲಿರ್ಬೋದು, ಎಲ್ಲರನ್ನು ನೀವು ಖರೀದಿ ಮಾಡೋಕ್ಕಾಗೋದಿಲ್ಲ. ನೀವು ಹೋಗಿ ಅಂತಲ್ಲಿ ಏನು ಹೇಳಿದ್ರಿ ವಿಧಾನಸೌಧದಲ್ಲಿ? ನೀವು ಯಾರ್ಯಾರಿಗೆ ಕೇಸ್ ವರ್ಕರಿಗೆ ಹೇಳಿದಿರಿ ನೈಟ್ ಡಿನ್ನರಿಗೆ ಬನ್ನಿ, ವ್ಯವಹಾರ ಮಾಡೋಣ, ಈ ಪ್ರತಿ ಕೊಡಬೇಡಿ, ಇಲ್ಲೇ ಇಟ್ಕೊಳ್ಳಿ, ಎಲ್ಲ ಗೊತ್ತಿದೆ ನಮಗೆ, ಎಕ್ಸ್ಪೋಸ್ ಮಾಡ್ತೀವಿ ಅದನ್ನು ಕೂಡ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೇಸ್ ವರ್ಕರ್ ಯಾರು ನಿಮ್ಮ ಪರವಾಗಿ ಡೀಲಿಂಗ್ ಮಾಡ್ತಾ ಇದ್ದಾನೆ ಅದು ಗೊತ್ತಿದೆ, ಅವ್ರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಡೀಲಿಂಗ್ ಮಾಡ್ಕೊಳ್ತೀರಾ ವಿಧಾನಸೌಧಕ್ಕೆ ಹೋಗಿ? ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡೀಲಿಂಗ್ ಮಾಡ್ಕೊಳ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಈ ಪ್ರತಿ ಇವತ್ತು ಲಭಿಸಿದೆ. ಕಟ್ ಹಾಕಿಸ್ಕೊಳ್ರಿ, ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕಿಸಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಳ್ಳಿ. SKDRDP ಅಂಗಡಿ ಒಳಗೆ ನೇತು ಹಾಕ್ರಿ. ಎಲ್ಲರೂ ಹಾಕ್ತಾರಲ್ಲ ಅವ್ರವ್ರ ಅಂಗಡಿ ಒಳಗಡೆ, ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಈ ಪ್ರಶಸ್ತಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು, ಈ ಏನು ಆದೇಶದ ಕೆಲವೊಬ್ರು ಕೇಳ್ತಾರೆ ಸರ್, ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಆದೇಶ ಆಗಿರುವುದರಿಂದ ದಯವಿಟ್ಟು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಹೇಳಿದೀವಂತಲ್ಲ, ಎಷ್ಟೋ ವಿಡಿಯೋಗಳನ್ನು ಅವರೇ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋಗಳದ್ರ ಜೊತೆಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ. ಪೊಲೀಸ್ ಠಾಣೆಗೆ, ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರ ಆದೇಶವನ್ನೇ ನಾನು ತೋರಿಸಿದ್ದೀನಿ. ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದೆ. ಆಕ್ಚುಲಿ ಇದನ್ನ 60 ಲಕ್ಷ ಜನರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮುಖ್ಯ ಪತ್ರಿಕೆಗಳು ಇದನ್ನ ಪ್ರಕಟ ಮಾಡಬೇಕಾಗಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಮುಖ್ಯ ಟಿವಿ ಚಾನೆಲ್ಗಳು ಮಾಡಬೇಕಾಗಿತ್ತು. 10,000 ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು 3-4 ದಿನ ಅದನ್ನೇ ರುಬ್ಬಿದ್ರು. ಆದರೆ 60 ಲಕ್ಷ ಜನಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಜನಪರ ಕಾಳಜಿ ಇರುವಂತಹ ಆದೇಶ, ಸರ್ಕಾರಿ ಆದೇಶ, ಪೊಲೀಸ್ ಇಲಾಖೆಯ ಆದೇಶವನ್ನ ಯಾರು ಕೂಡ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದ ಇಫೆಕ್ಟ್ ಎಷ್ಟು ಇದೆ, ಯೂಟ್ಯೂಬ್ ಇಫೆಕ್ಟ್ ಎಷ್ಟಿದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮದ ಇಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಬಿಜಾಪುರದಲ್ಲಿ ನಡೀತು, ಮೊನ್ನೆ ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಹರಪನಹಳ್ಳಿ ಇರಬಹುದು, ದಾವಣಗೆರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದರ ಬಗ್ಗೆ
ಜನ ಜಾಗೃತಿ ಆಗ್ತಾ ಇದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದು, ಕಿರುಕುಳ ಕೊಟ್ಟರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಈ ಆದೇಶ ಕಾಪಿಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೇನೋ ಅಕ್ರಮಗಳು ನಡೀತಾ ಇದೆ ಅದನ್ನ ದಯವಿಟ್ಟು ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ಗಳಿಗೆ ಸ್ವಲ್ಪ ಹೇಳಿ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಅಂತ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ರೆ ದಯವಿಟ್ಟು ಹೆದರಬೇಡಿ. ನೀವು ಹೋಗಿ ಎಷ್ಟು ನೀವು ದುಡ್ಡು ಕಟ್ಟಿದ್ದೀರಾ, ಇಷ್ಟು ವರ್ಷ, 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷದಿಂದ ಕಟ್ಟಿದ್ದೀರಿ, ಅದರ ಸಂಪೂರ್ಣ ವಿವರವನ್ನು ಕೊಡಿ. ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ. ನಾನು ಹೇಳ್ತಾ ಇದ್ದೇನೆ, 20% ಇಂದ 40% ತನಕ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದಾರೆ. ಸಾಕಷ್ಟು ಲಕ್ಷಾಂತರ, 1-2 ಸಾವಿರ ಅಲ್ಲ, ಲಕ್ಷಾಂತರ ಉದಾಹರಣೆಗಳು ನಮ್ಮ ಹತ್ರ ಇದೆ. ಲಕ್ಷಗಟ್ಟಲೆ ಉದಾಹರಣೆ ಇದೆ. ಇಟ್ ಈಸ್ ಮೋರ್ ದನ್ 20%, ಅಪ್ ಟು 40%, 50% ವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಇರಬೇಕಾಗಿರೋದು ಏನು, ಬರೀ 7%. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘದಿಂದ RBI ನಿಯಮ ಇದೆ. RBI ಹೇಳುತ್ತೆ ಸ್ವಸಹಾಯ ಗುಂಪು ಇದ್ರೆ ಅವ್ರಿಗೆ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೇಳುತ್ತೆ. ಎಷ್ಟು? 7%. 1% ನೀವು ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿ, 8%. ಅದರ ಮುಖಾಂತರ ನೀವು ಲೆಕ್ಕ ಹಾಕಿ, 7% ಅಂತ ಲೆಕ್ಕ ಹಾಕಿ. NRLM ನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಬರೀ 4% ಇನ್ಕ್ಲೂಡ್ ಮಾಡಿಕೊಂಡು ಉಳಿಕಿದ್ದನ್ನೆಲ್ಲ ವಾಪಸ್ ಇಸ್ಕೊಳ್ಳಿ ನೀವು ಅದನ್ನ. ಇದನ್ನ ಪೊಲೀಸ್ ಠಾಣೆಗೆ ವಿವರವಾಗಿ ಕೊಟ್ಟು ಅವರ ಮೇಲೆ ದೂರನ್ನು ದಾಖಲು ಮಾಡಿ. ಯಾರ ಮೇಲೆ? ಅಲ್ಲಿ ಸಂಘದ ಮೇಲೆ ಅಲ್ಲ, ಅದು ನಿಮ್ಮದೇ ಸಂಘ. SKDRDP ಇದೆಲ್ಲ ಆಗ್ತಾ ಇರೋದು SKDRDP ಟ್ರಸ್ಟ್ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಅದರದ್ದು ಏನೇನೋ ನಿರ್ದೇಶಕರಿದ್ದಾರೆ, ಅವರ ಮೇಲೆ ಅದರ ಪ್ರತಿಯನ್ನು ಕೂಡ ಕೊಡ್ತೀವಿ. ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಬೇಕಾಗುತ್ತೆ. ಆ ಥರ ಮಾಡಿ. ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಜೊತೆಗೆ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಇದೆ, ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ. ಈ ಮಾತನ್ನ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ದೂರನ್ನ ದಾಖಲೆ ಮಾಡಿ. ಮತ್ತು ಸಹಾಯವಾಣಿ ಕೂಡ ಈಗ ನಿಮ್ಗೆ ಗೊತ್ತಿದೆ, ಸಂತೋಷ್ ಶೆಟ್ಟಿ ಅವರು ಮತ್ತೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಶೈಲಜಾಕ್ ಅವರು, ಅವರೆಲ್ಲರೂ ಕೂಡ ಈ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಏನೇ ನಿಮಗೆ ಮಾಹಿತಿ ಬೇಕಾಗಿದ್ದರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ವಾಟ್ಸಪ್ ನಂಬರ್ ಕೂಡ ತಮ್ಮೆಲ್ಲರ ಹತ್ರನೂ ಇದೆ. ಈಗ ಇವರು ಇನ್ನೊಂದು ವಿಷಯ, ಮುಖ್ಯ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರು ಒಂದು ಏನೋ ಅವರ SKDRP ಅವರಿಗೆ ಒಂದು ಇದನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಟರಾವುಗಳನ್ನು ನಗೆಪಾಟ್ಲಿ ನಗಬೇಕು ಅದನ್ನು ನೋಡಿಕೊಂಡು. ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ಗಂಭೀರ 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 ಅಂಥೇಳಿ. ಎಲ್ಲದಕ್ಕೂ ಇವ್ರು ಗಂಭೀರ ಅಂತ ಕೆಳಗಡೆ ಬರೀತಾರೆ. ಅದ್ರಾಗ ನೋಡಿ, ಇದರಲ್ಲಿ ಸುಮಾರು 4 ಪೇಜಿಂದಿದೆ, 4-6 ಪೇಜಿಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಏನೇನು ಇವರು ಹೇಳೋದೇನು ಮಾಡೋದೇನು ಅದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ಒಂದನೇದ್ದು, ಸಂಸ್ಥೆಯ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಅನುಪಾಲನೆ ಮಾಡುತ್ತಾ ಕಾರ್ಯನಿರ್ವಹಿಸಬೇಕು. ಶಿಸ್ತುಬದ್ಧವಾಗಿ ಮಾಡ್ರಿ ಅಂತ ಹೇಳ್ತಾರೆ. ಶಿಸ್ತು ಏನಂತೇಳಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ ಏನು ಹೇಳಿದರು ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ಹಂತಗಳನ್ನು ಗಮನದಲ್ಲಿಟ್ಟು ಮಾಡಬೇಕು. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇದೆ, ನೀತಿ ನಿಯಮಗಳು ಇರುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ಸಂಸ್ಥೆಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ, ಇಲಾಖೆಯಿಂದ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಈ ಆದೇಶದ ಇಫೆಕ್ಟ್ ಅದು, ಹೋರಾಟದ ಇಫೆಕ್ಟ್ ಅದು. SP ಅವರು, ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೆಯಲ್ಲ. ಇಷ್ಟು ದಿನ ನಾವು ಇಷ್ಟೇ ಮಾಡ್ತಿದ್ವಪ್ಪ, ನಮ್ದೇ ನಡೀತಾ ಇದ್ದು ದರ್ಬಾರು, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಈಗ ಅವರೇ ಹೇಳಿದ್ದಾರೆ ನೋಡಿ, ಈಗ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಇವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ನೋಡ್ರಪ್ಪ, ಎಲ್ಲರೂ ನೋಡ್ತಾ ಇದ್ದಾರ. ಇಷ್ಟು ದಿನ ಬೆಕ್ಕು ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ. ನಾವು ನಮ್ದೇ ದರ್ಬಾರ್. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಹುಷಾರಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಪ್ರಮುಖವಾಗಿ, ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಉದಾಹರಣೆಗೆ, ಬ್ಯಾಂಕಿಗೆ ನಾವು ಒಂದು ರೀತಿಯ ಸೇವಾ ಪ್ರತಿನಿಧಿಗಳಾಗಿದ್ದೇವೆ. ಯಾಕಂತ ಹೇಳಿದ್ರೆ BC ಟ್ರಸ್ಟ್, ಬಿಸಿನೆಸ್ ಕಮಿಷನ್ ಏಜೆಂಟ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಬ್ಯಾಂಕಿನಿಂದ ಸಹಕಾರ ದೊರೆಯುತ್ತದೆ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕಿಂದ ಅಂತ ಹೇಳಿ. ಹೌದಾ? ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ತೋರಿಸ್ತೇನೆ ನಿಮಗೀಗ. ಬ್ಯಾಂಕುಗಳನ್ನು ಸಂಬಂಧಿಸಿದ ಇಲಾಖೆಯ RBI ನಿಯಂತ್ರಕಗಳು ಗಮನಿಸುತ್ತಿರುತ್ತದೆ. RBI ಏನ್ ಹೇಳ್ತದೆ? 3 ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. 3 ತಿಂಗಳಿಗೊಮ್ಮೆ. ವಾರ ಹೋಗಿ ಬಡ್ಡಿ ವಸೂಲಿ ಮಾಡಿ ಅಂತ ಹೇಳೋದಿಲ್ಲ. ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿ,
RBI ಗಮನಿಸುತ್ತಿದ್ದ RBI ಮಾಸ್ಟರ್ ಸರ್ಕ್ಯುಲರ್ ಕೂಡ ನಾನು ಕೊಟ್ಟಿದ್ದೇನೆ, ಹೇಳಿದ್ದೇನೆ ಎಲ್ಲರಿಗೂ ಕೂಡ. ಆದುದರಿಂದ ನಮಗೆ ಬ್ಯಾಂಕ್ಗಳ ನೀಡಬೇಕಾದ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಮುಂಚಿತವಾಗಿ ತಯಾರಾಗಿರಬೇಕು. ಇವರು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಕೇಳಿ ಇಲ್ಲಿ. ನಾನು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಮತ್ತು ಈಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದಿಷ್ಟು ಲೀಡರ್ಗಳು ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೀಡರ್ಗಳನ್ನ ಕಳಿಸೋದು, ಪೊಲೀಸ್ ಸ್ಟೇಷನ್ಗೆ ಪೈರುವಿಕೆ ಮಾಡೋದು ಅಂತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕ ಕಡೆ ಪೈರುವಿಕೆ ಮಾಡಕ್ಕೆ ಕಳಿಸ್ತಾರೆ. ಇದನ್ನ ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿರುವಂತಹ ಏನು ಸೇವಾ ಪ್ರತಿನಿಧಿಗಳು ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ, ಅವ್ರ ವಿರುದ್ಧ ನಾವಲ್ಲ. ಇದರದ್ದು ಉದ್ದೇಶ ಏನು ಗೊತ್ತಾ? ಈ ಆದೇಶ ಎದಕ್ಕೆ ಹೊಡಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ಏನೇ ಆದರೂ ಕೂಡ ನಿಮ್ಮ ಮೇಲೆ ಎತ್ತಿ ಹಾಕ್ತಾರೆ. ಇದನ್ನ 100ಕ್ಕೆ 100 ಸ್ಕ್ಯಾಂಡಲ್ಲೇ ಇದು. ಹಾಕ್ಕೊಂಡೇ ಹಾಕೋತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ ಇವರು? ಇಲ್ಲಪ್ಪ, ನಾವು ಅವಾಗಲೇ ಆದೇಶ ಹೊಡಿಸಿದೆ, ನಾವು ದೇವರು, ನಾವು ನಡೆದಾಡುವ ದೇವರು, ನಾವು ಆಕಾಶದಾಗ ನಡೆದಾಡ್ತೀವಿ, ನಾವು ಭೂಲೋಕದಲ್ಲಿ ನಮ್ಮ ಸೇವಾ ಪ್ರತಿನಿಧಿಗಳು ನಡೆದಾಡ್ತಾ ಇದ್ದಾರೆ, ಯೋಜನಾ ಅಧಿಕಾರಿಗಳು ನಡೆದಾಡ್ತಾ ಇದ್ದಾರೆ. ಈ ಅಧಿಕಾರಿ ಅನ್ನೋದೇ ತಪ್ಪು. ಅದು ಒಂದು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಗೆ ಯಾರಾದರೂ ಅಧಿಕಾರಿ ಅಂತ ಇರ್ತಾರೆ, ಅವ್ರ ನೌಕರಿಗೆ ಅಧಿಕಾರಿ ಅಂತ ಕರೀತಾರೆ ಕೆಲಸ ಮಾಡೋರಿಗೆ, ಆದರೂ ಕೂಡ ಇವರು ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾವು ಭೂಲೋಕದಲ್ಲಿ ಸೇವಾ ಪ್ರತಿನಿಧಿಗಳಿರ್ತಾರೆ, ಅವರು ತಪ್ಪು ಮಾಡಿದ್ದು ಅಂತ ತಾವು ಜಾರ್ಕೊಳ್ಳೋದಕ್ಕೆ ಇಂತಹ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಪರವಾಗಿ ವಕಾಲತ್ತು, ಪೊಲೀಸ್ ಠಾಣೆಗೆ ಹೋಗಿ ವಕಾಲತ್ತು ವಹಿಸುವಂತ ಎಲ್ಲ ಲೀಡರ್ಕಿ ಮಾಡ್ತಿರಲ್ಲ, ದಯವಿಟ್ಟು ನೆನಪಿರಲಿ, ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮುನ್ಸೂಚನೆಯನ್ನ ಕೊಡ್ತಾ ಇದ್ದೀವಿ. 100ಕ್ಕೆ 100 ಸ್ಕ್ಯಾಂಡಲ್ ಆಗೋದು ಗ್ಯಾರಂಟಿ. ಇವರು ನಿರ್ಮಲಾ ಅಕ್ಕನ್ನಾದ್ರೂ ಕರೆಸ್ಲಿ, ನಿರ್ಮಾ ಅಕ್ಕನ್ನಾದ್ರೂ ಕರೆಸ್ಲಿ, ರಿನ್ನು, ಸರ್ಫು, ಎಕ್ಸೆಲ್ ಎಷ್ಟೇ ಯಾವುದೇ ಅಕ್ಕನ್ ಕರ್ಕೊಂಡ್ರು ಕೂಡ ಇವ್ರ ಕೊಳೆ ತಳ್ಕೊಳಕ್ ಆಗೋದಿಲ್ಲ. ಇದನ್ನೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಈ ಆದೇಶವನ್ನು ಹೊರಡಿಸಿದೆ ಇವರ ಅಕ್ರಮ ಬಗ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಹಿಂದೆ ಜನಾರ್ದನ್ ರೆಡ್ಡಿ ಮೈನಿಂಗ್ ಹಗರಣ ಆಗ್ಬೇಕಾದ್ರೆ ಎಲ್ಲರೂ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರು, ಎಲ್ಲರೂ ಕೂಡ ತಿಂದ್ರು ದುಡ್ಡು. ಕೊನೆಗೆ ಏನಾಯ್ತು? ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಜೈಲಿಗೆ ಹೋದ್ರು. ಆ ಪರಿಸ್ಥಿತಿ, ಮೈನಿಂಗ್ ಆಫೀಸರ್ಸ್ ಹೋದ್ರು, ರೆವೆನ್ಯೂ ಆಫೀಸರ್ಸ್ ಹೋದ್ರು, ಪೊಲೀಸ್ ಅಧಿಕಾರಿಗಳು ಹೋದ್ರು ಜೈಲಿಗೆ. ಇದು ಕೂಡ ಸ್ಕ್ಯಾಂಡಲ್ ಆಗೇ ಆಗತ್ತೆ. ಇದು ಇಡೀ ದೇಶ ಕಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ ಅದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ವಿಷಯಗಳನ್ನ ಪೊಲೀಸ್ ಠಾಣೆ ಗಮನಕ್ಕೂ ಕೂಡ ನಾನು ತರ್ತಾ ಇದ್ದೀನಿ. ಸರಿ, ಈ ನಡುವೆ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಇವರು, ನಡೆದಾಡುವ ದೇವರು ಟೀಮು. ಯಾಕಂದ್ರೆ ನಡೆದಾಡುವ ದೇವರು ಎಷ್ಟೇ ಕುಣಿದಾಡಿದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಸಲುವಾಗಿ ನಮ್ಮ ಹೋರಾಟದ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೇನೋ ಒಂದು ಫೇಕ್ ಈಗ ಹಾಕಿದ್ರಲ್ಲ, ಇಲ್ಲಿ ಈ ಫೇಕ್ ಹಾಕಿದ್ರಲ್ಲ, ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಫಿಡವಿಟ್ ಬರೆದು ಬಿಟ್ಟಿದ್ದಾರೆ. ಏನೋ ಮರು ತನಿಖೆ ಮಾಡಬಾರದು ಅಂತ ಹೇಳಿ. ದಯವಿಟ್ಟು ಯಾರು ಕೂಡ ಈ ಫೇಕ್ ಗ್ಯಾಂಗ್ 420 ಗ್ಯಾಂಗ್ ಏನಿದೆ, ದಯವಿಟ್ಟು ಅವುಗಳನ್ನು ನಂಬಬೇಡಿ. ಇವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇದೆಯಲ್ಲ ಈಗ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಬ್ಬನು ಯಾವನೋ ಹಾಕಿದ್ದ, ಏನಂತ 90 ದಿನ ಆಯಿತು ಇನ್ನೂ ಯಾಕೆ ಹೋಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕೇಳಿ ಹೋಗ್ಬೇಕಾ? ನಿಮ್ಮ ನಡೆದಾಡೋ ದೇವರು ಹೋಗಿ ದಿಲ್ಲಿಗೆ ಹೋಗಿ CBI ಕಚೇರಿ ಮುಂದೆ ಉರುಳು ಸೇವೆ ಮಾಡಿ ಬಂದ್ರಲ್ಲ, ಸಂತೋಷ್ ರಾವ್ನ ವಿರುದ್ಧ ಅಪೀಲ್ ಹೋಗಿ ಬಂದ್ರಲ್ಲ, ನಮ್ಮನ್ನು ಕೇಳಿ ಹೋಗಿದ್ರ ನೀವು? ನಾವು ನಿಮ್ಮನ್ನು ಕೇಳಿ ಕೆಲಸ ಮಾಡಬೇಕಾ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ ನಾವು? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ದಿವಸ ಸಮಯ ಯಾವಾಗ ಹೋಗಬೇಕು, ನಮ್ಮ ಲೀಗಲ್ ಟೀಮ್ ಇದೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಈ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮರು ತನಿಖೆ ಮಾಡಬಾರ್ದು ಅಂತ ಹಾಕಿದ್ರು. ದಯವಿಟ್ಟು ಇವೆಲ್ಲ ಥರ್ಡ್ ಕ್ಲಾಸ್ ಫೇಕ್ ಸ್ಟೇಟ್ಮೆಂಟ್, ಇವು ಫೇಕ್ ಪೋಸ್ಟ್ಗಳಿವು. ಅವ್ರಿಗೆ ಈ ಏನು ಫೇಕ್ ಹಾಕ್ತಾರಲ್ಲ, ಕಾನೂನಿನ ಜ್ಞಾನ ಇಲ್ಲವೇ ಇಲ್ಲ. ಆನಂತರ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಬರೀ ಒಂದೇ ಅಕ್ಷರ, ಏನು ಸಿ ಒಂದೇ ಸಿ ರಿಪೋರ್ಟ್. ಅತ್ಯಾಚಾರ ಮಾಡಿ ಬಿಸಾಕೋದು, ಕೊಲೆ ಮಾಡೋದು, ಸಿ ರಿಪೋರ್ಟ್ ತಗೊಳ್ಳೋದು. ವೇದವಲ್ಲಿ, ಪದ್ಮಲತಾ, ಆನೆ ಮಾವತ ಎಲ್ಲ ಸಿ ರಿಪೋರ್ಟ್ ತಗೊಂಡಿದ್ದವರು. ಅವ್ರಿಗೆ ಗೊತ್ತಿರೋದು ಒಂದೇ ಸಿ ರಿಪೋರ್ಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೀಗಾಗಿ ಯಾರು ಈ ಫೇಕ್ ಮಾಹಿತಿಗಳ ಬಗ್ಗೆ ದಯವಿಟ್ಟು ಯಾರು ಕೂಡ ಬಲಿಯಾಗಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು, ಅತ್ಯಂತ ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ,
ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಪ್ರತಿದಿನ ಪತ್ರಿಕೆಯೊಳಗೆ ನೀವು ನೋಡ್ತಿರ್ಬೇಕು, ಅವ್ರಿಗೆ ಈ ಪ್ರಶಸ್ತಿ ಸಿಕ್ತು, ಆ ಪ್ರಶಸ್ತಿ ಸಿಕ್ತು, ಆಮೇಲೆ 4 ವರ್ಷದ ಬಾಲಕಿ 50 ಶ್ಲೋಕಗಳನ್ನು ಹೇಳಿಬಿಟ್ಲು, 3 ವರ್ಷದ ಬಾಲಕ ಒಂದು 10 ನಿಮಿಷದಲ್ಲಿ 100 ಬಸ್ಕಿ ಹೊಡೆದ. ಅಲ್ಲೇ ನೋಡ್ತಿರಲ್ಲ ನೀವು. ಆ ಥರ ಪ್ರಶಸ್ತಿ ಕೊಡುವಂತಹ ಒಂದು ಕಂಪನಿ, ಅದರದ್ದು ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ, ಅದೊಂದು ಕಂಪನಿ. ಆ ಕಂಪನಿ ಬಗ್ಗೆ ಎಷ್ಟೊಂದು, ಅದರ ವಿರುದ್ಧ ಎಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಹೇಳಿದರೆ, ಆ ಮಹಾಶಯರು, ಆ ಕಂಪನಿ ಮಹಾಶಯರು, ಆ ಕಂಪನಿ ಚೇರ್ಮನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಭಾರತದೊಳಗೆ, ಥೈಲ್ಯಾಂಡು, ಮಲೇಷಿಯಾ, ಆಫ್ರಿಕನ್ ಕಂಟ್ರೀಸ್ನಲ್ಲಿ. ಏನಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಏನಂತ ಹೇಳಿದರೆ ಪ್ರಶಸ್ತಿ ಕೊಡೋದು. ಸುಮ್ಮನೆ ಪುಕ್ಸಟ್ಟೆ ಕೊಡೋದಿಲ್ಲ ಅವರು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಜಾಲತಾಣಗಳಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಕೂಡ ಈಗ ನಿಮಗೆ ಲಭ್ಯ ಇರ್ತದೆ. ಇದು ಲೈವ್ ಮುಗಿದ ತಕ್ಷಣವೇ ಹಾಕ್ತೀನಿ. ಅವ್ರು ಏನು ಮಾಡ್ತಾರೆ, ಅವರ ಚಟುವಟಿಕೆ, ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಬಿಡೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ. ಆಮೇಲೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಯೂನಿವರ್ಸಿಟಿ. ಅದರ ಮುಖ್ಯ ಕಚೇರಿ ಇರುವುದು ಫರೀದಾಬಾದ್ನಲ್ಲಿ, ಉತ್ತರ ಭಾರತ ಫರೀದಾಬಾದ್ನಲ್ಲಿ. ಅದರಿಂದ ಆಪರೇಟ್ ಮಾಡ್ತಾರೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ISO ಮಾನ್ಯತೆ ಇರುವಂತಹ ಸಂಸ್ಥೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರುವಂತಹ ನಿರ್ದೇಶಕರ ಒಂದು ತಂಡವನ್ನೇ ಹೇಳಿಕೆ ಕೊಟ್ಟಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ, ಇದು ಒಂದು ಫ್ರಾಡ್ ಆಗಿರುತ್ತದೆ. ಇದನ್ನು ದಯವಿಟ್ಟು ನಂಬಬೇಡಿ. ಇದು ಇಂಡಿಯಾ ಅನ್ನುವ ಹೆಸರಿಟ್ಟು ಭಾರತಕ್ಕೆ ಮಸಿ ಬಳಿಯುತ್ತಿದೆ. ಇದು ಸ್ವತಃ ಒಂದು ಫ್ರಾಡ್ ಕಂಪನಿಯಾಗಿದ್ದು, ದುಡ್ಡಿಗೋಸ್ಕರ ಇದು ಪ್ರಶಸ್ತಿ ಕೊಡುವಂತಹ ದಂಧೆ, ಅವ್ಯವಹಾರ ಮಾಡುತ್ತಿದೆ ಅಂಥೇಳಿ ISO ಮಾನ್ಯತೆ ಇರುವಂತಹ ನಿರ್ದೇಶಕರ ತಂಡನೇ ಇದನ್ನು ಹೇಳಿದೆ. ಇವರೇನು ಮಾಡ್ತಾರೆ, ಒಬ್ಬ ಬಾಲಕನಿಗೆ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ, ಒಂದು 10 ನಿಮಿಷದಲ್ಲಿ 100 ಬಸ್ಗೆ ಹೊಡೆದಿದ್ದ ಅಂಥೇಳಿ. ಫ್ಯಾಕ್ಟ್ಸ್ ಚೆಕ್ ಮಾಡಿದರೆ ಅವನಿಗೆ ಅವನು ಮಂಚದಿಂದನೇ ಜಿಗ್ಯಾಕೆ ಬರೋದಿಲ್ಲ, ಅಂಥವನಿಗೆ ಇವರು ಪ್ರಶಸ್ತಿ ಕೊಟ್ಬಿಡ್ತಾರೆ. ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇವರೇ ಹಾಕಿದ್ದಾರೆ. 8,000ದಿಂದ 2 ಲಕ್ಷ ತನಕ ಪ್ಯಾಕೇಜ್ ಇರ್ತದೆ. ನೀವು 8,000 ಕೊಟ್ರೆ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ. 50,000 ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. 2 ಲಕ್ಷ ಕೊಟ್ಟರೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಕಿಸ್ತಾರೆ. ಅದೊಂದು ಪ್ಯಾಕೇಜ್, ಅದು ಆ ಒಂದು ಪ್ಯಾಕೇಜ್ ಮಾಡ್ತಾರೆ ಇವರು. ಆನಂತರ ಈ ಮಹಾನುಭಾವರು ಏನಂತ ಹೇಳಿದರೆ, ಯಾರು ಬೇಕಾದರೂ ಕೂಡ ಡಾಕ್ಟರೇಟ್ ಕೊಡ್ತಾರೆ. ಅನೇಕ ಇಲ್ಲಿ ಇದೆ ನೋಡಿ, ನಿಮ್ಗೆ ಅದರದ್ದು ಒಂದು ಮಾಡೆಲ್ ಕೂಡ ತೋರಿಸ್ತೀನಿ. ಈ ರೀತಿ ನಂದು ಸಾಫ್ಟ್ ಕಾಪಿ ಹಾಕಿರ್ತೀನಿ. ಈ ರೀತಿ ಯಾರೇ ದುಡ್ಡು ಕೊಟ್ಟರು ಕೂಡ ಈ ಥರ ಅವ್ರಿಗೊಂದು ರಿವಾರ್ಡ್ ಕೊಟ್ಟು ಹಿಂಗೆ ಹಾಕಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡ್ತಾರೆ. ನೀವು 2 ಲಕ್ಷ ಕೊಟ್ಬಿಟ್ರೆ ಮುಗಿದೋಯ್ತು, ಫುಲ್ ನೀವು ಹೀರೋ. ನೀವು ಮುಂಚೆ ನಮಗೂ ಒಂದು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ನೋಡ್ತಿದ್ವಿ, ನಮಗೂ ಕೂಡ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದವ್ರು ಕೊಡಬೇಕು, ರಿವಾರ್ಡ್ ಕೊಡಬೇಕು, ಒಳ್ಳೆಯದು. ನೀವು ಅನ್ಕೋಬಹುದು, ಏನಪ್ಪ ಈಗ ಎಲ್ಲ ಬಿಟ್ಟು ಇದನ್ನು ರಿವಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ, ಏನು ಅವಶ್ಯಕತೆ ಇದೆ ಈಗ ಅಂತ ನೀವು ಕೇಳ್ಬೋದು. ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಕಳೆದ ಒಂದು 15-20 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾಳ ಹರಿದಾಡ್ತಾ ಇದೆ. ನಮ್ಮ ಪರಮ ಪೂಜ್ಯರ ಸಾಧನೆಗೊಂದು ಗರಿ, ಹೆಮ್ಮೆಯ ಗರಿ, ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂತ್ರ ಏನೋ ಪ್ರಶಸ್ತಿ ಸಿಕ್ತು, ಹೆಮ್ಮೆಯ ಗರಿ. ಇದು ನವಿಲ್ ಗರಿನೋ ಕೋಳಿ ಪುಚ್ಚನೋ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಷ್ಟೊತ್ತಕ್ಕ ನಿಮಗೆ ಏನು ಹೇಳಿದ್ನಲ್ಲ, ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಈ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ಗಳು, ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಫ್ರಾಡ್ ಅಂತ ಹಾಕಿಬಿಟ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಭಾಳ ಚಂದ ವಿವರಣೆ ಮಾಡಿದ್ದಾರೆ. ಅದೇ ಸಂಸ್ಥೆಯಿಂದ ಪೂಜ್ಯರು ಅಂತ ಅನಿಸ್ಕೊಂಡವರು, ನಾವು ಅಷ್ಟು ತಾಳೆಗರೆಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಿ, ವಿಂಟೇಜ್ ಕಾರ್ಗಳನ್ನು ನಮ್ಮ ಹತ್ರ ಅಷ್ಟಿದೆ, 1000 ಪುಸ್ತಕಗಳಿದಾವೆ ಅಂಥೇಳಿ ಅದೇ ಕಂಪನಿಯ ಇಲ್ಲಿ ನೋಡಿ ಸೀಲು, ಸಿಗ್ನೇಚರ್ ಇದೆ, ಅದೇ ಸರ್ಟಿಫಿಕೇಟ್, ಅದೇ ಏನು ಈ ವ್ಯಕ್ತಿ
ಎಲ್ಲರಿಗೂ ಏನು ಸಣ್ಣ ಸಣ್ಣ ಹುಡುಗರಿಗೆ ದುಡ್ಡು ಕೊಟ್ಟು ತಗೊಂಡು ಪ್ರಶಸ್ತಿ ಕೊಡ್ತಾರಲ್ಲ, ಅದೇ ವ್ಯಕ್ತಿದು ಸಿಗ್ನೇಚರ್ ಇರುವಂಥದ್ದು ಪರಮ ಪೂಜ್ಯರು ಹಿಡ್ಕೊಂಡಿದ್ದಾರೆ. ದೊಡ್ಡದಾಗಿ ಒಂದು ದೊಡ್ಡದು ಪ್ರಿಂಟೌಟ್ ಹಾಕ್ಸ್ಕೊಂಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ರಿಂಟೌಟ್ ನಾ ತೆಗ್ಸಿದ್ದೀನಿ, ಇದಕ್ಕೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಇನ್ನೂ ದೊಡ್ಡ ಸಿಗ್ತೈತೆ. ಒಂದು 500 ರೂಪಾಯಿ ಕೊಟ್ಟರೆ ಈ ನಮ್ಮನೆ ದೊಡ್ಡದು ಮಾಡ್ತಾರೆ. ಇಷ್ಟೇ ದೊಡ್ಡದು ಹಿಡ್ಕೊಂಡು ಜನ ಏನು ತಿಳ್ಕೊಬೇಕು, ದೊಡ್ಡದು ಕಟೌಟ್ ಹಿಡ್ಕೊಂಡ್ರೆ ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ತಿಳ್ಕೊಬೇಕು. ಇದು ನೋಡಿ ಇವರ ಹಣೆ ಬರಹ. ಆನಂತರ ಇದೇ ಕಂಪನಿ, ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಮಾಡಿದ್ದ ಅಂತ ಹೇಳಿದರೆ, ಗುರ್ಮಿತ್ ರಾಮ್ ರಹೀಂ ಸಿಂಗ್ ಅಂತ ನೀವು ಕೇಳಿರಬಹುದು. ಗುರ್ಮಿತ್ ರಾಮ್ ರಹೀಂ ಸಿಂಗ್ ನಿರಂತರವಾಗಿ ಅವನು ದೊಡ್ಡ ದೇವಮಾನವ. ಉತ್ತರ ಭಾರತದಲ್ಲಿ ಒಂದು 5-6 ರಾಜ್ಯಗಳಲ್ಲಿ ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಂ ಸಿಂಗ್. ಆ ರಾಮ್ ರಹೀಂ ಸಿಂಗ್ನಿಗೆ ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಚೇರ್ಮನ್ ಏನು ಮಾಡಿದ್ರು, ಈ ಕಂಪನಿ ಡಾಕ್ಟರೇಟ್ ಕೊಟ್ಬಿಟ್ರು. ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಈ ದೇಶದ ಪ್ರತಿಷ್ಠಾ ಪತ್ರಿಕೆ ಅಷ್ಟೇ ಅಲ್ಲ, ಮತ್ತೆ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಕೂಡ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಅವರು ಇಂಟರ್ವ್ಯೂ ತಗೋತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇವರು ನಿಂತಿದ್ದಾನಲ್ಲ ಇಲ್ಲಿ, ಇವನು ಹೇಳ್ತಾನೆ, ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಸುಮ್ಮನೆ ಕೊಟ್ಬಿಟ್ವಿ ಅಂತ. ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತರು ಕೇಳ್ತಾರೆ, ಅವನು ಎಷ್ಟು ಓದಿದಾನೆ ಗೊತ್ತಾ ರಾಮ್ ರಹೀಂ ಸಿಂಗ್ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬರೀ 2ನೇತನೋ 3ನೇತ ಓದೋನಿಗೆ PhD ಡಾಕ್ಟರೇಟ್ ಕೊಡ್ತಾರೆ ಇದೇ ವ್ಯಕ್ತಿ. ಇಲ್ಲಿ ಏನು ಹೇ ಅಂತ ನಿಂತ್ಕೊಂಡಿದಾರಲ್ಲ, ನನಗೆ ಇಷ್ಟು ಪ್ರಶಸ್ತಿ ಸಿಕ್ ನೋಡ್ರಿ ಅಂತೇಳಿ ಸಹಿ ಮಾಡಿದಂಥ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಂ ಸಿಂಗ್. ಯಾರು ಹೇಳಿ? ದೇವಮಾನವ ಅಂತ ಹೇಳ್ಕೊಂಡು 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ. ಇವ್ರದೇ ಬ್ರೀಡ್, ಇವ್ರದೇ ತಳಿ, ದೇವಮಾನವನ ತಳಿ. ಇವನಿಗೆ ಇದೇ ವ್ಯಕ್ತಿನೇ ಏನು ಪ್ರಶಸ್ತಿ ಕೊಟ್ಟಿದ್ದ, ಗುರ್ಮಿತ್ ರಾಮ್ ರಹೀಂ ಸಿಂಗಿಗೆ ಡಾಕ್ಟರೇಟ್ ಮತ್ತು ಪ್ರಶಸ್ತಿ. ಈಗ ಅದೇ ಕಂಪನಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಂಪನಿ, ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನ ಇವರು ಚೇಲಾಗಳಿದಾರಲ್ಲ ನೋಡಿ, ನಮ್ಮ ಪೂಜ್ಯರಿಗೆ ನೀವು ಬೈತೀರಿ, ದೊಡ್ಡ ಪ್ರಶಸ್ತಿ. ಎಂಥ ಪ್ರಶಸ್ತಿ ರೀ ಇದು? 8,000 ರೂಪಾಯಿ ಕೊಟ್ಟರೆ ನಿಮಗೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅವರು. ಹೋಗ್ರಿ ಅವ್ರ ವೆಬ್ಸೈಟಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟಿಗೆ ಹೋಗ್ರಿ, 8,000 ರೂಪಾಯಿ ಕೊಡಿ, ಯಾರಿಗಾದ್ರೂ ಕೊಡ್ತಾರೆ. ಅಂಥವ್ರ ಕಡೆಯಿಂದ ಇವರು ಪ್ರಶಸ್ತಿ ತಗೊಂಡು ಈ ಬಡ್ಡಿ ದಂಧೆ ಮಾಡೋರಿಗೆಲ್ಲ ಕಳಿಸ್ತಾರೆ. ಇದನ್ನ ಅವರು ಬ್ರಾಂಚಸ್ ಅದಾವಲ್ಲ, ಇವರಿಗೆ ಏನಾಗಿದೆ ಈಗ, ಎಲ್ಲ ಕಡೆ ಜನ ಉಗಿತಾ ಇದ್ದಾರೆ, ಜನ ಬೈತಾ ಇದ್ದಾರೆ. ಅದಕ್ಕೆ ಇದು ತೋರಿಸೋದು. ನೋಡಿ ಪ್ರಶಸ್ತಿ ಕೊಟ್ಟರು, ನಮಗೆ ಬಡ್ಡಿ ಕೊಡಿ. ನೋಡಿ ನಮ್ಮ ಹತ್ರ ನಿರ್ಮಲಾ ಸೀತಾರಾಮ್ ಬಂದರು, ಬಡ್ಡಿ ಕೊಡಿ. ಜಿ ಪರಮೇಶ್ವರ್ ಅವರು ಬಂದರು, ನಮಗೆ ಬಡ್ಡಿ ಕೊಡಿ. ಮೊನ್ನೆ ಜಿ ಪರಮೇಶ್ವರ್ ಅವರು ಬಂದಿದ್ರಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಗೃಹ ಸಚಿವರಿಗಾಯ್ತು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ. ಜಿ ಪರಮೇಶ್ವರ್ ಅವ್ರ ಕಡೆಯಿಂದ ಅವ್ರು ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ಕರೆಸಿ ಅವ್ರ ಕಡೆ ಸ್ಟೇಟ್ಮೆಂಟ್ ಹೇಳಿಸೋ ಅವಶ್ಯಕತೆ ಏನಿದೆ? ಗ್ರಾಮಾಭಿವೃದ್ಧಿ ಅವರೇನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ಗ್ರಾಮಾಭಿವೃದ್ಧಿ ಸಚಿವರು ಅವರು, ಪ್ರಿಯಾಂಕಾ ಖರ್ಗೆನ ಅವರು. ನಿಮಗೆ ಗ್ರಾಮಾಭಿವೃದ್ಧಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, RDPR ಮಿನಿಸ್ಟರ್ ಇರ್ತಾರೆ, ಮಹಿಳಾ ಮಿನಿಸ್ಟರ್ನ ಕರೆಸಬೇಕು. ಹೋಮ್ ಮಿನಿಸ್ಟರ್ನ ಯಾಕೆ ಕರೆಸಿದಿರಿ ನೀವು? ಯಾಕೆ ಕರೆಸ್ತೀರಿ ಅಂತ ಹೇಳಿದ್ರೆ, ಪೊಲೀಸರ ಅಧಿಕಾರಿಗಳು ಬರಬ್ಬರಿ ಆದೇಶ ಮಾಡಿದಾರಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ ಇಂಥ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ನೋಡಿ, ಎಲ್ಲ ಟೈಮ್ನಲ್ಲಿ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ನಂಬಬೇಡಿ. ಇಂಥವ್ರನ್ನ ನಂಬಿ ಈ ಕಂಪನಿಗೆ SKDRDP ಏನು BC ಟ್ರಸ್ಟ್ ಇದೆ ಅದಕ್ಕೆ ದುಡ್ಡು ಕಟ್ಟೋದು, ಹೆದರ್ಕೊಳ್ಳೋದು, ದಯವಿಟ್ಟು ಹೆದರಬೇಡಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪ್ರಶಸ್ತಿಗಳನ್ನು ತೋರಿಸಿ, VIP-ಗಳನ್ನು ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಮಂಕ್ ಬೂದಿ ಎರಚ್ತಾ ಇದ್ದಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬೇಡಿ. ನಾವೇನು ಈ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಸಾಕಷ್ಟು ಜನರಿಗೆ, ಅಸಹಾಯಕರಿಗೆ, ಇವತ್ತು ಅವ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಯಾಕಂದ್ರೆ ಒಂದು ಸರಿ ನಾನು ಭಾಳ ಬೇಜಾರಾಗ್ತದೆ. ಈ ರಾಜ್ಯದಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಈ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಬರೀತಾರಪ್ಪ. ಫೇಸ್ಬುಕ್ಕಲ್ಲಿ ಹೇಳ್ಕೊತಾರೆ, ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ, TV ಚಾನಲ್ನಲ್ಲಿ ಬಂದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಪಾಪ ಅವರು ಅತ್ಯಂತ ಕಡು ಬಡವರು, ಅವರು ಯಾರು ಸಾಲ ತಗೊಂಡ ಹಾಳಾಗ್ತಾರೆ, ವಾರ ಬಡ್ಡಿ. ಇವರೇ ಹೇಳ್ತಾರೆ RBI ನಿಯಮ ನಮಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದೇ RBI ನಿಯಮದಲ್ಲಿ ಹೇಳ್ತದೆ 3 ತಿಂಗಳಿಗೊಂದ್ಸರಿ ಕಟ್ಟಬೇಕು ಅಂತೇಳಿ. ಸಾಕಷ್ಟು ಅಕ್ರಮ ಇದೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಯಾರಿಗೆ ಧ್ವನಿ ಇಲ್ಲ ಅವರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ
ಇವತ್ತು ಅಂದರೆ ನಿನ್ನೆ ಹೊತ್ತಿಗೆ ಯಡ್ರಾಮಿಯಲ್ಲಿ ಒಂದು ಘಟನೆ ನಡೀತು. ಯಡ್ರಾಮಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ. ನಾನು ಕೂಡ ಹಿಂದೆ ಅಲ್ಲಿ PSI ಆಗಿ ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಹಾಜಿ ಮಲಂಗ್ ಅನ್ನುವಂತಹ ಒಂದು ಶಾಲೆನ ನಡೆಸ್ತಾನೆ ಅವನು. ಹಾಜಿ ಮಲಂಗ್, ಲೋಫರ್ ರಾಸ್ಕಲ್ ಹಾಜಿ ಮಲಂಗ್. ಆ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಷ್ಟೇ ಅಲ್ಲ, ನಿರಂತರವಾಗಿ ಆ ಶಾಲೆಯಲ್ಲಿರುವಂಥ ಅನೇಕ ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ ಅತ್ಯಾಚಾರ ನಡೆಸಿದ್ದಾನೆ. ಇವತ್ತು ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಒಂದು ದೊಡ್ಡ ಪ್ರತಿಭಟನೆಯೇ ಮಾಡಿದರು. ಅವನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದರೆ, ನಾವು ಏನು ಈ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯ ಪರ ಹೋರಾಟ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ ಅದು. ಆದರೆ ಇವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಾವು ದೊಡ್ಡವರು ಅಂತ ಹೇಳ್ಕೊಂಡು, ಪೂಜ್ಯರು ಅಂತ ಹೇಳ್ಕೊಂಡು, ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು ಅಂತ ನೋಡಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎಲ್ಲ ಇದೇ ರೀತಿ ಪ್ರಭಾವ ಬಳಸಿ ಅತ್ಯಾಚಾರಿಗಳನ್ನು ಉಳಿಸ್ಕೊಂಡು ಹೋದರೆ ರಕ್ಷಣೆ ಕೊಡೋರು ಯಾರು? ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಡ್ರಾಮಿಯಲ್ಲಿ ಆದಂಥ ಘಟನೆ ನನಗನ್ನಿಸ್ತದೆ, ಈಗೇನಾಗ್ತದೆ, ಜನರು ಕೂಡ ಒಂದೇ ದಿನ ಎದ್ದು ಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಯಡ್ರಾಮಿಯಲ್ಲಿ. ಆದರೆ ಮರೆತು ಬಿಡ್ತೀವಿ ನಾವು. ಒಂದು ದಿನ ಸುದ್ದಿ ಆಗ್ತದೆ, ಮರೆತು ಬಿಡ್ತೀವಿ. ಎಲ್ಲಿವರೆಗೆ ಇವರನ್ನು ಗುಂಡಿಟ್ಟು ಕೊಲ್ಲುವಂತಹ ದಿನಗಳು ಬರುವುದಿಲ್ಲ, ಅಲ್ಲಿವರೆಗೆ ಈ ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗುವುದಿಲ್ಲ. ಇವತ್ತು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಆದರೆ ಇವತ್ತು ಬಹಳ ಅಂದರೆ ವೆರಿ ನೆಗ್ಲಿಜಿಬಲ್ ಅಲ್ಲಿ ಕಡಿಮೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿನೂ ಕೂಡ ಹಾಗೆ ಇತ್ತು. ಅಲ್ಲಿ ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟರು. ಆದರೆ ನಮ್ಮದು ರಾಜ್ಯದಲ್ಲಿ ಏನಾಗ್ತಾ ಇದೆ, ಆ ರಕ್ಷಣೆ ಸಿಗಲಿ ಅಂಥೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ಈ ಸೌಜನ್ಯ ಅನ್ನೋದು ಕೂಡ ಒಂದು ಹುಡುಗಿ ಇದ್ಲು, ಪಾಪ ನಂಬಿಕೊಂಡು ಆ ಶಾಲೆಗೆ ನಂಬಿಕೊಂಡು ಹೋಗಿದ್ಲು, ವೇದವಲ್ಲಿನೂ ಕೂಡ ನಂಬಿಕೊಂಡು ಹೋಗಿದ್ಲು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು, ಕಲ್ಲು ಬಂಡೆ ಅಂತೆ ನಿಂತ್ಕೊಂಡ್ರು, ಅವಾಗ ಈ ಹೋರಾಟ ಗಟ್ಟಿಯಾಯಿತು. ಅದರ ಸಲುವಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಇದು ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬರದೇ ಅಲ್ಲ, ಸೌಜನ್ಯ ಕುಟುಂಬದ ಒಬ್ಬರದೇ ಅಲ್ಲ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ಈ ಥರದ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ಯಾಕಂತ ಹೇಳಿದರೆ ಈ ಬೆಂಕಿ ಯಾವಾಗ ಯಾರ ಮನೆಗೆ ಬರ್ತದೋ ಹೇಳೋಕ್ಕಾಗೋದಿಲ್ಲ. ಪಾಪ ಯಡ್ರಾಮೆಯಲ್ಲಿ ಆ ಮಗು ಆ ಶಾಲೆಯನ್ನು ನಂಬ್ಕೊಂಡು ಹೋಗಿತ್ತು. ಆ ಶಾಲೆಯ ಮುಖ್ಯ ಶಿಕ್ಷಕನೇ ಆ ರೀತಿ ಮಾಡಿದ್ದಾನೆ. ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ರಾಸ್ಕಲ್ ಗುಂಡಿಟ್ಟು ಕೊಲ್ಲಬೇಕಿತ್ತಂತವ್ರನ್ನ. ಎಲ್ಲಿವರೆಗೆ ಇದನ್ನು ನಾವು ಸಹಿಸ್ಕೊಂತ ಹೋಗ್ಬೇಕು ಹೇಳಿ? ಯಾವನೊಬ್ಬನು ಮಾಡ್ತಾನೆ, ಯಾರೋ ಒಬ್ಬರು ಪ್ರಭಾವಿಗಳು ಫೋನ್ ಮಾಡ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಪೊಲೀಸರು ಇವತ್ತು ನೋಡಿದ್ವಿ, ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ SP ಅವರು ಬಂದಿದ್ದರು, ಜನರ ಮನವೊಲಿಸಿದ್ರು, ಜನರು ಹೊಡೆಯಕ್ಕೆ ಹೋಗಿದ್ರು. ಇವತ್ತು ಅವನ್ನ ಕೋರ್ಟಿಗೆ ಹೋಗ್ತದೆ, ನಾವು ಮರೆತು ಬಿಡ್ತೀವಿ, ಅಕ್ವಿಟ್ ಆಗಿಬಿಡ್ತೀವಿ. ಈಗ ಸಂತೋಷ್ ರಾವ್ನ ಮಾಡಿದ್ರಲ್ಲ ವಿನಾಕಾರಣ, ಪಾಪ ಯಾವುದೋ ಒಬ್ಬ ಸಂತೋಷ್ ರಾವ್ನ ಅವನು ಸಂಬಂಧನೇ ಇಲ್ದವನು ಸೇರಿಸಿ ಈಗ ಮತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಈ ತರಹದ ಎಲ್ಲ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಿಜವಾಗ್ಲೂ ಕೂಡ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರೋದು. ಈ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಿತ್ತು. ಒಂದು ನಿಮಿಷ ಮೇಲೆ ಕೊನೆಯದಾಗಿ ಈ ವಿಡಿಯೋ ಬಹಳ ಸೌಂಡ್ ಕೊಡಿ. ಸಂಘದ ವತಿಯಿಂದ ಕೇಳಿದಾಗ ಸಂಘದ ವತಿಯಿಂದ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ. ಎಲ್ಲರದು ಒಬ್ಬೊಂದ ಬೇಕಂದ್ರೆ ನಿಮ್ಗೆ ಒಬ್ಬರಿಗೆ ಸಪ್ರೇಟ್ ಸಾಲ ಕೊಡ್ಸಿಲ್ಲಲ್ಲ. ಇವ್ರದ್ದು ಯಾವತ್ತ ಡ್ಯೂ ಇಲ್ಲ ಮತ್ತೆ ಕೊಡ್ಬೇಕು ಸರ್ ಅವ್ರಿಗೆ. ಅವ್ರು ತಿಳಿಸಿ ಕೊಡ್ತಾ ಇರೋದು ಪಾಸ್ಬುಕ್ ಎಂಟ್ರಿ ಮಾಡಿದ್ರು ಡ್ಯೂ ಹೋಗೋದಕ್ಕೆ ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ಅವ್ರಿಗೆ ಎಂಟ್ರಿ ಡ್ಯೂ ಏನಿಲ್ಲ. ಈಗ ಅದಕ್ಕೆ ಏನ್ ಮೆಂಬರ್ ಪರ್ಸನಲಿ ಕೇಳ್ತಾರಂದ್ರೆ ಸಂಘದ ಒಪ್ಪಿಗೆ ಕೊಡ್ಬೇಕಲ್ಲ. ನಮ್ಗೆ ಸ್ಟೇಟ್ಮೆಂಟ್ ಕೊಡ್ರಿ ನೋಡಿ, ಬಂದ್ ಆಫೀಸಿ ಮನವಿ ಕೊಡ್ತಾರ. ನಿಮ್ಗೆ ಏನು ಸ್ಟೇಟ್ಮೆಂಟ್ ಬೇಕಾ, ನಿಮ್ಮ ಸಾಲ ಈಗ ಎಲ್ಲರ ಫೈನಾನ್ಸ್ ತೆಗೆದು ಕೊಡ್ತಾರೆ. ಅವ್ರು ಕೊಟ್ರ ನಿಮ್ಗೆ ಪಾಸ್ಬುಕ್ ಫೈನಾನ್ಸ್ ಸರ್ ಅಲ್ಲ ಸ್ವಲ್ಪ ಪಾಸ್ಬುಕ್ ಐತಿ. ಇದರಲ್ಲಿ ಅವನು ಕೇಳ್ತಾ ಇದ್ದಾನೆ ಮಹಾನುಭಾವ SKDRDP ಅದು. ಫೈನಾನ್ಸ್ನವರು ನೀವು ನಮಗೆ ಯಾಕೆ ಸ್ಟೇಟ್ಮೆಂಟ್ ಕೇಳ್ತಿರಲಿಲ್ಲ? ನೀವು ಫೈನಾನ್ಸ್ನೊಳಗೆ ದುಡ್ಡು ತೊಗೊಂಡಿದ್ದೀರಾ? ನೀವು ಯಾವುದಾದ್ರೂ ಫೈನಾನ್ಸ್ನವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ,
ಫೈನಾನ್ಸ್ನವರು ಹಾಗಿದ್ರೆ ನಿಮ್ದು ಫೈನಾನ್ಸಿಂದ ದುಡ್ಡು ಕೊಡ್ತಾ ಇದ್ದೀರಾ? ಬ್ಯಾಂಕಿಂದ ಕೊಡ್ತಾ ಇಲ್ಲ ನೀವು. ಸ್ಟೇಟ್ಮೆಂಟು ಪಾಸ್ಬುಕ್ಕು ಯಾಕೆ ಕೇಳ್ತಾ ಇದ್ದಾರೆ ಜನಗಳು ಅಂತ ಹೇಳಿದರೆ, ನೀವೇ ಹೇಳಿದ್ರಿ, ನಿಮ್ಮ ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಲೇ ಓದಿ ಹೇಳಿದ್ನಲ್ಲ, ಅವರೇ ಹೇಳ್ತಾರೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ಮಾತ್ರ. ಆದರೆ ನೀವು ಹೇಳ್ತಾ ಇದ್ದೀರಿ, ಇಲ್ಲಿ ಇವರು ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, SKDRDP ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನಾವು ಏನು ಫೈನಾನ್ಸ್, ನೀವು ಫೈನಾನ್ಸ್ ಅಂದ್ರೆ ಬೇರೆ ಫೈನಾನ್ಸ್ನವ್ರು ಕೊಡ್ತಾರ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕಿರಲಿ, ಬ್ಯಾಂಕಿನಿಂದ ನೀವು ಏನಾದರೂ ನೀವು ಕೊಡ್ತಾ ಇರೋದೇ ಬ್ಯಾಂಕಿನಿಂದ, ಹಿಂಗಾಗಿ ಬ್ಯಾಂಕಿನಿಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ. ಫೈನಾನ್ಸ್ ಅಲ್ಲವಲ್ಲ ನಿಮ್ದು, SKDRDP ಏನು ಫೈನಾನ್ಸ? ಆ ವಿಷಯನ ಅತ್ಯಂತ ಪ್ರಮುಖ ವಿಷಯ, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ, 1 ಲಕ್ಷ ಲೋನ್ ಕೊಟ್ಟವರಿಗೆ 10,000 ರೂಪಾಯಿ ಮೊಬೈಲ್ ಕೊಡ್ತಾರಂತೆ. ಆ ಮೊಬೈಲ್ನಲ್ಲಿ ಇವರು ಏನಾದರೂ ಸಾಫ್ಟ್ವೇರ್ ಇಟ್ಕೊಂಡು ಪೂರ್ತಿ ನಿಮ್ದು ಇದನ್ನು ತಗೊಳ್ಳುವಂಥ, ಕಳ್ಳತನ ಮಾಡುವಂಥ, ವೈಯಕ್ತಿಕ ದಾಖಲೆ ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತೇಳಿ ಒಬ್ಬರು ಸ್ನೇಹಿತರು ಹೇಳಿದ್ರು, ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ಈಗೀಗ ಎಲ್ಲದೂ ಕೂಡ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ನಿಮ್ದು ಅಕೌಂಟ್ ಓಪನ್ ಮಾಡಿಸ್ತೇವೆ, ನಿಮಗೆ 8,000 10,000 ರೂಪಾಯಿ ನಿಮಗೆ ಏನು ಲಾಭಾಂಶ ಬಂದಿದೆ, ಎಲ್ಲ ಸುಳ್ಳದು. 8-10 ಸಾವಿರ ರೂಪಾಯಿ ಇವರು ಲಾಭಾಂಶ ಹಾಕೋದಿಲ್ಲ. 50-100 ರೂಪಾಯಿ ಹಾಕ್ತಾರೆ, ಭಾಳ ಅಂದ್ರೆ 500 ರೂಪಾಯಿ ಹಾಕ್ತಾರೆ. ಇವರು ಯಾಕೆ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮೇಲೆ ಈಗ ಯಾಕೆ SB ಅಕೌಂಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಏನೇನೋ ಅಪರಾಧ ಅವ್ಯವಹಾರ ಮಾಡಿದ್ದಾರೆ, ಅದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ಯಾವುದನ್ನು ಕೂಡ ಕೊಡಬೇಡಿ. ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ. ನೀವು ಜನಸಾಮಾನ್ಯರಿಗೆ, ಸಂಘದ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ನಿಮ್ಮದು ಲೆಕ್ಕ ಚುಕ್ತಾ ಮಾಡಂತೇಳಿ. ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಹಳೆಯ ಲೆಕ್ಕ ಇಲ್ಲಿವರೆಗೆ ಲೆಕ್ಕ ಚುಕ್ತಾ ಮಾಡು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು, ಲೈವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು, ಇವರು ಮಾಡ್ತಾ ಇದ್ದು ಏನು ಸುಳ್ಳು ಸುದ್ದಿ ಅಂತ ಹೇಳಿದರು ನಮ್ಮದು, ನಾವು ಹೇಳಿದ್ದು ಸುಳ್ಳು, ಅದು ಸರ್ಟಿಫೈಡ್ ಕಾಪಿನೇ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಮೊದಲೇದು. ಇದರ ಆಧಾರದ ಮೇಲೆ ಇದರಿಂದ ಇಡೀ ರಾಜ್ಯದ ಬಡ್ಡಿಯಿಂದ ನೊಂದಂತಹ, ಕಿರುಕುಳದಿಂದ ನೊಂದಂತಹ ಜನಗಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ರಿ, ಒಂದನೇದು. ಆನಂತರ ನನಗೆ ಆ ಪ್ರಶಸ್ತಿ ಬಂತು, ಅವ್ರು ಬಂದರು, ಮಿನಿಸ್ಟರ್ ಬಂದರು, ಇವರು ಬಂದರು ಅಂಥೇಳಿ ಇವರುಗಳನ್ನು ದಯವಿಟ್ಟು ನಂಬಬೇಡಿ. ಒಟ್ಟಾಗಿ ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ರಿ. ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಸೌಜನ್ಯ ಕುಟುಂಬಕ್ಕೆ ಮತ್ತು ಏನು 100 ಜನ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಇದೇನು ಒಂದು ಹೋರಾಟ ಇದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ, ನೈತಿಕ ಬೆಂಬಲ, ತಮ್ಮ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ಬಹಳ ಆಸಕ್ತಿ ಇರುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ, ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SP ಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. ಇದು ಇಡೀ ರಾಜ್ಯದಲ್ಲಿ ಏನಿದು
60 ಲಕ್ಷ ಸದಸ್ಯರಿರುವಂತಹ ಈ SKDRDP ಈ ಸಂಸ್ಥೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡ್ತು. ಹೀಗಾಗಿ ಅವರು ಇಲ್ಲ ಇದು ಸುಳ್ಳು ಸುದ್ದಿ ರೀ, ಇದು ಸುಳ್ಳು ಸುದ್ದಿ ಅಂತ ಹಬ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೇ ಅಲ್ಲ, ಬರೀ ಸುಳ್ಳು ಸುದ್ದಿ ಹಬ್ಸೋದು ಒಂದಲ್ಲ, ಅವರು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಕ್ರಿಮಿನಲ್ ಸೈಕಾಲಜಿಕಲ್ ಟೆಕ್ನಿಕ್. ಅದಕ್ಕೆ ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಠಾಣೆಯನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾರೆ. ತಕ್ಷಣವೇ ನಾನು 4:15ಗೆ ನನ್ನ ಫೇಸ್ಬುಕ್ನಲ್ಲಿ ಆ ಒಂದು ಪೋಸ್ಟ್ ಹಾಕಿದ್ದೆ. ಅಂದರೆ ಈ ಆದೇಶದ ಕುರಿತು, ಇದರ ಅಕ್ರಮ ಬಗ್ಗೆ ತನಿಖೆ ಮಾಡಿ ಅಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಆಗಿದೆ ಅಂಥೇಳಿ 4:15ಗೆ ಹಾಕಿದರೆ ಹತ್ತತ್ರ ಒಂದು 6:30-7 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿಲಿ ಅವ್ರದ್ದು ಹಣೆ ಬರ. ಬಹುಶಃ ಈ ಪೋಸ್ಟ್ ನೋಡಿರ್ಬೇಕು, ನಾ ಪ್ರಿಂಟೌಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದರ ಜೊತೆಗೆ SKDRDPಯ ಸಿಬ್ಬಂದಿಗಳಿದ್ದಾರೆ, ಒಂದು 4-5 ಜನ. ಆ ಪೋಸ್ಟಲ್ಲಿ ಏನು ಬರೆದಿದ್ದಾರೆ ಹೇಳ್ತೇನೆ ನಿಮಗೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ರಮ ಬಡ್ಡಿ ದಂಧೆ, ನ್ಯಾಯಾಲಯದಿಂದ ಆದೇಶ, ಪೊಲೀಸ್ ಕ್ರಮ ಇತ್ಯಾದಿ ಸುಳ್ಳು ಸುದ್ದಿಗಳನ್ನು, ಅಂದರೆ ನಾವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೇವಂತೆ, ಇತ್ಯಾದಿ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ದಾಖಲು. ಅಂದರೆ ದೂರು ದಾಖಲಿಸಿಬಿಟ್ಟಿದ್ದಾರಂತವ್ರು. ನೋಡಿ ಇಲ್ಲಿ ಒಂದು ಕೊಟ್ಟಾರ, ಹಿಂಗೆ ತಗೊಳ್ರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ತೆಗ್ಸ್ಯಾರ. ಆಮೇಲೆ ಕೆಳಗಡೆ ಬರೀತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ವಿರುದ್ಧ, ಅಂದರೆ ಇವ್ರ ಯೋಜನೆ ಬಹುದೊಡ್ಡ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ನಿರ್ದೇಶಕರು, ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಅಂದರೆ ಇದು ಹೆಂಗೆ ಹೇಳಿದರೆ, ಒಂದು ಸೈಕಾಲಜಿಕಲ್, ಮಾನಸಿಕವಾಗಿ ಒಂದು ಇಂಪ್ಯಾಕ್ಟ್ ತಕ್ಷಣನೇ ಕೊಡಬೇಕು. ಬರೀ ನಾವು ಅವರು ಇದಕ್ಕೆ ಕೌಂಟರ್ ಆಗಿ ಬರೆದ್ರೆ ಏನು ಇಫೆಕ್ಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರದೇ, ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರದ್ದು ಒಂಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಮುಂಚಿಂದ್ರೆ ಈಗಲ್ಲ ನಾನು ಹೇಳ್ತಾ ಇರೋದು, ಈಗಿನವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಮುಂಚಿಂದ್ರೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಇದ್ದಂಗೆ ಅದು. ಒಂದು ಉಪಯುಕ್ತವಾಗಿ ಪೊಲೀಸ್ ಸ್ಟೇಷನ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ನೋಡಿ, ಇಷ್ಟು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಬರುವಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಸೌಜನ್ಯ ಪ್ರಕರಣ ಆದಮೇಲೆ, ಹೋರಾಟ ಆದಮೇಲೆ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮುಂಚೆ ಇಲ್ಲೊಂದು ಸೆಕ್ಯೂರಿಟಿ ಆಫೀಸ್ ಇತ್ತು. ಈಗಲೂ ಕೂಡ ಅವು ಸೆಕ್ಯೂರಿಟಿ ಆಫೀಸ್ ಥರನೇ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಹಿಂಗೆ ಕೊಟ್ಟಾರೆ, ಹಿಂಗೆ ಕೊಟ್ಟು ನೋಡ್ರಿ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಹೀಗಾಗಿ ನಾವು ನೋಡ್ತಾನೆ ಇದ್ವಿ. ಮತ್ತೀಗ ನಿಜವಾದ ಕಾಪಿ ಕೊಡಬೇಕಲ್ಲ ಜನರಿಗೆ. ನಾವು ಸುಮ್ಮನೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಸುಳ್ಳು ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ನಾವು ಏನು ಮಾಡಿದ್ವಿ, ನಮ್ಮ ಹೋರಾಟ ಮಿತ್ರರಾದಂಥ ಟಿ ಜಯಂತ್ ಅವರು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಕೇಳಿದ್ರದನ್ನ. ಹೀಗಾಗಿ ಅದರ ಪ್ರಕಾರ ಒರಿಜಿನಲ್ ಸರ್ಟಿಫೈಡ್ ಕಾಪಿನೇ ಕೊಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫೈಡ್ ಕಾಪಿ ದಯವಿಟ್ಟು ಇಲ್ಲಿ ನೋಡಿ. ಅವಾಗ ನನಗೆ ಹೇಳಿದರು, ಸೀಲು ಸಿಗ್ನೇಚರು ಇಲ್ದಂತ ಕೊಟ್ಟರೆ ಇದನ್ನು ಹ್ಯಾಂಗೆ ನಂಬೋದು, ಇದು ಇನ್ನೊಬ್ರು ಏನೋ ಬರೆದಿದ್ರು, ಏನೇನೋ ಮೆಟ್ಟಣ್ಣ ಹಾಗೆ ಹಿಂಗೆ ಅಂತೇಳಿ ಬರೆದಿದ್ರು. ನೋಡಪ್ಪ, ಇಲ್ಲಿ ಸೀಲು ಸಿಗ್ನೇಚರು ನಿಮ್ಮ ಹಂಗಲ್ಲ. ನೀವು ಈ ಬೋಂಡಾ ಬಜ್ಜಿ ಕಟ್ಟುವಂಥ ಏನು ಸ್ಟೇಟ್ಮೆಂಟ್ ಮಾಸಿಕ ವರದಿ ಕೊಡ್ತಿರಲ್ಲ, ಹಂಗಲ್ಲ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು. ಸೀಲ್ ಇದೆ, ಕೆಳಗಡೆ ಸಿಗ್ನೇಚರ್ ಇದೆ, ಕೆಳಗಡೆನೂ ಕೂಡ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಡಿಸ್ಪ್ಯಾಚ್ ಇದೆ. ಮತ್ತೆ ಜಯಂತ್ ಟಿ ಅವರು ಕೊಟ್ಟಂತಹ ಏನು RTIನಲ್ಲಿ ಕೊಟ್ಟಿದ್ರು ಅದಕ್ಕೆ ಅವರು ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒರಿಜಿನಲ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಈ ನಂದು ಫೇಸ್ಬುಕ್ ಲೈವ್ ಮುಗಿದ ನಂತರ ನನ್ನ ಫೇಸ್ಬುಕ್ಕಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಈಗ ಹೋಗ್ರಪ್ಪ, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕೊಟ್ಟು ಹಿಂಗೆ ತೀಸ್ಕೊಳ್ರಿ. ಹಿಂಗೆ ಸುಳ್ಳು ಸುದ್ದಿನ ಇದು? ಎಷ್ಟಂತ ನೀವು ಮೂರ್ಖರನ್ನಾಗಿ ಮಾಡ್ತೀರಿ? ನಿಮ್ಮ ವಿರುದ್ಧ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಕೇಳಿ. ಇಲ್ಲಿ ಇನ್ನೊಂದು ಸರಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸರ್ಟಿಫೈಡ್ ಕಾಪಿ ಇದು, ಸರ್ಟಿಫೈಡ್ ಕಾಪಿ ಓದಿ ಹೇಳ್ತಾ ಇದ್ದೀನಿ ಕೇಳಿ.
SKDRDP ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಕಾನೂನು ಕ್ರಮದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಂದಿನ ಅಡಕವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಇವರು, ಏನಂತಿದೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು, ವೆರಿ ಪ್ರಾಪರ್ ವರ್ಡ್ ಯೂಸ್ ಮಾಡಿದ್ದಾರೆ. ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ವಿಷಯದಲ್ಲಿ ಘನ ನ್ಯಾಯಾಲಯ ಆದೇಶವನ್ನು ಎತ್ತಿ ಹಿಡಿದು, ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ಅಂತ ಬರೆದಿದ್ದಾರೆ. ನ್ಯಾಯಾಲಯ ಗಮನಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ. ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಅಂದ್ರೆ DC ಅವರ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಂದಿಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನೇನು ಅಕ್ರಮ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ನ್ಯಾಯಾಲಯದ ಆದೇಶದಂತೆ. ಈ ಪತ್ರ ಚೀಫ್ ಸೆಕ್ರೆಟರಿ ಅಂತ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ DG ಅಂಡ್ IGP ಅವರ ಕಚೇರಿಗೆ ಬಂದು ಅವರು ಆದೇಶ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿನ ಅಂತ ಹಬ್ಬಿಸ್ತೀರ ಈಗ? ಹಬ್ಬಸ್ ಹೋಗ್ರಿ. SKDRDPದವ್ರಿಗೆ ಹೇಳ್ತೇನೆ, ನಡೆದಾಡುವ ದೇವರು ಅವರಿಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಇದು. ಕೆಲವೊಬ್ರು ನಮ್ಮ ಸ್ನೇಹಿತರು ಇವತ್ತು ಮಧ್ಯಾಹ್ನ ನಿನ್ನೆ ಬಂದ ತಕ್ಷಣನೇ ಒಂದು ಒಳ್ಳೆ ಗೋಲ್ಡನ್ ಕಟ್ ಹಾಕ್ಸಿದ್ದಾರೆ. ಇದಕ್ಕೆ ಗೋಲ್ಡನ್ ಕಟ್, ಬಂಗಾರದ ಕಟ್ ಹಾಕ್ಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರದ್ದು ಪ್ರಿಂಟ್ಔಟ್ ತೆಗಿಸಿ ಬ್ಯಾನರ್ ಹಾಕ್ರಿ ಪ್ರತಿ ಊರೊಳಗೂ ಕೂಡ. ಆನಂತರ ಒಂದು ಈ ಎಲ್ಲ ಅಂಗಡಿಯೊಳಗೆ ಇರ್ತಾವಲ್ಲ ಪ್ರಶಸ್ತಿ, ಲೆಟರ್ ಆಫ್ ಆನರ್, ಇದು ಪೂಜ್ಯರಿಗೆ ಏನು ನಡೆದಾಡುವ ದೇವರು ಅಂತ ಹೇಳ್ಕೊತಾರಲ್ಲ ಅವ್ರಿಗೆ ಕೊಟ್ಟಂತಹ ಸಿಕ್ಕಂತಹ ನಿಜವಾದ ಪ್ರಶಸ್ತಿ ಇದು. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅಭಿವೃದ್ಧಿ ಇಟ್ಟ ತಕ್ಷಣನೇ ಹೆಸರಿಟ್ಟಿರೋದು ಅಭಿವೃದ್ಧಿ, ಮಾಡ್ತಾ ಇರೋದು ಮೀಟರ್ ಬಡ್ಡಿ ದಂಧೆ. ಈಗ ಕೆಲವೊಬ್ರಿಗೆ ಹೇಳ್ತಾರೆ ಅಲ್ಲ ಅಭಿವೃದ್ಧಿ ಅಂತ ಹೆಸರೈತೆ. ಅಲ್ಲಪ್ಪ, ಈಗ ಒಬ್ಬನು ಸಿಕ್ಕಿಬಿದ್ದ ಫ್ರಾಡ್ ಕೇಸಲ್ಲಿ, ಅವನ ಹೆಸರು ಹರಿಶ್ಚಂದ್ರ ಕುಮಾರ್ ಅಂತ ಇರ್ತದೆ. ವಂಚನೆ ಪ್ರಕರಣದಲ್ಲಿ ಅವನ ಮೇಲೆ FIR ಆಗ್ತದೆ, ತನಿಖೆ ಮಾಡ್ತಾರೆ ಪೊಲೀಸರು. ಅಯ್ಯರೇ ಯಾಕ್ರಿ ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ನನ್ನ ಹೆಸರು ಹರಿಶ್ಚಂದ್ರ ಅಂತ ಐತೆ, ಹೆಸರು ಹರಿಶ್ಚಂದ್ರ ಐತೆ, ಯಾಕೆ ತನಿಖೆ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡಿರೋ ಕೆಲಸ ಏನು? ಫ್ರಾಡ್ ಕೆಲಸ ಹೊತ್ತಾನೆ, ತನಿಖೆ ಮಾಡಬೇಕಲ್ಲ. ಇವರು ಅಭಿವೃದ್ಧಿ ಅಂತ ಹೆಸರು ಇಟ್ಟ ತಕ್ಷಣನೇ ತನಿಖೆನೇ ಮಾಡಬಾರ್ದ? ಅದರ ಸಲುವಾಗಿ ಒಂದು ಇವರು ಅರ್ಥ ಮಾಡ್ಕೋಬೇಕು, ಇವರು ಬರೀ ಇಷ್ಟು ದಿನ ಎಲ್ಲರನ್ನು ಹುಚ್ಚರನ್ನ ಮಾಡ್ತಾ ಹೋದ್ರು, ಎಲ್ಲರನ್ನು ಖರೀದಿ ಮಾಡ್ತಾ ಹೋದ್ರು. ಈ ಪ್ರತಿ ನಮಗೆ ಸಿಗಬಾರ್ದು ಅಂತ ಹೇಳಿ ಇವರು ಸೆಟ್ಟಿಂಗ್ ಸುರೇಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಈ ನಡೆದಾಡುವ ದೇವರು ಒಬ್ಬರು ತಮ್ಮ ಇದ್ದಾರೆ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ. ಎಷ್ಟು ಒದ್ದಾಡಿದ್ರು ಅಂತ ಹೇಳಿದ್ರೆ ವಿಧಾನಸೌಧದ ಎಲ್ಲಾ ಕೋಣೆಗೂ ಕೂಡ ಅಡ್ಡಾಡಿದ್ರು. ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಇವರು ಎಷ್ಟೆಷ್ಟು ಟೇಬಲಿಗೆ ಹೋಗಿದ್ದಾರೆ ಆ ಟೇಬಲ್ ನಮಗೂ ಕೂಡ ಗೊತ್ತಿದೆ. ವಿಧಾನಸೌಧದೊಳಗೆ ಎಷ್ಟು ಟೇಬಲ್ ಅದಾವ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿ ಹೋಗಿ ಒದ್ದಾಡಿ ಈ ಪ್ರತಿಯನ್ನು ಕೊಡಬೇಡ್ರಿ, ನಮ್ಮ ಮಾನ ಮರ್ಯಾದೆ ಹರಾಜ್ ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ಲಗಾಟ ಹೊಡೆದ್ರು ಇವರು. ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ಇವರು ಏನು ಇವರು ಫ್ರಾಡ್ ಟೀಮ್ ಇದೆಯಲ್ಲ, ಎಲ್ಲ ಹೊತ್ತಿನಲ್ಲಿ ಎಲ್ಲರನ್ನೂ ಮೂರ್ಖರನ್ನ ಮಾಡಕ್ ಆಗೋದಿಲ್ಲೋ ಹಾಗೆ ಅದೇ ರೀತಿ ಎಲ್ಲರನ್ನೂ ಕೂಡ ಎಲ್ಲ ಸಮಯದಲ್ಲೂ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಮಾರಾಟಕ್ಕಿಲ್ಲ. ಸರ್ಕಾರದಲ್ಲಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು, ನ್ಯಾಯಾಲಯದಲ್ಲಿರ್ಬೋದು, ಎಲ್ಲರನ್ನು ನೀವು ಖರೀದಿ ಮಾಡೋಕ್ಕಾಗೋದಿಲ್ಲ. ನೀವು ಹೋಗಿ ಅಂತಲ್ಲಿ ಏನು ಹೇಳಿದ್ರಿ ವಿಧಾನಸೌಧದಲ್ಲಿ, ನೀವು ಯಾರ್ಯಾರಿಗೆ ಕೇಸ್ ವರ್ಕರಿಗೆ ಹೇಳಿದಿರಿ ನೈಟ್ ಡಿನ್ನರಿಗೆ ಬನ್ನಿ, ವ್ಯವಹಾರ ಮಾಡೋಣ, ಈ ಪ್ರತಿ ಕೊಡಬೇಡಿ, ಇಲ್ಲೇ ಇಟ್ಕೊಳ್ಳಿ, ಎಲ್ಲ ಗೊತ್ತಿದೆ ನಮಗೆ, ಎಕ್ಸ್ಪೋಸ್ ಮಾಡ್ತೀವಿ ಅದನ್ನು ಕೂಡ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೇಸ್ ವರ್ಕರ್ ಯಾರು ನಿಮ್ಮ ಪರವಾಗಿ ಡೀಲಿಂಗ್ ಮಾಡ್ತಾ ಇದ್ದಾನೆ ಅದು ಗೊತ್ತಿದೆ, ಅವ್ರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಡೀಲಿಂಗ್ ಮಾಡ್ಕೊಳ್ತೀರಾ ವಿಧಾನಸೌಧಕ್ಕೆ ಹೋಗಿ? ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡೀಲಿಂಗ್ ಮಾಡ್ಕೊಳ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಈ ಪ್ರತಿ ಇವತ್ತು ಲಭಿಸಿದೆ. ಕಟ್ ಹಾಕಿಸ್ಕೊಳ್ರಿ, ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕಿಸಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಳ್ಳಿ. SKDRDP ಅಂಗಡಿ ಒಳಗೆ ನೇತು ಹಾಕ್ರಿ. ಎಲ್ಲರೂ ಹಾಕ್ತಾರಲ್ಲ ಅವ್ರವ್ರ ಅಂಗಡಿ ಒಳಗಡೆ, ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಈ ಪ್ರಶಸ್ತಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು
ಈ ಏನು ಆದೇಶದ ಕೆಲವೊಬ್ರು ಕೇಳ್ತಾರೆ ಸರ್, ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಆದೇಶ ಆಗಿರುವುದರಿಂದ ದಯವಿಟ್ಟು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಹೇಳಿದೀವಂತಲ್ಲ, ಎಷ್ಟೋ ವಿಡಿಯೋಗಳನ್ನು ಅವರೇ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋಗಳದ್ರ ಜೊತೆಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ. ಪೊಲೀಸ್ ಠಾಣೆಗೆ ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರ ಆದೇಶವನ್ನೇ ನಾನು ತೋರಿಸಿದ್ದೀನಿ. ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದೆ. ಆಕ್ಚುಲಿ ಇದನ್ನ 60 ಲಕ್ಷ ಜನರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮುಖ್ಯ ಪತ್ರಿಕೆಗಳು ಇದನ್ನ ಪ್ರಕಟ ಮಾಡಬೇಕಾಗಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಮುಖ್ಯ ಟಿವಿ ಚಾನೆಲ್ಗಳು ಮಾಡಬೇಕಾಗಿತ್ತು. 10,000 ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು 3-4 ದಿನ ಅದನ್ನೇ ರುಬ್ಬಿದ್ರು. ಆದರೆ 60 ಲಕ್ಷ ಜನಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಜನಪರ ಕಾಳಜಿ ಇರುವಂತಹ ಆದೇಶ, ಸರ್ಕಾರಿ ಆದೇಶ, ಪೊಲೀಸ್ ಇಲಾಖೆಯ ಆದೇಶವನ್ನ ಯಾರು ಕೂಡ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದ ಇಫೆಕ್ಟ್ ಎಷ್ಟು ಇದೆ, ಯೂಟ್ಯೂಬ್ ಇಫೆಕ್ಟ್ ಎಷ್ಟಿದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮದ ಇಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಬಿಜಾಪುರದಲ್ಲಿ ನಡೀತು, ಮೊನ್ನೆ ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ, ಹರಪನಹಳ್ಳಿ ಇರಬಹುದು, ದಾವಣಗೆರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದರ ಬಗ್ಗೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದು, ಕಿರುಕುಳ ಕೊಟ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಈ ಆದೇಶ ಕಾಪಿಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಏನೇನೋ ಅಕ್ರಮಗಳು ನಡೀತಾ ಇದೆ ಅದನ್ನ ದಯವಿಟ್ಟು ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ಗಳಿಗೆ ಸ್ವಲ್ಪ ಹೇಳಿ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಅಂತ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ರೆ ದಯವಿಟ್ಟು ಹೆದರಬೇಡಿ. ನೀವು ಹೋಗಿ ಎಷ್ಟು ನೀವು ದುಡ್ಡು ಕಟ್ಟಿದ್ದೀರಾ, ಇಷ್ಟು ವರ್ಷ, 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷದಿಂದ ಕಟ್ಟಿದ್ದೀರಿ, ಅದರ ಸಂಪೂರ್ಣ ವಿವರವನ್ನು ಕೊಡಿ. ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ. ನಾನು ಹೇಳ್ತಾ ಇದ್ದೇನೆ, 20% ಇಂದ 40% ತನಕ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದಾರೆ. ಸಾಕಷ್ಟು ಲಕ್ಷಾಂತರ, 1-2 ಸಾವಿರ ಅಲ್ಲ, ಲಕ್ಷಾಂತರ ಉದಾಹರಣೆಗಳು ನಮ್ಮ ಹತ್ರ ಇದೆ. ಲಕ್ಷಗಟ್ಟಲೆ ಉದಾಹರಣೆ ಇದೆ. ಇಟ್ ಈಸ್ ಮೋರ್ ದನ್ 20%, ಅಪ್ ಟು 40%, 50% ವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಇರಬೇಕಾಗಿರೋದು ಏನು, ಬರೀ 7%. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘದಿಂದ RBI ನಿಯಮ ಇದೆ. RBI ಹೇಳುತ್ತೆ, ಸ್ವಸಹಾಯ ಗುಂಪು ಇದ್ರೆ ಅವ್ರಿಗೆ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೇಳುತ್ತೆ. ಎಷ್ಟು? 7%. 1% ನೀವು ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿ, 8%. ಅದರ ಮುಖಾಂತರ ನೀವು ಲೆಕ್ಕ ಹಾಕಿ, 7% ಅಂತ ಲೆಕ್ಕ ಹಾಕಿ. NRLM ನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಬರೀ 4% ಇನ್ಕ್ಲೂಡ್ ಮಾಡಿಕೊಂಡು ಉಳಿಕಿದ್ದನ್ನೆಲ್ಲ ವಾಪಸ್ ಇಸ್ಕೊಳ್ಳಿ ನೀವು ಅದನ್ನ. ಇದನ್ನ ಪೊಲೀಸ್ ಠಾಣೆಗೆ ವಿವರವಾಗಿ ಕೊಟ್ಟು ಅವರ ಮೇಲೆ ದೂರನ್ನು ದಾಖಲು ಮಾಡಿ. ಯಾರ ಮೇಲೆ? ಅಲ್ಲಿ ಸಂಘದ ಮೇಲೆ ಅಲ್ಲ, ಅದು ನಿಮ್ಮದೇ ಸಂಘ. SKDRDP ಇದೆಲ್ಲ ಆಗ್ತಾ ಇರೋದು SKDRDP ಟ್ರಸ್ಟ್ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಅದರದ್ದು ಏನೇನೋ ನಿರ್ದೇಶಕರಿದ್ದಾರೆ, ಅವರ ಮೇಲೆ ಅದರ ಪ್ರತಿಯನ್ನು ಕೂಡ ಕೊಡ್ತೀವಿ. ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಬೇಕಾಗುತ್ತೆ. ಆ ಥರ ಮಾಡಿ. ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಜೊತೆಗೆ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಇದೆ, ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ. ಈ ಮಾತನ್ನ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ದೂರನ್ನ ದಾಖಲು ಮಾಡಿ. ಮತ್ತು ಸಹಾಯವಾಣಿ ಕೂಡ ಈಗ ನಿಮ್ಗೆ ಗೊತ್ತಿದೆ, ಸಂತೋಷ್ ಶೆಟ್ಟಿ ಅವರು ಮತ್ತೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಶೈಲಜಾಕ್ ಅವರು, ಅವರೆಲ್ಲರೂ ಕೂಡ ಈ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಏನೇ ನಿಮಗೆ ಮಾಹಿತಿ ಬೇಕಾಗಿದ್ದರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ವಾಟ್ಸಪ್ ನಂಬರ್ ಕೂಡ ತಮ್ಮೆಲ್ಲರ ಹತ್ರನೂ ಇದೆ. ಈಗ ಇವರು ಇನ್ನೊಂದು ವಿಷಯ, ಮುಖ್ಯ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರು ಒಂದು ಏನೋ ಅವರ SKDRP ಅವರಿಗೆ ಒಂದು ಇದನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಠರಾವುಗಳನ್ನು ನಗೆಪಾಟ್ಲಿ ನಗಬೇಕು ಅದನ್ನು ನೋಡಿಕೊಂಡು. ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ಗಂಭೀರ 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 ಅಂಥೇಳಿ. ಎಲ್ಲದಕ್ಕೂ ಇವರು ಗಂಭೀರ ಅಂತ ಕೆಳಗಡೆ ಬರೀತಾರೆ. ಅದ್ರಾಗ ನೋಡಿ, ಇದರಲ್ಲಿ ಸುಮಾರು 4 ಪೇಜಿಂದಿದೆ, 4-6 ಪೇಜಿಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಏನೇನು ಇವರು ಹೇಳೋದೇನು ಮಾಡೋದೇನು ಅದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ಒಂದನೇದ್ದು, ಸಂಸ್ಥೆಯ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಅನುಪಾಲನೆ ಮಾಡುತ್ತಾ ಕಾರ್ಯನಿರ್ವಹಿಸಬೇಕು. ಶಿಸ್ತುಬದ್ಧವಾಗಿ ಮಾಡ್ರಿ ಅಂತ ಹೇಳ್ತಾರೆ. ಶಿಸ್ತು ಏನಂತೇಳಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ ಏನು ಹೇಳಿದರು ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ಹಂತಗಳನ್ನು ಗಮನದಲ್ಲಿಟ್ಟು ಮಾಡಬೇಕು. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇದೆ, ನೀತಿ ನಿಯಮಗಳು ಇರುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ಸಂಸ್ಥೆಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ, ಇಲಾಖೆಯಿಂದ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ.
ಈ ಆದೇಶದ ಇಫೆಕ್ಟ್ ಅದು, ಹೋರಾಟದ ಇಫೆಕ್ಟ್ ಅದು. SP ಅವರು, ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೆಯಲ್ಲ. ಇಷ್ಟು ದಿನ ನಾವು ಇಷ್ಟೇ ಮಾಡ್ತಿದ್ವಪ್ಪ, ನಮ್ದೇ ನಡೀತಾ ಇದ್ದು ದರ್ಬಾರು, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಈಗ ಅವರೇ ಹೇಳಿದ್ದಾರೆ ನೋಡಿ, ಈಗ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಇವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ನೋಡ್ರಪ್ಪ, ಎಲ್ಲರೂ ನೋಡ್ತಾ ಇದ್ದಾರ. ಇಷ್ಟು ದಿನ ಬೆಕ್ಕು ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ ಅಂಥೇಳಿ. ನಾವು ನಮ್ಮದೇ ದರ್ಬಾರ್. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಹುಷಾರಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಪ್ರಮುಖವಾಗಿ, ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಉದಾಹರಣೆಗೆ ಬ್ಯಾಂಕಿಗೆ ನಾವು ಒಂದು ರೀತಿಯ ಸೇವಾ ಪ್ರತಿನಿಧಿಗಳಾಗಿದ್ದೇವೆ. ಯಾಕಂತ ಹೇಳಿದ್ರೆ BC ಟ್ರಸ್ಟ್, ಬಿಸ್ನೆಸ್ ಕಮಿಷನ್ ಏಜೆಂಟ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಬ್ಯಾಂಕಿನಿಂದ ಸಹಕಾರ ದೊರೆಯುತ್ತದೆ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕಿಂದ ಅಂತ ಹೇಳಿ. ಹೌದಾ? ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ವಿಡಿಯೋ ತೋರಿಸ್ತೇನೆ ನಿಮಗೀಗ. ಬ್ಯಾಂಕುಗಳನ್ನು ಸಂಬಂಧಿಸಿದ ಇಲಾಖೆಯ RBI ನಿಯಂತ್ರಕಗಳು ಗಮನಿಸುತ್ತಿರುತ್ತದೆ. RBI ಏನ್ ಹೇಳ್ತದೆ? 3 ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. 3 ತಿಂಗಳಿಗೊಮ್ಮೆ. ವಾರ ಹೋಗಿ ಬಡ್ಡಿ ವಸೂಲಿ ಮಾಡಿ ಅಂತ ಹೇಳೋದಿಲ್ಲ. ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿ. RBI ಗಮನಿಸುತ್ತಿರುವ RBI ಮಾಸ್ಟರ್ ಸರ್ಕ್ಯುಲರ್ ಕೂಡ ನಾನು ಕೊಟ್ಟಿದ್ದೇನೆ, ಹೇಳಿದ್ದೇನೆ ಎಲ್ಲರಿಗೂ ಕೂಡ. ಆದುದರಿಂದ ನಮಗೆ ಬ್ಯಾಂಕುಗಳ ನೀಡಬೇಕಾದ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಮುಂಚಿತವಾಗಿ ತಯಾರಾಗಿರಬೇಕು. ಇವರು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಕೇಳಿ ಇಲ್ಲಿ. ನಾನು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಮತ್ತೀಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದಿಷ್ಟು ಲೀಡರ್ಗಳು ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೀಡರ್ಗಳನ್ನ ಕಳಿಸೋದು, ಪೊಲೀಸ್ ಸ್ಟೇಷನ್ಗೆ ಪೈರುವಿಕೆ ಮಾಡೋದು ಅಂತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ಕಡೆ ಪೈರುವಿಕೆ ಮಾಡಕ್ಕೆ ಕಳಿಸ್ತಾರೆ. ಇದನ್ನ ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿರುವಂತಹ ಏನು ಸೇವಾ ಪ್ರತಿನಿಧಿಗಳು, ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ, ಅವ್ರ ವಿರುದ್ಧ ನಾವಲ್ಲ. ಇದರದ್ದು ಉದ್ದೇಶ ಏನು ಗೊತ್ತಾ? ಈ ಆದೇಶ ಎದಕ್ಕೆ ಹೊಡಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ಏನೇ ಆದರೂ ಕೂಡ ನಿಮ್ಮ ಮೇಲೆ ಎತ್ತಿ ಹಾಕ್ತಾರೆ. ಇದನ್ನ 100ಕ್ಕೆ 100 ಸ್ಕ್ಯಾಂಡಲ್ಲೇ ಇದು. ಹಾಕೊಂಡೇ ಹಾಕೋತಾರೆ. ಅವಾಗ ಏನ್ ಹೇಳ್ತಾರೆ ಗೊತ್ತಾ ಇವರು? ಇಲ್ಲಪ್ಪ, ನಾವು ಅವಾಗಲೇ ಆದೇಶ ಹೊಡಿಸಿದೆ, ನಾವು ದೇವ್ರು, ನಾವು ನಡೆದಾಡುವ ದೇವ್ರು, ನಾವು ಆಕಾಶದಾಗ ನಡೆದಾಡ್ತೀವಿ, ನಾವು ಭೂಲೋಕದಲ್ಲಿ ನಮ್ಮ ಸೇವಾ ಪ್ರತಿನಿಧಿಗಳು ನಡೆದಾಡ್ತಾ ಇದ್ದಾರೆ, ಯೋಜನಾ ಅಧಿಕಾರಿಗಳು ನಡೆದಾಡ್ತಾ ಇದ್ದಾರೆ. ಈ ಅಧಿಕಾರಿ ಅನ್ನೋದೇ ತಪ್ಪು. ಅದು ಒಂದು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಗೆ ಯಾರಾದರೂ ಅಧಿಕಾರಿ ಅಂತ ಇರ್ತಾರೆ, ಅವ್ರ ನೌಕರಿಗೆ ಅಧಿಕಾರಿ ಅಂತ ಕರೀತಾರೆ, ಕೆಲಸ ಮಾಡೋರಿಗೆ. ಆದ್ರೂ ಕೂಡ ಇವರು ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾವು ಭೂಲೋಕದಲ್ಲಿ ಸೇವಾ ಪ್ರತಿನಿಧಿಗಳಿರ್ತಾರೆ, ಅವರು ತಪ್ಪು ಮಾಡಿದ್ದು ಅಂತ ತಾವು ಜಾರ್ಕೊಳ್ಳೋದಕ್ಕೆ ಇಂತಹ ಆದೇಶಗಳನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಪರವಾಗಿ ವಕಾಲತ್ತು, ಪೊಲೀಸ್ ಠಾಣೆಗೆ ಹೋಗಿ ವಕಾಲತ್ತು ವಹಿಸುವಂತ ಎಲ್ಲ ಲೀಡರ್ಕೆ ಮಾಡ್ತಿರಲ್ಲ, ದಯವಿಟ್ಟು ನೆನಪಿರ್ಲಿ. ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮುನ್ಸೂಚನೆಯನ್ನ ಕೊಡ್ತಾ ಇದ್ದೀವಿ. 100ಕ್ಕೆ 100 ಸ್ಕ್ಯಾಂಡಲ್ ಆಗೋದು ಗ್ಯಾರಂಟಿ. ಇವರು ನಿರ್ಮಲಾ ಅಕ್ಕನ್ನಾದ್ರೂ ಕರೆಸ್ಲಿ, ನಿರ್ಮಾ ಅಕ್ಕನ್ನಾದ್ರೂ ಕರೆಸ್ಲಿ, ರಿನ್ನು, ಸರ್ಫು, ಎಕ್ಸೆಲ್, ಎಷ್ಟೇ ಯಾವುದೇ ಅಕ್ಕನ್ ಕರ್ಕೊಂಡ್ರು ಕೂಡ ಇವ್ರು ಕೊಳೆ ತಳ್ಕೊಳಕ್ ಆಗೋದಿಲ್ಲ. ಇದನ್ನೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಈ ಆದೇಶವನ್ನು ಹೊರಡಿಸಿದೆ ಇವರ ಅಕ್ರಮ ಬಗ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಹಿಂದೆ ಜನಾರ್ದನ್ ರೆಡ್ಡಿ ಮೈನಿಂಗ್ ಹಗರಣ ಆಗ್ಬೇಕಾದ್ರೆ ಎಲ್ಲರೂ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರು. ಎಲ್ಲರೂ ಕೂಡ ತಿಂದ್ರು ದುಡ್ಡು. ಕೊನೆಗೆ ಏನಾಯ್ತು? ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಜೈಲಿಗೆ ಹೋದ್ರು. ಆ ಪರಿಸ್ಥಿತಿ, ಮೈನಿಂಗ್ ಆಫೀಸರ್ಸ್ ಹೋದ್ರು, ರೆವಿನ್ಯೂ ಆಫೀಸರ್ಸ್ ಹೋದ್ರು, ಪೊಲೀಸ್ ಅಧಿಕಾರಿಗಳು ಹೋದ್ರು ಜೈಲಿಗೆ. ಇದು ಕೂಡ ಸ್ಕ್ಯಾಂಡಲ್ ಆಗೇ ಆಗತ್ತೆ. ಇದು ಇಡೀ ದೇಶ ಕಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ ಅದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ವಿಷಯಗಳನ್ನ ಪೊಲೀಸ್ ಠಾಣೆ ಗಮನಕ್ಕೂ ಕೂಡ ನಾನು ತರ್ತಾ ಇದ್ದೀನಿ. ಸರಿ. ಈ ನಡುವೆ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಇವರು, ನಡೆದಾಡುವ ದೇವರು ಟೀಮು. ಯಾಕಂದ್ರೆ ನಡೆದಾಡುವ ದೇವರು ಎಷ್ಟೇ ಕುಣಿದಾಡಿದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಸಲುವಾಗಿ ನಮ್ಮ ಹೋರಾಟದ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೇನೋ ಒಂದು ಫೇಕ್ ಈಗ ಹಾಕಿದ್ರಲ್ಲ, ಇಲ್ಲಿ ಈ ಫೇಕ್ ಹಾಕಿದ್ರಲ್ಲ, ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಫಿಡವಿಟ್ ಬರೆದು ಬಿಟ್ಟಿದ್ದಾರೆ, ಏನೋ ಮರು ತನಿಖೆ ಮಾಡಬಾರದು ಅಂತ ಹೇಳಿ. ದಯವಿಟ್ಟು ಯಾರು ಕೂಡ ಈ ಫೇಕ್ ಗ್ಯಾಂಗ್ 420 ಗ್ಯಾಂಗ್ ಏನಿದೆ, ದಯವಿಟ್ಟು ಅವುಗಳನ್ನು ನಂಬಬೇಡಿ. ಇವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇದೆಯಲ್ಲ ಈಗ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಬ್ಬನು ಯಾವನು ಹಾಕಿದ್ದ, ಏನಂತ 90 ದಿನ ಆಯಿತು ಇನ್ನೂ ಯಾಕೆ ಹೋಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕೇಳಿ ಹೋಗ್ಬೇಕಾ? ನಿಮ್ಮ ನಡೆದಾಡೋ ದೇವರು ಹೋಗಿ ದಿಲ್ಲಿಗೆ ಹೋಗಿ CBI ಕಚೇರಿ ಮುಂದೆ ಉರುಳು ಸೇವೆ ಮಾಡಿ ಬಂದ್ರಲ್ಲ, ಸಂತೋಷ್ ರಾವ್ನ ವಿರುದ್ಧ ಅಪೀಲ್ ಹೋಗಿ ಬಂದ್ರಲ್ಲ, ನಮ್ಮನ್ನು ಕೇಳಿ ಹೋಗಿದ್ರ ನೀವು?
ನಾವು ನಿಮ್ಮನ್ನು ಕೇಳಿ ಕೆಲಸ ಮಾಡಬೇಕಾ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ ನಾವು? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ದಿವಸ ಸಮಯ ಯಾವಾಗ ಹೋಗಬೇಕು, ನಮ್ಮ ಲೀಗಲ್ ಟೀಮ್ ಇದೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಈ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮರು ತನಿಖೆ ಮಾಡಬಾರ್ದು ಅಂತ ಹಾಕಿದ್ರು. ದಯವಿಟ್ಟು ಇವೆಲ್ಲ ಥರ್ಡ್ ಕ್ಲಾಸ್ ಫೇಕ್ ಸ್ಟೇಟ್ಮೆಂಟ್, ಇವು ಫೇಕ್ ಪೋಸ್ಟ್ಗಳಿವು. ಅವ್ರಿಗೆ ಈ ಏನು ಫೇಕ್ ಹಾಕ್ತಾರಲ್ಲ, ಕಾನೂನಿನ ಜ್ಞಾನ ಇಲ್ಲವೇ ಇಲ್ಲ. ಆನಂತರ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಬರೀ ಒಂದೇ ಅಕ್ಷರ, ಏನು ಸಿ ಒಂದೇ ಸಿ ರಿಪೋರ್ಟ್. ಅತ್ಯಾಚಾರ ಮಾಡಿ ಬಿಸಾಕೋದು, ಕೊಲೆ ಮಾಡೋದು, ಸಿ ರಿಪೋರ್ಟ್ ತಗೊಳ್ಳೋದು. ವೇದವಲ್ಲಿ, ಪದ್ಮಲತಾ, ಆನೆ ಮಾವತ ಎಲ್ಲ ಸಿ ರಿಪೋರ್ಟ್ ತಗೊಂಡಿದ್ದವರು. ಅವ್ರಿಗೆ ಗೊತ್ತಿರೋದು ಒಂದೇ ಸಿ ರಿಪೋರ್ಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೀಗಾಗಿ ಯಾರು ಈ ಫೇಕ್ ಮಾಹಿತಿಗಳ ಬಗ್ಗೆ ದಯವಿಟ್ಟು ಯಾರು ಕೂಡ ಬಲಿಯಾಗಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು, ಅತ್ಯಂತ ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಪ್ರತಿದಿನ ಪತ್ರಿಕೆಯೊಳಗೆ ನೀವು ನೋಡ್ತಿರ್ಬೇಕು, ಅವ್ರಿಗೆ ಈ ಪ್ರಶಸ್ತಿ ಸಿಕ್ತು, ಆ ಪ್ರಶಸ್ತಿ ಸಿಕ್ತು. ಆಮೇಲೆ 4 ವರ್ಷದ ಬಾಲಕಿ 50 ಶ್ಲೋಕಗಳನ್ನು ಹೇಳಿಬಿಟ್ಲು. 3 ವರ್ಷದ ಬಾಲಕ ಒಂದು 10 ನಿಮಿಷದಲ್ಲಿ 100 ಬಸ್ಕಿ ಹೊಡೆದ. ಅಲ್ಲೇ ನೋಡ್ತಿರಲ್ಲ ನೀವು. ಆ ಥರ ಪ್ರಶಸ್ತಿ ಕೊಡುವಂತಹ ಒಂದು ಕಂಪನಿ, ಅದರದ್ದು ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ, ಅದೊಂದು ಕಂಪನಿ. ಆ ಕಂಪನಿ ಬಗ್ಗೆ ಎಷ್ಟೊಂದು, ಅದರ ವಿರುದ್ಧ ಎಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಹೇಳಿದರೆ, ಆ ಮಹಾಶಯರು, ಆ ಕಂಪನಿ ಮಹಾಶಯರು, ಆ ಕಂಪನಿ ಚೇರ್ಮನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಭಾರತದೊಳಗೆ, ಥೈಲ್ಯಾಂಡು, ಮಲೇಷಿಯಾ, ಆಫ್ರಿಕನ್ ಕಂಟ್ರೀಸ್ನಲ್ಲಿ. ಏನಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಏನಂತ ಹೇಳಿದರೆ ಪ್ರಶಸ್ತಿ ಕೊಡೋದು. ಸುಮ್ಮನೆ ಪುಕ್ಸಟ್ಟೆ ಕೊಡೋದಿಲ್ಲ ಅವರು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಜಾಲತಾಣಗಳಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಕೂಡ ಈಗ ನಿಮಗೆ ಲಭ್ಯ ಇರ್ತದೆ. ಇದು ಲೈವ್ ಮುಗಿದ ತಕ್ಷಣವೇ ಹಾಕ್ತೀನಿ. ಅವ್ರು ಏನು ಮಾಡ್ತಾರೆ, ಅವರ ಚಟುವಟಿಕೆ, ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಬಿಡೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ. ಆಮೇಲೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಯೂನಿವರ್ಸಿಟಿ. ಅದರ ಮುಖ್ಯ ಕಚೇರಿ ಇರುವುದು ಫರೀದಾಬಾದ್ನಲ್ಲಿ, ಉತ್ತರ ಭಾರತ ಫರೀದಾಬಾದ್ನಲ್ಲಿ. ಅದರಿಂದ ಆಪರೇಟ್ ಮಾಡ್ತಾರೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ISO ಮಾನ್ಯತೆ ಇರುವಂತಹ ಸಂಸ್ಥೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರುವಂತಹ ನಿರ್ದೇಶಕರ ಒಂದು ತಂಡವನ್ನೇ ಹೇಳಿಕೆ ಕೊಟ್ಟಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ, ಇದು ಒಂದು ಫ್ರಾಡ್ ಆಗಿರುತ್ತದೆ. ಇದನ್ನು ದಯವಿಟ್ಟು ನಂಬಬೇಡಿ. ಇದು ಇಂಡಿಯಾ ಅನ್ನುವ ಹೆಸರಿಟ್ಟು ಭಾರತಕ್ಕೆ ಮಸಿ ಬಳಿಯುತ್ತಿದೆ. ಇದು ಸ್ವತಃ ಒಂದು ಫ್ರಾಡ್ ಕಂಪನಿಯಾಗಿದ್ದು, ದುಡ್ಡಿಗೋಸ್ಕರ ಇದು ಪ್ರಶಸ್ತಿ ಕೊಡುವಂತಹ ದಂಧೆ, ಅವ್ಯವಹಾರ ಮಾಡುತ್ತಿದೆ ಅಂಥೇಳಿ ISO ಮಾನ್ಯತೆ ಇರುವಂತಹ ನಿರ್ದೇಶಕರ ತಂಡನೇ ಇದನ್ನು ಹೇಳಿದೆ. ಇವರೇನು ಮಾಡ್ತಾರೆ, ಒಬ್ಬ ಬಾಲಕನಿಗೆ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಒಂದು 10 ನಿಮಿಷದಲ್ಲಿ 100 ಬಸ್ಗೆ ಹೊಡೆದಿದ್ದ ಅಂಥೇಳಿ ಫ್ಯಾಕ್ಟ್ಸ್ ಚೆಕ್ ಮಾಡಿದರೆ ಅವನಿಗೆ ಅವನ ಮಂಚದಿಂದಲೇ ಜಿಗ್ಯಾಕೆ ಬರೋದಿಲ್ಲ. ಅಂಥವನಿಗೆ ಇವರು ಪ್ರಶಸ್ತಿ ಕೊಟ್ಬಿಡ್ತಾರೆ. ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇವರೇ ಹಾಕಿದ್ದಾರೆ. 8,000ದಿಂದ 2 ಲಕ್ಷ ತನಕ ಪ್ಯಾಕೇಜ್ ಇರ್ತದೆ. ನೀವು 8,000 ಕೊಟ್ಟರೆ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ. 50,000 ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. 2 ಲಕ್ಷ ಕೊಟ್ಟರೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಕಿಸ್ತಾರೆ. ಅದೊಂದು ಪ್ಯಾಕೇಜ್, ಅದು ಒಂದು ಪ್ಯಾಕೇಜ್ ಮಾಡ್ತಾರೆ ಇವರು. ಆನಂತರ ಈ ಮಹಾನುಭಾವರು ಏನಂತ ಹೇಳಿದರೆ, ಯಾರು ಬೇಕಾದರೂ ಕೂಡ ಡಾಕ್ಟರೇಟ್ ಕೊಡ್ತಾರೆ. ಅನೇಕ ಇಲ್ಲಿ ಇದೆ ನೋಡಿ, ನಿಮ್ಗೆ ಅದರದ್ದು ಒಂದು ಮಾಡೆಲ್ ಕೂಡ ತೋರಿಸ್ತೀನಿ. ಈ ರೀತಿ ನಂದು ಸಾಫ್ಟ್ ಕಾಪಿ ಹಾಕಿರ್ತೀನಿ. ಈ ರೀತಿ ಯಾರೇ ದುಡ್ಡು ಕೊಟ್ಟರು ಕೂಡ ಈ ಥರ ಅವ್ರಿಗೊಂದು ರಿವಾರ್ಡ್ ಕೊಟ್ಟು ಹಿಂಗೆ ಹಾಕಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡ್ತಾರೆ. ನೀವು 2 ಲಕ್ಷ ಕೊಟ್ಬಿಟ್ರೆ ಮುಗಿದೋಯ್ತು, ಫುಲ್ ನೀವು ಹೀರೋ. ನೀವು ಮುಂಚೆ ನಮಗೂ ಒಂದು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ನೋಡ್ತಿದ್ವಿ, ನಮಗೂ ಕೂಡ ಅಯ್ಯೋ
ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದವ್ರು ಕೊಡಬೇಕು, ರಿವಾರ್ಡ್ ಕೊಡಬೇಕು, ಒಳ್ಳೆಯದು. ನೀವು ಅನ್ಕೋಬೋದು, ಏನಪ್ಪ ಈಗ ಎಲ್ಲ ಬಿಟ್ಟು ಇದನ್ನು ರಿವಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ, ಏನು ಅವಶ್ಯಕತೆ ಇದೆ ಈಗ ಅಂತ ನೀವು ಕೇಳ್ಬೋದು. ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಕಳೆದ ಒಂದು 15-20 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾಳ ಹರಿದಾಡ್ತಾ ಇದೆ. ನಮ್ಮ ಪರಮ ಪೂಜ್ಯರ ಸಾಧನೆಗೊಂದು ಗರಿ, ಹೆಮ್ಮೆಯ ಗರಿ, ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂತ್ರ ಏನೋ ಪ್ರಶಸ್ತಿ ಸಿಕ್ತು, ಹೆಮ್ಮೆಯ ಗರಿ. ಇದು ನವಿಲ್ ಗರಿನೋ ಕೋಳಿ ಪುಚ್ಚನೋ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಷ್ಟೊತ್ತಕ್ಕ ನಿಮಗೆ ಏನು ಹೇಳಿದ್ನಲ್ಲ, ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಈ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ಗಳು, ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಫ್ರಾಡ್ ಅಂತ ಹಾಕಿಬಿಟ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಭಾಳ ಚಂದ ವಿವರಣೆ ಮಾಡಿದ್ದಾರೆ. ಅದೇ ಸಂಸ್ಥೆಯಿಂದ ಪೂಜ್ಯರು ಅಂತ ಅನಿಸ್ಕೊಂಡವರು ನಾವು ಅಷ್ಟು ತಾಳೆಗರೆಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಿ, ವಿಂಟೇಜ್ ಕಾರ್ಗಳನ್ನು ನಮ್ಮ ಅಷ್ಟಿದೆ, 1000 ಪುಸ್ತಕಗಳಿದಾವೆ ಅಂಥೇಳಿ ಅದೇ ಕಂಪನಿಯ ಇಲ್ಲಿ ನೋಡಿ ಸೀಲು, ಸಿಗ್ನೇಚರ್ ಇದೆ, ಅದೇ ಸರ್ಟಿಫಿಕೇಟ್, ಅದೇ ಏನು ಈ ವ್ಯಕ್ತಿ ಎಲ್ಲರಿಗೂ ಏನು ಸಣ್ಣ ಸಣ್ಣ ಹುಡುಗರಿಗೆ ದುಡ್ಡು ಕೊಟ್ಟು ತಗೊಂಡು ಪ್ರಶಸ್ತಿ ಕೊಡ್ತಾರಲ್ಲ, ಅದೇ ವ್ಯಕ್ತಿದು ಸಿಗ್ನೇಚರ್ ಇರುವಂಥದ್ದು ಪರಮ ಪೂಜ್ಯರು ಹಿಡ್ಕೊಂಡಿದ್ದಾರೆ. ದೊಡ್ಡದಾಗಿ ಒಂದು ದೊಡ್ಡದು ಪ್ರಿಂಟೌಟ್ ಹಾಕ್ಸ್ಕೊಂಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ರಿಂಟೌಟ್ ನಾ ತೆಗ್ಸಿದ್ದೀನಿ, ಇದಕ್ಕೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಇನ್ನೂ ದೊಡ್ಡ ಸಿಗ್ತದೆ. ಒಂದು 500 ರೂಪಾಯಿ ಕೊಟ್ಟರೆ ಈ ನಮ್ಮನೆ ದೊಡ್ಡದು ಮಾಡ್ತಾರೆ. ಇಷ್ಟೇ ದೊಡ್ಡದು ಹಿಡ್ಕೊಂಡು ಜನ ಏನು ತಿಳ್ಕೊಬೇಕು, ದೊಡ್ಡದು ಕಟೌಟ್ ಹಿಡ್ಕೊಂಡ್ರೆ ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ತಿಳ್ಕೊಬೇಕು. ಇದು ನೋಡಿ ಇವರ ಹಣೆ ಬರಹ. ಆನಂತರ ಇದೇ ಕಂಪನಿ, ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಮಾಡಿದ್ದ ಅಂತ ಹೇಳಿದರೆ, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ಅಂತ ನೀವು ಕೇಳಿರಬಹುದು. ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ನಿರಂತರವಾಗಿ ಅವನು ದೊಡ್ಡ ದೇವಮಾನವ. ಉತ್ತರ ಭಾರತದಲ್ಲಿ ಒಂದು 5-6 ರಾಜ್ಯಗಳಲ್ಲಿ ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಆ ರಾಮ್ ರಹೀಮ್ ಸಿಂಗ್ನಿಗೆ ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಚೇರ್ಮನ್ ಏನು ಮಾಡಿದ್ರು, ಈ ಕಂಪನಿ ಡಾಕ್ಟರೇಟ್ ಕೊಟ್ಬಿಟ್ರು. ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಈ ದೇಶದ ಪ್ರತಿಷ್ಠಾ ಪತ್ರಿಕೆ ಅಷ್ಟೇ ಅಲ್ಲ, ಮತ್ತೆ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಕೂಡ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಅವರು ಇಂಟರ್ವ್ಯೂ ತಗೋತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇವರು ನಿಂತಿದ್ದಾನಲ್ಲ ಇಲ್ಲಿ, ಇವನು ಹೇಳ್ತಾನೆ, ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಸುಮ್ಮನೆ ಕೊಟ್ಬಿಟ್ವಿ ಅಂತ. ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತರು ಕೇಳ್ತಾರೆ, ಅವನು ಎಷ್ಟು ಓದಿದಾನೆ ಗೊತ್ತಾ ರಾಮ್ ರಹೀಮ್ ಸಿಂಗ್ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬರೀ 2ನೇತ್ತನೋ 3ನೇತ್ತ ಓದೋನಿಗೆ PhD ಡಾಕ್ಟರೇಟ್ ಕೊಡ್ತಾರೆ ಇದೇ ವ್ಯಕ್ತಿ. ಇಲ್ಲಿ ಏನು ಹೇ ಅಂತ ನಿಂತ್ಕೊಂಡಿದಾರಲ್ಲ, ನನಗೆ ಇಷ್ಟು ಪ್ರಶಸ್ತಿ ಸಿಕ್ ನೋಡ್ರಿ ಅಂತೇಳಿ ಸಹಿ ಮಾಡಿದಂಥ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಯಾರು ಹೇಳಿ, ದೇವಮಾನವ ಅಂತ ಹೇಳ್ಕೊಂಡು 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ. ಇವ್ರದೇ ಬ್ರೀಡ್, ಇವ್ರದೇ ತಳಿ, ದೇವಮಾನವನ ತಳಿ. ಇವನಿಗೆ ಇದೇ ವ್ಯಕ್ತಿನೇ ಏನು ಪ್ರಶಸ್ತಿ ಕೊಟ್ಟಿದ್ದ, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ಗೆ ಡಾಕ್ಟರೇಟ್ ಮತ್ತು ಪ್ರಶಸ್ತಿ. ಈಗ ಅದೇ ಕಂಪನಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಂಪನಿ, ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನ ಇವರು ಚೇಲಾಗಳಿದಾರಲ್ಲ ನೋಡಿ, ನಮ್ಮ ಪೂಜ್ಯರಿಗೆ ನೀವು ಬೈತೀರಿ, ದೊಡ್ಡ ಪ್ರಶಸ್ತಿ. ಎಂಥ ಪ್ರಶಸ್ತಿ ರೀ ಇದು, 8,000 ರೂಪಾಯಿ ಕೊಟ್ಟರೆ ನಿಮಗೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅವರು. ಹೋಗ್ರಿ ಅವ್ರ ವೆಬ್ಸೈಟಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟಿಗೆ ಹೋಗ್ರಿ, 8,000 ರೂಪಾಯಿ ಕೊಡಿ, ಯಾರಿಗಾದ್ರೂ ಕೊಡ್ತಾರೆ. ಅಂಥವ್ರ ಕಡೆಯಿಂದ ಇವರು ಪ್ರಶಸ್ತಿ ತಗೊಂಡು ಈ ಬಡ್ಡಿ ದಂಧೆ ಮಾಡೋರಿಗೆಲ್ಲ ಕಳಿಸ್ತಾರೆ. ಇದನ್ನ ಅವರು ಬ್ರಾಂಚಸ್ ಅದಾವಲ್ಲ, ಇವರಿಗೆ ಏನಾಗಿದೆ ಈಗ, ಎಲ್ಲ ಕಡೆ ಜನ ಉಗಿತಾ ಇದ್ದಾರೆ, ಜನ ಬೈತಾ ಇದ್ದಾರೆ. ಅದಕ್ಕೆ ಇದು ತೋರಿಸೋದು. ನೋಡಿ ಪ್ರಶಸ್ತಿ ಕೊಟ್ಟರು, ನಮಗೆ ಬಡ್ಡಿ ಕೊಡಿ. ನೋಡಿ ನಮ್ಮ ಹತ್ರ ನಿರ್ಮಲಾ ಸೀತಾರಾಮ್ ಬಂದರು, ಬಡ್ಡಿ ಕೊಡಿ. ಜಿ ಪರಮೇಶ್ವರ್ ಅವರು ಬಂದರು, ನಮಗೆ ಬಡ್ಡಿ ಕೊಡಿ. ಮೊನ್ನೆ ಜಿ ಪರಮೇಶ್ವರ್ ಅವರು ಬಂದಿದ್ರಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಗೃಹ ಸಚಿವರಿಗಾಯ್ತು ಮತ್ತೆ ಈ ಪ್ರತಿಯೊಬ್ಬರಿಗೂ ಕೂಡ. ಜಿ ಪರಮೇಶ್ವರ್ ಅವ್ರ ಕಡೆಯಿಂದ ಅವ್ರು ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ಕರೆಸಿ ಅವ್ರ ಕಡೆ ಸ್ಟೇಟ್ಮೆಂಟ್ ಹೇಳಿಸೋ ಅವಶ್ಯಕತೆ ಏನಿದೆ? ಗ್ರಾಮಾಭಿವೃದ್ಧಿ, ಅವರೇನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಅವರು ಗ್ರಾಮಾಭಿವೃದ್ಧಿ ಸಚಿವರು, ಅವರು ಪ್ರಿಯಾಂಕಾ ಖರ್ಗೆನ ಅವರು. ನಿಮಗೆ ಗ್ರಾಮಾಭಿವೃದ್ಧಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, RDPR ಮಿನಿಸ್ಟರ್ ಇರ್ತಾರೆ, ಮಹಿಳಾ ಮಿನಿಸ್ಟರ್ನ ಕರೆಸಬೇಕು. ಹೋಮ್ ಮಿನಿಸ್ಟರ್ನ ಯಾಕೆ ಕರೆಸಿದಿರಿ ನೀವು? ಯಾಕೆ ಕರೆಸ್ತೀರಿ ಅಂತ ಹೇಳಿದ್ರೆ, ಪೊಲೀಸರ ಅಧಿಕಾರಿಗಳು ಬರಬ್ಬರಿ ಆದೇಶ ಮಾಡಿದಾರಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ, ಇಂಥ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ನೋಡಿ ಎಲ್ಲ ಟೈಮ್ನಲ್ಲಿ ವರ್ಕೌಟ್ ಆಗೋದಿಲ್ಲ.
ಅದಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ನಂಬಬೇಡಿ. ಇಂಥವ್ರನ್ನ ನಂಬಿ ಈ ಕಂಪನಿಗೆ SKDRDP ಏನು BC ಟ್ರಸ್ಟ್ ಇದೆ ಅದಕ್ಕೆ ದುಡ್ಡು ಕಟ್ಟೋದು, ಹೆದರ್ಕೊಳ್ಳೋದು, ದಯವಿಟ್ಟು ಹೆದರಬೇಡಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪ್ರಶಸ್ತಿಗಳನ್ನು ತೋರಿಸಿ, VIP ಗಳನ್ನು ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಮಂಕ್ ಬೂದಿ ಎರಚ್ತಾ ಇದ್ದಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬೇಡಿ. ನಾವೇನು ಈ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಸಾಕಷ್ಟು ಜನರಿಗೆ, ಅಸಹಾಯಕರಿಗೆ, ಇವತ್ತು ಅವ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಯಾಕಂದ್ರೆ ಒಂದು ಸರಿ ನಾನು ಭಾಳ ಬೇಜಾರಾಗ್ತದೆ. ಈ ರಾಜ್ಯದಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಈ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಬರೀತಾರಪ್ಪ. ಫೇಸ್ಬುಕ್ಕಲ್ಲಿ ಹೇಳ್ಕೊತಾರೆ, ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ, TV ಚಾನಲ್ನಲ್ಲಿ ಬಂದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಪಾಪ ಅವರು ಅತ್ಯಂತ ಕಡು ಬಡವರು. ಅವರು ಯಾರು ಸಾಲ ತಗೊಂಡು ಹಾಳಾಗ್ತಾರೆ, ವಾರ ವಾರ ಬಡ್ಡಿ. ಇವರೇ ಹೇಳ್ತಾರೆ RBI ನಿಯಮ ನಮಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದೇ RBI ನಿಯಮದಲ್ಲಿ ಹೇಳ್ತದೆ 3 ತಿಂಗಳಿಗೊಂದ್ಸರಿ ಕಟ್ಟಬೇಕು ಅಂತೇಳಿ. ಸಾಕಷ್ಟು ಅಕ್ರಮ ಇದೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಯಾರಿಗೆ ಧ್ವನಿ ಇಲ್ಲ ಅವರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ಇವತ್ತು ಅಂದರೆ ನಿನ್ನೆ ಹೊತ್ತಿಗೆ ಯಡ್ರಾಮಿಯಲ್ಲಿ ಒಂದು ಘಟನೆ ನಡೀತು. ಯಡ್ರಾಮಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ. ನಾನು ಕೂಡ ಹಿಂದೆ ಅಲ್ಲಿ PSI ಆಗಿ, ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಹಾಜಿ ಮಲಂಗ್ ಅನ್ನುವಂತಹ ಒಂದು ಶಾಲೆನ ನಡೆಸ್ತಾನೆ ಅವನು. ಹಾಜಿ ಮಲಂಗ್, ಲೋಫರ್ ರಾಸ್ಕಲ್ ಹಾಜಿ ಮಲಂಗ್. ಆ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಷ್ಟೇ ಅಲ್ಲ, ನಿರಂತರವಾಗಿ ಆ ಶಾಲೆಯಲ್ಲಿರುವಂಥ ಅನೇಕ ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ, ಅತ್ಯಾಚಾರ ನಡೆಸಿದ್ದಾನೆ. ಇವತ್ತು ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಒಂದು ದೊಡ್ಡ ಪ್ರತಿಭಟನೆಯೇ ಮಾಡಿದರು. ಅವನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದರೆ, ನಾವು ಏನು ಈ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯ ಪರ ಹೋರಾಟ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ ಅದು. ಆದರೆ ಇವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಾವು ದೊಡ್ಡವರು ಅಂತ ಹೇಳ್ಕೊಂಡು, ಪೂಜ್ಯರು ಅಂತ ಹೇಳ್ಕೊಂಡು, ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು ಅಂತ ನೋಡಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎಲ್ಲ ಇದೇ ರೀತಿ ಪ್ರಭಾವ ಬಳಸಿ ಅತ್ಯಾಚಾರಿಗಳನ್ನು ಉಳಿಸ್ಕೊಂಡು ಹೋದರೆ ರಕ್ಷಣೆ ಕೊಡೋರು ಯಾರು? ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಡ್ರಾಮಿಯಲ್ಲಿ ಆದಂಥ ಘಟನೆ ನನಗನ್ನಿಸ್ತದೆ, ಈಗೇನಾಗ್ತದೆ, ಜನರು ಕೂಡ ಒಂದೇ ದಿನ ಎದ್ದು ಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಯಡ್ರಾಮಿಯಲ್ಲಿ. ಆದರೆ ಮರೆತು ಬಿಡ್ತೀವಿ ನಾವು. ಒಂದು ದಿನ ಸುದ್ದಿ ಆಗ್ತದೆ, ಮರೆತು ಬಿಡ್ತೀವಿ. ಎಲ್ಲಿವರೆಗೆ ಇವರನ್ನ ಗುಂಡಿಟ್ಟು ಕೊಲ್ಲುವಂತಹ ದಿನಗಳು ಬರುವುದಿಲ್ಲ, ಅಲ್ಲಿಯವರೆಗೆ ಈ ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗುವುದಿಲ್ಲ. ಇವತ್ತು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಆದರೆ ಇವತ್ತು ಬಹಳ ಅಂದರೆ ವೆರಿ ನೆಗ್ಲಿಜಿಬಲ್ ಅಲ್ಲಿ ಕಡಿಮೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿನೂ ಕೂಡ ಹಾಗೆ ಇತ್ತು. ಅಲ್ಲಿ ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟರು. ಆದರೆ ನಮ್ಮದು ರಾಜ್ಯದಲ್ಲಿ ಏನಾಗ್ತಾ ಇದೆ, ಆ ರಕ್ಷಣೆ ಸಿಗಲಿ ಅಂಥೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ಈ ಸೌಜನ್ಯ ಅನ್ನೋದು ಕೂಡ ಒಂದು ಹುಡುಗಿ ಇದ್ಲು, ಪಾಪ ನಂಬಿಕೊಂಡು ಆ ಶಾಲೆಗೆ ನಂಬ್ಕೊಂಡು ಹೋಗಿದ್ಲು. ವೇದವಲ್ಲಿನೂ ಕೂಡ ನಂಬ್ಕೊಂಡು ಹೋಗಿದ್ಲು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು, ಕಲ್ಲು ಬಂಡೆ ಅಂತೆ ನಿಂತ್ಕೊಂಡ್ರು, ಅವಾಗ ಈ ಹೋರಾಟ ಗಟ್ಟಿಯಾಯಿತು. ಅದರ ಸಲುವಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಇದು ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬರದೇ ಅಲ್ಲ, ಸೌಜನ್ಯ ಕುಟುಂಬದ ಒಬ್ಬರದೇ ಅಲ್ಲ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ಈ ಥರದ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ಯಾಕಂತ ಹೇಳಿದರೆ ಈ ಬೆಂಕಿ ಯಾವಾಗ ಯಾರ ಮನೆಗೆ ಬರ್ತದೋ ಹೇಳೋಕ್ಕಾಗೋದಿಲ್ಲ. ಪಾಪ ಯಡ್ರಾಮೆಯಲ್ಲಿ ಆ ಮಗು ಆ ಶಾಲೆಯನ್ನು ನಂಬ್ಕೊಂಡು ಹೋಗಿತ್ತು. ಆ ಶಾಲೆಯ ಮುಖ್ಯ ಶಿಕ್ಷಕನೇ ಆ ರೀತಿ ಮಾಡಿದ್ದಾನೆ. ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ರಾಸ್ಕಲ್ ಗುಂಡಿಟ್ಟು ಕೊಲ್ಲಬೇಕಿತ್ತು, ಅವನ್ನ ಗುಂಡಿಟ್ಟು ಕೊಲ್ಲಬೇಕಿತ್ತಂತವ್ರನ್ನ. ಎಲ್ಲಿವರೆಗೆ ಇದನ್ನು ನಾವು ಸಹಿಸ್ಕೊಂತ ಹೋಗ್ಬೇಕು ಹೇಳಿ? ಯಾವನೋ ಒಬ್ಬನು ಮಾಡ್ತಾನೆ, ಯಾರೋ ಒಬ್ಬರು ಪ್ರಭಾವಿಗಳು ಫೋನ್ ಮಾಡ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಪೊಲೀಸರು ಇವತ್ತು ನೋಡಿದ್ವಿ, ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ SP ಅವರು ಬಂದಿದ್ದರು, ಜನರ ಮನವೊಲಿಸಿದ್ರು, ಜನರು ಹೊಡೆಯಕ್ಕೆ ಹೋಗಿದ್ರು. ಇವತ್ತವನ್ನ ಕೋರ್ಟಿಗೆ ಹೋಗ್ತದೆ, ನಾವು ಮರೆತು ಬಿಡ್ತಿದ್ವಿ, ಅಕ್ವಿಟ್ ಆಗಿಬಿಡ್ತೀವಿ. ಈಗ ಸಂತೋಷ್ ರಾವ್ನ ಮಾಡಿದ್ರಲ್ಲ ವಿನಾಕಾರಣ, ಪಾಪ ಯಾವುದೋ ಒಬ್ಬ ಸಂತೋಷ್ ರಾವ್ನ ಅವನು ಸಂಬಂಧನೇ ಇಲ್ದವನು ಸೇರಿಸಿ
ಈಗ ಮತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಈ ಥರದ ಎಲ್ಲ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಿಜವಾಗ್ಲೂ ಕೂಡ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರೋದು. ಈ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಿತ್ತು. ಒಂದು ನಿಮಿಷ ಮೇಲೆ ಕೊನೆಯದಾಗಿ ಈ ವಿಡಿಯೋ ಭಾಳ ಸೌಂಡ್ ಕೊಡಿ. ಸಂಘದ ವತಿಯಿಂದ ಕೇಳಿದಾಗ ಸಂಘದ ವತಿಯಿಂದ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ. ಎಲ್ಲರಿಗೂ ಒಪ್ಪಂದ ಬೇಕಂದ್ರೆ ನಿಮ್ಗೆ ಒಬ್ಬರಿಗೆ ಸಪ್ರೇಟ್ ಸಾಲ ಕೊಡ್ಸಿಲ್ಲ. ಇವ್ರದ್ದು ಯಾವತ್ತ ಡ್ಯೂ ಇಲ್ಲ ಮತ್ತೆ ಕೊಡ್ಬೇಕು ಸರ್ ಅವ್ರಿಗೆ. ಅವ್ರು ತಿಳಿಸಿ ಕೊಡ್ತಾ ಇರೋದು ಪಾಸ್ಬುಕ್ ಎಂಟ್ರಿ ಮಾಡಿದ್ರು ಡ್ಯೂ ಹೋಗೋದಕ್ಕೆ ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ಅವ್ರಿಗೆ ಎಂಟ್ರಿ ಡ್ಯೂ ಏನಿಲ್ಲ. ಈಗ ಅದಕ್ಕೆ ಏನ್ ಮೆಂಬರ್ ಪರ್ಸನಲಿ ಕೇಳ್ತಾರಂದ್ರೆ ಸಂಘದಷ್ಟು ಒಪ್ಪಿಗೆ ಕೊಡ್ಬೇಕು. ನಮ್ಗೊಂದು ಸ್ಟೇಟ್ಮೆಂಟ್ ಕೊಡಿ ನೋಡ್ರಿ ಬಂದ್ ಆಫೀಸಿ ಮನವಿ ಕೊಟ್ರ ಕೊಡ್ತಾರ. ನಿಮ್ಗೆ ಏನು ಸ್ಟೇಟ್ಮೆಂಟ್ ಬೇಕಾ ನಿಮ್ಮ ಸಾಲ ಈಗ ಎಲ್ಲರ ಫೈನಾನ್ಸ್ ತೆಗೆದು ಕೊಡ್ತಾರ. ಅವ್ರು ಕೊಟ್ರ ನಿಮ್ಗೆ ಪಾಸ್ಬುಕ್ ಫೈನಾನ್ಸ್ ಸರ್ ಅಲ್ಲ ಸ್ವಲ್ಪ ಪಾಸ್ಬುಕ್ ಐತಿ. ಇದರಲ್ಲಿ ಅವನು ಕೇಳ್ತಾ ಇದ್ದಾನೆ ಮಹಾನುಭಾವ SKDRDPದ್ದು. ಫೈನಾನ್ಸ್ನವರು ನೀವು ನಮಗೆ ಯಾಕೆ ಸ್ಟೇಟ್ಮೆಂಟ್ ಕೇಳ್ತಿರಲಿಲ್ಲ? ನೀವು ಫೈನಾನ್ಸ್ನೊಳಗೆ ದುಡ್ಡು ತೊಗೊಂಡಿದ್ದೀರಾ? ನೀವು ಯಾವುದಾದ್ರೂ ಫೈನಾನ್ಸ್ನವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ, ಫೈನಾನ್ಸ್ನವರು ಹಾಗಿದ್ರೆ ನಿಮ್ದು ಫೈನಾನ್ಸಿಂದ ದುಡ್ಡು ಕೊಡ್ತಾ ಇದ್ದೀರಾ? ಬ್ಯಾಂಕಿಂದ ಕೊಡ್ತಾ ಇಲ್ಲ ನೀವು. ಸ್ಟೇಟ್ಮೆಂಟು ಪಾಸ್ಬುಕ್ಕು ಯಾಕೆ ಕೇಳ್ತಾ ಇದ್ದಾರೆ ಜನಗಳು ಅಂತ ಹೇಳಿದರೆ, ನೀವೇ ಹೇಳಿದ್ರಿ. ನಿಮ್ಮ ಇವತ್ತು ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಗಳಿ ಓದಿ ಹೇಳಿದ್ನಲ್ಲ, ಅವರೇ ಹೇಳ್ತಾರೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ಮಾತ್ರ. ಆದರೆ ನೀವು ಹೇಳ್ತಾ ಇದ್ದೀರಿ, ಇಲ್ಲಿ ಇವರು ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, SKDRDP ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನಾವು ಏನು ಫೈನಾನ್ಸು, ನೀವು ಫೈನಾನ್ಸ್ ಅಂದ್ರೆ ಬೇರೆ ಫೈನಾನ್ಸ್ನವ್ರು ಕೊಡ್ತಾರ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕಿರಲಿ, ಬ್ಯಾಂಕಿನಿಂದ ನೀವು ಏನಾದರೂ ನೀವು ಕೊಡ್ತಾ ಇರೋದೇ ಬ್ಯಾಂಕಿನಿಂದ. ಹಿಂಗಾಗಿ ಬ್ಯಾಂಕಿನಿಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ. ಫೈನಾನ್ಸ್ ಅಲ್ಲವಲ್ಲ ನಿಮ್ದು, SKDRDP ಏನು ಫೈನಾನ್ಸಾ? ಆ ವಿಷಯನ ಅತ್ಯಂತ ಪ್ರಮುಖ ವಿಷಯ, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ, 1 ಲಕ್ಷ ಲೋನ್ ಕೊಟ್ಟವರಿಗೆ 10,000 ರೂಪಾಯಿ ಮೊಬೈಲ್ ಕೊಡ್ತಾರಂತೆ. ಆ ಮೊಬೈಲ್ನಲ್ಲಿ ಇವರು ಏನಾದರೂ ಸಾಫ್ಟ್ವೇರ್ ಇಟ್ಕೊಂಡು ಪೂರ್ತಿ ನಿಮ್ಮದು ಇದನ್ನು ತಗೊಳ್ಳುವಂಥ, ಕಳ್ಳತನ ಮಾಡುವಂಥ, ವೈಯಕ್ತಿಕ ದಾಖಲೆ ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತೇಳಿ ಒಬ್ಬರು ಸ್ನೇಹಿತರು ಹೇಳಿದರು, ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ಈಗೀಗ ಎಲ್ಲದೂ ಕೂಡ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ನಿಮ್ದು ಅಕೌಂಟ್ ಓಪನ್ ಮಾಡಿಸ್ತೀವಿ, ನಿಮಗೆ 8,000 10,000 ರೂಪಾಯಿ ನಿಮಗೆ ಏನೋ ಲಾಭಾಂಶ ಬಂದಿದೆ. ಎಲ್ಲ ಸುಳ್ಳದು. 8-10 ಸಾವಿರ ರೂಪಾಯಿ ಇವರು ಲಾಭಾಂಶ ಹಾಕೋದಿಲ್ಲ. 50-100 ರೂಪಾಯಿ ಹಾಕ್ತಾರೆ, ಭಾಳ ಅಂದ್ರೆ 500 ರೂಪಾಯಿ ಹಾಕ್ತಾರೆ. ಇವರು ಯಾಕೆ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮೇಲೆ ಈಗ ಯಾಕೆ SB ಅಕೌಂಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಏನೇನೋ ಅಪರಾಧ ಅವ್ಯವಹಾರ ಮಾಡಿದ್ದಾರೆ, ಅದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ಯಾವುದನ್ನು ಕೂಡ ಕೊಡಬೇಡಿ. ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ. ನೀವು ಜನಸಾಮಾನ್ಯರಿಗೆ, ಸಂಘದ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ನಿಮ್ಮದು ಲೆಕ್ಕ ಚುಕ್ತ ಮಾಡಂತೇಳಿ. ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಹಳೆಯ ಲೆಕ್ಕ ಇಲ್ಲಿವರೆಗೆ ಲೆಕ್ಕ ಚುಕ್ತ ಮಾಡು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು ಲೈವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು, ಇವರು ಮಾಡ್ತಾ ಇದ್ದು ಏನು ಸುಳ್ಳು ಸುದ್ದಿ ಅಂತ ಹೇಳಿದರು. ನಮ್ಮದು ನಾವು ಹೇಳಿದ್ದು ಸುಳ್ಳು, ಅದು ಸರ್ಟಿಫೈಡ್ ಕಾಪಿನೇ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಮೊದಲೇದು. ಇದರ ಆಧಾರದ ಮೇಲೆ ಇದರಿಂದ ಇಡೀ ರಾಜ್ಯದ ಬಡ್ಡಿಯಿಂದ ನೊಂದಂತಹ, ಕಿರುಕುಳದಿಂದ ನೊಂದಂತಹ ಜನಗಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ರಿ. ಒಂದನೇದು. ಆನಂತರ ನನಗೆ ಆ ಪ್ರಶಸ್ತಿ ಬಂತು, ಅವ್ರು ಬಂದರು, ಮಿನಿಸ್ಟರ್ ಬಂದರು, ಇವರು ಬಂದರು ಅಂಥೇಳಿ ಇವರುಗಳನ್ನು ದಯವಿಟ್ಟು ನಂಬಬೇಡಿ. ಒಟ್ಟಾಗಿ ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ರಿ. ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಸೌಜನ್ಯ ಕುಟುಂಬಕ್ಕೆ ಮತ್ತು ಏನು 100 ಜನ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಇದೇನೋ ಒಂದು ಹೋರಾಟ ಇದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ, ನೈತಿಕ ಬೆಂಬಲ, ತಮ್ಮ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ಬಹಳ ಆಸಕ್ತಿ ಇರುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್
ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SP ಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. ಇದು ಇಡೀ ರಾಜ್ಯದಲ್ಲಿ ಏನಿದು 60 ಲಕ್ಷ ಸದಸ್ಯರಿರುವಂತಹ ಈ SKDRDP ಈ ಸಂಸ್ಥೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡ್ತು. ಹೀಗಾಗಿ ಅವರು ಇಲ್ಲ ಇದು ಸುಳ್ಳು ಸುದ್ದಿ ರೀ, ಇದು ಸುಳ್ಳು ಸುದ್ದಿ ಅಂತ ಹಬ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೇ ಅಲ್ಲ, ಬರೀ ಸುಳ್ಳು ಸುದ್ದಿ ಹಬ್ಸೋದು ಒಂದಲ್ಲ, ಅವರು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಕ್ರಿಮಿನಲ್ ಸೈಕಾಲಜಿಕಲ್ ಟೆಕ್ನಿಕ್. ಅದಕ್ಕೆ ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಠಾಣೆಯನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾರೆ. ತಕ್ಷಣವೇ ನಾನು 4:15 ನನ್ನ ಫೇಸ್ಬುಕ್ನಲ್ಲಿ ಆ ಒಂದು ಪೋಸ್ಟ್ ಹಾಕಿದ್ದೆ, ಅಂದರೆ ಈ ಆದೇಶದ ಕುರಿತು, ಇದರ ಅಕ್ರಮ ಬಗ್ಗೆ ತನಿಖೆ ಮಾಡಿ ಅಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಆಗಿದೆ ಅಂಥೇಳಿ 4:15 ಹಾಕಿದರೆ ಹತ್ತತ್ರ ಒಂದು 6:30-7 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ, ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿಲಿ ಅವ್ರದ್ದು ಹಣೆ ಬರ. ಬಹುಶಃ ಈ ಪೋಸ್ಟ್ ನೋಡಿರ್ಬೇಕು, ನಾನು ಪ್ರಿಂಟೌಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದರ ಜೊತೆಗೆ SKDRDPಯ ಸಿಬ್ಬಂದಿಗಳಿದ್ದಾರೆ ಒಂದು 4-5 ಜನ. ಆ ಪೋಸ್ಟಲ್ಲಿ ಏನು ಬರೆದಿದ್ದಾರೆ ಹೇಳ್ತೇನೆ ನಿಮಗೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ರಮ ಬಡ್ಡಿ ದಂಧೆ, ನ್ಯಾಯಾಲಯದಿಂದ ಆದೇಶ, ಪೊಲೀಸ್ ಕ್ರಮ ಇತ್ಯಾದಿ ಸುಳ್ಳು ಸುದ್ದಿಗಳನ್ನು, ಅಂದರೆ ನಾವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೇವಂತೆ, ಇತ್ಯಾದಿ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ದಾಖಲು. ಅಂದರೆ ದೂರು ದಾಖಲಿಸಿಬಿಟ್ಟಿದ್ದಾರಂತವ್ರು. ನೋಡಿ ಇಲ್ಲಿ ಒಂದು ಕೊಟ್ಟಾರ, ಹಿಂಗೆ ತಗೊಳ್ರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ದಿಕ್ಷಾರ. ಆಮೇಲೆ ಕೆಳಗಡೆ ಬರೀತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ವಿರುದ್ಧ, ಅಂದರೆ ಇವ್ರ ಯೋಜನೆ ಬಹುದೊಡ್ಡ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ನಿರ್ದೇಶಕರು, ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಅಂದರೆ ಇದು ಹೆಂಗೆ ಹೇಳಿದರೆ, ಒಂದು ಸೈಕಾಲಜಿಕಲ್, ಮಾನಸಿಕವಾಗಿ ಒಂದು ಇಂಪ್ಯಾಕ್ಟ್ ತಕ್ಷಣನೇ ಕೊಡಬೇಕು. ಬರೀ ನಾವು ಅವರು ಇದಕ್ಕೆ ಕೌಂಟರ್ ಆಗಿ ಬರೆದ್ರೆ ಏನು ಇಫೆಕ್ಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರದೇ, ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರದ್ದು ಒಂಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ನಾನು ಮುಂಚಿಂದ್ರೆ ಈಗಲ್ಲ ನಾನು ಹೇಳ್ತಾ ಇರೋದು, ಈಗಿನವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ, ಮುಂಚಿಂದ್ರೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಇದ್ದಂಗೆ ಅದು. ಒಂದು ಓಪಿಯುಕ್ತವಾಗಿ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ನೋಡಿ, ಇಷ್ಟು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಬರುವಂತಹ ಒಂದು ತೀರ್ಥಕ್ಷೇತ್ರಕ್ಕೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಸೌಜನ್ಯ ಪ್ರಕರಣ ಆದಮೇಲೆ, ಹೋರಾಟ ಆದಮೇಲೆ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮುಂಚೆ ಒಂದು ಸೆಕ್ಯೂರಿಟಿ ಆಫೀಸ್ ಇತ್ತು. ಈಗಲೂ ಕೂಡ ಅವು ಸೆಕ್ಯೂರಿಟಿ ಆಫೀಸ್ ಥರನೇ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಹಿಂಗೆ ಕೊಟ್ಟಾರೆ, ಹಿಂಗೆ ಕೊಟ್ಟು ನೋಡ್ರಿ ಕ್ರಮ ಕೈಗೊಳ್ರಿ ಅಂತ ಹೇಳಿ. ಹೀಗಾಗಿ ನಾವು ನೋಡ್ತಾನೆ ಇದ್ವಿ. ಮತ್ತೀಗ ನಿಜವಾದ ಕಾಪಿ ಕೊಡಬೇಕಲ್ಲ ಜನರಿಗೆ. ನಾವು ಸುಮ್ಮನೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಸುಳ್ಳು ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ನಾವು ಏನು ಮಾಡಿದ್ವಿ, ನಮ್ಮ ಹೋರಾಟ ಮಿತ್ರರಾದಂಥ ಟಿ ಜಯಂತ್ ಅವರು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಕೇಳಿದ್ರದನ್ನ. ಹೀಗಾಗಿ ಅದರ ಪ್ರಕಾರ ಒರಿಜಿನಲ್ ಸರ್ಟಿಫೈಡ್ ಕಾಪಿನೇ ಕೊಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫೈಡ್ ಕಾಪಿ ದಯವಿಟ್ಟು ಇಲ್ಲಿ ನೋಡಿ.
ಅವಾಗ ನನಗೆ ಹೇಳಿದರು, ಸೀಲು ಸಿಗ್ನೇಚರು ಇಲ್ದಂತ ಕೊಟ್ಟರೆ ಇದನ್ನು ಹ್ಯಾಂಗೆ ನಂಬೋದು, ಇದು ನಂಬಿ ಇನ್ನೊಬ್ರು ಏನೋ ಬರೆದಿದ್ರು, ಏನೇನೋ ಮೆಟ್ಟಣ್ಣ ಹಾಗೆ ಹಿಂಗೆ ಅಂತೇಳಿ ಬರೆದಿದ್ರು. ನೋಡಪ್ಪ ಇಲ್ಲಿ ಸೀಲು ಸಿಗ್ನೇಚರು ನಿಮ್ಮ ಹಂಗಲ್ಲ, ನೀವು ಈ ಬೋಂಡಾ ಬಜ್ಜಿ ಕಟ್ಟುವಂಥ ಏನು ಸ್ಟೇಟ್ಮೆಂಟ್ ಮಾಸಿಕ ವರದಿ ಕೊಡ್ತಿರಲ್ಲ ಹಂಗಲ್ಲ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು. ಸೀಲ್ ಇದೆ, ಕೆಳಗಡೆ ಸಿಗ್ನೇಚರ್ ಇದೆ, ಕೆಳಗಡೆನೂ ಕೂಡ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಡಿಸ್ಪ್ಯಾಚ್ ಇದೆ. ಮತ್ತೆ ಜಯಂತ್ ಟಿ ಅವರು ಕೊಟ್ಟಂತಹ ಏನು RTIನಲ್ಲಿ ಕೊಟ್ಟಿದ್ರು ಅದಕ್ಕೆ ಅವರು ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಒರಿಜಿನಲ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಈ ನಂದು ಫೇಸ್ಬುಕ್ ಲೈವ್ ಮುಗಿದ ನಂತರ ನನ್ನ ಫೇಸ್ಬುಕ್ಕಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಈಗ ಹೋಗ್ರಪ್ಪ, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ? ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕೊಟ್ಟು ಹಿಂಗೆ ತೆಗಿಸ್ಕೊಳ್ರಿ. ಹಿಂಗೆ ಸುಳ್ಳು ಸುದ್ದಿನ ಇದು? ಎಷ್ಟಂತ ನೀವು ಮೂರ್ಖರನ್ನಾಗಿ ಮಾಡ್ತೀರಿ? ನಿಮ್ಮ ವಿರುದ್ಧ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಕೇಳಿ. ಇಲ್ಲಿ ಇನ್ನೊಂದು ಸರಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸರ್ಟಿಫೈಡ್ ಕಾಪಿ ಇದು, ಸರ್ಟಿಫೈಡ್ ಕಾಪಿ ಓದಿ ಹೇಳ್ತಾ ಇದ್ದೀನಿ ಕೇಳಿ. SKDRDP ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಕಾನೂನು ಕ್ರಮದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಂದಿನ ಅಡಕವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಇವರು? ಏನಂತಿದೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು, ವೆರಿ ಪ್ರಾಪರ್ ವರ್ಡ್ ಯೂಸ್ ಮಾಡಿದ್ದಾರೆ. ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ, ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ವಿಷಯದಲ್ಲಿ ಘನ ನ್ಯಾಯಾಲಯ ಆದೇಶವನ್ನು ಎತ್ತಿ ಹಿಡಿದು, ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ಅಂತ ಬರೆದಿದ್ದಾರೆ. ನ್ಯಾಯಾಲಯ ಗಮನಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ. ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಅಂದ್ರೆ DC ಅವರ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಂದಿಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನೇನು ಅಕ್ರಮ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ನ್ಯಾಯಾಲಯದ ಆದೇಶದಂತೆ. ಈ ಪತ್ರ ಚೀಫ್ ಸೆಕ್ರೆಟರಿಯಿಂದ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟಿಂದ ಮಾನ್ಯ DG ಅಂಡ್ IGP ಅವರ ಕಚೇರಿಗೆ ಬಂದು ಅವರು ಆದೇಶ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿನ ಅಂತ ಹಬ್ಬಿಸ್ತೀರ? ಈಗ ಹಬ್ಬಸ್ ಹೋಗ್ರಿ. SKDRDPದವ್ರಿಗೆ ಹೇಳ್ತೇನೆ, ನಡೆದಾಡುವ ದೇವರು ಅವರಿಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಇದು. ಕೆಲವೊಬ್ರು ನಮ್ಮ ಸ್ನೇಹಿತರು ಇವತ್ತು ಮಧ್ಯಾಹ್ನ ನಿನ್ನೆ ಬಂದ ತಕ್ಷಣನೇ ಒಂದು ಒಳ್ಳೆ ಗೋಲ್ಡನ್ ಕಟ್ ಹಾಕ್ಸಿದ್ದಾರೆ. ಇದಕ್ಕೆ ಗೋಲ್ಡನ್ ಕಟ್, ಬಂಗಾರದ ಕಟ್ ಹಾಕ್ಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರದ್ದು ಪ್ರಿಂಟ್ಔಟ್ ತೆಗಿಸಿ ಬ್ಯಾನರ್ ಹಾಕ್ರಿ ಪ್ರತಿ ಊರೊಳಗೂ ಕೂಡ. ಆನಂತರ ಒಂದು ಈ ಎಲ್ಲ ಅಂಗಡಿಯೊಳಗೆ ಇರ್ತಾವಲ್ಲ ಪ್ರಶಸ್ತಿ, ಲೆಟರ್ ಆಫ್ ಆನರ್, ಇದು ಪೂಜ್ಯರಿಗೆ ಏನು ನಡೆದಾಡುವ ದೇವರು ಅಂತ ಹೇಳ್ಕೊತಾರಲ್ಲ ಅವ್ರಿಗೆ ಕೊಟ್ಟಂತಹ ಸಿಕ್ಕಂತಹ ನಿಜವಾದ ಪ್ರಶಸ್ತಿ ಇದು. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಅಭಿವೃದ್ಧಿ ಇಟ್ಟ ತಕ್ಷಣನೇ ಹೆಸರಿಟ್ಟಿರೋದು ಅಭಿವೃದ್ಧಿ, ಮಾಡ್ತಾ ಇರೋದು ಮೀಟರ್ ಬಡ್ಡಿ ದಂಧೆ. ಈಗ ಕೆಲವೊಬ್ರಿಗೆ ಹೇಳ್ತಾರೆ, ಅಲ್ಲ ಅಭಿವೃದ್ಧಿ ಅಂತ ಹೆಸರೈತೆ. ಅಲ್ಲಪ್ಪ, ಈಗ ಒಬ್ಬನು ಸಿಕ್ಕಿಬಿದ್ದ ಫ್ರಾಡ್ ಕೇಸಲ್ಲಿ, ಅವನ ಹೆಸರು ಹರಿಶ್ಚಂದ್ರ ಕುಮಾರ್ ಅಂತ ಇರ್ತದೆ. ವಂಚನೆ ಪ್ರಕರಣದಲ್ಲಿ ಅವನ ಮೇಲೆ FIR ಆಗ್ತದೆ, ತನಿಖೆ ಮಾಡ್ತಾರೆ ಪೊಲೀಸರು. ಅಯ್ಯರೇ ಯಾಕ್ರಿ ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ನನ್ನ ಹೆಸರು ಹರಿಶ್ಚಂದ್ರ ಅಂತ ಐತೆ, ಹೆಸರು ಹರಿಶ್ಚಂದ್ರ ಐತೆ, ಯಾಕೆ ತನಿಖೆ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡಿರೋ ಕೆಲಸ ಏನು? ಫ್ರಾಡ್ ಕೆಲಸ ಹೊತ್ತಾನೆ, ತನಿಖೆ ಮಾಡಬೇಕಲ್ಲ. ಇವರು ಅಭಿವೃದ್ಧಿ ಅಂತ ಹೆಸರು ಇಟ್ಟ ತಕ್ಷಣನೇ ತನಿಖೆನೇ ಮಾಡಬಾರ್ದ? ಅದರ ಸಲುವಾಗಿ ಒಂದು ಇವರು ಅರ್ಥ ಮಾಡ್ಕೋಬೇಕು, ಇವರು ಬರೀ ಇಷ್ಟು ದಿನ ಎಲ್ಲರನ್ನು ಹುಚ್ಚರನ್ನ ಮಾಡ್ತಾ ಹೋದ್ರು, ಎಲ್ಲರನ್ನು ಖರೀದಿ ಮಾಡ್ತಾ ಹೋದ್ರು. ಈ ಪ್ರತಿ ನಮಗೆ ಸಿಗಬಾರ್ದು ಅಂತ ಹೇಳಿ ಇವರು ಸೆಟ್ಟಿಂಗ್ ಸುರೇಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಈ ನಡೆದಾಡುವ ದೇವರು ಒಬ್ಬರು ತಮ್ಮ ಇದ್ದಾರೆ, ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ. ಎಷ್ಟು ಒದ್ದಾಡಿದ್ರು ಅಂತ ಹೇಳಿದ್ರೆ ವಿಧಾನಸೌಧದ ಎಲ್ಲಾ ಕೋಣೆಗೂ ಕೂಡ ಅಡ್ಡಾಡಿದ್ರು. ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಇವರು ಎಷ್ಟೆಷ್ಟು ಟೇಬಲಿಗೆ ಹೋಗಿದ್ದಾರೆ ಆ ಟೇಬಲು ನಮಗೂ ಕೂಡ ಗೊತ್ತಿದೆ. ವಿಧಾನಸೌಧದೊಳಗೆ ಎಷ್ಟು ಟೇಬಲ್ ಅದಾವ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿ ಹೋಗಿ ಒದ್ದಾಡಿ ಈ ಪ್ರತಿಯನ್ನು ಕೊಡಬೇಡ್ರಿ, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ಲಗಾಟ ಹೊಡೆದ್ರು ಇವರು.
ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ಇವರು ಏನು ಇವರು ಫ್ರಾಡ್ ಟೀಮ್ ಇದೆಯಲ್ಲ, ಎಲ್ಲ ಹೊತ್ತಿನಲ್ಲಿ ಎಲ್ಲರನ್ನೂ ಮೂರ್ಖರನ್ನ ಮಾಡೋಕ್ಕಾಗೋದಿಲ್ಲೋ ಹಾಗೆ ಅದೇ ರೀತಿ ಎಲ್ಲರನ್ನೂ ಕೂಡ ಎಲ್ಲ ಸಮಯದಲ್ಲೂ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಮಾರಾಟಕ್ಕಿಲ್ಲ. ಸರ್ಕಾರದಲ್ಲಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು, ನ್ಯಾಯಾಲಯದಲ್ಲಿರ್ಬೋದು, ಎಲ್ಲರನ್ನು ನೀವು ಖರೀದಿ ಮಾಡೋಕ್ಕಾಗೋದಿಲ್ಲ. ನೀವು ಹೋಗಿ ಅಂತಲ್ಲಿ ಏನು ಹೇಳಿದ್ರಿ ವಿಧಾನಸೌಧದಲ್ಲಿ, ನೀವು ಯಾರ್ಯಾರಿಗೆ ಕೇಸ್ ವರ್ಕರಿಗೆ ಹೇಳಿದಿರಿ ನೈಟ್ ಡಿನ್ನರಿಗೆ ಬನ್ನಿ, ವ್ಯವಹಾರ ಮಾಡೋಣ, ಈ ಪ್ರತಿ ಕೊಡಬೇಡಿ, ಇಲ್ಲೇ ಇಟ್ಕೊಳ್ಳಿ, ಎಲ್ಲ ಗೊತ್ತಿದೆ ನಮಗೆ, ಎಕ್ಸ್ಪೋಸ್ ಮಾಡ್ತೀವಿ ಅದನ್ನು ಕೂಡ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೇಸ್ ವರ್ಕರ್ ಯಾರು ನಿಮ್ಮ ಪರವಾಗಿ ಡೀಲಿಂಗ್ ಮಾಡ್ತಾ ಇದ್ದಾನೆ ಅದು ಗೊತ್ತಿದೆ, ಅವ್ರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಡೀಲಿಂಗ್ ಮಾಡ್ಕೊಳ್ತೀರಾ ವಿಧಾನಸೌಧಕ್ಕೆ ಹೋಗಿ? ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡೀಲಿಂಗ್ ಮಾಡ್ಕೊಳ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಈ ಪ್ರತಿ ಇವತ್ತು ಲಭಿಸಿದೆ. ಕಟ್ ಹಾಕಿಸ್ಕೊಳ್ರಿ, ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕಿಸಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಳ್ಳಿ. SKDRDP ಅಂಗಡಿ ಒಳಗೆ ನೇತು ಹಾಕ್ರಿ. ಎಲ್ಲರೂ ಹಾಕ್ತಾರಲ್ಲ ಅವ್ರವ್ರ ಅಂಗಡಿ ಒಳಗಡೆ, ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಈ ಪ್ರಶಸ್ತಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು, ಈ ಏನು ಆದೇಶದ ಕೆಲವೊಬ್ರು ಕೇಳ್ತಾರೆ ಸರ್, ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಆದೇಶ ಆಗಿರುವುದರಿಂದ ದಯವಿಟ್ಟು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಹೇಳಿದೀವಂತಲ್ಲ, ಎಷ್ಟೋ ವಿಡಿಯೋಗಳನ್ನು ಅವರೇ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋಗಳದ್ರ ಜೊತೆಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ. ಪೊಲೀಸ್ ಠಾಣೆಗೆ, ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರ ಆದೇಶವನ್ನೇ ನಾನು ತೋರಿಸಿದ್ದೀನಿ. ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದೆ. ಆಕ್ಚುಲಿ ಇದನ್ನ 60 ಲಕ್ಷ ಜನರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮುಖ್ಯ ಪತ್ರಿಕೆಗಳು ಇದನ್ನ ಪ್ರಕಟ ಮಾಡಬೇಕಾಗಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಮುಖ್ಯ ಟಿವಿ ಚಾನೆಲ್ಗಳು ಮಾಡಬೇಕಾಗಿತ್ತು. 10,000 ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು 3-4 ದಿನ ಅದನ್ನೇ ರುಬ್ಬಿದ್ರು. ಆದರೆ 60 ಲಕ್ಷ ಜನಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಜನಪರ ಕಾಳಜಿ ಇರುವಂತಹ ಆದೇಶ, ಸರ್ಕಾರಿ ಆದೇಶ, ಪೊಲೀಸ್ ಇಲಾಖೆಯ ಆದೇಶವನ್ನ ಯಾರು ಕೂಡ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದ ಇಫೆಕ್ಟ್ ಎಷ್ಟು ಇದೆ, ಯೂಟ್ಯೂಬ್ ಇಫೆಕ್ಟ್ ಎಷ್ಟಿದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮದ ಇಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಬಿಜಾಪುರದಲ್ಲಿ ನಡೀತು, ಮೊನ್ನೆ ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಹರಪನಹಳ್ಳಿ ಇರಬಹುದು, ದಾವಣಗೆರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದರ ಬಗ್ಗೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದು, ಕಿರುಕುಳ ಕೊಟ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಈ ಆದೇಶ ಕಾಪಿಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಏನೇನೋ ಅಕ್ರಮಗಳು ನಡೀತಾ ಇದೆ ಅದನ್ನ ದಯವಿಟ್ಟು ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ಗಳಿಗೆ ಸ್ವಲ್ಪ ಹೇಳಿ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಅಂತ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ರೆ ದಯವಿಟ್ಟು ಹೆದರಬೇಡಿ. ನೀವು ಹೋಗಿ ಎಷ್ಟು ನೀವು ದುಡ್ಡು ಕಟ್ಟಿದ್ದೀರಾ, ಇಷ್ಟು ವರ್ಷ, 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷದಿಂದ ಕಟ್ಟಿದ್ದೀರಿ, ಅದರ ಸಂಪೂರ್ಣ ವಿವರವನ್ನು ಕೊಡಿ. ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ. ನಾನು ಹೇಳ್ತಾ ಇದ್ದೇನೆ, 20% ಇಂದ 40% ತನಕ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದಾರೆ. ಸಾಕಷ್ಟು ಲಕ್ಷಾಂತರ, 1-2 ಸಾವಿರ ಅಲ್ಲ, ಲಕ್ಷಾಂತರ ಉದಾಹರಣೆಗಳು ನಮ್ಮ ಹತ್ರ ಇದೆ. ಲಕ್ಷಗಟ್ಟಲೆ ಉದಾಹರಣೆ ಇದೆ. ಇಟ್ ಈಸ್ ಮೋರ್ ದನ್ 20%, ಅಪ್ ಟು 40%, 50% ವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಇರಬೇಕಾಗಿರೋದು ಏನು, ಬರೀ 7%. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘದಿಂದ RBI ನಿಯಮ ಇದೆ. RBI ಹೇಳುತ್ತೆ, ಸ್ವಸಹಾಯ ಗುಂಪು ಇದ್ರೆ ಅವ್ರಿಗೆ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೇಳುತ್ತೆ. ಎಷ್ಟು? 7%. 1% ನೀವು ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿ, 8%. ಅದರ ಮುಖಾಂತರ ನೀವು ಲೆಕ್ಕ ಹಾಕಿ, 7% ಅಂತ ಲೆಕ್ಕ ಹಾಕಿ. NRLM ನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಬರೀ 4% ಇನ್ಕ್ಲೂಡ್ ಮಾಡಿಕೊಂಡು ಉಳಿಕಿದ್ದನ್ನೆಲ್ಲ ವಾಪಸ್ ಇಸ್ಕೊಳ್ಳಿ ನೀವು ಅದನ್ನ. ಇದನ್ನ ಪೊಲೀಸ್ ಠಾಣೆಗೆ ವಿವರವಾಗಿ ಕೊಟ್ಟು ಅವರ ಮೇಲೆ ದೂರನ್ನು ದಾಖಲು ಮಾಡಿ. ಯಾರ ಮೇಲೆ? ಅಲ್ಲಿ ಸಂಘದ ಮೇಲೆ ಅಲ್ಲ, ಅದು ನಿಮ್ಮದೇ ಸಂಘ. SKDRDP ಇದೆಲ್ಲ ಆಗ್ತಾ ಇರೋದು SKDRDP ಟ್ರಸ್ಟ್ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಅದರದ್ದು ಏನೇನೋ ನಿರ್ದೇಶಕರಿದ್ದಾರೆ, ಅವರ ಮೇಲೆ ಅದರ ಪ್ರತಿಯನ್ನು ಕೂಡ ಕೊಡ್ತೀವಿ. ಅವ್ರ ಮೇಲೆ ದೂರನ್ನ ದಾಖಲೆ ಮಾಡಬೇಕಾಗುತ್ತೆ. ಆ ಥರ ಮಾಡಿ. ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಜೊತೆಗೆ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಇದೆ, ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ. ಈ ಮಾತನ್ನ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ದೂರನ್ನ ದಾಖಲು ಮಾಡಿ. ಮತ್ತು ಸಹಾಯವಾಣಿ ಕೂಡ ಈಗ ನಿಮ್ಗೆ ಗೊತ್ತಿದೆ, ಸಂತೋಷ್ ಶೆಟ್ಟಿ ಅವರು ಮತ್ತೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಶೈಲಜಾಕ್ ಅವರು, ಅವರೆಲ್ಲರೂ ಕೂಡ ಈ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಏನೇ ನಿಮಗೆ ಮಾಹಿತಿ ಬೇಕಾಗಿದ್ದರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ವಾಟ್ಸಪ್ ನಂಬರ್ ಕೂಡ ತಮ್ಮೆಲ್ಲರ ಹತ್ರನೂ ಇದೆ. ಈಗ
ಇವರು ಇನ್ನೊಂದು ವಿಷಯ, ಮುಖ್ಯ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರು ಒಂದು ಏನೋ ಅವರ SKTRP ಅವರಿಗೆ ಒಂದು ಇದನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಠರಾವುಗಳನ್ನು ನಗೆಪಾಟ್ಲಿ ನಗಬೇಕು ಅದನ್ನು ನೋಡಿಕೊಂಡು ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಗಂಭೀರ 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 ಅಂಥೇಳಿ ಎಲ್ಲದಕ್ಕೂ ಇವ್ರು ಗಂಭೀರ ಅಂತ ಕೆಳಗಡೆ ಬರೀತಾರೆ. ಅದ್ರಾಗ ನೋಡಿ, ಇದರಲ್ಲಿ ಸುಮಾರು 4 ಪೇಜಿಂದಿದೆ, 4-6 ಪೇಜಿಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಏನೇನು ಇವರು ಹೇಳೋದೇನು ಮಾಡೋದೇನು ಅದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ಒಂದನೇದ್ದು, ಸಂಸ್ಥೆಯ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಅನುಪಾಲನೆ ಮಾಡುತ್ತಾ ಕಾರ್ಯನಿರ್ವಹಿಸಬೇಕು. ಶಿಸ್ತುಬದ್ಧವಾಗಿ ಮಾಡಿರಿ ಅಂತ ಹೇಳ್ತಾರೆ. ಶಿಸ್ತು ಏನಂಥೇಳಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ ಏನು ಹೇಳಿದರು ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ಹಂತಗಳನ್ನು ಗಮನದಲ್ಲಿಟ್ಟು ಮಾಡಬೇಕು. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇದೆ, ನೀತಿ ನಿಯಮಗಳು ಇರುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ಸಂಸ್ಥೆಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ, ಇಲಾಖೆಯಿಂದ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಈ ಆದೇಶದ ಇಫೆಕ್ಟ್ ಅದು, ಹೋರಾಟದ ಇಫೆಕ್ಟ್ ಅದು. SP ಅವರು, ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೆಯಲ್ಲ. ಇಷ್ಟು ದಿನ ನಾವು ಇಷ್ಟೇ ಮಾಡ್ತಿದ್ವಪ್ಪ, ನಮ್ಮದೇ ನಡೀತಾ ಇದ್ದು ದರ್ಬಾರು, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಈಗ ಅವರೇ ಹೇಳಿದ್ದಾರೆ ನೋಡಿ, ಈಗ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಇವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ನೋಡ್ರಪ್ಪ, ಎಲ್ಲರೂ ನೋಡ್ತಾ ಇದ್ದಾರೆ. ಇಷ್ಟು ದಿನ ಬೆಕ್ಕು ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ ಅಂಥೇಳಿ. ನಾವು ನಮ್ಮದೇ ದರ್ಬಾರ್. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಹುಷಾರಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಪ್ರಮುಖವಾಗಿ, ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಉದಾಹರಣೆಗೆ, ಬ್ಯಾಂಕಿಗೆ ನಾವು ಒಂದು ರೀತಿಯ ಸೇವಾ ಪ್ರತಿನಿಧಿಗಳಾಗಿದ್ದೇವೆ. ಯಾಕಂತ ಹೇಳಿದ್ರೆ BC ಟ್ರಸ್ಟ್ ಬಿಸ್ನೆಸ್ ಕಮಿಷನ್ ಏಜೆಂಟ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಬ್ಯಾಂಕಿನಿಂದ ಸಹಕಾರ ದೊರೆಯುತ್ತದೆ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕಿಂದ ಅಂತ ಹೇಳಿ. ಹೌದಾ? ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ತೋರಿಸ್ತೇನೆ ನಿಮಗೀಗ. ಬ್ಯಾಂಕುಗಳನ್ನು ಸಂಬಂಧಿಸಿದ ಇಲಾಖೆಯ RBI ನಿಯಂತ್ರಕಗಳು ಗಮನಿಸುತ್ತಿರುತ್ತದೆ. RBI ಏನ್ ಹೇಳ್ತದೆ? 3 ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. 3 ತಿಂಗಳಿಗೊಮ್ಮೆ. ವಾರ ಹೋಗಿ ಬಡ್ಡಿ ವಸೂಲಿ ಮಾಡಿ ಅಂತ ಹೇಳೋದಿಲ್ಲ. ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿ. RBI ಗಮನಿಸುತ್ತಿದ್ದ RBI ಮಾಸ್ಟರ್ ಸರ್ಕ್ಯುಲರ್ ಕೂಡ ನಾನು ಕೊಟ್ಟಿದ್ದೇನೆ, ಹೇಳಿದ್ದೇನೆ ಎಲ್ಲರಿಗೂ ಕೂಡ. ಆದುದರಿಂದ ನಮಗೆ ಬ್ಯಾಂಕುಗಳ ನೀಡಬೇಕಾದ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಮುಂಚಿತವಾಗಿ ತಯಾರಾಗಿರಬೇಕು. ಇವರು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಕೇಳಿ ಇಲ್ಲಿ. ನಾನು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಮತ್ತೀಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದಿಷ್ಟು ಲೀಡರ್ಗಳು ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೀಡರ್ಗಳನ್ನ ಕಳಿಸೋದು, ಪೊಲೀಸ್ ಸ್ಟೇಷನ್ಗೆ ಪೈರುವಿಕೆ ಮಾಡೋದು ಅಂತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ಕಡೆ ಪೈರುವಿಕೆ ಮಾಡಕ್ಕೆ ಕಳಿಸ್ತಾರೆ. ಇದನ್ನ ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿರುವಂತಹ ಏನು ಸೇವಾ ಪ್ರತಿನಿಧಿಗಳು, ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ, ಅವ್ರ ವಿರುದ್ಧ ನಾವಲ್ಲ. ಇದ್ರದ್ದು ಉದ್ದೇಶ ಏನು ಗೊತ್ತಾ? ಈ ಆದೇಶ ಎದಕ್ಕೆ ಹೊಡಿಸ್ತಾರೆ ಅಂತ ಹೇಳಿದ್ರೆ, ನಾಳೆ ಏನೇ ಆದರೂ ಕೂಡ ನಿಮ್ಮ ಮೇಲೆ ಎತ್ತಿ ಹಾಕ್ತಾರೆ. ಇದನ್ನ 100ಕ್ಕೆ 100 ಸ್ಕ್ಯಾಂಡಲ್ಲೇ ಇದು. ಹಾಕೊಂಡೇ ಹಾಕೋತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ ಇವರು? ಇಲ್ಲಪ್ಪ, ನಾವು ಅವಾಗಲೇ ಆದೇಶ ಹೊಡಿಸಿದೆ, ನಾವು ದೇವ್ರು, ನಾವು ನಡೆದಾಡುವ ದೇವ್ರು, ನಾವು ಆಕಾಶದಾಗ ನಡೆದಾಡ್ತೀವಿ, ನಾವು ಭೂಲೋಕದಲ್ಲಿ ನಮ್ಮ ಸೇವಾ ಪ್ರತಿನಿಧಿಗಳು ನಡೆದಾಡ್ತಾ ಇದ್ದಾರೆ, ಯೋಜನಾ ಅಧಿಕಾರಿಗಳು ನಡೆದಾಡ್ತಾ ಇದ್ದಾರೆ. ಈ ಅಧಿಕಾರಿ ಅನ್ನೋದೇ ತಪ್ಪು. ಅದು ಒಂದು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಗೆ ಯಾರಾದರೂ ಅಧಿಕಾರಿ ಅಂತ ಇರ್ತಾರೆ, ಅವ್ರ ನೌಕರಿಗೆ ಅಧಿಕಾರಿ ಅಂತ ಕರೀತಾರೆ, ಕೆಲಸ ಮಾಡೋರಿಗೆ. ಆದರೂ ಕೂಡ ಇವರು ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾವು ಭೂಲೋಕದಲ್ಲಿ ಸೇವಾ ಪ್ರತಿನಿಧಿಗಳಿರ್ತಾರೆ, ಅವರು ತಪ್ಪು ಮಾಡಿದ್ದು ಅಂತ ತಾವು ಜಾರ್ಕೊಳ್ಳೋದಕ್ಕೆ ಇಂತಹ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಪರವಾಗಿ ವಕಾಲತ್ತು, ಪೊಲೀಸ್ ಠಾಣೆಗೆ ಹೋಗಿ ವಕಾಲತ್ತು ವಹಿಸುವಂತ ಎಲ್ಲ ಲೀಡರ್ಕೆ ಮಾಡ್ತಿರಲ್ಲ, ದಯವಿಟ್ಟು ನೆನಪಿರಲಿ. ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮುನ್ಸೂಚನೆಯನ್ನ ಕೊಡ್ತಾ ಇದ್ದೀವಿ. 100ಕ್ಕೆ 100 ಸ್ಕ್ಯಾಂಡಲ್ ಆಗೋದು ಗ್ಯಾರಂಟಿ. ಇವರು ನಿರ್ಮಲಾ ಅಕ್ಕನ್ನಾದ್ರೂ ಕರೆಸ್ಲಿ, ನಿರ್ಮಾ ಅಕ್ಕನ್ನಾದ್ರೂ ಕರೆಸ್ಲಿ, ರಿನ್ನು, ಸರ್ಫು, ಎಕ್ಸೆಲ್, ಎಷ್ಟೇ ಯಾವುದೇ ಅಕ್ಕನ್ ಕರ್ಕೊಂಡ್ರು ಕೂಡ ಇವ್ರು ಕೊಳೆ ತಳ್ಕೊಳಕ್ ಆಗೋದಿಲ್ಲ. ಇದನ್ನೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಈ ಆದೇಶವನ್ನು ಹೊರಡಿಸಿದೆ ಇವರ ಅಕ್ರಮ ಬಗ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಹಿಂದೆ ಜನಾರ್ದನ್ ರೆಡ್ಡಿ ಮೈನಿಂಗ್ ಹಗರಣ ಆಗ್ಬೇಕಾದ್ರೆ ಎಲ್ಲರೂ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರು. ಎಲ್ಲರೂ ಕೂಡ ತಿಂದ್ರು ದುಡ್ಡು. ಕೊನೆಗೆ ಏನಾಯ್ತು? ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಜೈಲಿಗೆ ಹೋದ್ರು. ಆ ಪರಿಸ್ಥಿತಿ, ಮೈನಿಂಗ್ ಆಫೀಸರ್ಸ್ ಹೋದ್ರು, ರೆವಿನ್ಯೂ ಆಫೀಸರ್ಸ್ ಹೋದ್ರು, ಪೊಲೀಸ್ ಅಧಿಕಾರಿಗಳು ಹೋದ್ರು ಜೈಲಿಗೆ. ಇದು ಕೂಡ ಸ್ಕ್ಯಾಂಡಲ್ ಆಗೇ ಆಗತ್ತೆ. ಇದು ಇಡೀ ದೇಶ ಕಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ ಅದು.
ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ವಿಷಯಗಳನ್ನು ಪೊಲೀಸ್ ಠಾಣೆ ಗಮನಕ್ಕೂ ಕೂಡ ನಾನು ತರ್ತಾ ಇದ್ದೀನಿ. ಸರಿ. ಈ ನಡುವೆ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಇವರು, ನಡೆದಾಡುವ ದೇವರು ಟೀಮು. ಯಾಕಂದರೆ ನಡೆದಾಡುವ ದೇವರು ಎಷ್ಟೇ ಕುಣಿದಾಡಿದರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಸಲುವಾಗಿ ನಮ್ಮ ಹೋರಾಟದ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೇನೋ ಒಂದು ಫೇಕ್ ಈಗ ಹಾಕಿದ್ರಲ್ಲ, ಇಲ್ಲಿ ಈ ಫೇಕ್ ಹಾಕಿದ್ರಲ್ಲ, ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂಥೇಳಿ, ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಫಿಡವಿಟ್ ಬರೆದು ಬಿಟ್ಟಿದ್ದಾರೆ. ಏನೋ ಮರು ತನಿಖೆ ಮಾಡಬಾರ್ದು ಅಂಥೇಳಿ. ದಯವಿಟ್ಟು ಯಾರು ಕೂಡ ಈ ಫೇಕ್ ಗ್ಯಾಂಗ್ 420 ಗ್ಯಾಂಗ್ ಏನಿದೆ, ದಯವಿಟ್ಟು ಅವುಗಳನ್ನು ನಂಬಬೇಡಿ. ಇವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇದೆಯಲ್ಲ ಈಗ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಬ್ಬನು ಯಾವನು ಹಾಕಿದ್ದ, ಏನಂತ 90 ದಿನ ಆಯಿತು ಇನ್ನೂ ಯಾಕೆ ಹೋಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕೇಳಿ ಹೋಗ್ಬೇಕಾ? ನಿಮ್ಮ ನಡೆದಾಡೋ ದೇವರು ಹೋಗಿ ದಿಲ್ಲಿಗೆ ಹೋಗಿ CBI ಕಚೇರಿ ಮುಂದೆ ಉರುಳು ಸೇವೆ ಮಾಡಿ ಬಂದ್ರಲ್ಲ, ಸಂತೋಷ್ ರಾವ್ನ ವಿರುದ್ಧ ಅಪೀಲ್ ಹೋಗಿ ಬಂದ್ರಲ್ಲ, ನಮ್ಮನ್ನು ಕೇಳಿ ಹೋಗಿದ್ರ ನೀವು? ನಾವು ನಿಮ್ಮನ್ನು ಕೇಳಿ ಕೆಲಸ ಮಾಡಬೇಕಾ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ ನಾವು? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟಿಗೆ ಹೋಗುವಂತಹ ದಿವಸ ಸಮಯ ಯಾವಾಗ ಹೋಗಬೇಕು, ನಮ್ಮ ಲೀಗಲ್ ಟೀಮ್ ಇದೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಈ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮರು ತನಿಖೆ ಮಾಡಬಾರ್ದು ಅಂತ ಹಾಕಿದ್ರು. ದಯವಿಟ್ಟು ಇವೆಲ್ಲ ಥರ್ಡ್ ಕ್ಲಾಸ್ ಫೇಕ್ ಸ್ಟೇಟ್ಮೆಂಟ್, ಇವು ಫೇಕ್ ಪೋಸ್ಟ್ಗಳಿವು. ಅವ್ರಿಗೆ ಈ ಏನು ಫೇಕ್ ಹಾಕ್ತಾರಲ್ಲ, ಕಾನೂನಿನ ಜ್ಞಾನ ಇಲ್ಲವೇ ಇಲ್ಲ. ಆನಂತರ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಬರೀ ಒಂದೇ ಅಕ್ಷರ, ಏನು ಸಿ ಒಂದೇ ಸಿ ರಿಪೋರ್ಟ್. ಅತ್ಯಾಚಾರ ಮಾಡಿ ಬಿಸಾಕೋದು, ಕೊಲೆ ಮಾಡೋದು, ಸಿ ರಿಪೋರ್ಟ್ ತಗೊಳ್ಳೋದು. ವೇದವಲ್ಲಿ, ಪದ್ಮಲತಾ, ಆನೆ ಮಾವತ ಎಲ್ಲ ಸಿ ರಿಪೋರ್ಟ್ ತಗೊಂಡಿದ್ದವರು. ಅವ್ರಿಗೆ ಗೊತ್ತಿರೋದು ಒಂದೇ ಸಿ ರಿಪೋರ್ಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೀಗಾಗಿ ಯಾರು ಈ ಫೇಕ್ ಮಾಹಿತಿಗಳ ಬಗ್ಗೆ ದಯವಿಟ್ಟು ಯಾರು ಕೂಡ ಬಲಿಯಾಗಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು, ಅತ್ಯಂತ ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಪ್ರತಿದಿನ ಪತ್ರಿಕೆಯೊಳಗೆ ನೀವು ನೋಡ್ತಿರ್ಬೇಕು, ಅವ್ರಿಗೆ ಈ ಪ್ರಶಸ್ತಿ ಸಿಕ್ತು, ಆ ಪ್ರಶಸ್ತಿ ಸಿಕ್ತು. ಆಮೇಲೆ 4 ವರ್ಷದ ಬಾಲಕಿ 50 ಶ್ಲೋಕಗಳನ್ನು ಹೇಳಿಬಿಟ್ಲು. 3 ವರ್ಷದ ಬಾಲಕ ಒಂದು 10 ನಿಮಿಷದಲ್ಲಿ 100 ಬಸ್ಕಿ ಹೊಡೆದ. ಅಲ್ಲೇ ನೋಡ್ತಿರಲ್ಲ ನೀವು. ಆ ಥರ ಪ್ರಶಸ್ತಿ ಕೊಡುವಂತಹ ಒಂದು ಕಂಪನಿ, ಅದರದ್ದು ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ, ಅದೊಂದು ಕಂಪನಿ. ಆ ಕಂಪನಿ ಬಗ್ಗೆ ಎಷ್ಟೊಂದು, ಅದರ ವಿರುದ್ಧ ಎಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಹೇಳಿದರೆ, ಆ ಮಹಾಶಯರು, ಆ ಕಂಪನಿ ಮಹಾಶಯರು, ಆ ಕಂಪನಿ ಚೇರ್ಮನ್ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಭಾರತದೊಳಗೆ, ಥೈಲ್ಯಾಂಡು, ಮಲೇಷಿಯಾ, ಆಫ್ರಿಕನ್ ಕಂಟ್ರೀಸ್ನಲ್ಲಿ. ಏನಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಏನಂತ ಹೇಳಿದರೆ ಪ್ರಶಸ್ತಿ ಕೊಡೋದು. ಸುಮ್ಮನೆ ಪುಕ್ಸಟ್ಟೆ ಕೊಡೋದಿಲ್ಲ ಅವರು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಜಾಲತಾಣಗಳಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಕೂಡ ಈಗ ನಿಮಗೆ ಲಭ್ಯ ಇರ್ತದೆ. ಇದು ಲೈವ್ ಮುಗಿದ ತಕ್ಷಣವೇ ಹಾಕ್ತೀನಿ. ಅವ್ರು ಏನು ಮಾಡ್ತಾರೆ, ಅವರ ಚಟುವಟಿಕೆ, ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಬಿಡೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ. ಆಮೇಲೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಯೂನಿವರ್ಸಿಟಿ, ಅದರ ಮುಖ್ಯ ಕಚೇರಿ ಇರುವುದು ಫರೀದಾಬಾದ್ನಲ್ಲಿ, ಉತ್ತರ ಭಾರತ ಫರೀದಾಬಾದ್ನಲ್ಲಿ. ಅದರಿಂದ ಆಪರೇಟ್ ಮಾಡ್ತಾರೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ISO ಮಾನ್ಯತೆ ಇರುವಂತಹ ಸಂಸ್ಥೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರುವಂತಹ ನಿರ್ದೇಶಕರ ಒಂದು ತಂಡವನ್ನೇ ಹೇಳಿದೆ, ಹೇಳಿಕೆ ಕೊಟ್ಟಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ, ಇದು ಒಂದು ಫ್ರಾಡ್ ಆಗಿರುತ್ತದೆ. ಇದನ್ನು ದಯವಿಟ್ಟು ನಂಬಬೇಡಿ. ಇದು ಇಂಡಿಯಾ ಅನ್ನುವ ಹೆಸರಿಟ್ಟು ಭಾರತಕ್ಕೆ ಮಸಿ ಬಳಿಯುತ್ತಿದೆ. ಇದು ಸ್ವತಃ ಒಂದು ಫ್ರಾಡ್ ಕಂಪನಿಯಾಗಿದ್ದು ದುಡ್ಡಿಗೋಸ್ಕರ
ಇದು ಪ್ರಶಸ್ತಿ ಕೊಡುವಂತಹ ದಂಧೆ ಅವ್ಯವಹಾರ ಮಾಡುತ್ತಿದೆ ಅಂಥೇಳಿ ISO ಮಾನ್ಯತೆ ಇರುವಂತಹ ನಿರ್ದೇಶಕರ ತಂಡನೇ ಇದನ್ನ ಹೇಳಿದೆ. ಇವರೇನು ಮಾಡ್ತಾರೆ, ಒಬ್ಬ ಬಾಲಕನಿಗೆ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ, ಒಂದು 10 ನಿಮಿಷದಲ್ಲಿ 100 ಬಸ್ಗೆ ಹೊಡೆದಿದ್ದ ಅಂಥೇಳಿ. ಫ್ಯಾಕ್ಟ್ಸ್ ಚೆಕ್ ಮಾಡಿದರೆ ಅವನಿಗೆ ಅವನ ಮಂಚದಿಂದನೇ ಜಿಗ್ಯಾಕೆ ಬರೋದಿಲ್ಲ, ಅಂಥವನಿಗೆ ಇವರು ಪ್ರಶಸ್ತಿ ಕೊಟ್ಬಿಡ್ತಾರೆ. ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇವರೇ ಹಾಕಿದ್ದಾರೆ. 8,000ದಿಂದ 2 ಲಕ್ಷ ತನಕ ಪ್ಯಾಕೇಜ್ ಇರ್ತದೆ. ನೀವು 8,000 ಕೊಟ್ರೆ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ. 50,000 ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. 2 ಲಕ್ಷ ಕೊಟ್ಟರೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಕಿಸ್ತಾರೆ. ಅದೊಂದು ಪ್ಯಾಕೇಜ್, ಅದು ಒಂದು ಪ್ಯಾಕೇಜ್ ಮಾಡ್ತಾರೆ ಇವರು. ಆನಂತರ ಈ ಮಹಾನುಭಾವರು ಏನಂತ ಹೇಳಿದ್ರೆ, ಯಾರು ಬೇಕಾದರೂ ಕೂಡ ಡಾಕ್ಟರೇಟ್ ಕೊಡ್ತಾರೆ. ಅನೇಕ ಇಲ್ಲಿ ಇದೆ ನೋಡಿ, ನಿಮ್ಗೆ ಅದರದ್ದೊಂದು ಮಾಡೆಲ್ ಕೂಡ ತೋರಿಸ್ತೀನಿ. ಈ ರೀತಿ ನಂದು ಸಾಫ್ಟ್ ಕಾಪಿ ಹಾಕಿರ್ತೀನಿ. ಈ ರೀತಿ ಯಾರೇ ದುಡ್ಡು ಕೊಟ್ಟರು ಕೂಡ ಈ ಥರ ಅವ್ರಿಗೊಂದು ರಿವಾರ್ಡ್ ಕೊಟ್ಟು ಹಿಂಗೆ ಹಾಕಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡ್ತಾರೆ. ನೀವು 2 ಲಕ್ಷ ಕೊಟ್ಬಿಟ್ರೆ ಮುಗಿದೋಯ್ತು, ಫುಲ್ ನೀವು ಹೀರೋ. ನೀವು ಮುಂಚೆ ನಮಗೂ ಒಂದು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ನೋಡ್ತಿದ್ವಿ, ನಮಗೂ ಕೂಡ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದವ್ರು ಕೊಡಬೇಕು, ರಿವಾರ್ಡ್ ಕೊಡಬೇಕು, ಒಳ್ಳೆಯದು. ನೀವು ಅನ್ಕೋಬಹುದು, ಏನಪ್ಪ ಈಗ ಎಲ್ಲ ಬಿಟ್ಟು ಇದನ್ನು ರಿವಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ, ಏನು ಅವಶ್ಯಕತೆ ಇದೆ ಈಗ ಅಂತ ನೀವು ಕೇಳ್ಬೋದು. ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಕಳೆದ ಒಂದು 15-20 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾಳ ಹರಿದಾಡ್ತಾ ಇದೆ. ನಮ್ಮ ಪರಮ ಪೂಜ್ಯರ ಸಾಧನೆಗೊಂದು ಗರಿ, ಹೆಮ್ಮೆಯ ಗರಿ, ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂತ್ರ ಏನೋ ಪ್ರಶಸ್ತಿ ಸಿಕ್ತು, ಹೆಮ್ಮೆಯ ಗರಿ. ಇದು ನವಿಲ್ ಗರಿನೋ ಕೋಳಿ ಪುಚ್ಚನೋ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಷ್ಟೊತ್ತಕ್ಕ ನಿಮಗೆ ಏನು ಹೇಳಿದ್ನಲ್ಲ, ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಈ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ಗಳು, ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಫ್ರಾಡ್ ಅಂತ ಹಾಕಿಬಿಟ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಭಾಳ ಚಂದ ವಿವರಣೆ ಮಾಡಿದ್ದಾರೆ. ಅದೇ ಸಂಸ್ಥೆಯಿಂದ ಪೂಜ್ಯರು ಅಂತ ಅನಿಸ್ಕೊಂಡವರು, ನಾವು ಅಷ್ಟು ತಾಳೆಗರೆಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಿ, ವಿಂಟೇಜ್ ಕಾರ್ಗಳನ್ನು ನಮ್ಮ ಹತ್ರ ಅಷ್ಟಿದೆ, 1000 ಪುಸ್ತಕಗಳಿದಾವೆ ಅಂಥೇಳಿ ಅದೇ ಕಂಪನಿಯ ಇಲ್ಲಿ ನೋಡಿ ಸೀಲು, ಸಿಗ್ನೇಚರ್ ಇದೆ, ಅದೇ ಸರ್ಟಿಫಿಕೇಟ್, ಅದೇ ಏನು ಈ ವ್ಯಕ್ತಿ ಎಲ್ಲರಿಗೂ ಏನು ಸಣ್ಣ ಸಣ್ಣ ಹುಡುಗರಿಗೆ ದುಡ್ಡು ಕೊಟ್ಟು ತಗೊಂಡು ಪ್ರಶಸ್ತಿ ಕೊಡ್ತಾರಲ್ಲ, ಅದೇ ವ್ಯಕ್ತಿದು ಸಿಗ್ನೇಚರ್ ಇರುವಂಥದ್ದು ಪರಮ ಪೂಜ್ಯರು ಹಿಡ್ಕೊಂಡಿದ್ದಾರೆ. ದೊಡ್ಡದಾಗಿ ಒಂದು ದೊಡ್ಡದು ಪ್ರಿಂಟ್ಔಟ್ ಹಾಕ್ಸ್ಕೊಂಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ರಿಂಟ್ಔಟ್ ನಾ ತೆಗ್ಸಿದ್ದೀನಿ, ಇದಕ್ಕೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಇನ್ನೂ ದೊಡ್ಡ ಸಿಗ್ತದೆ. ಒಂದು 500 ರೂಪಾಯಿ ಕೊಟ್ಟರೆ ಈ ನಮ್ಮನೆ ದೊಡ್ಡದು ಮಾಡ್ತಾರೆ. ಇಷ್ಟೇ ದೊಡ್ಡದು ಹಿಡ್ಕೊಂಡು ಜನ ಏನು ತಿಳ್ಕೊಬೇಕು, ದೊಡ್ಡದು ಕಟೌಟ್ ಹಿಡ್ಕೊಂಡ್ರೆ ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ತಿಳ್ಕೊಬೇಕು. ಇದು ನೋಡಿ ಇವರ ಹಣೆ ಬರಹ. ಆನಂತರ ಇದೇ ಕಂಪನಿ, ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಮಾಡಿದ್ದ ಅಂತ ಹೇಳಿದರೆ, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ಅಂತ ನೀವು ಕೇಳಿರಬಹುದು. ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ನಿರಂತರವಾಗಿ ಅವನು ದೊಡ್ಡ ದೇವಮಾನವ. ಉತ್ತರ ಭಾರತದಲ್ಲಿ ಒಂದು 5-6 ರಾಜ್ಯಗಳಲ್ಲಿ ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಆ ರಾಮ್ ರಹೀಮ್ ಸಿಂಗ್ನಿಗೆ ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಚೇರ್ಮನ್ ಏನು ಮಾಡಿದ್ರು, ಈ ಕಂಪನಿ ಡಾಕ್ಟರೇಟ್ ಕೊಟ್ಬಿಟ್ರು. ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಈ ದೇಶದ ಪ್ರತಿಷ್ಠ ಪತ್ರಿಕೆ ಅಷ್ಟೇ ಅಲ್ಲ, ಮತ್ತೆ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಕೂಡ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಅವರು ಇಂಟರ್ವ್ಯೂ ತಗೋತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇವರು ನಿಂತಿದ್ದಾನಲ್ಲ ಇಲ್ಲಿ, ಇವನು ಹೇಳ್ತಾನೆ, ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಸುಮ್ಮನೆ ಕೊಟ್ಬಿಟ್ವಿ ಅಂತ. ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತರು ಕೇಳ್ತಾರೆ, ಅವನು ಎಷ್ಟು ಓದಿದಾನೆ ಗೊತ್ತಾ ರಾಮ್ ರಹೀಮ್ ಸಿಂಗ್ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬರೀ 2ನೇತನೋ 3ನೇತ ಓದೋನಿಗೆ PhD ಡಾಕ್ಟರೇಟ್ ಕೊಡ್ತಾರೆ ಇದೇ ವ್ಯಕ್ತಿ. ಇಲ್ಲಿ ಏನು ಹೇ ಅಂತ ನಿಂತ್ಕೊಂಡಿದಾರಲ್ಲ, ನನಗೆ ಇಷ್ಟು ಪ್ರಶಸ್ತಿ ಸಿಕ್ ನೋಡ್ರಿ ಅಂತೇಳಿ ಸಹಿ ಮಾಡಿದಂಥ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಮ್ ಸಿಂಗ್. ಯಾರು ಹೇಳಿ, ದೇವಮಾನವ ಅಂತ ಹೇಳ್ಕೊಂಡು 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ. ಇವ್ರದೇ ಬ್ರೀಡ್, ಇವ್ರದೇ ತಳಿ, ದೇವಮಾನವನ ತಳಿ. ಇವನಿಗೆ ಇದೇ ವ್ಯಕ್ತಿನೇ ಏನು ಪ್ರಶಸ್ತಿ ಕೊಟ್ಟಿದ್ದ, ಗುರ್ಮಿತ್ ರಾಮ್ ರಹೀಮ್ ಸಿಂಗಿಗೆ ಡಾಕ್ಟರೇಟ್ ಮತ್ತು ಪ್ರಶಸ್ತಿ. ಈಗ ಅದೇ ಕಂಪನಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಂಪನಿ, ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನ ಇವರು ಚೇಲಾಗಳಿದಾರಲ್ಲ ನೋಡಿ, ನಮ್ಮ ಪೂಜ್ಯರಿಗೆ ನೀವು ಬೈತೀರಿ, ದೊಡ್ಡ ಪ್ರಶಸ್ತಿ. ಎಂಥ ಪ್ರಶಸ್ತಿ ರೀ ಇದು, 8,000 ರೂಪಾಯಿ ಕೊಟ್ಟರೆ ನಿಮಗೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅವರು. ಹೋಗ್ರಿ ಅವ್ರ ವೆಬ್ಸೈಟಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟಿಗೆ ಹೋಗ್ರಿ, 8,000 ರೂಪಾಯಿ ಕೊಡಿ, ಯಾರಿಗಾದ್ರೂ ಕೊಡ್ತಾರೆ. ಅಂಥವ್ರ ಕಡೆಯಿಂದ ಇವರು ಪ್ರಶಸ್ತಿ ತಗೊಂಡು
ಈ ಬಡ್ಡಿ ದಂಧೆ ಮಾಡೋರಿಗೆಲ್ಲ ಕಳಿಸ್ತಾರೆ ಇದನ್ನ, ಅವರು ಬ್ರಾಂಚಸ್ ಅದಾವಲ್ಲ, ಇವರಿಗೆ ಏನಾಗಿದೆ ಈಗ ಎಲ್ಲ ಕಡೆ ಜನ ಉಗಿತಾ ಇದ್ದಾರೆ, ಜನ ಬೈತಾ ಇದ್ದಾರೆ. ಅದಕ್ಕೆ ಇದು ತೋರಿಸೋದು. ನೋಡಿ, ಪ್ರಶಸ್ತಿ ಕೊಟ್ಟರು, ನಮಗೆ ಬಡ್ಡಿ ಕೊಡಿ. ನೋಡಿ, ನಮ್ಮ ಹತ್ರ ನಿರ್ಮಲಾ ಸೀತಾರಾಮ್ ಬಂದರು, ಬಡ್ಡಿ ಕೊಡಿ. ಜಿ ಪರಮೇಶ್ವರ್ ಅವರು ಬಂದರು, ನಮಗೆ ಬಡ್ಡಿ ಕೊಡಿ. ಮೊನ್ನೆ ಜಿ ಪರಮೇಶ್ವರ್ ಅವರು ಬಂದಿದ್ರಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಗೃಹ ಸಚಿವರಿಗಾಯ್ತು ಮತ್ತೆ ಈ ಪ್ರತಿಯೊಬ್ಬರಿಗೂ ಕೂಡ. ಜಿ ಪರಮೇಶ್ವರ್ ಅವ್ರ ಕಡೆ ಅಂದ್ರೆ ಅವ್ರು ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ಕರೆಸಿ ಅವ್ರ ಕಡೆ ಸ್ಟೇಟ್ಮೆಂಟ್ ಹೇಳಿಸೋ ಅವಶ್ಯಕತೆ ಏನಿದೆ? ಗ್ರಾಮಾಭಿವೃದ್ಧಿ ಅವರೇನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ಗ್ರಾಮಾಭಿವೃದ್ಧಿ ಸಚಿವರು ಅವರು, ಪ್ರಿಯಾಂಕಾ ಖರ್ಗೆನ ಅವರು. ನಿಮಗೆ ಗ್ರಾಮಾಭಿವೃದ್ಧಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, RDPR ಮಿನಿಸ್ಟರ್ ಇರ್ತಾರೆ, ಮಹಿಳಾ ಮಿನಿಸ್ಟರ್ನ ಕರೆಸಬೇಕು. ಹೋಮ್ ಮಿನಿಸ್ಟರ್ನ ಯಾಕೆ ಕರೆಸಿದಿರಿ ನೀವು? ಯಾಕೆ ಕರೆಸ್ತೀರಿ ಅಂತ ಹೇಳಿದ್ರೆ, ಪೊಲೀಸರ ಅಧಿಕಾರಿಗಳು ಬರಬ್ಬರಿ ಆದೇಶ ಮಾಡಿದಾರಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ, ಇಂಥ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ನೋಡಿ, ಎಲ್ಲ ಟೈಮ್ನಲ್ಲಿ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ನಂಬಬೇಡಿ. ಇಂಥವ್ರನ್ನ ನಂಬಿ ಈ ಕಂಪನಿಗೆ SKDRDP ಏನು BC ಟ್ರಸ್ಟ್ ಇದೆ ಅದಕ್ಕೆ ದುಡ್ಡು ಕಟ್ಟೋದು, ಹೆದರ್ಕೊಳ್ಳೋದು, ದಯವಿಟ್ಟು ಹೆದರಬೇಡಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪ್ರಶಸ್ತಿಗಳನ್ನು ತೋರಿಸಿ, VIP ಗಳನ್ನು ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಮಂಕ್ ಬೂದಿ ಎರಚ್ತಾ ಇದ್ದಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬೇಡಿ. ನಾವೇನು ಈ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಸಾಕಷ್ಟು ಜನರಿಗೆ, ಅಸಹಾಯಕರಿಗೆ, ಇವತ್ತು ಅವ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಯಾಕಂದ್ರೆ ಒಂದು ಸರಿ ನಾನು ಬಹಳ ಬೇಜಾರಾಗ್ತದೆ, ಈ ರಾಜ್ಯದಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಈ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಬರೀತಾರಪ್ಪ. ಫೇಸ್ಬುಕ್ಕಲ್ಲಿ ಹೇಳ್ಕೊತಾರೆ, ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ, TV ಚಾನಲ್ನಲ್ಲಿ ಬಂದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಪಾಪ ಅವರು ಅತ್ಯಂತ ಕಡು ಬಡವರು, ಅವರು ಯಾರು ಸಾಲ ತಗೊಂಡ ಹಾಳಾಗ್ತಾರೆ, ವಾರ ಬಡ್ಡಿ. ಇವರೇ ಹೇಳ್ತಾರೆ RBI ನಿಯಮ ನಮಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದೇ RBI ನಿಯಮದಲ್ಲಿ ಹೇಳ್ತದೆ 3 ತಿಂಗಳಿಗೊಂದ್ಸರಿ ಕಟ್ಟಬೇಕು ಅಂತೇಳಿ. ಸಾಕಷ್ಟು ಅಕ್ರಮ ಇದೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಯಾರಿಗೆ ಧ್ವನಿ ಇಲ್ಲ ಅವ್ರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ಇವತ್ತು ಅಂದರೆ ನಿನ್ನೆ ಹೊತ್ತಿಗೆ ಯಡ್ರಾಮಿಯಲ್ಲಿ ಒಂದು ಘಟನೆ ನಡೀತು. ಯಡ್ರಾಮಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ. ನಾನು ಕೂಡ ಹಿಂದೆ ಅಲ್ಲಿ PSI ಆಗಿ, ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಹಾಜಿ ಮಲಂಗ್ ಅನ್ನುವಂತಹ ಒಂದು ಶಾಲೆನ ನಡೆಸ್ತಾನೆ ಅವನು. ಹಾಜಿ ಮಲಂಗ್, ಲೋಫರ್ ರಾಸ್ಕಲ್ ಹಾಜಿ ಮಲಂಗ್. ಆ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಷ್ಟೇ ಅಲ್ಲ, ನಿರಂತರವಾಗಿ ಆ ಶಾಲೆಯಲ್ಲಿರುವಂಥ ಅನೇಕ ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ, ಅತ್ಯಾಚಾರ ನಡೆಸಿದ್ದಾನೆ. ಇವತ್ತು ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಒಂದು ದೊಡ್ಡ ಪ್ರತಿಭಟನೆಯೇ ಮಾಡಿದರು. ಅವನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದ್ರೆ, ನಾವು ಏನು ಈ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯ ಪರ ಹೋರಾಟ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ ಅದು. ಆದರೆ ಇವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ, ನಾವು ದೊಡ್ಡವರು ಅಂತ ಹೇಳ್ಕೊಂಡು, ಪೂಜ್ಯರು ಅಂತ ಹೇಳ್ಕೊಂಡು, ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು ಅಂತ ನೋಡಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎಲ್ಲ ಇದೇ ರೀತಿ ಪ್ರಭಾವ ಬಳಸಿ ಅತ್ಯಾಚಾರಿಗಳನ್ನು ಉಳಿಸ್ಕೊಂಡು ಹೋದರೆ ರಕ್ಷಣೆ ಕೊಡೋರು ಯಾರು? ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಡ್ರಾಮಿಯಲ್ಲಿ ಆದಂಥ ಘಟನೆ ನನಗನ್ನಿಸ್ತದೆ, ಈಗೇನಾಗ್ತದೆ, ಜನರು ಕೂಡ ಒಂದೇ ದಿನ ಎದ್ದು ಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಯಡ್ರಾಮಿಯಲ್ಲಿ. ಆದರೆ ಮರೆತು ಬಿಡ್ತೀವಿ ನಾವು. ಒಂದು ದಿನ ಸುದ್ದಿ ಆಗ್ತದೆ, ಮರೆತು ಬಿಡ್ತೀವಿ. ಎಲ್ಲಿವರೆಗೆ ಇವರನ್ನು ಗುಂಡಿಟ್ಟು ಕೊಲ್ಲುವಂತಹ ದಿನಗಳು ಬರುವುದಿಲ್ಲ, ಅಲ್ಲಿಯವರೆಗೆ ಈ ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗುವುದಿಲ್ಲ. ಇವತ್ತು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಆದರೆ ಇವತ್ತು ಬಹಳ ಅಂದರೆ ವೆರಿ ನೆಗ್ಲಿಜಿಬಲ್ ಅಲ್ಲಿ ಕಡಿಮೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿನೂ ಕೂಡ ಹಾಗೆ ಇತ್ತು. ಅಲ್ಲಿ ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟರು. ಆದರೆ ನಮ್ಮದು ರಾಜ್ಯದಲ್ಲಿ ಏನಾಗ್ತಾ ಇದೆ, ಆ ರಕ್ಷಣೆ ಸಿಗಲಿ ಅಂಥೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ.
ಈ ಸೌಜನ್ಯ ಅನ್ನೋದು ಕೂಡ ಒಂದು ಹುಡುಗಿ ಇದ್ಲು, ಪಾಪ ನಂಬಿಕೊಂಡು ಆ ಶಾಲೆಗೆ ನಂಬ್ಕೊಂಡು ಹೋಗಿದ್ಲು, ವೇದವಲ್ಲಿನೂ ಕೂಡ ನಂಬ್ಕೊಂಡು ಹೋಗಿದ್ಲು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು, ಕಲ್ಲು ಬಂಡೆ ಅಂತೆ ನಿಂತ್ಕೊಂಡ್ರು, ಅವಾಗ ಈ ಹೋರಾಟ ಗಟ್ಟಿಯಾಯಿತು. ಅದರ ಸಲುವಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಇದು ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬರದೇ ಅಲ್ಲ, ಸೌಜನ್ಯ ಕುಟುಂಬದ ಒಬ್ಬರದೇ ಅಲ್ಲ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ಈ ಥರದ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ಯಾಕಂತ ಹೇಳಿದರೆ ಈ ಬೆಂಕಿ ಯಾವಾಗ ಯಾರ ಮನೆಗೆ ಬರ್ತದೋ ಹೇಳೋಕ್ಕಾಗೋದಿಲ್ಲ. ಪಾಪ ಯಡ್ರಾಮೆಯಲ್ಲಿ ಆ ಮಗು ಆ ಶಾಲೆಯನ್ನು ನಂಬ್ಕೊಂಡು ಹೋಗಿತ್ತು, ಆ ಶಾಲೆಯ ಮುಖ್ಯ ಶಿಕ್ಷಕನೇ ಆ ರೀತಿ ಮಾಡಿದ್ದಾನೆ. ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ರಾಸ್ಕಲ್ ಗುಂಡಿಟ್ಟು ಕೊಲ್ಲಬೇಕಿತ್ತು, ಅವನ್ನ ಗುಂಡಿಟ್ಟು ಕೊಲ್ಲಬೇಕಿತ್ತಂತವ್ರನ್ನ. ಎಲ್ಲಿವರೆಗೆ ಇದನ್ನು ನಾವು ಸಹಿಸ್ಕೊಂತ ಹೋಗ್ಬೇಕು ಹೇಳಿ? ಯಾವನೋ ಒಬ್ಬನು ಮಾಡ್ತಾನೆ, ಯಾರೋ ಒಬ್ಬರು ಪ್ರಭಾವಿಗಳು ಫೋನ್ ಮಾಡ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಪೊಲೀಸರು ಇವತ್ತು ನೋಡಿದ್ವಿ, ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ SP ಅವರು ಬಂದಿದ್ದರು, ಜನರ ಮನವೊಲಿಸಿದ್ರು, ಜನರು ಹೊಡೆಯಕ್ಕೆ ಹೋಗಿದ್ರು. ಇವತ್ತವನ್ನ ಕೋರ್ಟಿಗೆ ಹೋಗ್ತದೆ, ನಾವು ಮರೆತು ಬಿಡ್ತೀವಿ, ಅಕ್ವಿಟ್ ಆಗಿಬಿಡ್ತೀವಿ. ಈಗ ಸಂತೋಷ್ ರಾವ್ನ ಮಾಡಿದ್ರಲ್ಲ ವಿನಾಕಾರಣ, ಪಾಪ ಯಾವುದೋ ಒಬ್ಬ ಸಂತೋಷ್ ರಾವ್ನ ಅವನು ಸಂಬಂಧನೇ ಇಲ್ದವನು ಸೇರಿಸಿ ಈಗ ಮತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಈ ಥರದ ಎಲ್ಲ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಿಜವಾಗಲೂ ಕೂಡ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರೋದು. ಈ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಿತ್ತು, ಒಂದು ನಿಮಿಷ ಮೇಲೆ. ಕೊನೆಯದಾಗಿ ಈ ವಿಡಿಯೋ ಭಾಳ ಸೌಂಡ್ ಕೊಡಿ. ಸಂಘದ ವತಿಯಿಂದ ಕೇಳಿದಾಗ ಸಂಘದ ವತಿಯಿಂದ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ. ಎಲ್ಲರಿಗೂ ಒಬ್ಬೊಂದ ಬೇಕಂದ್ರೆ ನಿಮ್ಗೆ ಒಬ್ಬರಿಗೆ ಸಪ್ರೇಟ್ ಸಾಲ ಕೊಡ್ಸಿಲ್ಲ. ಇವ್ರದ್ದು ಯಾವತ್ತ ಡ್ಯೂ ಇಲ್ಲ, ಮತ್ತೆ ಕೊಡ್ಬೇಕು ಸರ್ ಅವ್ರಿಗೆ. ಅವ್ರು ತಿಳಿಸಿ ಕೊಡ್ತಾ ಇರೋದು ಪಾಸ್ಬುಕ್ ಎಂಟ್ರಿ ಮಾಡಿದ್ರು ಡ್ಯೂ ಹೋಗೋದಕ್ಕೆ ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ಅವ್ರಿಗೆ ಎಂಟ್ರಿ ಡ್ಯೂ ಏನಿಲ್ಲ. ಈಗ ಅದಕ್ಕೆ ಏನ್ ಮೆಂಬರ್ ಪರ್ಸನಲಿ ಕೇಳ್ತಾರಂದ್ರೆ ಸಂಘದಷ್ಟು ಒಪ್ಪಿಗೆ ಕೊಡ್ಬೇಕು, ನಮ್ಗೊಂದು ಸ್ಟೇಟ್ಮೆಂಟ್ ಕೊಡಿ. ನೋಡ್ರಿ ಬಂದ್ ಆಫೀಸಿ ಮನವಿ ಕೊಟ್ರ ಕೊಡ್ತಾರ. ನಿಮ್ಗೆ ಏನು ಸ್ಟೇಟ್ಮೆಂಟ್ ಬೇಕಾ, ನಿಮ್ಮ ಸಾಲ ಈಗೆಲ್ಲರ ಫೈನಾನ್ಸ್ ಪ್ರತಿಯೊಂದು ತೆಗೆದು ಕೊಡ್ತಾರೆ. ಅವ್ರು ಕೊಟ್ರ ನಿಮ್ಗೆ ಪಾಸ್ಬುಕ್ ಫೈನಾನ್ಸ್ ಸರ್ ಅಲ್ಲ ಸ್ವಲ್ಪ ಪಾಸ್ಬುಕ್ ಐತಿ. ಇದರಲ್ಲಿ ಅವನು ಕೇಳ್ತಾ ಇದ್ದಾನೆ ಮಹಾನುಭಾವ SKDRDP ದ್ದು, ಫೈನಾನ್ಸ್ನವರು ನೀವು ನಮಗೆ ಯಾಕೆ ಸ್ಟೇಟ್ಮೆಂಟ್ ಕೇಳ್ತಿರಲಿಲ್ಲ? ನೀವು ಫೈನಾನ್ಸ್ನೊಳಗೆ ದುಡ್ಡು ತೊಗೊಂಡಿದ್ದೀರಾ? ನೀವು ಯಾವುದಾದ್ರೂ ಫೈನಾನ್ಸ್ನವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ, ಫೈನಾನ್ಸ್ನವರು ಹಾಗಿದ್ರೆ ನಿಮ್ದು ಫೈನಾನ್ಸಿಂದ ದುಡ್ಡು ಕೊಡ್ತಾ ಇದ್ದೀರಾ? ಬ್ಯಾಂಕಿಂದ ಕೊಡ್ತಾ ಇಲ್ಲ ನೀವು? ಸ್ಟೇಟ್ಮೆಂಟು ಪಾಸ್ಬುಕ್ಕು ಯಾಕೆ ಕೇಳ್ತಾ ಇದ್ದಾರೆ ಜನಗಳು ಅಂತ ಹೇಳಿದರೆ, ನೀವೇ ಹೇಳಿದ್ರಿ, ನಿಮ್ಮ ಇವತ್ತು ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಆಗಲೇ ಓದಿ ಹೇಳಿದ್ನಲ್ಲ, ಅವರೇ ಹೇಳ್ತಾರೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ಮಾತ್ರ. ಆದರೆ ನೀವು ಹೇಳ್ತಾ ಇದ್ದೀರಿ, ಇಲ್ಲಿ ಇವರು ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, SKDRDP ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನಾವು ಏನು ಫೈನಾನ್ಸ್, ನೀವು ಫೈನಾನ್ಸ್ ಇಂದ್ರೆ ಬೇರೆ ಫೈನಾನ್ಸ್ನವ್ರು ಕೊಡ್ತಾರ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕಿರಲಿ, ಬ್ಯಾಂಕಿನಿಂದ ನೀವು ಏನಾದರೂ ನೀವು ಕೊಡ್ತಾ ಇರೋದೇ ಬ್ಯಾಂಕಿನಿಂದ, ಹೀಗಾಗಿ ಬ್ಯಾಂಕಿನಿಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ. ಫೈನಾನ್ಸ್ ಅಲ್ಲವಲ್ಲ ನಿಮ್ದು, SKDRDP ಏನು ಫೈನಾನ್ಸಾ? ಆ ವಿಷಯನ ಅತ್ಯಂತ ಪ್ರಮುಖ ವಿಷಯ, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ, 1 ಲಕ್ಷ ಲೋನ್ ಕೊಟ್ಟವರಿಗೆ 10,000 ರೂಪಾಯಿ ಮೊಬೈಲ್ ಕೊಡ್ತಾರಂತೆ. ಆ ಮೊಬೈಲ್ನಲ್ಲಿ ಇವರು ಏನಾದರೂ ಸಾಫ್ಟ್ವೇರ್ ಇಟ್ಕೊಂಡು ಪೂರ್ತಿ ನಿಮ್ಮದು ಇದನ್ನು ತಗೊಳ್ಳುವಂಥ, ಕಳ್ಳತನ ಮಾಡುವಂಥ, ವೈಯಕ್ತಿಕ ದಾಖಲೆ ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತೇಳಿ ಒಬ್ಬರು ಸ್ನೇಹಿತರು ಹೇಳಿದರು, ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ಈಗೀಗ ಎಲ್ಲದೂ ಕೂಡ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ನಿಮ್ದು ಅಕೌಂಟ್ ಓಪನ್ ಮಾಡಿಸ್ತೀವಿ, ನಿಮಗೆ 8,000 10,000 ರೂಪಾಯಿ ನಿಮಗೆ ಏನು ಲಾಭಾಂಶ ಬಂದಿದೆ, ಎಲ್ಲ ಸುಳ್ಳದು. 8-10 ಸಾವಿರ ರೂಪಾಯಿ ಇವರು ಲಾಭಾಂಶ ಹಾಕೋದಿಲ್ಲ. 50-100 ರೂಪಾಯಿ ಹಾಕ್ತಾರೆ, ಭಾಳ ಅಂದ್ರೆ 500 ರೂಪಾಯಿ ಹಾಕ್ತಾರೆ. ಇವರು ಯಾಕೆ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮೇಲೆ ಈಗ ಯಾಕೆ SB ಅಕೌಂಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಏನೇನೋ ಅಪರಾಧ ಅವ್ಯವಹಾರ ಮಾಡಿದ್ದಾರೆ, ಅದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ಯಾವುದನ್ನು ಕೂಡ ಕೊಡಬೇಡಿ, ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ. ನೀವು ಜನಸಾಮಾನ್ಯರಿಗೆ, ಸಂಘದ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ನಿಮ್ಮದು ಲೆಕ್ಕ ಚುಕ್ತಾ ಮಾಡಂತೇಳಿ. ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಹಳೆಯ ಲೆಕ್ಕ ಇಲ್ಲಿವರೆಗೆ ಲೆಕ್ಕ ಚುಕ್ತಾ ಮಾಡು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು ಲೈವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು, ಇವರು ಮಾಡ್ತಾ ಇದ್ದು ಏನು ಸುಳ್ಳು ಸುದ್ದಿ ಅಂತ ಹೇಳಿದರು, ನಮ್ಮದು ನಾವು ಹೇಳಿದ್ದು ಸುಳ್ಳು, ಅದು ಸರ್ಟಿಫೈಡ್ ಕಾಪಿನೇ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಮೊದಲೇದು. ಇದರ ಆಧಾರದ ಮೇಲೆ ಇದರಿಂದ ಇಡೀ ರಾಜ್ಯದ
ಬಡ್ಡಿಯಿಂದ ನೊಂದಂತಹ ಕಿರುಕುಳದಿಂದ ನೊಂದಂತಹ ಜನಗಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ರಿ. ಒಂದನೇದ್ದು. ಆನಂತರ ನನಗೆ ಆ ಪ್ರಶಸ್ತಿ ಬಂತು, ಅವ್ರು ಬಂದರು, ಮಿನಿಸ್ಟರ್ ಬಂದರು, ಇವರು ಬಂದರು ಅಂಥೇಳಿ ಇವ್ರುಗಳನ್ನು ದಯವಿಟ್ಟು ನಂಬಬೇಡಿ. ಒಟ್ಟಾಗಿ ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ರಿ. ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಸೌಜನ್ಯ ಕುಟುಂಬಕ್ಕೆ ಮತ್ತು ಏನು ನೂರಾರು ಜನ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಇದೇನು ಒಂದು ಹೋರಾಟ ಇದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ, ನೈತಿಕ ಬೆಂಬಲ, ತಮ್ಮ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಎರಡು ಬಹಳ ಆಸಕ್ತಿ ಇರುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SP ಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. ಇದು ಇಡೀ ರಾಜ್ಯದಲ್ಲಿ ಏನಿದು 60 ಲಕ್ಷ ಸದಸ್ಯರಿರುವಂತಹ ಈ SKDRDP ಈ ಸಂಸ್ಥೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡ್ತು. ಹೀಗಾಗಿ ಅವರು ಇಲ್ಲ ಇದು ಸುಳ್ಳು ಸುದ್ದಿ ರೀ, ಇದು ಸುಳ್ಳು ಸುದ್ದಿ ಅಂತ ಹಬ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೇ ಅಲ್ಲ, ಬರೀ ಸುಳ್ಳು ಸುದ್ದಿ ಹಬ್ಸೋದು ಒಂದಲ್ಲ, ಅವರು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಕ್ರಿಮಿನಲ್ ಸೈಕಾಲಜಿಕಲ್ ಟೆಕ್ನಿಕ್. ಅದಕ್ಕೆ ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಠಾಣೆಯನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ತಾರೆ. ತಕ್ಷಣವೇ ನಾನು 4:15 ನನ್ನ ಫೇಸ್ಬುಕ್ನಲ್ಲಿ ಆ ಒಂದು ಪೋಸ್ಟ್ ಹಾಕಿದ್ದೆ. ಅಂದರೆ ಈ ಆದೇಶದ ಕುರಿತು, ಇದರ ಅಕ್ರಮ ಬಗ್ಗೆ ತನಿಖೆ ಮಾಡಿ ಅಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಆಗಿದೆ ಅಂಥೇಳಿ 4:15 ಹಾಕಿದರೆ ಹತ್ತತ್ರ ಒಂದು 6:30-7 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಬೆಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿಲಿ ಅವ್ರದ್ದು ಹಣೆ ಬರ. ಬಹುಶಃ ಈ ಪೋಸ್ಟ್ ನೋಡಿರ್ಬೇಕು, ನಾನು ಪ್ರಿಂಟೌಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದರ ಜೊತೆಗೆ SKDRDPಯ ಸಿಬ್ಬಂದಿಗಳಿದ್ದಾರೆ ಒಂದು 4-5 ಜನ. ಆ ಪೋಸ್ಟಲ್ಲಿ ಏನು ಬರೆದಿದ್ದಾರೆ ಹೇಳ್ತೇನೆ ನಿಮಗೆ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಕ್ರಮ ಬಡ್ಡಿ ದಂಧೆ, ನ್ಯಾಯಾಲಯದಿಂದ ಆದೇಶ, ಪೊಲೀಸ್ ಕ್ರಮ ಇತ್ಯಾದಿ ಸುಳ್ಳು ಸುದ್ದಿಗಳನ್ನು, ಅಂದರೆ ನಾವು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೇವಂತೆ, ಇತ್ಯಾದಿ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ದಾಖಲು. ಅಂದರೆ ದೂರು ದಾಖಲಿಸಿಬಿಟ್ಟಿದ್ದಾರೆ ಅಂತವರು. ನೋಡಿ ಇಲ್ಲಿ ಒಂದು ಕೊಟ್ಟಾರ, ಹಿಂಗೆ ತಗೊಳ್ರಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ತೆಗ್ಸ್ಯಾರ. ಆಮೇಲೆ ಕೆಳಗಡೆ ಬರೀತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ವಿರುದ್ಧ, ಅಂದರೆ ಇವ್ರ ಯೋಜನೆ ಬಹುದೊಡ್ಡ ಯೋಜನೆ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ನಿರ್ದೇಶಕರು, ಒಕ್ಕೂಟದ ಅಧ್ಯಕ್ಷರು ಮತ್ತು ಸದಸ್ಯರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಅಂದರೆ ಇದು ಹೆಂಗೆ ಹೇಳಿದರೆ ಒಂದು ಸೈಕಾಲಜಿಕಲ್, ಮಾನಸಿಕವಾಗಿ ಒಂದು ಇಂಪ್ಯಾಕ್ಟ್ ತಕ್ಷಣವೇ
ಕೊಡಬೇಕು. ಬರೀ ನಾವು ಅವರು ಇದಕ್ಕೆ ಕೌಂಟರ್ ಆಗಿ ಬರೆದ್ರೆ ಏನು ಇಫೆಕ್ಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ ಅವ್ರದೇ. ಪೊಲೀಸ್ ಸ್ಟೇಷನ್ ಅಂದ್ರೆ ಅವ್ರದ್ದು ಒಂಥರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ನಾನು ಮುಂಚಿಂದ್ರೆ ಈಗಲ್ಲ ನಾನು ಹೇಳ್ತಾ ಇರೋದು, ಈಗಿನವ್ರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಮುಂಚಿಂದ್ರೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಇವ್ರದ್ದೊಂದು ಸೆಕ್ಯೂರಿಟಿ ಆಫೀಸ್ ಇದ್ದಂಗೆ ಅದು. ಒಂದು ಉಪಯುಕ್ತವಾಗಿ ಪೊಲೀಸ್ ಸ್ಟೇಷನ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ನೋಡಿ, ಇಷ್ಟು ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಬರುವಂಥ ಒಂದು ತೀರ್ಥಕ್ಷೇತ್ರಕ್ಕೆ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ. ಸೌಜನ್ಯ ಪ್ರಕರಣ ಆದಮೇಲೆ, ಹೋರಾಟ ಆದಮೇಲೆ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮುಂಚೆ ಅಲ್ಲಿ ಒಂದು ಸೆಕ್ಯೂರಿಟಿ ಆಫೀಸ್ ಇತ್ತು. ಈಗಲೂ ಕೂಡ ಅವು ಸೆಕ್ಯೂರಿಟಿ ಆಫೀಸ್ ಥರನೇ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಒಂದು ಹಿಂಗೆ ಕೊಟ್ಟಾರೆ, ಹಿಂಗೆ ಕೊಟ್ಟು ನೋಡ್ರಿ ಕ್ರಮ ಕೈಗೊಳ್ರಿ ಅಂತೇಳಿ. ಹೀಗಾಗಿ ನಾವು ನೋಡ್ತಾನೆ ಇದ್ವಿ. ಮತ್ತೀಗ ನಿಜವಾದ ಕಾಪಿ ಕೊಡಬೇಕಲ್ಲ ಜನರಿಗೆ. ನಾವು ಸುಖ ಸುಮ್ಮನೆ ಯಾವುದೇ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ, ಸುಳ್ಳು ವಿಚಾರಗಳನ್ನು ನಾವು ಹೇಳ್ತಾ ಇಲ್ಲ. ಹೀಗಾಗಿ ತಕ್ಷಣವೇ ನಾವು ಏನು ಮಾಡಿದ್ವಿ, ನಮ್ಮ ಹೋರಾಟ ಮಿತ್ರರಾದಂಥ ಟಿ ಜಯಂತ್ ಅವರು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ RTIನಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಕೇಳಿದ್ರದನ್ನ. ಹೀಗಾಗಿ ಅದರ ಪ್ರಕಾರ ಒರಿಜಿನಲ್ ಸರ್ಟಿಫೈಡ್ ಕಾಪಿನೇ ಕೊಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫೈಡ್ ಕಾಪಿ ದಯವಿಟ್ಟು ಇಲ್ಲಿ ನೋಡಿ. ಅವಾಗ ನನಗೆ ಹೇಳಿದರು, ಸೀಲು ಸಿಗ್ನೇಚರು ಇಲ್ದಂತ ಕೊಟ್ಟರೆ ಇದನ್ನು ಹ್ಯಾಂಗೆ ನಂಬೋದು, ಇದು ಇನ್ನೊಬ್ರು ಏನೋ ಬರೆದಿದ್ರು, ಏನೇನೋ ಮೆಟ್ಟಣ್ಣ ಹಾಗೆ ಹಿಂಗೆ ಅಂತೇಳಿ ಬರೆದಿದ್ರು. ನೋಡಪ್ಪ, ಇಲ್ಲಿ ಸೀಲು ಸಿಗ್ನೇಚರು ನಿಮ್ಮ ಹಂಗಲ್ಲ. ನೀವು ಈ ಬೋಂಡಾ ಬಜ್ಜಿ ಕಟ್ಟುವಂಥ ಏನು ಸ್ಟೇಟ್ಮೆಂಟ್ ಮಾಸಿಕ ವರದಿ ಕೊಡ್ತಿರಲ್ಲ, ಹಂಗಲ್ಲ. ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಾರ್ಯಾಲಯ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು. ಸೀಲ್ ಇದೆ, ಕೆಳಗಡೆ ಸಿಗ್ನೇಚರ್ ಇದೆ. ಕೆಳಗಡೆನೂ ಕೂಡ ವಿತ್ ಸೀಲ್ ಅಂಡ್ ಸಿಗ್ನೇಚರ್ ಡಿಸ್ಪ್ಯಾಚ್ ಇದೆ. ಮತ್ತೆ ಜಯಂತ್ ಟಿ ಅವರು ಕೊಟ್ಟಂತಹ ಏನು RTIನಲ್ಲಿ ಕೊಟ್ಟಿದ್ರು ಅದಕ್ಕೆ ಅವರು ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒರಿಜಿನಲ್ ಸೀಲ್ ಅಂಡ್ ಸಿಗ್ನೇಚರ್ ಇದೆ. ಈ ನಂದು ಫೇಸ್ಬುಕ್ ಲೈವ್ ಮುಗಿದ ನಂತರ ನನ್ನ ಫೇಸ್ಬುಕ್ಕಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಈಗ ಹೋಗ್ರಪ್ಪ, ಈಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ? ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗೆ ಕೊಟ್ಟು ಹಿಂಗೆ ತೆಗಿಸ್ಕೊಳ್ರಿ. ಹಿಂಗೆ ಸುಳ್ಳು ಸುದ್ದಿನ ಇದು? ಎಷ್ಟಂತ ನೀವು ಮೂರ್ಖರನ್ನಾಗಿ ಮಾಡ್ತೀರಿ? ನಿಮ್ಮ ವಿರುದ್ಧ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಕೇಳಿ. ಇಲ್ಲಿ ಇನ್ನೊಂದು ಸರಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸರ್ಟಿಫೈಡ್ ಕಾಪಿ ಇದು. ಸರ್ಟಿಫೈಡ್ ಕಾಪಿ ಓದಿ ಹೇಳ್ತಾ ಇದ್ದೀನಿ ಕೇಳಿ. SKDRDP ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಕಾನೂನು ಕ್ರಮದ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರ ಹಾಗೂ ಅದರೊಂದಿನ ಅಡಕವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ. ಸದರಿ ಪತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆ ವಿಷಯದಲ್ಲಿ ಏನಂತ ಹೇಳಿದ್ದಾರೆ ಇವರು? ಏನಂತಿದೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ವೆರಿ ಪ್ರಾಪರ್ ವರ್ಡ್ ಯೂಸ್ ಮಾಡಿದ್ದಾರೆ. ಯೋಜನೆ ಸಂಸ್ಥೆಯ ಅಕ್ರಮ ಬಡ್ಡಿ ದಂಧೆಯ, ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ, ವಿಷಯದಲ್ಲಿ ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ಅಂತ ಬರೆದಿದ್ದಾರೆ. ನ್ಯಾಯಾಲಯ ಗಮನಿಸ್ತಾ ಇದೆ ಪ್ರತಿಯೊಂದನ್ನು ಕೂಡ. ಘನ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ರವಾನೆ ಮಾಡುವ ಕುರಿತು ಹಾಗೂ ಸಂಸ್ಥೆ ವಿರುದ್ಧ ನಡೆಯುತ್ತಿರುವ ಅಕ್ರಮ ಬಡ್ಡಿ ದಂಧೆಯ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಅಂದರೆ DC ಅವರ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾಧಿಕಾರಿ ವ್ಯಾಪ್ತಿಗೆ ಬರುವ ಸಂಸ್ಥೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಅದರಂತೆ ಸದರಿ ಉಲ್ಲೇಖಿತ ಪತ್ರದೊಂದಿಗಿನ ಅಂಶಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನೇನು ಅಕ್ರಮ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂಥೇಳಿ ನ್ಯಾಯಾಲಯದ ಆದೇಶದಂತೆ. ಈ ಪತ್ರ ಚೀಫ್ ಸೆಕ್ರೆಟರಿ ಅಂತ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಂದ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ DG and IGP ಅವರ ಕಚೇರಿಗೆ ಬಂದು ಅವರು ಆದೇಶ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿನ ಅಂತ ಹಬ್ಬಿಸ್ತೀರಾ? ಈಗ ಹಬ್ಬಸ್ ಹೋಗ್ರಿ. SKDRDPದವ್ರಿಗೆ ಹೇಳ್ತೀನಿ, ನಡೆದೇ ಆಡುವ ದೇವರು ಅವರಿಗೆ ಕೊಟ್ಟಂತಹ ಒಂದು ಪ್ರಶಸ್ತಿ ಪತ್ರ ಇದು. ಕೆಲವೊಬ್ರು ನಮ್ಮ ಸ್ನೇಹಿತರು ಇವತ್ತು ಮಧ್ಯಾಹ್ನ ನಿನ್ನೆ ಬಂದ ತಕ್ಷಣನೇ ಒಂದು ಒಳ್ಳೆ ಗೋಲ್ಡನ್ ಕಟ್ ಹಾಕ್ಸಿದ್ದಾರೆ. ಇದಕ್ಕೆ ಗೋಲ್ಡನ್ ಕಟ್, ಬಂಗಾರದ ಕಟ್ ಹಾಕ್ಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರದ್ದು ಪ್ರಿಂಟ್ಔಟ್ ತೆಗಿಸಿ ಬ್ಯಾನರ್ ಹಾಕ್ರಿ ಪ್ರತಿ ಊರೊಳಗೂ ಕೂಡ. ಆನಂತರ ಒಂದು ಈ ಎಲ್ಲ ಅಂಗಡಿಯೊಳಗೆ ಇರ್ತಾವಲ್ಲ ಪ್ರಶಸ್ತಿ, ಲೆಟರ್ ಆಫ್ ಆನರ್, ಇದು
ಪೂಜ್ಯರಿಗೆ ಏನು ನಡೆದಾಡುವ ದೇವರು ಅಂತ ಹೇಳ್ಕೊತಾರಲ್ಲ, ಅವ್ರಿಗೆ ಸಿಕ್ಕಂತಹ ನಿಜವಾದ ಪ್ರಶಸ್ತಿ ಇದು. ಅಕ್ರಮ ಮೀಟರ್ ಬಡ್ಡಿ ದಂಧೆ. ಅಭಿವೃದ್ಧಿ ಇಟ್ಟ ತಕ್ಷಣನೇ ಹೆಸರಿಟ್ಟಿರೋದು ಅಭಿವೃದ್ಧಿ, ಮಾಡ್ತಾ ಇರೋದು ಮೀಟರ್ ಬಡ್ಡಿ ದಂಧೆ. ಈಗ ಕೆಲವೊಬ್ರಿಗೆ ಹೇಳ್ತಾರೆ, ಅಲ್ಲ ಅಭಿವೃದ್ಧಿ ಅಂತ ಹೆಸರೈತೆ. ಅಲ್ಲಪ್ಪ, ಈಗ ಒಬ್ಬನು ಸಿಕ್ಕಿಬಿದ್ದ ಫ್ರಾಡ್ ಕೇಸಲ್ಲಿ, ಅವನ ಹೆಸರು ಹರಿಶ್ಚಂದ್ರ ಕುಮಾರ್ ಅಂತ ಇರ್ತದೆ. ವಂಚನೆ ಪ್ರಕರಣದಲ್ಲಿ ಅವನ ಮೇಲೆ FIR ಆಗ್ತದೆ, ತನಿಖೆ ಮಾಡ್ತಾರೆ ಪೊಲೀಸರು. ಅಯ್ಯರೇ ಯಾಕ್ರಿ ನನ್ನ ಮೇಲೆ ಕ್ರಮ ಕೈಗೊಳ್ತೀರಿ, ನನ್ನ ಹೆಸರು ಹರಿಶ್ಚಂದ್ರ ಅಂತ ಐತೆ, ಹೆಸರು ಹರಿಶ್ಚಂದ್ರ ಐತೆ, ಯಾಕೆ ತನಿಖೆ ಮಾಡ್ತೀರಿ ಅಂತ ಹೇಳಿದ್ರೆ ಮಾಡಿರೋ ಕೆಲಸ ಏನು? ಫ್ರಾಡ್ ಕೆಲಸ ಹೊತ್ತಾನೆ, ತನಿಖೆ ಮಾಡಬೇಕಲ್ಲ. ಇವರು ಅಭಿವೃದ್ಧಿ ಅಂತ ಹೆಸರು ಇಟ್ಟ ತಕ್ಷಣನೇ ತನಿಖೆನೇ ಮಾಡಬಾರ್ದ. ಅದರ ಸಲುವಾಗಿ ಇವರು ಅರ್ಥ ಮಾಡ್ಕೋಬೇಕು, ಇವರು ಬರೀ ಇಷ್ಟು ದಿನ ಎಲ್ಲರನ್ನು ಹುಚ್ಚರನ್ನ ಮಾಡ್ತಾ ಹೋದ್ರು, ಎಲ್ಲರನ್ನು ಖರೀದಿ ಮಾಡ್ತಾ ಹೋದ್ರು. ಈ ಪ್ರತಿ ನಮಗೆ ಸಿಗಬಾರ್ದು ಅಂತ ಹೇಳಿ ಇವರು ಸೆಟ್ಟಿಂಗ್ ಸುರೇಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಈ ನಡೆದಾಡುವ ದೇವರು ಒಬ್ಬರು ತಮ್ಮ ಇದ್ದಾರೆ, ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ. ಎಷ್ಟು ಒದ್ದಾಡಿದ್ರು ಅಂತ ಹೇಳಿದ್ರೆ, ವಿಧಾನಸೌಧದ ಎಲ್ಲಾ ಕೋಣೆಗೂ ಕೂಡ ಅಡ್ಡಾಡಿದ್ರು. ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಇವರು ಎಷ್ಟೆಷ್ಟು ಟೇಬಲಿಗೆ ಹೋಗಿದ್ದಾರೆ, ಆ ಟೇಬಲು ನಮಗೂ ಕೂಡ ಗೊತ್ತಿದೆ. ವಿಧಾನಸೌಧದೊಳಗೆ ಎಷ್ಟು ಟೇಬಲ್ ಅದಾವ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿ ಹೋಗಿ ಒದ್ದಾಡಿ, ಈ ಪ್ರತಿಯನ್ನು ಕೊಡಬೇಡ್ರಿ, ನಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ತಾರೆ ಅಂತ ಹೇಳಿ ಬಹಳಷ್ಟು ಲಗಾಟ ಹೊಡೆದ್ರು ಇವರು. ಆದರೂ ಕೂಡ ಒಂದು ನೆನಪಿಟ್ಕೋಬೇಕು, ಇವರು ಏನು ಇವರು ಫ್ರಾಡ್ ಟೀಮ್ ಇದೆಯಲ್ಲ, ಎಲ್ಲ ಹೊತ್ತಿನಲ್ಲಿ ಎಲ್ಲರನ್ನೂ ಮೂರ್ಖರನ್ನ ಮಾಡಕ್ ಆಗೋದಿಲ್ಲೋ ಹಾಗೆ, ಅದೇ ರೀತಿ ಎಲ್ಲರನ್ನೂ ಕೂಡ ಎಲ್ಲ ಸಮಯದಲ್ಲೂ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಮಾರಾಟಕ್ಕಿಲ್ಲ. ಸರ್ಕಾರದಲ್ಲಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ಬೋದು, ನ್ಯಾಯಾಲಯದಲ್ಲಿರ್ಬೋದು, ಎಲ್ಲರನ್ನು ನೀವು ಖರೀದಿ ಮಾಡೋಕ್ಕಾಗೋದಿಲ್ಲ. ನೀವು ಹೋಗಿ ಅಂತಲ್ಲಿ ಏನು ಹೇಳಿದ್ರಿ ವಿಧಾನಸೌಧದಲ್ಲಿ, ನೀವು ಯಾರ್ಯಾರಿಗೆ ಕೇಸ್ ವರ್ಕರಿಗೆ ಹೇಳಿದಿರಿ, ನೈಟ್ ಡಿನ್ನರಿಗೆ ಬನ್ನಿ, ವ್ಯವಹಾರ ಮಾಡೋಣ, ಈ ಪ್ರತಿ ಕೊಡಬೇಡಿ, ಇಲ್ಲೇ ಇಟ್ಕೊಳ್ಳಿ, ಎಲ್ಲ ಗೊತ್ತಿದೆ ನಮಗೆ, ಎಕ್ಸ್ಪೋಸ್ ಮಾಡ್ತೀವಿ ಅದನ್ನು ಕೂಡ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೇಸ್ ವರ್ಕರ್ ಯಾರು ನಿಮ್ಮ ಪರವಾಗಿ ಡೀಲಿಂಗ್ ಮಾಡ್ತಾ ಇದ್ದಾನೆ ಅದು ಗೊತ್ತಿದೆ, ಅವ್ರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಡೀಲಿಂಗ್ ಮಾಡ್ಕೊಳ್ತೀರಾ ವಿಧಾನಸೌಧಕ್ಕೆ ಹೋಗಿ? ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡೀಲಿಂಗ್ ಮಾಡ್ಕೊಳ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಈ ಪ್ರತಿ ಇವತ್ತು ಲಭಿಸಿದೆ. ಕಟ್ ಹಾಕಿಸ್ಕೊಳ್ರಿ, ಅದನ್ನ ಲ್ಯಾಮಿನೇಷನ್ ಮಾಡಿ ಕಟ್ ಹಾಕಿಸಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಳ್ಳಿ. SKDRDP ಅಂಗಡಿ ಒಳಗೆ ನೇತು ಹಾಕ್ರಿ. ಎಲ್ಲರೂ ಹಾಕ್ತಾರಲ್ಲ ಅವ್ರವ್ರ ಅಂಗಡಿ ಒಳಗಡೆ, ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಈ ಪ್ರಶಸ್ತಿ ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು, ಈ ಏನು ಆದೇಶದ ಕೆಲವೊಬ್ರು ಕೇಳ್ತಾರೆ ಸರ್, ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಆದೇಶ ಆಗಿರುವುದರಿಂದ ದಯವಿಟ್ಟು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಹೇಳಿದೀವಂತಲ್ಲ, ಎಷ್ಟೋ ವಿಡಿಯೋಗಳನ್ನು ಅವರೇ ಹಾಕ್ತಾ ಇದ್ದಾರೆ. ದಯವಿಟ್ಟು ವಿಡಿಯೋಗಳದ್ರ ಜೊತೆಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ. ಪೊಲೀಸ್ ಠಾಣೆಗೆ, ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಮಹಾನಿರ್ದೇಶಕರ ಆದೇಶವನ್ನೇ ನಾನು ತೋರಿಸಿದ್ದೀನಿ. ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದೆ. ಆಕ್ಚುಲಿ ಇದನ್ನ 60 ಲಕ್ಷ ಜನರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮುಖ್ಯ ಪತ್ರಿಕೆಗಳು ಇದನ್ನ ಪ್ರಕಟ ಮಾಡಬೇಕಾಗಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಮುಖ್ಯ TV ಚಾನೆಲ್ಗಳು ಮಾಡಬೇಕಾಗಿತ್ತು. 10,000 ಈ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಂದು 3-4 ದಿನ ಅದನ್ನೇ ರುಬ್ಬಿದ್ರು. ಆದರೆ 60 ಲಕ್ಷ ಜನಕ್ಕೆ ಸಂಬಂಧಪಟ್ಟಂತಹ ಒಂದು ಅತ್ಯಂತ ಜನಪರ ಕಾಳಜಿ ಇರುವಂತಹ ಆದೇಶ, ಸರ್ಕಾರಿ ಆದೇಶ, ಪೊಲೀಸ್ ಇಲಾಖೆಯ ಆದೇಶವನ್ನ ಯಾರು ಕೂಡ ದೊಡ್ಡ ದೊಡ್ಡ TV ಚಾನೆಲ್ಗಳು ಮಾಡ್ತಾ ಇಲ್ಲ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದ ಇಫೆಕ್ಟ್ ಎಷ್ಟು ಇದೆ, ಯೂಟ್ಯೂಬ್ ಇಫೆಕ್ಟ್ ಎಷ್ಟಿದೆ, ಫೇಸ್ಬುಕ್ ಇನ್ಸ್ಟಾಗ್ರಾಮದ ಇಫೆಕ್ಟ್ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ಬಿಜಾಪುರದಲ್ಲಿ ನಡೀತು, ಮೊನ್ನೆ ಚಾಮರಾಜನಗರದಲ್ಲಿ, ಗುಂಡ್ಲುಪೇಟೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಹರಪನಹಳ್ಳಿ ಇರಬಹುದು, ದಾವಣಗೆರೆ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದರ ಬಗ್ಗೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ದಯವಿಟ್ಟು ನಾನು ವಿನಂತಿ ಮಾಡೋದು, ಕಿರುಕುಳ ಕೊಟ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಈ ಆದೇಶ ಕಾಪಿಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಏನೇನೋ ಅಕ್ರಮಗಳು ನಡೀತಾ ಇದೆ ಅದನ್ನ ದಯವಿಟ್ಟು ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕಾನ್ಸ್ಟೇಬಲ್ಗಳಿಗೆ ಸ್ವಲ್ಪ ಹೇಳಿ ನೋಡಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಅಂತ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ. ಕಂಪ್ಲೇಂಟ್ ಆದ್ರೆ ದಯವಿಟ್ಟು ಹೆದರಬೇಡಿ. ನೀವು ಹೋಗಿ ಎಷ್ಟು ನೀವು ದುಡ್ಡು ಕಟ್ಟಿದ್ದೀರಾ, ಇಷ್ಟು ವರ್ಷ, 10 ವರ್ಷ, 5 ವರ್ಷ, 15 ವರ್ಷ, 20 ವರ್ಷದಿಂದ ಕಟ್ಟಿದ್ದೀರಿ, ಅದರ ಸಂಪೂರ್ಣ ವಿವರವನ್ನು ಕೊಡಿ. ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕಿ. ನಾನು ಹೇಳ್ತಾ ಇದ್ದೇನೆ, 20% ಇಂದ 40% ತನಕ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿದ್ದಾರೆ.
ಸಾಕಷ್ಟು ಲಕ್ಷಾಂತರ, 1-2 ಸಾವಿರ ಅಲ್ಲ, ಲಕ್ಷಾಂತರ ಉದಾಹರಣೆಗಳು ನಮ್ಮ ಹತ್ರ ಇದೆ. ಲಕ್ಷಗಟ್ಟಲೆ ಉದಾಹರಣೆ ಇದೆ. ಇಟ್ ಈಸ್ ಮೋರ್ ದನ್ 20%, ಅಪ್ ಟು 40%, 50% ವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅದು ಇರಬೇಕಾಗಿರೋದೇನು, ಬರೀ 7%. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಸಂಘದಿಂದ RBI ನಿಯಮ ಇದೆ. RBI ಹೇಳುತ್ತೆ ಸ್ವಸಹಾಯ ಗುಂಪು ಇದ್ರೆ ಅವ್ರಿಗೆ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೇಳುತ್ತೆ. ಎಷ್ಟು? 7%. 1% ನೀವು ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿ, 8%. ಅದರ ಮುಖಾಂತರ ನೀವು ಲೆಕ್ಕ ಹಾಕಿ, 7% ಅಂತ ಲೆಕ್ಕ ಹಾಕಿ. NRLM ನಲ್ಲಿ ಇನ್ಕ್ಲೂಡ್ ಆಗಿದ್ರೆ ಬರೀ 4%ಗೆ ಇನ್ಕ್ಲೂಡ್ ಮಾಡಿಕೊಂಡು ಉಳಿಕಿದ್ದನ್ನೆಲ್ಲ ವಾಪಸ್ ಇಸ್ಕೊಳ್ಳಿ ನೀವು ಅದನ್ನ. ಇದನ್ನ ಪೊಲೀಸ್ ಠಾಣೆಗೆ ವಿವರವಾಗಿ ಕೊಟ್ಟು ಅವರ ಮೇಲೆ ದೂರನ್ನು ದಾಖಲು ಮಾಡಿ. ಯಾರ ಮೇಲೆ? ಅಲ್ಲಿ ಸಂಘದ ಮೇಲೆ ಅಲ್ಲ, ಅದು ನಿಮ್ಮದೇ ಸಂಘ. SKDRDP ಇದೆಲ್ಲ ಆಗ್ತಾ ಇರೋದು SKDRDP ಟ್ರಸ್ಟ್ ಯಾರು ಅಧ್ಯಕ್ಷರಿದ್ದಾರೆ, ಯಾರು ಅದರದ್ದು ಏನೇನೋ ನಿರ್ದೇಶಕರಿದ್ದಾರೆ, ಅವರ ಮೇಲೆ ಅದರ ಪ್ರತಿಯನ್ನು ಕೂಡ ಕೊಡ್ತೀವಿ. ಅವ್ರ ಮೇಲೆ ದೂರನ್ನು ದಾಖಲೆ ಮಾಡಬೇಕಾಗುತ್ತೆ. ಆ ಥರ ಮಾಡಿ. ನಿಮ್ಮ ಜೊತೆಗೆ ಈ ರಾಜ್ಯದ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಜೊತೆಗೆ ಈ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಇದೆ, ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ. ಈ ಮಾತನ್ನ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ದೂರನ್ನು ದಾಖಲೆ ಮಾಡಿ. ಮತ್ತು ಸಹಾಯವಾಣಿ ಕೂಡ ಈಗ ನಿಮ್ಗೆ ಗೊತ್ತಿದೆ, ಸಂತೋಷ್ ಶೆಟ್ಟಿ ಅವರು ಮತ್ತೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಶೈಲಜಾಕ್ ಅವರು, ಅವರೆಲ್ಲರೂ ಕೂಡ ಈ ಕುರಿತಾದಂತೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಏನೇ ನಿಮಗೆ ಮಾಹಿತಿ ಬೇಕಾಗಿದ್ದರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ವಾಟ್ಸಪ್ ನಂಬರ್ ಕೂಡ ತಮ್ಮೆಲ್ಲರ ಹತ್ರನೂ ಇದೆ. ಈಗ ಇವರು ಇನ್ನೊಂದು ವಿಷಯ, ಮುಖ್ಯ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಂದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರು ಒಂದು ಏನೋ ಅವರ SKDRP ಅವರಿಗೆ ಒಂದು ಇದನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಠರಾವುಗಳನ್ನು ನಗೆಪಾಟ್ಲಿ ನಗಬೇಕು ಅದನ್ನು ನೋಡಿಕೊಂಡು. ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ, ಗಂಭೀರ 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 ಅಂಥೇಳಿ. ಎಲ್ಲದಕ್ಕೂ ಇವ್ರು ಗಂಭೀರ ಅಂತ ಕೆಳಗಡೆ ಬರೀತಾರೆ. ಅದ್ರಾಗ ನೋಡಿ, ಇದರಲ್ಲಿ ಸುಮಾರು 4 ಪೇಜಿಂದಿದೆ, 4-6 ಪೇಜಿಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಏನೇನು ಇವರು ಹೇಳೋದೇನು ಮಾಡೋದೇನು ಅದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ಒಂದನೇದ್ದು, ಸಂಸ್ಥೆಯ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ನಿಯಮಗಳನ್ನು ಪಾಲಿಸಿಕೊಂಡು ಅನುಪಾಲನೆ ಮಾಡುತ್ತಾ ಕಾರ್ಯನಿರ್ವಹಿಸಬೇಕು. ಶಿಸ್ತುಬದ್ಧವಾಗಿ ಮಾಡ್ರಿ ಅಂತ ಹೇಳ್ತಾರೆ. ಶಿಸ್ತು ಏನಂತೇಳಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ ಏನು ಹೇಳಿದರು ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಪ್ರತಿಯೊಂದು ಹಂತಗಳನ್ನು ಗಮನದಲ್ಲಿಟ್ಟು ಮಾಡಬೇಕು. ಪ್ರತಿ ಕೆಲಸಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇದೆ, ನೀತಿ ನಿಯಮಗಳು ಇರುತ್ತದೆ. ಇತ್ತೀಚೆಗೆ ಪ್ರತಿಯೊಂದು ಸಂಸ್ಥೆಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ, ಇಲಾಖೆಯಿಂದ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಈ ಆದೇಶದ ಇಫೆಕ್ಟ್ ಅದು, ಹೋರಾಟದ ಇಫೆಕ್ಟ್ ಅದು. SP ಅವರು, ಜಿಲ್ಲಾಧಿಕಾರಿಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದೆಯಲ್ಲ. ಇಷ್ಟು ದಿನ ನಾವು ಇಷ್ಟೇ ಮಾಡ್ತಿದ್ವಪ್ಪ, ನಮ್ದೇ ನಡೀತಾ ಇದ್ದು ದರ್ಬಾರು, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಈಗ ಅವರೇ ಹೇಳಿದ್ದಾರೆ ನೋಡಿ, ಈಗ ಕಾನೂನಾತ್ಮಕವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಇವೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು. ನೋಡ್ರಪ್ಪ, ಎಲ್ಲರೂ ನೋಡ್ತಾ ಇದ್ದಾರೆ. ಇಷ್ಟು ದಿನ ಬೆಕ್ಕು ನಾವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ವಿ, ಯಾರಿಗೂ ಗೊತ್ತಿಲ್ಲ ಅಂಥೇಳಿ. ನಾವು ನಮ್ಮದೇ ದರ್ಬಾರ್. ಈಗ ಹಂಗಲ್ಲ, ಕಾನೂನಾತ್ಮಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಹುಷಾರಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಪ್ರಮುಖವಾಗಿ, ನಾವು ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದೇವೆ. ಉದಾಹರಣೆಗೆ, ಬ್ಯಾಂಕಿಗೆ ನಾವು ಒಂದು ರೀತಿಯ ಸೇವಾ ಪ್ರತಿನಿಧಿಗಳಾಗಿದ್ದೇವೆ. ಯಾಕಂತ ಹೇಳಿದ್ರೆ BC ಟ್ರಸ್ಟ್, ಬಿಸ್ನೆಸ್ ಕಮಿಷನ್ ಏಜೆಂಟ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೂ ಬ್ಯಾಂಕಿನಿಂದ ಸಹಕಾರ ದೊರೆಯುತ್ತದೆ ಅಂತ ಹೇಳಿದ್ರೆ ದುಡ್ಡು ಬ್ಯಾಂಕಿಂದ ಅಂತ ಹೇಳಿ. ಹೌದಾ? ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ತೋರಿಸ್ತೇನೆ ನಿಮಗೀಗ. ಬ್ಯಾಂಕುಗಳನ್ನು ಸಂಬಂಧಿಸಿದ ಇಲಾಖೆಯ RBI ನಿಯಂತ್ರಕಗಳು ಗಮನಿಸುತ್ತಿರುತ್ತದೆ. RBI ಏನ್ ಹೇಳ್ತದೆ? 3 ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. 3 ತಿಂಗಳಿಗೊಮ್ಮೆ. ವಾರ ಹೋಗಿ ಬಡ್ಡಿ ವಸೂಲಿ ಮಾಡಿ ಅಂತ ಹೇಳೋದಿಲ್ಲ. ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿ. RBI ಗಮನಿಸುತ್ತಿದ್ದ RBI ಮಾಸ್ಟರ್ ಸರ್ಕ್ಯುಲರ್ ಕೂಡ ನಾನು ಕೊಟ್ಟಿದ್ದೇನೆ, ಹೇಳಿದ್ದೇನೆ ಎಲ್ಲರಿಗೂ ಕೂಡ. ಆದುದರಿಂದ ನಮಗೆ ಬ್ಯಾಂಕುಗಳ ನೀಡಬೇಕಾದ ನಿಯಮಗಳನ್ನು ಗಮನದಲ್ಲಿರಿಸಿಕೊಂಡು ಮುಂಚಿತವಾಗಿ ತಯಾರಾಗಿರಬೇಕು. ಇವರು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಕೇಳಿ ಇಲ್ಲಿ. ನಾನು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ಮತ್ತೀಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದಿಷ್ಟು ಲೀಡರ್ಗಳು ಕಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೀಡರ್ಗಳನ್ನ ಕಳಿಸೋದು, ಪೊಲೀಸ್ ಸ್ಟೇಷನ್ಗೆ ಪೈರುವಿಕೆ ಮಾಡೋದು ಅಂತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ಕಡೆ ಪೈರುವಿಕೆ ಮಾಡಕ್ಕೆ ಕಳಿಸ್ತಾರೆ. ಇದನ್ನ ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿರುವಂತಹ ಏನು ಸೇವಾ ಪ್ರತಿನಿಧಿಗಳು, ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಹೋಗ್ತಾರೆ, ಅವ್ರ ವಿರುದ್ಧ ನಾವಲ್ಲ. ಇದರದ್ದು ಉದ್ದೇಶ ಏನು ಗೊತ್ತಾ? ಈ ಆದೇಶ ಎದಕ್ಕೆ ಹೊಡಿಸ್ತಾರೆ ಅಂತ ಹೇಳಿದ್ರೆ,
ನಾಳೆ ಏನೇ ಆದರೂ ಕೂಡ ನಿಮ್ಮ ಮೇಲೆ ಎತ್ತಿ ಹಾಕ್ತಾರೆ ಇದನ್ನ. 100ಕ್ಕೆ 100 ಸ್ಕ್ಯಾಂಡಲ್ಲೇ ಇದು. ಹಾಕ್ಕೊಂಡೇ ಹಾಕೋತಾರೆ. ಅವಾಗ ಏನು ಹೇಳ್ತಾರೆ ಗೊತ್ತಾ ಇವರು? ಇಲ್ಲಪ್ಪ, ನಾವು ಅವಾಗಲೇ ಆದೇಶ ಹೊರಡಿಸಿದೆ, ನಾವು ದೇವರು, ನಾವು ನಡೆದಾಡುವ ದೇವರು, ನಾವು ಆಕಾಶದಾಗ ನಡೆದಾಡ್ತೀವಿ, ನಾವು ಭೂಲೋಕದಲ್ಲಿ ನಮ್ಮ ಸೇವಾ ಪ್ರತಿನಿಧಿಗಳು ನಡೆದಾಡ್ತಾ ಇದ್ದಾರೆ, ಯೋಜನಾ ಅಧಿಕಾರಿಗಳು ನಡೆದಾಡ್ತಾ ಇದ್ದಾರೆ. ಈ ಅಧಿಕಾರಿ ಅನ್ನೋದೇ ತಪ್ಪು. ಅದು ಒಂದು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟಿಗೆ ಯಾರಾದರೂ ಅಧಿಕಾರಿ ಅಂತ ಇರ್ತಾರೆ, ಅವ್ರ ನೌಕರಿಗೆ ಅಧಿಕಾರಿ ಅಂತ ಕರೀತಾರೆ ಕೆಲಸ ಮಾಡೋರಿಗೆ, ಆದರೂ ಕೂಡ ಇವರು ಅಧಿಕಾರಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾವು ಭೂಲೋಕದಲ್ಲಿ ಸೇವಾ ಪ್ರತಿನಿಧಿಗಳಿರ್ತಾರೆ, ಅವರು ತಪ್ಪು ಮಾಡಿದ್ದು ಅಂತ ತಾವು ಜಾರ್ಕೊಳ್ಳೋದಕ್ಕೆ ಇಂತಹ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಇವರ ಪರವಾಗಿ ವಕಾಲತ್ತು, ಪೊಲೀಸ್ ಠಾಣೆಗೆ ಹೋಗಿ ವಕಾಲತ್ತು ವಹಿಸುವಂತ ಎಲ್ಲ ಲೀಡರ್ಕೆ ಮಾಡ್ತಿರಲ್ಲ, ದಯವಿಟ್ಟು ನೆನಪಿರಲಿ, ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. 100ಕ್ಕೆ 100 ಸ್ಕ್ಯಾಂಡಲ್ ಆಗೋದು ಗ್ಯಾರಂಟಿ. ಇವರು ನಿರ್ಮಲಾ ಅಕ್ಕನ್ನಾದ್ರೂ ಕರೆಸ್ಲಿ, ನಿರ್ಮಾ ಅಕ್ಕನ್ನಾದ್ರೂ ಕರೆಸ್ಲಿ, ರಿನ್ನು, ಸರ್ಫು, ಎಕ್ಸೆಲ್, ಎಷ್ಟೇ ಯಾವುದೇ ಅಕ್ಕನ ಕರ್ಕೊಂಡ್ರು ಕೂಡ ಇವ್ರ ಕೊಳೆ ತಳ್ಕೊಳಕ್ ಆಗೋದಿಲ್ಲ. ಇದನ್ನೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಈ ಆದೇಶವನ್ನು ಹೊರಡಿಸಿದೆ ಇವರ ಅಕ್ರಮ ಬಗ್ಗೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಹಿಂದೆ ಜನಾರ್ದನ್ ರೆಡ್ಡಿ ಮೈನಿಂಗ್ ಹಗರಣ ಆಗ್ಬೇಕಾದ್ರೆ ಎಲ್ಲರೂ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರು, ಎಲ್ಲರೂ ಕೂಡ ತಿಂದ್ರು ದುಡ್ಡು. ಕೊನೆಗೆ ಏನಾಯ್ತು? ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಜೈಲಿಗೆ ಹೋದ್ರು. ಆ ಪರಿಸ್ಥಿತಿ, ಮೈನಿಂಗ್ ಆಫೀಸರ್ಸ್ ಹೋದ್ರು, ರೆವಿನ್ಯೂ ಆಫೀಸರ್ಸ್ ಹೋದ್ರು, ಪೊಲೀಸ್ ಅಧಿಕಾರಿಗಳು ಹೋದ್ರು ಜೈಲಿಗೆ. ಇದು ಕೂಡ ಸ್ಕ್ಯಾಂಡಲ್ ಆಗೇ ಆಗತ್ತೆ. ಇದು ಇಡೀ ದೇಶ ಕಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ ಅದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಎಲ್ಲ ವಿಷಯಗಳನ್ನ ಪೊಲೀಸ್ ಠಾಣೆ ಗಮನಕ್ಕೂ ಕೂಡ ನಾನು ತರ್ತಾ ಇದ್ದೀನಿ. ಸರಿ. ಈ ನಡುವೆ ಇನ್ನೊಂದು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಇವರು, ನಡೆದಾಡುವ ದೇವರು ಟೀಮು. ಯಾಕಂದ್ರೆ ನಡೆದಾಡುವ ದೇವರು ಎಷ್ಟೇ ಕುಣಿದಾಡಿದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಸಲುವಾಗಿ ನಮ್ಮ ಹೋರಾಟದ ನಾಯಕರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಏನೇನೋ ಒಂದು ಫೇಕ್ ಈಗ ಹಾಕಿದ್ರಲ್ಲ, ಇಲ್ಲಿ ಈ ಫೇಕ್ ಹಾಕಿದ್ರಲ್ಲ, ಇದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದೇ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಫಿಡವಿಟ್ ಬರೆದು ಬಿಟ್ಟಿದ್ದಾರೆ. ಏನೋ ಮರು ತನಿಖೆ ಮಾಡಬಾರ್ದು ಅಂತ ಹೇಳಿ. ದಯವಿಟ್ಟು ಯಾರು ಕೂಡ ಈ ಫೇಕ್ ಗ್ಯಾಂಗ್ 420 ಗ್ಯಾಂಗ್ ಏನಿದೆ, ದಯವಿಟ್ಟು ಅವುಗಳನ್ನು ನಂಬಬೇಡಿ. ಇವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬಾಯಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇದೆಯಲ್ಲ ಈಗ ಸೌಜನ್ಯ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಬ್ಬನು ಯಾವನು ಹಾಕಿದ್ದ, ಏನಂತ 90 ದಿನ ಆಯಿತು ಇನ್ನೂ ಯಾಕೆ ಹೋಗಿಲ್ಲ, ಅದು ಇದು ಅಂತ ಕೇಳ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕೇಳಿ ಹೋಗ್ಬೇಕಾ? ನಿಮ್ಮ ನಡೆದಾಡೋ ದೇವರು ಹೋಗಿ ದಿಲ್ಲಿಗೆ ಹೋಗಿ CBI ಕಚೇರಿ ಮುಂದೆ ಉರುಳು ಸೇವೆ ಮಾಡಿ ಬಂದ್ರಲ್ಲ, ಸಂತೋಷ್ ರಾವ್ನ ವಿರುದ್ಧ ಅಪೀಲ್ ಹೋಗಿ ಬಂದ್ರಲ್ಲ, ನಮ್ಮನ್ನು ಕೇಳಿ ಹೋಗಿದ್ರ ನೀವು? ನಾವು ನಿಮ್ಮನ್ನು ಕೇಳಿ ಕೆಲಸ ಮಾಡಬೇಕಾ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ ನಾವು? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ದಿವಸ ಸಮಯ ಯಾವಾಗ ಹೋಗಬೇಕು, ನಮ್ಮ ಲೀಗಲ್ ಟೀಮ್ ಇದೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಖಂಡಿತ ಈ ಹೋರಾಟಕ್ಕೆ ನ್ಯಾಯಾಲಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮರು ತನಿಖೆ ಮಾಡಬಾರ್ದು ಅಂತ ಹಾಕಿದ್ರು. ದಯವಿಟ್ಟು ಇವೆಲ್ಲ ಥರ್ಡ್ ಕ್ಲಾಸ್ ಫೇಕ್ ಸ್ಟೇಟ್ಮೆಂಟ್, ಇವು ಫೇಕ್ ಪೋಸ್ಟ್ಗಳಿವು. ಅವ್ರಿಗೆ ಈ ಏನು ಫೇಕ್ ಹಾಕ್ತಾರಲ್ಲ, ಕಾನೂನಿನ ಜ್ಞಾನ ಇಲ್ಲವೇ ಇಲ್ಲ. ಆನಂತರ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅವ್ರ ಹತ್ರ. ಅವ್ರಿಗೆ ಗೊತ್ತಿರೋದು ಬರೀ ಒಂದೇ ಅಕ್ಷರ, ಏನು ಸಿ ಒಂದೇ ಸಿ ರಿಪೋರ್ಟ್. ಅತ್ಯಾಚಾರ ಮಾಡಿ ಬಿಸಾಕೋದು, ಕೊಲೆ ಮಾಡೋದು, ಸಿ ರಿಪೋರ್ಟ್ ತಗೊಳ್ಳೋದು. ವೇದವಲ್ಲಿ, ಪದ್ಮಲತಾ, ಆನೆ ಮಾವತ ಎಲ್ಲ ಸಿ ರಿಪೋರ್ಟ್ ತಗೊಂಡಿದ್ದವರು. ಅವ್ರಿಗೆ ಗೊತ್ತಿರೋದು ಒಂದೇ ಸಿ ರಿಪೋರ್ಟ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಹೀಗಾಗಿ ಯಾರು ಈ ಫೇಕ್ ಮಾಹಿತಿಗಳ ಬಗ್ಗೆ ದಯವಿಟ್ಟು ಯಾರು ಕೂಡ ಬಲಿಯಾಗಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವನ್ನು, ಅತ್ಯಂತ ಕುತೂಹಲಕಾರಿ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ನೀವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಪ್ರಶಸ್ತಿ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಪ್ರತಿದಿನ ಪತ್ರಿಕೆಯೊಳಗೆ ನೀವು ನೋಡ್ತಿರ್ಬೇಕು, ಅವ್ರಿಗೆ ಈ ಪ್ರಶಸ್ತಿ ಸಿಕ್ತು, ಆ ಪ್ರಶಸ್ತಿ ಸಿಕ್ತು. ಆಮೇಲೆ 4 ವರ್ಷದ ಬಾಲಕಿ 50 ಶ್ಲೋಕಗಳನ್ನು ಹೇಳಿಬಿಟ್ಲು. 3 ವರ್ಷದ ಬಾಲಕ ಒಂದು 10 ನಿಮಿಷದಲ್ಲಿ 100 ಬಸ್ಕಿ ಹೊಡೆದ. ಅಲ್ಲೇ ನೋಡ್ತಿರಲ್ಲ ನೀವು. ಆ ಥರ ಪ್ರಶಸ್ತಿ ಕೊಡುವಂತಹ ಒಂದು ಕಂಪನಿ, ಅದರದ್ದು ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ, ಅದೊಂದು ಕಂಪನಿ. ಆ ಕಂಪನಿ ಬಗ್ಗೆ ಎಷ್ಟೊಂದು, ಅದರ ವಿರುದ್ಧ ಎಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ ಹೇಳಿದರೆ,
ಆ ಮಹಾಶಯರು, ಆ ಕಂಪನಿ ಮಹಾಶಯರು, ಆ ಕಂಪನಿ ಚೇರ್ಮನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಭಾರತದೊಳಗೆ, ಥೈಲ್ಯಾಂಡು, ಮಲೇಷಿಯಾ, ಆಫ್ರಿಕನ್ ಕಂಟ್ರೀಸ್ನಲ್ಲಿ. ಏನಂತ ಹೇಳಿದರೆ ಅವ್ರದ್ದು ಬಿಸ್ನೆಸ್ ಏನಂತ ಹೇಳಿದರೆ ಪ್ರಶಸ್ತಿ ಕೊಡೋದು. ಸುಮ್ಮನೆ ಪುಕ್ಸಟ್ಟೆ ಕೊಡೋದಿಲ್ಲ ಅವರು. ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಜಾಲತಾಣಗಳಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಕೂಡ ಈಗ ನಿಮಗೆ ಲಭ್ಯ ಇರ್ತದೆ. ಇದು ಲೈವ್ ಮುಗಿದ ತಕ್ಷಣವೇ ಹಾಕ್ತೀನಿ. ಅವ್ರು ಏನು ಮಾಡ್ತಾರೆ, ಅವರ ಚಟುವಟಿಕೆ, ಅವರ ಬಿಸ್ನೆಸ್ ಏನು ಅಂತ ಹೇಳಿದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಬಿಡೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತೇಳಿ. ಆಮೇಲೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಯೂನಿವರ್ಸಿಟಿ. ಅದರ ಮುಖ್ಯ ಕಚೇರಿ ಇರುವುದು ಫರೀದಾಬಾದ್ನಲ್ಲಿ, ಉತ್ತರ ಭಾರತ ಫರೀದಾಬಾದ್ನಲ್ಲಿ. ಅದರಿಂದ ಆಪರೇಟ್ ಮಾಡ್ತಾರೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ISO ಮಾನ್ಯತೆ ಇರುವಂತಹ ಸಂಸ್ಥೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರುವಂತಹ ನಿರ್ದೇಶಕರ ಒಂದು ತಂಡವನ್ನೇ ಹೇಳಿಕೆ ಕೊಟ್ಟಿದೆ, ಪ್ರಕಟಣೆಯನ್ನು ಹೊರಡಿಸಿದೆ. ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಇದು ಒಂದು ಫ್ರಾಡ್ ಆಗಿರುತ್ತದೆ. ಇದನ್ನು ದಯವಿಟ್ಟು ನಂಬಬೇಡಿ. ಇದು ಇಂಡಿಯಾ ಅನ್ನುವ ಹೆಸರಿಟ್ಟು ಭಾರತಕ್ಕೆ ಮಸಿ ಬಳಿಯುತ್ತಿದೆ. ಇದು ಸ್ವತಃ ಒಂದು ಫ್ರಾಡ್ ಕಂಪನಿಯಾಗಿದ್ದು ದುಡ್ಡಿಗೋಸ್ಕರ ಇದು ಪ್ರಶಸ್ತಿ ಕೊಡುವಂತಹ ದಂಧೆ, ಅವ್ಯವಹಾರ ಮಾಡುತ್ತಿದೆ ಅಂಥೇಳಿ ISO ಮಾನ್ಯತೆ ಇರುವಂತಹ ನಿರ್ದೇಶಕರ ತಂಡನೇ ಇದನ್ನು ಹೇಳಿದೆ. ಇವರೇನು ಮಾಡ್ತಾರೆ, ಒಬ್ಬ ಬಾಲಕನಿಗೆ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಒಂದು 10 ನಿಮಿಷದಲ್ಲಿ 100 ಬಸ್ಗೆ ಹೊಡೆದಿದ್ದ ಅಂಥೇಳಿ. ಫ್ಯಾಕ್ಟ್ಸ್ ಚೆಕ್ ಮಾಡಿದರೆ ಅವನಿಗೆ ಅವನ ಮಂಚದಿಂದನೇ ಜಿಗ್ಯಾಕೆ ಬರೋದಿಲ್ಲ. ಅಂಥವನಿಗೆ ಇವರು ಪ್ರಶಸ್ತಿ ಕೊಟ್ಬಿಡ್ತಾರೆ. ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ, ಇವರೇ ಹಾಕಿದ್ದಾರೆ. 8,000ದಿಂದ 2 ಲಕ್ಷ ತನಕ ಪ್ಯಾಕೇಜ್ ಇರ್ತದೆ. ನೀವು 8,000 ಕೊಟ್ರೆ ಒಂದು ರಿವಾರ್ಡ್ ಕೊಡ್ತಾರೆ ನಿಮಗೆ. 50,000 ಕೊಟ್ಟರೆ ಅದನ್ನು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. 2 ಲಕ್ಷ ಕೊಟ್ಟರೆ ಪತ್ರಿಕೆಗಳು, ಸ್ಥಳೀಯ ಪತ್ರಿಕೆಗಳಲ್ಲಿ ಹಾಕಿಸ್ತಾರೆ. ಅದೊಂದು ಪ್ಯಾಕೇಜ್. ಅದು ಆ ಒಂದು ಪ್ಯಾಕೇಜ್ ಮಾಡ್ತಾರೆ ಇವರು. ಆನಂತರ ಈ ಮಹಾನುಭಾವರು ಏನಂತ ಹೇಳಿದರೆ, ಯಾರು ಬೇಕಾದರೂ ಕೂಡ ಡಾಕ್ಟರೇಟ್ ಕೊಡ್ತಾರೆ. ಅನೇಕ ಇಲ್ಲಿ ಇದೆ ನೋಡಿ, ನಿಮಗೆ ಅದರದ್ದು ಒಂದು ಮಾಡೆಲ್ ಕೂಡ ತೋರಿಸ್ತೀನಿ. ಈ ರೀತಿ ನಂದು ಸಾಫ್ಟ್ ಕಾಪಿ ಹಾಕಿರ್ತೀನಿ. ಈ ರೀತಿ ಯಾರೇ ದುಡ್ಡು ಕೊಟ್ಟರು ಕೂಡ ಈ ಥರ ಅವ್ರಿಗೊಂದು ರಿವಾರ್ಡ್ ಕೊಟ್ಟು ಹಿಂಗೆ ಹಾಕಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಪ್ರಮೋಟ್ ಮಾಡ್ತಾರೆ. ನೀವು 2 ಲಕ್ಷ ಕೊಟ್ಬಿಟ್ರೆ ಮುಗಿದೋಯ್ತು, ಫುಲ್ ನೀವು ಹೀರೋ. ನೀವು ಮುಂಚೆ ನಮಗೂ ಒಂದು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ನೋಡ್ತಿದ್ವಿ. ನಮಗೂ ಕೂಡ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದವ್ರು ಕೊಡಬೇಕು, ರಿವಾರ್ಡ್ ಕೊಡಬೇಕು, ಒಳ್ಳೆಯದು. ನೀವು ಅನ್ಕೋಬೋದು, ಏನಪ್ಪ ಈಗ ಎಲ್ಲ ಬಿಟ್ಟು ಇದನ್ನು ರಿವಾರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ, ಏನು ಅವಶ್ಯಕತೆ ಇದೆ ಈಗ ಅಂತ ನೀವು ಕೇಳ್ಬೋದು. ಇದನ್ನು ಯಾಕೆ ನಾನು ನಿಮ್ಗೆ ಹೇಳಿದೆ ಅಂತ ಹೇಳಿದರೆ, ಕಳೆದ ಒಂದು 15-20 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾಳ ಹರಿದಾಡ್ತಾ ಇದೆ. ನಮ್ಮ ಪರಮ ಪೂಜ್ಯರ ಸಾಧನೆಗೊಂದು ಗರಿ, ಹೆಮ್ಮೆಯ ಗರಿ, ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂತ್ರ ಏನೋ ಪ್ರಶಸ್ತಿ ಸಿಕ್ತು, ಹೆಮ್ಮೆಯ ಗರಿ. ಇದು ನವಿಲ್ ಗರಿನೋ ಕೋಳಿ ಪುಚ್ಚನೋ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇಷ್ಟೊತ್ತಕ್ಕ ನಿಮಗೆ ಏನು ಹೇಳಿದ್ನಲ್ಲ, ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನವರು ಈ ಥರ ಫ್ರಾಡ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ಗಳು, ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಫ್ರಾಡ್ ಅಂತ ಹಾಕಿಬಿಟ್ರೆ ಸಾಕಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಭಾಳ ಚಂದ ವಿವರಣೆ ಮಾಡಿದ್ದಾರೆ. ಅದೇ ಸಂಸ್ಥೆಯಿಂದ ಪೂಜ್ಯರು ಅಂತ ಅನಿಸ್ಕೊಂಡವರು, ನಾವು ಅಷ್ಟು ತಾಳೆಗರೆಗಳನ್ನು ಕಲೆಕ್ಟ್ ಮಾಡ್ಕೊಂಡ್ರಿ, ವಿಂಟೇಜ್ ಕಾರ್ಗಳನ್ನು ನಮ್ಮ ಹತ್ರ ಅಷ್ಟಿದೆ, 1000 ಪುಸ್ತಕಗಳಿದಾವೆ ಅಂಥೇಳಿ ಅದೇ ಕಂಪನಿಯ ಇಲ್ಲಿ ನೋಡಿ ಸೀಲು, ಸಿಗ್ನೇಚರ್ ಇದೆ, ಅದೇ ಸರ್ಟಿಫಿಕೇಟ್, ಅದೇ ಏನು ಈ ವ್ಯಕ್ತಿ ಎಲ್ಲರಿಗೂ ಏನು ಸಣ್ಣ ಸಣ್ಣ ಹುಡುಗರಿಗೆ ದುಡ್ಡು ಕೊಟ್ಟು ತಗೊಂಡು ಪ್ರಶಸ್ತಿ ಕೊಡ್ತಾರಲ್ಲ, ಅದೇ ವ್ಯಕ್ತಿದು ಸಿಗ್ನೇಚರ್ ಇರುವಂಥದ್ದು ಪರಮ ಪೂಜ್ಯರು ಹಿಡ್ಕೊಂಡಿದ್ದಾರೆ. ದೊಡ್ಡದಾಗಿ ಒಂದು ದೊಡ್ಡದು ಪ್ರಿಂಟೌಟ್ ಹಾಕ್ಸ್ಕೊಂಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ರಿಂಟೌಟ್ ನಾ ತೆಗ್ಸಿದ್ದೀನಿ, ಇದಕ್ಕೆ 10 ರೂಪಾಯಿ. 100 ರೂಪಾಯಿ ಕೊಟ್ಟರೆ ಇನ್ನೂ ದೊಡ್ಡ ಸಿಗ್ತದೆ. ಒಂದು 500 ರೂಪಾಯಿ ಕೊಟ್ಟರೆ ಈ ನಮ್ಮನೆ ದೊಡ್ಡದು ಮಾಡ್ತಾರೆ. ಇಷ್ಟೇ ದೊಡ್ಡದು ಹಿಡ್ಕೊಂಡು ಜನ ಏನು ತಿಳ್ಕೊಬೇಕು, ದೊಡ್ಡದು ಕಟೌಟ್ ಹಿಡ್ಕೊಂಡ್ರೆ ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ತಿಳ್ಕೊಬೇಕು. ಇದು ನೋಡಿ ಇವರ ಹಣೆ ಬರಹ. ಆನಂತರ ಇದೇ ಕಂಪನಿ, ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏನು ಮಾಡಿದ್ದ ಅಂತ ಹೇಳಿದರೆ, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ಅಂತ ನೀವು ಕೇಳಿರಬಹುದು. ಗುರ್ಮಿತ್ ರಾಮ್ ರಹೀಮ್ ಸಿಂಗ್
ನಿರಂತರವಾಗಿ ಅವನು ದೊಡ್ಡ ದೇವಮಾನವ. ಉತ್ತರ ಭಾರತದಲ್ಲಿ ಒಂದು 5-6 ರಾಜ್ಯಗಳಲ್ಲಿ ಸಾಕಷ್ಟು ಪ್ರಭಾವ ಇದ್ದಂತಹ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಂ ಸಿಂಗ್. ಆ ರಾಮ್ ರಹೀಂ ಸಿಂಗ್ನಿಗೆ ಇದೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಚೇರ್ಮನ್ ಏನು ಮಾಡಿದ್ರು, ಈ ಕಂಪನಿ ಡಾಕ್ಟರೇಟ್ ಕೊಟ್ಬಿಟ್ರು. ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಎಕ್ಸ್ಪೋಸ್ ಮಾಡ್ತು. ಟೈಮ್ಸ್ ಆಫ್ ಇಂಡಿಯಾ ಈ ದೇಶದ ಪ್ರತಿಷ್ಠಾ ಪತ್ರಿಕೆ ಅಷ್ಟೇ ಅಲ್ಲ, ಮತ್ತೆ ಟ್ರಿಬ್ಯೂನ್ ಅನ್ನೋ ಪತ್ರಿಕೆ ಕೂಡ ಅದನ್ನ ಎಕ್ಸ್ಪೋಸ್ ಮಾಡಿದ್ರು. ಅವರು ಇಂಟರ್ವ್ಯೂ ತಗೋತಾರೆ ಅವನಿಗೆ. ಅವಾಗ ಅವನು ಹೇಳ್ತಾನೆ, ಇವರು ನಿಂತಿದ್ದಾನಲ್ಲ ಇಲ್ಲಿ, ಇವನು ಹೇಳ್ತಾನೆ, ಇಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ, ಸುಮ್ಮನೆ ಕೊಟ್ಬಿಟ್ವಿ ಅಂತ. ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತರು ಕೇಳ್ತಾರೆ, ಅವನು ಎಷ್ಟು ಓದಿದಾನೆ ಗೊತ್ತಾ ರಾಮ್ ರಹೀಂ ಸಿಂಗ್ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬರೀ 2ನೇತನೋ 3ನೇತ ಓದೋನಿಗೆ PhD ಡಾಕ್ಟರೇಟ್ ಕೊಡ್ತಾರೆ. ಇದೇ ವ್ಯಕ್ತಿ ಇಲ್ಲಿ ಏನು ಹೇ ಅಂತ ನಿಂತ್ಕೊಂಡಿದಾರಲ್ಲ, ನನಗೆ ಇಷ್ಟು ಪ್ರಶಸ್ತಿ ಸಿಕ್ ನೋಡ್ರಿ ಅಂತೇಳಿ ಸಹಿ ಮಾಡಿದಂಥ ವ್ಯಕ್ತಿ ಗುರ್ಮಿತ್ ರಾಮ್ ರಹೀಂ ಸಿಂಗ್. ಯಾರು ಹೇಳಿ? ದೇವಮಾನವ ಅಂತ ಹೇಳ್ಕೊಂಡು 100 ಅತ್ಯಾಚಾರ ಕೊಲೆಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ. ಇವ್ರದೇ ಬ್ರೀಡ್, ಇವ್ರದೇ ತಳಿ, ದೇವಮಾನವನ ತಳಿ. ಇವನಿಗೆ ಇದೇ ವ್ಯಕ್ತಿನೇ ಏನು ಪ್ರಶಸ್ತಿ ಕೊಟ್ಟಿದ್ದ, ಗುರ್ಮಿತ್ ರಾಮ್ ರಹೀಂ ಸಿಂಗ್ಗೆ ಡಾಕ್ಟರೇಟ್ ಮತ್ತು ಪ್ರಶಸ್ತಿ. ಈಗ ಅದೇ ಕಂಪನಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಂಪನಿ, ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದನ್ನ ಇವರು ಚೇಲಾಗಳಿದಾರಲ್ಲ ನೋಡಿ, ನಮ್ಮ ಪೂಜ್ಯರಿಗೆ ನೀವು ಬೈತೀರಿ, ದೊಡ್ಡ ಪ್ರಶಸ್ತಿ. ಎಂತ ಪ್ರಶಸ್ತಿ ರೀ ಇದು? 8,000 ರೂಪಾಯಿ ಕೊಟ್ರೆ ನಿಮಗೂ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅವರು. ಹೋಗ್ರಿ ಅವ್ರ ವೆಬ್ಸೈಟಿಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟಿಗೆ ಹೋಗ್ರಿ, 8,000 ರೂಪಾಯಿ ಕೊಡಿ, ಯಾರಿಗಾದ್ರೂ ಕೊಡ್ತಾರೆ. ಅಂಥವ್ರ ಕಡೆಯಿಂದ ಇವರು ಪ್ರಶಸ್ತಿ ತಗೊಂಡು ಈ ಬಡ್ಡಿ ದಂಧೆ ಮಾಡೋರಿಗೆಲ್ಲ ಕಳಿಸ್ತಾರೆ. ಇದನ್ನ ಅವರು ಬ್ರಾಂಚಸ್ ಅದಾವಲ್ಲ, ಇವರಿಗೆ ಏನಾಗಿದೆ ಈಗ, ಎಲ್ಲ ಕಡೆ ಜನ ಉಗಿತಾ ಇದ್ದಾರೆ, ಜನ ಬೈತಾ ಇದ್ದಾರೆ. ಅದಕ್ಕೆ ಇದು ತೋರಿಸೋದು. ನೋಡಿ ಪ್ರಶಸ್ತಿ ಕೊಟ್ಟರು, ನಮಗೆ ಬಡ್ಡಿ ಕೊಡಿ. ನೋಡಿ ನಮ್ಮ ಹತ್ರ ನಿರ್ಮಲಾ ಸೀತಾರಾಮ್ ಬಂದರು, ಬಡ್ಡಿ ಕೊಡಿ. ಜಿ ಪರಮೇಶ್ವರ್ ಅವರು ಬಂದರು, ನಮಗೆ ಬಡ್ಡಿ ಕೊಡಿ. ಮೊನ್ನೆ ಜಿ ಪರಮೇಶ್ವರ್ ಅವರು ಬಂದಿದ್ರಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಗೃಹ ಸಚಿವರಿಗಾಯ್ತು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ. ಜಿ ಪರಮೇಶ್ವರ್ ಅವ್ರ ಕಡೆ ಅಂದ್ರೆ ಅವ್ರು ಗೃಹ ಸಚಿವರು, ಮಾನ್ಯ ಗೃಹ ಸಚಿವರು, ಅವ್ರ ಬಗ್ಗೆ ಗೌರವ ಇದೆ. ಅವ್ರನ್ನ ಕರೆಸಿ ಅವ್ರ ಕಡೆ ಸ್ಟೇಟ್ಮೆಂಟ್ ಹೇಳಿಸೋ ಅವಶ್ಯಕತೆ ಏನಿದೆ? ಗ್ರಾಮಾಭಿವೃದ್ಧಿ ಅವರೇನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು, ಗ್ರಾಮಾಭಿವೃದ್ಧಿ ಸಚಿವರು ಅವರು, ಪ್ರಿಯಾಂಕಾ ಖರ್ಗೆನ ಅವರು. ನಿಮಗೆ ಗ್ರಾಮಾಭಿವೃದ್ಧಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಕರೆಸಬೇಕು, RDPR ಮಿನಿಸ್ಟರ್ ಇರ್ತಾರೆ, ಮಹಿಳಾ ಮಿನಿಸ್ಟರ್ನ ಕರೆಸಬೇಕು. ಹೋಮ್ ಮಿನಿಸ್ಟರ್ನ ಯಾಕೆ ಕರೆಸಿದಿರಿ ನೀವು? ಯಾಕೆ ಕರೆಸ್ತೀರಿ ಅಂತ ಹೇಳಿದ್ರೆ, ಪೊಲೀಸರ ಅಧಿಕಾರಿಗಳು ಬರಬ್ಬರಿ ಆದೇಶ ಮಾಡಿದಾರಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದಕ್ಕೆ, ಇಂಥ ಗಿಮಿಕ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದು ನೋಡಿ, ಎಲ್ಲ ಟೈಮ್ನಲ್ಲಿ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥವ್ರನ್ನ ನಂಬಬೇಡಿ. ಇಂಥವ್ರನ್ನ ನಂಬಿ ಈ ಕಂಪನಿಗೆ SKDRDP ಏನು BC ಟ್ರಸ್ಟ್ ಇದೆ ಅದಕ್ಕೆ ದುಡ್ಡು ಕಟ್ಟೋದು, ಹೆದರ್ಕೊಳ್ಳೋದು, ದಯವಿಟ್ಟು ಹೆದರಬೇಡಿ. ನಮ್ಮ ಉದ್ದೇಶ ಇಷ್ಟೇ. ಏನು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪ್ರಶಸ್ತಿಗಳನ್ನು ತೋರಿಸಿ, VIP ಗಳನ್ನು ತೋರಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಮಂಕ್ ಬೂದಿ ಎರಚ್ತಾ ಇದ್ದಾರಲ್ಲ, ದಯವಿಟ್ಟು ಅಂಥವ್ರನ್ನ ನಂಬೇಡಿ. ನಾವೇನು ಈ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಸಾಕಷ್ಟು ಜನರಿಗೆ, ಅಸಹಾಯಕರಿಗೆ, ಇವತ್ತು ಅವ್ರ ಬಗ್ಗೆ ಮಾತಾಡೋರು ಯಾರಿಲ್ಲ. ಯಾಕಂದ್ರೆ ಒಂದು ಸರಿ ನಾನು ಬಹಳ ಬೇಜಾರಾಗ್ತದೆ. ಈ ರಾಜ್ಯದಲ್ಲಿ ಸಾಕಷ್ಟು ಜನ ಅಡ್ವೊಕೇಟ್ಸ್ ಇದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ. ಈ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಬರೀತಾರಪ್ಪ. ಫೇಸ್ಬುಕ್ಕಲ್ಲಿ ಹೇಳ್ಕೊತಾರೆ, ಪೇಪರ್ನಲ್ಲಿ ಆರ್ಟಿಕಲ್ ಬರೀತಾರೆ, TV ಚಾನಲ್ನಲ್ಲಿ ಬಂದು ಹೇಳ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಪಾಪ ಅವರು ಅತ್ಯಂತ ಕಡು ಬಡವರು, ಅವರು ಯಾರು ಸಾಲ ತಗೊಂಡ ಹಾಳಾಗ್ತಾರೆ, ವಾರ ಬಡ್ಡಿ. ಇವರೇ ಹೇಳ್ತಾರೆ RBI ನಿಯಮ ನಮಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದೇ RBI ನಿಯಮದಲ್ಲಿ ಹೇಳ್ತದೆ 3 ತಿಂಗಳಿಗೊಂದ್ಸರಿ ಕಟ್ಟಬೇಕು ಅಂತೇಳಿ. ಸಾಕಷ್ಟು ಅಕ್ರಮ ಇದೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಯಾರಿಗೆ ಧ್ವನಿ ಇಲ್ಲ ಅವ್ರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೊನೆಯದಾಗಿ ಇವತ್ತು ಅಂದರೆ ನಿನ್ನೆ ಹೊತ್ತಿಗೆ ಯಡ್ರಾಮಿಯಲ್ಲಿ ಒಂದು ಘಟನೆ ನಡೀತು. ಯಡ್ರಾಮಿ ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ. ನಾನು ಕೂಡ ಹಿಂದೆ ಅಲ್ಲಿ PSI ಆಗಿ, ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿ ಹಾಜಿ ಮಲಂಗ್ ಅನ್ನುವಂತಹ ಒಂದು ಶಾಲೆನ ನಡೆಸ್ತಾನೆ ಅವನು. ಹಾಜಿ ಮಲಂಗ್, ಲೋಫರ್ ರಾಸ್ಕಲ್ ಹಾಜಿ ಮಲಂಗ್. ಆ ಶಾಲೆಯ ಒಬ್ಬ ವಿದ್ಯಾರ್ಥಿನಿಗೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಷ್ಟೇ ಅಲ್ಲ, ನಿರಂತರವಾಗಿ ಆ ಶಾಲೆಯಲ್ಲಿರುವಂಥ ಅನೇಕ ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ, ಅತ್ಯಾಚಾರ ನಡೆಸಿದ್ದಾನೆ.
ಇವತ್ತು ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಟ್ಟಾಗಿ ಒಂದು ದೊಡ್ಡ ಪ್ರತಿಭಟನೆಯೇ ಮಾಡಿದರು. ಅವನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತೀನಿ ಅಂತ ಹೇಳಿದರೆ, ನಾವು ಏನು ಈ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯಪರ ಹೋರಾಟ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ ಅದು. ಆದರೆ ಇವರು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಾವು ದೊಡ್ಡವರು ಅಂತ ಹೇಳ್ಕೊಂಡು, ಪೂಜ್ಯರು ಅಂತ ಹೇಳ್ಕೊಂಡು, ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು ಅಂತ ನೋಡಿ. ಈ ರಾಜ್ಯ ಮತ್ತು ಈ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎಲ್ಲ ಇದೇ ರೀತಿ ಪ್ರಭಾವ ಬಳಸಿ ಅತ್ಯಾಚಾರಿಗಳನ್ನು ಉಳಿಸ್ಕೊಂಡು ಹೋದರೆ ರಕ್ಷಣೆ ಕೊಡೋರು ಯಾರು? ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಡ್ರಾಮಿಯಲ್ಲಿ ಆದಂಥ ಘಟನೆ ನನಗನ್ನಿಸ್ತದೆ, ಈಗೇನಾಗ್ತದೆ, ಜನರು ಕೂಡ ಒಂದೇ ದಿನ ಎದ್ದು ಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು ಯಡ್ರಾಮಿಯಲ್ಲಿ. ಆದರೆ ಮರೆತು ಬಿಡ್ತೀವಿ ನಾವು. ಒಂದು ದಿನ ಸುದ್ದಿ ಆಗ್ತದೆ, ಮರೆತು ಬಿಡ್ತೀವಿ. ಎಲ್ಲಿವರೆಗೆ ಇವರನ್ನು ಗುಂಡಿಟ್ಟು ಕೊಲ್ಲುವಂತಹ ದಿನಗಳು ಬರುವುದಿಲ್ಲ, ಅಲ್ಲಿಯವರೆಗೆ ಈ ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಆಗುವುದಿಲ್ಲ. ಇವತ್ತು ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಮುಂಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಆದರೆ ಇವತ್ತು ಬಹಳ ಅಂದರೆ ವೆರಿ ನೆಗ್ಲಿಜಿಬಲ್ ಅಲ್ಲಿ ಕಡಿಮೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿನೂ ಕೂಡ ಹಾಗೆ ಇತ್ತು. ಅಲ್ಲಿ ಪೊಲೀಸರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟರು. ಆದರೆ ನಮ್ಮದು ರಾಜ್ಯದಲ್ಲಿ ಏನಾಗ್ತಾ ಇದೆ, ಆ ರಕ್ಷಣೆ ಸಿಗಲಿ ಅಂಥೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ಈ ಸೌಜನ್ಯ ಅನ್ನೋದು ಕೂಡ ಒಂದು ಹುಡುಗಿ ಇದ್ಲು, ಪಾಪ ನಂಬಿಕೊಂಡು ಆ ಶಾಲೆಗೆ ನಂಬ್ಕೊಂಡು ಹೋಗಿದ್ಲು, ವೇದವಲ್ಲಿನೂ ಕೂಡ ನಂಬ್ಕೊಂಡು ಹೋಗಿದ್ಲು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರು, ಕಲ್ಲು ಬಂಡೆ ಅಂತೆ ನಿಂತ್ಕೊಂಡ್ರು, ಅವಾಗ ಈ ಹೋರಾಟ ಗಟ್ಟಿಯಾಯಿತು. ಅದರ ಸಲುವಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ. ಇದು ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬರದೇ ಅಲ್ಲ, ಸೌಜನ್ಯ ಕುಟುಂಬದ ಒಬ್ಬರದೇ ಅಲ್ಲ. ನಮ್ಮ ಮನೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನಾವು ಈ ಥರದ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ಯಾಕಂತ ಹೇಳಿದರೆ ಈ ಬೆಂಕಿ ಯಾವಾಗ ಯಾರ ಮನೆಗೆ ಬರ್ತದೋ ಹೇಳೋಕ್ಕಾಗೋದಿಲ್ಲ. ಪಾಪ ಯಡ್ರಾಮೆಯಲ್ಲಿ ಆ ಮಗು ಆ ಶಾಲೆಯನ್ನು ನಂಬ್ಕೊಂಡು ಹೋಗಿತ್ತು. ಆ ಶಾಲೆಯ ಮುಖ್ಯ ಶಿಕ್ಷಕನೇ ಆ ರೀತಿ ಮಾಡಿದ್ದಾನೆ. ಹಾಜಿ ಮಲಂಗ್ ಅನ್ನುವಂತಹ ಒಬ್ಬ ರಾಸ್ಕಲ್ ಗುಂಡಿಟ್ಟು ಕೊಲ್ಲಬೇಕಿತ್ತಂಥವ್ರನ್ನ. ಎಲ್ಲಿವರೆಗೆ ಇದನ್ನು ನಾವು ಸಹಿಸ್ಕೊಂತ ಹೋಗ್ಬೇಕು ಹೇಳಿ? ಯಾವನೋ ಒಬ್ಬನು ಮಾಡ್ತಾನೆ, ಯಾರೋ ಒಬ್ಬರು ಪ್ರಭಾವಿಗಳು ಫೋನ್ ಮಾಡ್ತಾರೆ, ಕೋರ್ಟಿಗೆ ಕಳಿಸ್ತಾರೆ. ಪೊಲೀಸರು ಇವತ್ತು ನೋಡಿದ್ವಿ, ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ SP ಅವರು ಬಂದಿದ್ದರು, ಜನರ ಮನವೊಲಿಸಿದ್ರು, ಜನರು ಹೊಡೆಯಕ್ಕೆ ಹೋಗಿದ್ರು. ಇವತ್ತು ಅವನ್ನ ಕೋರ್ಟಿಗೆ ಹೋಗ್ತದೆ, ನಾವು ಮರೆತು ಬಿಡ್ತಿದ್ವಿ, ಅಕ್ವಿಟ್ ಆಗಿಬಿಡ್ತೀವಿ. ಈಗ ಸಂತೋಷ್ ರಾವ್ನ ಮಾಡಿದ್ರಲ್ಲ ವಿನಾಕಾರಣ, ಪಾಪ ಯಾವುದೋ ಒಬ್ಬ ಸಂತೋಷ್ ರಾವ್ನ ಅವನು ಸಂಬಂಧನೇ ಇಲ್ದವನು ಸೇರಿಸಿ ಈಗ ಮತ್ತೇನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಈ ತರಹದ ಎಲ್ಲ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಿಜವಾಗ್ಲೂ ಕೂಡ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇರೋದು. ಈ ವಿಡಿಯೋವನ್ನು ನಿಮಗೆ ತೋರಿಸ್ಬೇಕಿತ್ತು, ಒಂದು ನಿಮಿಷ ಮೇಲೆ. ಕೊನೆಯದಾಗಿ ಈ ವಿಡಿಯೋ ಭಾಳ ಸೌಂಡ್ ಕೊಡಿ. ಸಂಘದ ವತಿಯಿಂದ ಕೇಳಿದಾಗ ಸಂಘದ ವತಿಯಿಂದ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ. ಎಲ್ಲರದು ಒಬ್ಬೊಂದ ಬೇಕಂದ್ರೆ ನಿಮ್ಗೆ ಒಬ್ಬರಿಗೆ ಸಪ್ರೇಟ್ ಸಾಲ ಕೊಡ್ಸಿಲ್ಲಲ್ಲ. ಇವ್ರದ್ದು ಯಾವತ್ತ ಡ್ಯೂ ಇಲ್ಲ, ಮತ್ತೆ ಕೊಡ್ಬೇಕು ಸರ್ ಅವ್ರಿಗೆ. ಅವ್ರು ತಿಳಿಸಿರ ಕೊಡ್ತಾ ಇರೋದು ಪಾಸ್ಬುಕ್ ಎಂಟ್ರಿ ಮಾಡಿದ್ರು ಡ್ಯೂ ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ಅವ್ರಿಗೆ ಎಂಟ್ರಿ ಡ್ಯೂ ಏನಿಲ್ಲ. ಈಗ ಅದಕ್ಕೆ ಏನ್ ಮೆಂಬರ್ ಪರ್ಸನಲಿ ಕೇಳ್ತಾರಂದ್ರೆ ಸಂಘದ ಒಪ್ಪಿಗೆ ಕೊಡ್ಬೇಕು. ನಮ್ಗೊಂದು ಸ್ಟೇಟ್ಮೆಂಟ್ ಕೊಡಿ, ನೋಡ್ರಿ ಬಂದ್ ಆಫೀಸಿ ಮನವಿ ಕೊಟ್ರ ಕೊಡ್ತಾರ. ನಿಮ್ಗೆ ಏನು ಸ್ಟೇಟ್ಮೆಂಟ್ ಬೇಕಾ, ನಿಮ್ಮ ಸಾಲ ಈಗ ಎಲ್ಲರ ಫೈನಾನ್ಸ್ ಪ್ರತಿಯೊಂದು ತೆಗೆದು ಕೊಡ್ತಾರೆ. ಅವ್ರು ಕೊಟ್ರ ನಿಮ್ಗೆ ಪಾಸ್ಬುಕ್ ಫೈನಾನ್ಸ್ ಸರ್ ಅಲ್ಲ ಪಾಸ್ಬುಕ್ ಐತಿ. ಇದರಲ್ಲಿ ಅವನು ಕೇಳ್ತಾ ಇದ್ದಾನೆ ಮಹಾನುಭಾವ SKDRDPದ್ದು. ಫೈನಾನ್ಸ್ನವರು ನೀವು ನಮಗೆ ಯಾಕೆ ಸ್ಟೇಟ್ಮೆಂಟ್ ಕೇಳ್ತಿರಲಿಲ್ಲ? ನೀವು ಫೈನಾನ್ಸ್ನೊಳಗೆ ದುಡ್ಡು ತೊಗೊಂಡಿದ್ದೀರಾ? ನೀವು ಯಾವುದಾದ್ರೂ ಫೈನಾನ್ಸ್ನವರು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಕೇಳ್ತಾ ಇದ್ದಾನೆ. ಅಲ್ಲ ರೀ, ಫೈನಾನ್ಸ್ನವರು ಹಾಗಿದ್ರೆ ನಿಮ್ಗೆ ಫೈನಾನ್ಸಿಂದ ದುಡ್ಡು ಕೊಡ್ತಾ ಇದ್ದೀರಾ? ಬ್ಯಾಂಕಿಂದ ಕೊಡ್ತಾ ಇಲ್ಲ ನೀವು? ಸ್ಟೇಟ್ಮೆಂಟು ಪಾಸ್ಬುಕ್ಕು ಯಾಕೆ ಕೇಳ್ತಾ ಇದ್ದಾರೆ ಜನಗಳು ಅಂತ ಹೇಳಿದರೆ, ನೀವೇ ಹೇಳಿದ್ರಿ, ನಿಮ್ಮ ಇವತ್ತು ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರೇ ಹೇಳ್ತಾರೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ಮಾತ್ರ. ಆದರೆ ನೀವು ಹೇಳ್ತಾ ಇದ್ದಾರೆ, ಇಲ್ಲಿ ಇವರ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, SKDRDP ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ನಾವು ಏನೋ ಫೈನಾನ್ಸ್, ನೀವು ಫೈನಾನ್ಸ್ ಇಂದ್ರೆ ಬೇರೆ ಫೈನಾನ್ಸ್ನವ್ರು ಕೊಡ್ತಾರ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕಿರಲಿ,
ಬ್ಯಾಂಕಿನಿಂದ ನೀವು ಏನಾದರೂ ನೀವು ಕೊಡ್ತಾ ಇರೋದೇ ಬ್ಯಾಂಕಿನಿಂದ, ಹಿಂಗಾಗಿ ಬ್ಯಾಂಕಿನಿಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ. ಫೈನಾನ್ಸ್ ಅಲ್ಲವಲ್ಲ ನಿಮ್ಮದು, SKDRDP ಏನು ಫೈನಾನ್ಸಾ? ಆ ವಿಷಯನ ಅತ್ಯಂತ ಪ್ರಮುಖ ವಿಷಯ, ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ 1 ಲಕ್ಷ ಲೋನ್ ಕೊಟ್ಟವರಿಗೆ 10,000 ರೂಪಾಯಿ ಮೊಬೈಲ್ ಕೊಡ್ತಾರಂತೆ. ಆ ಮೊಬೈಲ್ನಲ್ಲಿ ಇವರು ಏನಾದರೂ ಸಾಫ್ಟ್ವೇರ್ ಇಟ್ಕೊಂಡು ಪೂರ್ತಿ ನಿಮ್ಮದು ಇದನ್ನು ತಗೊಳ್ಳುವಂಥ, ಕಳ್ಳತನ ಮಾಡುವಂಥ, ವೈಯಕ್ತಿಕ ದಾಖಲೆ ಕಳ್ಳತನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ ಅಂತೇಳಿ ಒಬ್ಬರು ಸ್ನೇಹಿತರು ಹೇಳಿದರು, ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ಈಗೀಗ ಎಲ್ಲದೂ ಕೂಡ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ. ನಿಮ್ದು ಅಕೌಂಟ್ ಓಪನ್ ಮಾಡಿಸ್ತೀವಿ, ನಿಮಗೆ 8,000 10,000 ರೂಪಾಯಿ ನಿಮಗೆ ಏನು ಲಾಭಾಂಶ ಬಂದಿದೆ, ಎಲ್ಲ ಸುಳ್ಳದು. 8-10 ಸಾವಿರ ರೂಪಾಯಿ ಇವರು ಲಾಭಾಂಶ ಹಾಕೋದಿಲ್ಲ. 50-100 ರೂಪಾಯಿ ಹಾಕ್ತಾರೆ, ಭಾಳ ಅಂದ್ರೆ 500 ರೂಪಾಯಿ ಹಾಕ್ತಾರೆ. ಇವರು ಯಾಕೆ ನಿಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವ್ರ ಮೇಲೆ ಈಗ ಯಾಕೆ SB ಅಕೌಂಟ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಏನೇನು ಅಪರಾಧ ಅವ್ಯವಹಾರ ಮಾಡಿದ್ದಾರೆ ಅದನ್ನು ಮುಚ್ಚಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ಯಾವುದನ್ನು ಕೂಡ ಕೊಡಬೇಡಿ. ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ. ನೀವು ಜನಸಾಮಾನ್ಯರಿಗೆ, ಸಂಘದ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮೊದಲು ನಿಮ್ಮದು ಲೆಕ್ಕ ಚುಕ್ತಾ ಮಾಡಂಥೇಳಿ. ಏನಾದರೂ ಡಾಕ್ಯುಮೆಂಟ್ ಕೇಳಿದರೆ ಹಳೆಯ ಲೆಕ್ಕ ಇಲ್ಲಿವರೆಗೆ ಲೆಕ್ಕ ಚುಕ್ತಾ ಮಾಡು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು, ಲೈವನ್ನು ಮುಗಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು, ಇವರು ಮಾಡ್ತಾ ಇದ್ದು ಏನು ಸುಳ್ಳು ಸುದ್ದಿ ಅಂತ ಹೇಳಿದರು. ನಮ್ಮದು ನಾವು ಹೇಳಿದ್ದು ಸುಳ್ಳು, ಅದು ಸರ್ಟಿಫೈಡ್ ಕಾಪಿನೇ ತಗೊಂಡು ಬಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದು ಮೊದಲೇದು. ಇದರ ಆಧಾರದ ಮೇಲೆ ಇದರಿಂದ ಇಡೀ ರಾಜ್ಯದ ಬಡ್ಡಿಯಿಂದ ನೊಂದಂತಹ, ಕಿರುಕುಳದಿಂದ ನೊಂದಂತಹ ಜನಗಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ರಿ, ಒಂದನೇದು. ಆನಂತರ ನನಗೆ ಆ ಪ್ರಶಸ್ತಿ ಬಂತು, ಅವ್ರು ಬಂದರು, ಮಿನಿಸ್ಟರ್ ಬಂದರು, ಇವರು ಬಂದರು ಅಂಥೇಳಿ ಇವರುಗಳನ್ನು ದಯವಿಟ್ಟು ನಂಬಬೇಡಿ. ಒಟ್ಟಾಗಿ ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ರಿ. ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವ ಸೌಜನ್ಯ ಕುಟುಂಬಕ್ಕೆ ಮತ್ತು ಏನು 100 ಜನ ಹೆಣ್ಮಕ್ಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ಇದೇನು ಒಂದು ಹೋರಾಟ ಇದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ, ನೈತಿಕ ಬೆಂಬಲ, ತಮ್ಮ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಹೇಳಿ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ಬಹಳ ಆಸಕ್ತಿ ಇರುವಂತಹ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಕಳೆದ ಒಂದು ವಾರದ ಹಿಂದೆ ಈ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಧರ್ಮಸ್ಥಳದ ಹೆಸರಿನಲ್ಲಿ ಇವರೇನು ಒಂದು ಸಂಘವನ್ನು ಮಾಡಿ, ಅಂದರೆ ಫ್ಯಾಮಿಲಿ ಟ್ರಸ್ಟ್, BC ಟ್ರಸ್ಟ್, ಲಾಭರಹಿತ ಟ್ರಸ್ಟ್ ಅಂತ ಇವರೇನು ಹೇಳ್ಕೊತಾರೆ, ಅದು ನಡೆಸ್ತಾ ಇರುವಂತಹ ಅಕ್ರಮಗಳ ಕುರಿತು, ಮೀಟರ್ ಬಡ್ಡಿ ದಂಧೆ ಕುರಿತು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯವರ ನಿರ್ದೇಶನದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಏನಿದು SKDRDP ಸಂಸ್ಥೆ ಅಕ್ರಮಗಳನ್ನು ನಡೆಸ್ತಾ ಇದೆ ಅದರ ಬಗ್ಗೆ ತನಿಖೆ ಕೈಗೊಳ್ಳುವ ಕುರಿತು ಪೊಲೀಸ್ ಮಹಾನಿರ್ದೇಶಕರು ದಿನಾಂಕ 18/10/2024 ಈ ರಾಜ್ಯದ ಎಲ್ಲ ಮಾನ್ಯ ಜಿಲ್ಲಾ SPಗಳಿಗೆ ಮತ್ತು ಮಾನ್ಯ ಕಮಿಷನರ್ಗಳಿಗೆ, ಪೊಲೀಸ್ ಕಮಿಷನರ್ಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ನಾವು ಹೇಳಿದ್ವಿ ಈಗ ಒಂದು 10 ದಿನದ ಹಿಂದೆ. ನಾವು ಆ ರೀತಿ ಹೇಳಬೇಕಾದ್ರೆ ಆ ಆದೇಶ ಪ್ರತಿಯಲ್ಲಿರುವಂತಹ ಆದೇಶ ಪತ್ರದ ಉಲ್ಲೇಖವನ್ನು ಕೂಡ ನಾವು ಹೇಳಿದ್ವಿ. ಇದು ಇಡೀ ರಾಜ್ಯದಲ್ಲಿ ಏನಿದು 60 ಲಕ್ಷ